ಸಾಧ್ಯವ ಮಾಡಿ ಹರಿವುದನು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವೀರಿಂಚಿಗಳೆಲ್ಲ ಜಯತು ಜಯ ಜಯವಿನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಧರಣಿಗನು ಪುತ್ತೀರ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಗಳು ವಿಶೇಷ ಮತ ಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣು ತಿರುವನ್ನ ಶಾಲಿವಾಹಿನಿ ಶರಣು ಶರಣು
ಕಮಲದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಣ ಸಭಾ ಸರ್ವಾಭಿವಂದನಂ मदन जनक कैवल्यद श्री रघुराम हरि निगम गोचर ಧರೆಯೆಲ್ಲವೂ ನಿನ್ನ ಮುಂದರ ತುಳಿರುತ್ತಿರಿ ಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರ ಹರಿದವನ್ನವೆಲ್ಲವೂ ನಿನ್ನ ನೀಲವೇಣಿನಿ ಬರುತ್ತಿರಿ ವಿಠಲ ಬಾಲಕನುಡನಿಹ ಬಾಲಗೋಪಾಲ ಬಾಲಕನ ದಿಗೋ ಬಲನುಡನಾಡಿದ ಗಗನವೆಲ್ಲವೂ ನಿನ್ನ ಅನುಪಮ ನುಡನಿಧಿಗ ಅನಂತ ಕೀರುತಿ ಮುನಿಗಣ ಸಮ್ಮುಖ ಗಗಪತಿ ವಾಹನ ಘನತರಗ ತುಗಿನ ವೀರನರಾಜಿನ ಗಗನವೆಲ್ಲವೂ ನಿನ್ನ ಗಗನವೆಲ್ಲವೂ ನಿನ್ನ ರಾಮ ಭದ್ರ ಗೋವಿಂದ ಅಚ್ಯುತನಂತ ಗೋವಿಂದ ರಾಮ ರಾಘವ ಗೋವಿಂದ ಹರೆ ರಾಮ ಕೃಷ್ಣ ಗೋವಿಂದ ರಾಮ ಭದ್ರ ಗೋವಿಂದ ಅಚ್ಯುತನಂತ ಗೋವಿಂದ ರಾಮ ರಾಘವ ಗೋವಿಂದ ಹರೆ ರಾಮ ಕೃಷ್ಣ ಗೋವಿಂದ ಭೂತನಿ ಜೀವಿತಾಪಹರಣಂ ಗೋವರ್ಧನೋ ಧಾರಣಂ ಕಂಸಚ್ಛೇದನ ಕೌರವಾದಿಮಥನೋ ಕುಂತೀ ಜಸನ್ಪಾಲನೋ ಏತದ್ಭಾಗವತಂ ಪುರಾಣ ಕಥನೋ ಶ್ರೀಕೃಷ್ಣ ಲೀಲಾಮೃತಂ ಶ್ರೀಕೃಷ್ಣ ಲೀಲಾಮೃತಂ ಶ್ರೀಕೃಷ್ಣ ಲೀಲಾಮೃತಂ
ಹರೇ ರಮಣ ಗೋವಿಂದ ಆ ಹರೇ ರಮಣ ಗೋವಿಂದ ಹರೇ ರಮಣ ಗೋವಿಂದ ಹೇ ಗೋಪಾಲಕ ಹೇ ಕೃಪಾ ಜಲನಿಧೆ ಹೇ ತಿಪ್ಪು ಕನ್ಯಾಪತಿ ಹೇ ಕಪ್ಪಾಂತಕ ಹೇ ಗಜೇಂದ್ರ ಕರುಣ ಪಾರಿಣ ಹೇ ಮಾಧವ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮಾ ಹೇ ಗೋಪೀ ಜನನಾಥ ಪಾಲಯ ಪದಂ ಧ್ಯಾಯಾಮಿ ಚಿತ್ತೆ ಸದಾ ಹರಿನಾರಾಯಣ ಗೋವಿಂದ ಅಚ್ಯುತನಂತ ಗೋವಿಂದ ಮಧ್ಯವತಾರ ಗೋವಿಂದ ಕೂರ್ಮಸ್ವರೂಪ ಗೋವಿಂದ ರೂಢಾಕಾರ ಗೋವಿಂದ ನರಹರಿ ವಾಮನ ಗೋವಿಂದ ಅನಂತ ಮಹಿಮಾ ಗೋವಿಂದ ಭಾರ್ಗವ ರಮ ದಶರಥನಂದನ ಗೋವಿಂದ ವಸುದೇವಾತ್ಮಜ ಗೋವಿಂದ ಸ್ವರೂಪ ಕೇಶವ ಮಾಧವ ಮಧುಸೂದನ ರಾಮ ದಶರಥನಂದನ ತನುಜಾರಿ ಕಣ್ಮಾನ ಕಣಿಗಿನ ಕಾಯಿ ಹಣ್ಣು ಹೂವಿ
ಅನುದೀನವು ನಿನ್ನಂಗ್ರಿ ಯುಗವನ್ನು ಅನುದೀನವು ನಿನ್ನಂಗ್ರಿ ಯುಗವನ್ನು ನಾನು ಮನದೋಳು ಬಿಡದೆ ನೆನೆಯನು ಅಂಗನೆ ಮಣಿಪೋಗಿ ಕರೆತಾರಲೇ ಮಹಾಲಿಂಗ ನೆಡೆಗೆ ಹೋಗಿ ಬನ ಹೇಳಲೇ ಅನವರತವು ಪಾಲಿ ಸನ್ನನು ತತತ ದಿನದ ಹಿಮಿತ ದಿನದ ತಹತ ದಿನದ ತಯ್ಯ ದಿನ ತಾ ದಿನದ ತತತ ದಿನದ ಹಿಮಿತ ದಿನದ ತಹತ ದಿನದ ತಯ್ಯ ದಿನ ತಾ ದಿನದ ತಟಪ ದಿನದ ಹಿಮಿತ ದಿನದ ತಹತ ದಿನದ ತಯ್ಯ ದಿನ ತಾ ದಿನದ ತಟಪ ದಿನದ ಹಿಮಿತ ದಿನದ ತಹತ ದಿನದ ತಯ್ಯ ದಿನ ತಾ ದಿನದ ಜನುತ ಹಿಮಿತ ಜನುತ ತತತ ಜನುತ ಭೀಮ್ಯನ ತನ ಭೀಮ್ಯನು ಗಿರಿಜಶ್ರೀ ಮಹಾಲಕ್ಷ್ಮೀ
ಕಿಡದಗ ಧಾಂಗಾಂಗ ಕೈ ಕಿಡದಗ ಧಾಂಗಾಂಗ ಕೈ ಕಿಡದಗ ಧಾಂಗಾಂಗ ತೈ ತದಗದ ತೀ ತದಗದ ತೋಂಗ ತೋದಗದ ದಿನತೈ ವಿಘ್ನದ್ವಾಂತ ನಿವಾರಣೈಕಧರಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡು ವಿಘ್ನೇಮ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನು ವಿಘ್ನೇಶ್ವರ ಪಾತು ಮಾ ಗಜಮುಖದವಗೆ ಗಣಪಗಿಯ ಚೆಲ್ವತಿ ಜಾಗ ವಂದಿತರಿ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗಿಯ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಉರಗ ಭೂಷಣನ ಕುಮಾರ ಗಜವದನನ ಶರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮುತಿ ಮದ ಮುರ ಗಣನಾಥನ ಆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮುರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜೆಯವರ ಸುತನ ಚಂದ್ರಗೆ ಶಾಪವಾಯಿತವನ ಆ
ಚಂದ್ರಗೆ ಶಾಪವ ಇದ್ದವನ ಚಂದ್ರಗೆ ಶಾಪವ ಇದ್ದವನ ಚಂದದಿಂದೊಬ್ಬುವ ಗಜಮುಖನ ಚಂದದಿಂದೊಬ್ಬುವ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರಾದಿ ಭಕುತರ ಪೊರೆವವನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಗ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ತುಂ ತನದಿದ್ದನ ಭೀಂ ತನದಿದ್ದನ ತಿಂ ತನದಿದ್ದನ ಕತೋಂ ತನದಿದ್ದನ ತುಂ ತನದಿದ್ದನ ಭೀಂ ತನದಿದ್ದನ ತಿಂ ತನದಿದ್ದನ ಕತೋಂ ತನದಿದ್ದನ ತೈ ದಿನ ತೈ ದಿನ ತೈ ದಿನದಾದಿನ ತೈ ದಿನದಾದಿನ ತೈ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಆ ಆ ಆ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ
ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ದಾದಿನ ತೈ ದಿನ ದಾದಿನ ತೈ 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 ದತ್ತ ಪಾಲಿಸು ಗಜವದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜೆಗಳ ಬಾಲನಿರಿಸಿ ಬಾಲಗಿರಿಜೆಗಳ ಬಾಲನಿರಿಸಿರಿ ಜಲವರಿದ ಜಯಶೀಲನಿ ಎಂದನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಅಂಬಾಸುತ ದೇವ ಅಂಬಾಸುತ ದೇವ ವಿಶ್ವ ಕುಟುಂಬಲ ಸದ್ಭಾವ ವಿಶ್ವ ಕುಟುಂಬಲ ಸದ್ಭಾವ ನಂಬಿದ ಭಕ್ತ ಕದಂಬವ ಪೊರೆವ ನಂಬಿದ ಭಕ್ತ ಕದಂಬವ ಪೊರೆವ ತ್ರಿಯಂಬಕ ಸುತರ ತಾಂಬರ ಭೂಷಿತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೋಂ ತನ ದಿದ್ದನ ಭೀಂ ತನ ದಿದ್ದನ ಭೀಂ ತನ ದಿದ್ದನಗ ತೋಂ ತನ ದಿದ್ದನ ತೈ ದಿನ ತೈ ತೈ ದಿನ ತೈ ತೈ ದಿನ ದಾದಿನ ತೈ ದಿನ ದಾದಿನ ತೈ 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 ದತ್ತ ಒಂದೇ ದೇವರ ದೇವ ಒಂದೇ ದೇವರ ದೇವ ತೋಂಗ ತೋ ತಗದ ದಿನ ತೈ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದವು ಮರುತಲಿದೆ ಮಾರನ ಮದದಾನೆ ಮದವು ಮರುತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿ ಜಗದಿ ವಾರಿ ಜದಳಲೋಚನೆ
ವಾರಿ ಜಗಧಿ ವಾರಿ ಜಗಳಲೋಚನೆ ಒರೆಯಲೇನೆ ಬಂಗಾರದ ಗಂಟಿ ಕೈ ಬಳೆ ಸರಪಣಿಗಳ ಬಂಗಾರದ ಗಂಟಿ ಕೈ ಬಳೆ ಸರಪಣಿಗಳ ಒಡೆಯಲೇನೆ कामिनी करे गोपारे श्री मंजुनाथ स्वामी तानात धीरी नाम हरे कामिनी करे गोतारे श्री मंजुनाथ स्वामी बिटिरलारे श्री मंजुनाथ स्वामी बिटिरलारे ಈ ಮಹಿಯೊಳಗಿಂತ ಪುರುಷನುಳ್ಳನೆ ತಾನಂತ ಧಿರಿ ನಾಮ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮಬಲನು ಬಲು ಸಾಮರ್ಥ್ಯನು ಇವ ಭೀಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈ ತಕಿಟ ದಿನ್ನತೆ ತಕತ ದಿನ್ನತೆ ದಿಮಿತ ದಿನ್ನತೆ ತೋಂತ ದಿನ್ನತೆ ದಿನತ ದಿನತೈ ದಿನತೈ ದಿನತೆ ದಿಮಿತ ದಿನ್ನತ ತಕತ ದಿನ್ನತ ತಕಿಟ ದಿನ್ನತ ತಹತ ದಿನ್ನತ ದಿನತ ದಿನತೈ ದಿನದ ದಿನತೈ ದಿನತ ತಕತ ದಿನ್ನತ ತಹತ ದಿನ್ನತ ದಿಮಿತ ದಿನ್ನತ ತಕಿಟ ದಿನ್ನತ ದಿನತ ದಿನತೈ ದಿನದ ದಿನತೈ ದಿನತ ತೈ ಧೀನ ದಿನತೈ ತಹತ ದಿನತೈ ತಕಿಟ ದಿನತೈ ತಕತ ದಿನತೈ ದಿನತ ದಿನತೈ 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 ಜಣುತ 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 ದಿಂದತ ಜಣುತ 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 ಜಣು ದೀಪ್ತ ನದಿರಿ
na tom tana diri dim tana diri na tom tana diri na dim tana tana tom tana tana dim tana tana tom tana tana dim na dim na dim na ta takata dim na ta takita dim na ta dimita dim na ta takata dim na ta dinata 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 ತತ್ತೋಂಗದಿ ಕುದಗದೆ ದಾದರಿ ಗಿಡಗಿಡದಗತಿ ತೋಂಗದಿ ಕುದಗದೆ ದಾದರಿ ಗಿಡಗಿಡದಗ ತತ್ತೋಂಗದಿ ಕುದಗದೆ ದಾದರಿ ಗಿಡಗಿಡದಗತಿ ತೋಂಗದಿ ಕುದಗದಯ್ಯ ತಯ್ಯ ತಯ್ಯತ ದಿವಿತ ದಿನ್ನತ ತಕಟ ದಿನ್ನತ ತಹಟ ದಿನ್ನತ ತಕಿಟ ದಿನ್ನತ ದಿನತ ದಿನದೈ ದಿನತ ದಿನದೈ ದಿನತ ದಿತ್ತಾದಿ ಗಿಡ ಗಿಡದಗ ದರಿ ಗಿಡ ಗಿಡದಗತ ದಿತ್ತಾದಿ ಗಿಡ ಗಿಡದಗ ದರಿ ಗಿಡ ಗಿಡದಗತ ದಿತ್ತಾದಿ ಗಿಡ ಗಿಡದಗ ದರಿ ಗಿಡ ಗಿಡದಗತ ದರಿ ಗಿಡ ಗಿಡದಗತ ದರಿ ಗಿಡ ಗಿಡದಗತ ದರಿ ಗಿಡ ಗಿಡದಗತ 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 ತಕಿಟ ದಿನ್ನತ ದೀಪ್ತ ದಿನ್ನತ ದಿಮಿತ ದಿನ್ನತ ತಹತ ದಿನ್ನತ ದಿನತ ದಿನದೈ ದಿನದ ದಿನದೈ ದಿನದ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿತ್ತಾಂ 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 ತಾತಗದ ದಿನದ ದಿವಿದ ದಿನದ ತೋಂದ ದಿನದ ತಗಿಡ ದಿನದ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ತಾಲನಾಂತ ಧಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಮಹಿಮಾನೋ ನೀನೇ ತೋಯ ಜನಯನ ಉದಾರಿಯೋ ನೀನೇ ತೋಯ ಜನಯನ ಉದಾರಿಯೋ ನೀನೇ ಕಾಯ ಜಪಿತ ಲೋಕನಾಯಕ ಹರಿಯೇ ಕಾ
ಈಗ ರಾಯ ಮೂರುತಿಯೇ ಶ್ರೀಯರ ಜನಿಗ ರಾಯ ಮೂರುತಿಯೇ ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ದಿನ ದಿನ ದೈ ದಿನ ದೈ ದಿನದ ತೊಂದನ ದಿನ ದೈ ದಿನ ದೈ ದಿನದ ತೊಂದನ ದಯ್ಯದ ದಿನ ದಯ್ಯದ ತದೈ ದಯ್ಯದ ದಿದೈ ದಯ್ಯದ ತದೈ ದಯ್ಯದ ತದೈ ದಿನದ ದಿನದೈ ದಿನದ ದಿನ ದೈ 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 ತತ್ತ ಆಹೋ ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವರು ಮತ್ತು ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮಹಾರಾಜರುಳ ಅಂತ ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿ ಪೂರ್ವಕ ಕೊಟ್ಟಂತಹ ಬಟ್ಟೆ ಶಾಲು ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿಬೋದ ಕಳ್ಳಗೆ ಬುದ್ಧಿ ಬೇಳೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮಾರಲು ಹೋದರೆ ಹಾಲ ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗೆ ಅಡ್ಡಗಟ್ಟಿದ ಹಾಲ ಸುಂಕವ ಬೇಡಿ ಕೋಲನೆ ಅಡ್ಡಗಟ್ಟಿ ಶಾಲೆಯ ಸೆಳಗೊಂಡು
ಮೇಳದೋಡಿದ ಕೃಷ್ಣ ಹಾಲ ಸಂಗವ ಬೇಡಿ ಗೋಲನ್ನೇ ಅಡ್ಡಗಟ್ಟಿ ಶಾಲೆಯ ಸೆಳೆಕೊಂಡು ಮೇಳದೋಡಿದ ಕೃಷ್ಣ ಮೊಸರ ಮಾರಲು ಹೋದರೆ ಮೊಸರ ಮಾರಲು ಹೋದರೆ ನಿನ್ನಯ ಗಂಧ ಬೆಸರಾದೇನೆಂದು ಕೇಳಿದ ಮೊಸರ ಮಾರಲು ಹೋದರೆ ನಿನ್ನಯ ಗಂಧ ಬೆಸರದೇನೆಂದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕೆ ಶಶಿಮುಖಿಯರನೆಲ್ಲ ವಟವ ಮಾಡಿದ ನೀತ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ಹೋಗಿರ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ಯೋಗೀಶ ಪುರಂದರ ವಿಠಲರಾಯನ ತೂಗಿ ಪಾಡಿರೆ ತೂಗಿ ಪಾಡಿರೆ ತೂಗಿ ಪಾಡಿರೆ ಬೇಗನಾಗಬೇಡಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ತನ ದಿನ ದೈ ದಿನ ದೈ ದಿನದ ದಿನ ದಿನ ದೈ ದಿನ ದೈ ದಿನದ ತತೋಂ ತತೋಂ ತನದಯ್ಯದ ತದೇನ ಧೀಂ ತನದಯ್ಯದ ದಿನಗಿಡದ ದಿನಗಿಡದ ದಿನಗಿಡದಯ್ಯದ ತಗಿಡದ ದಿನಗಿಡದ ದಿನಗಿಡದಯ್ಯದ ದಿನದಯ್ಯದ ತೊಂದನದಯ್ಯದ ತೊಂದನದಯ್ಯದ ದಿನದಯ್ಯದ ತದೈದಯ್ಯದ ದಿದೈದಯ್ಯದ ತದೈದಯ್ಯದ ತದೈ ದಿನದ ದಿನದೈ ದಿನದ ದಿನದೈದೈದೈದೈದೈದೈದತ್ತ ತೊಂಗದ ದಹದ ದಿನದ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗೆ ಆದಿಗೆಯವರಂಗ ಬಾರ ಮನೆಗೆ ಕಣ್ಣ ಮುಚ್ಚಲು ನಿದ್ರೆ
ಬಾರದೆನಗೆ ಬಣ್ಣಿಸಿ ಮಾತನಾಡಲು ಸೇರದೆನಗೆ ಹೋಗಿ ಹೇಳಮ್ಮ ಹೊತ್ತು
विघ्नजीमूतवायु दिनमणि शततेज दत्तभक्ति चितार्थम् तव धनुजराजम् भूधरम् वारिजाक्षम् कमलदसुरस्तोत्रम् भवत्यं नमामि
ಪುರ ಪುರದಲ್ಲಿ ಮೆರೆಸಿಯ ಒಡೆಯ ವಿಕೇಶ ಜಯ 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 ಭಕ್ತಿಯೊಳಂಬಿಕ ವಿಘ್ನರಾಜನ ಬಿರಿದು ಸಂತೋಷಿಸಿ ಅಂಬುನಿಧಿಯ ಮನೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಮುದಗೆ ಪೊಡ ಮಾಡುವುದವರಿ ಬಿಡಿ ಅಮೃತವ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಸೃಷ್ಟಿ ಏಕಕಾಲದಲ್ಲಿ ಯಾಕಾಯಿತು, ಯಾರಿಂದಾಯಿತು, ಹೇಗಾಯಿತು ಅನ್ನುವ ಹಾಗೆ ನಾವೇ ಪರಿತಪಿಸುತ್ತಾ ಇದ್ದೇವಮ್ಮ. ಅದೇ ಸಂದರ್ಭದಲ್ಲಿ ನಿನ್ನನ್ನು ಕಂಡ ಮೇಲೆ ನೀನೇ ನಮ್ಮ ತಾಯಿ ಎನ್ನುವುದಾಗಿ ತಿಳಿದು ನಿನ್ನ ಪಾದಕ್ಕೆ ನಾವು ಮೂವರು ಪೊಡಮಡುತ್ತಾ ಇದ್ದೇವೆ.
ಅಗಾಧವಾದಂತಹ ಈ ನೀರ ಮಧ್ಯದಲ್ಲಿ ನಮ್ಮ ಮೂವರ ಸೃಷ್ಟಿ ಈ ರೀತಿಯಾಗಬೇಕು ಅಂತಾದರೆ ಏನಾದರೂ ಒಂದು ಮಹತ್ತರವಾದ ಉದ್ದೇಶವೇ ಇರಬಹುದು. ಯಾಕಾಗಿ ನಮ್ಮ ಜನನ ನಾವು ಇನ್ನು ಮುಂದೆ ಮಾಡಬೇಕಾದಂತಹ ಕಾರ್ಯಗಳಾದರೂ ಯಾವುದು ಎಲ್ಲವನ್ನು ಅರುಹುವುದರ ಮುಖೇನವಾಗಿ ನಮ್ಮನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕಮ್ಮ, ಉದ್ಧರಿಸಬೇಕು. ಯಾತಕ್ಕೆ ಜನ್ಮವನಿದ್ದೆ ನಮಗೆ ತರ ಕಾರ್ಯಗಳೇ ಉಂಟು ಮಾತೆ. ಯಾತಕ್ಕೆ ಜನ್ಮವನಿದ್ದೆ ನಮಗೆ ತರ ಕಾರ್ಯಗಳೇ ಉಂಟು ಮಾತೆ. ನೀತಿಯೋಗದ ಕಾಲವು ಸಂಪ್ರೀತಿಯುಳ್ ರಕ್ಷಿಸಬೇಕು. ಜಯತು ಜಯತು ಅಮ್ಮ, ಅಗಾಧವಾದಂತಹ ಜಲರಾಶಿ, ಕಾಣುತ್ತಿರುವಂತಹ ಕಾರ್ಗತ್ತಲು, ನಮ್ಮ ಮೂವರ ಜನನ ಯಾಕಾಯಿತು ಅನ್ನುವ ಹಾಗೆ ಚಿಂತಿಸುತ್ತಿರುವ ಸಮಯದಲ್ಲಿ ಓಂಕಾರ ಸ್ವರೂಪಿಣಿಯಾದ ಆದಿಮಾಯಾದೇವಿ ನೀನೇ ಪ್ರತ್ಯಕ್ಷಳಾಗಿದ್ದಿ. ಆದುದರಿಂದಲೇ ನಮ್ಮ ಹುಟ್ಟಿನ ಗುಟ್ಟನ್ನು ನೀನು ಅರಿತಿದ್ದೆ ಅನ್ನುವುದೇ ಸ್ಪಷ್ಟ. ಜನನಕ್ಕೆ ಬಂದಂತಹ ನಮಗೆ ಮುಂದೇನು ಅನ್ನುವುದು ಅಗೋಚರವಾಗಿದೆ ಅಮ್ಮ. ನನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗೆ ನಿನ್ನಲ್ಲೇ ಉತ್ತರವನ್ನು ಕಂಡುಕೊಳ್ಳಬೇಕು ಅನ್ನುವ ಹಾಗಾಗಿದೆ. ಆದ್ದರಿಂದಲೇ ಕೇಳುತ್ತಾ ಇದ್ದೇನೆ, ಯಾತಕ್ಕೆ ಜನ್ಮವನಿತ್ತೆ ನಮಗಿನ್ನೇತರ ಕಾರ್ಯಗಳೇನುಂಟು ಮಾತೆ. ಸರ್ವಶಕ್ತಳು ಸರ್ವಾತ್ಮಗಳಾದ ನೀನು ಎಲ್ಲವನ್ನು ಅರುಹುವುದರೊಂದಿಗೆ ನಮ್ಮ ಮೂವರನ್ನು ಪ್ರೀತಿಯಿಂದ ಪಡೆಯಬೇಕಮ್ಮೋ. ನೀನಲ್ಲದನ್ಯರ ನಮ್ಮ ಸಾನುರಾಗದುಳಿಂದು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯೇ ನೀನಿಂದು ಸುಜ್ಞಾನ ಕೊರೆದೆ ಕೃಪೆಯೊಳು. ಜಯತು ಜಯತು ಜಯ ಜಯ ಓ ಆದಿಮಾಯೆ. ಆಣುತ್ತಿರುವಂತಹ ವಿಶಾಲವಾದ ಜಲರಾಶಿಯ ಮಧ್ಯೆ ಮೂರು ಮೂರ್ತಿಗಳಾದಂತಹ ನಮ್ಮ ಜನನ, ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ಕತ್ತೆತ್ತಿ ನೋಡಿದರೂ ಕೂಡ ಸುತ್ತಲೂ ನೀರಿನಿಂದ ಆವೃತವಾದಂತಹ ಪ್ರದೇಶ. ಅಮ್ಮ, ನಾವು ಯಾರು, ನಾವು ಏನು, ನಾವು ಎಷ್ಟು ಎಂಬುದನ್ನು ಅರಿಯದಾದಂತಹ ಸಂದರ್ಭ. ನಮ್ಮ ಅಳಲನ್ನು ಅರಿತಂತಹ ನೀನು ನಮ್ಮ ಮುಂದೆ ಪ್ರತ್ಯಕ್ಷವಾದೆಯ ಮಾತೆ. ತಾಯೇ, ನಿನ್ನನ್ನು ನೋಡುವಾಗ ಅಂದುಕೊಂಡದಿಷ್ಟೇ, ನೀನಲ್ಲದೆ ನಮಗೆ ಅನ್ಯರಾರಿದ್ದಾರೆ ತಾಯೇ. ಅಮ್ಮ, ಅಜ್ಞಾನಿಗಳಾಗಿ ಬಳಲುತ್ತಿರುವಂತಹ ನಿನ್ನೀ ಮೂರು ಮಕ್ಕಳಿಗೆ ಸುಜ್ಞಾನವನ್ನು ಒದಗಿಸಿ ನಮ್ಮನ್ನು ಪೊರೆಯಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರೆಂದಿರಿದಿ ಹೇ ನಾಮ ಅವರು ಜ್ಯೋತಿವರಿಗೆ ಇರುವರು ಘನ ಕಾರ್ಯ ಮುಂದಾಗಿ ಒರೆ
ನಿದ್ದೆಗೊಳ್ಳದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿ, ಧೈರ್ಯವನ್ನ ತಾಳಿ. ನನ್ನ ಸಂಕಲ್ಪದಿಂದ ನಿಮ್ಮ ಮೂವರ ಜನನವಾಯಿತು. ಇನ್ನು ಜಗತ್ತಿನವರು ಗುರುತಿಸುವುದಕ್ಕೆ ಒಂದೊಂದು ನಾಮಗಳನ್ನು ಮಾಡ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಕಂಗೊಳಿಸುನು ನೀನೇ ಬ್ರಹ್ಮ, ನೀಲ ವರ್ಣದಿಂದ ಶೋಭಿಸುನು ನೀನೇ ವಿಷ್ಣು, ಧನ್ಯೋಸ್. ಸ್ಫಟಿಕದಂತೆ ಕಂಗೊಳಿಸುನು ನೀನೇ ಮಹೇಶ್ವರ. ಮಕ್ಕಳೇ, ಇನ್ನು ನಿಮ್ಮಿಂದ ಘನವಾದಂತ ಕಾರ್ಯಗಳಾಗಬೇಕು. ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮ ಮೂವರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರವನ್ನು ಅನುಗ್ರಹಿಸ್ತೇನೆ. ಮತ್ತೆ ರಾಜ ರಾಜಸಗುಣ ಭರಿತನಾದಂತ ನೀನು ಸೃಷ್ಟಿಯ ಕಾರ್ಯನ ಮಾಡುತ್ತಾ ಸತ್ಯಲೋಕದಲ್ಲಿ ಇರಬೇಕು ಮಗನೇ. ವಿಷ್ಣು ಅಮ್ಮ ಸಾತ್ವಿಕ ಗುಣ ನಿನ್ನಲ್ಲಿದೆ. ಎಲ್ಲಾ ಜೀವಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿ ಇರಬೇಕು. ಮಾತೆಯಾಜ್ಞೆ. ಮಹೇಶ್ವರ ಅಮ್ಮ ತಾಮಸ ಗುಣ ನಿನ್ನಲ್ಲಿ ಅಡಕವಾಗಿದೆ. ಲಯದ ಅಧಿಕಾರಿಯಾಗಿ ಕೈಲಾಸದಲ್ಲಿ ಇರಬೇಕು. ನಿಮ್ಮ ಆಶಯದಂತಾಗಲಮ್ಮ. ಮಕ್ಕಳೇ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗವನ್ನು 3 ಮೂರ್ತಿಗಳಂತ ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕು. ಹೋಗಿ ಮಕ್ಕಳಿರಾ. ಅಮ್ಮ ಏನು? ನೀನೇ ಕೊಟ್ಟಂತಹ ಉದ್ಯೋಗದಲ್ಲಿ ಮುಂದೆ ನಾವು ನಿರತರಾಗಿದ್ದಾಗ ಎಲ್ಲಿಯಾದ್ರೂ ನಮ್ಮ ಪಾಲಿಗೆ ಕಷ್ಟ ಬಂತು ಅಂತಾದ್ರೆ ಏನು ಮಾಡೋಣ ತಾಯಿ? ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗದಲ್ಲಿ ನಿಮಗೆ ದುಷ್ಟರಿಂದ ಕಷ್ಟ ಬಂದರೆ ಭಕ್ತಿಯಿಂದ ನೀವು ಧ್ಯಾನಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ಇದು ಅದೃಷ್ಟಳಾಗ್ತೇನೆ, ಅದೃಷ್ಟಳಾಗ್ತೇನೆ, ಅದೃಷ್ಟಳಾಗ್ತೇನೆ. ನೋಡ್ತಾ ಇದ್ದೀರಲ್ಲ,
ಬ್ರಹ್ಮ ನೋಡುವ ಹಾಗೆ ಮಾಡಿದ, ಹಾಗಾಗಿ ನೋಡುವುದು ನಿನ್ನ. ನಾನು ಕೂಡ ಆವಾಗಿನಿಂದ ಯೋಚನೆ ಮಾಡುವುದು, ಇದ್ದಕ್ಕಿದ್ದ ಹಾಗೆ ಈ ಬ್ರಹ್ಮನಿಗೆ ಏನಾಯ್ತಪ್ಪ, ಅಲ್ಲ ನಿಂತಲ್ಲಿ ನಿಲ್ಲುವುದಿಲ್ಲ, ನಿನ್ನ ವರ್ತನೆಯ ಬದಲಾವಣೆಯ ವಿವರಣೆ ಸ್ಪಷ್ಟ ನನಗೆ ಅರ್ಥ ಆಗಲಿಲ್ಲ. ಮಾತೆಯ ಅನುಗ್ರಹದಂತೆ 3 ಮೂರ್ತಿಗಳು ನೀರಿನಲ್ಲಿ ಸಂಚರಿಸುತ್ತಿರುವ ವೇಳೆ ಒಮ್ಮೆಲೆ ನೀರಿನಲ್ಲಿ ಕೈ ಬಿಟ್ಟೆ. ಏನಾಯ್ತು ಬ್ರಹ್ಮ ನಿನಗೆ? ಬ್ರಹ್ಮ ನಡು ನೀರಿನಲ್ಲಿ ಕೈ ಬಿಟ್ಟ. ನಾವು ಮುಂದೇನು ಮಾಡುವುದು ನಿಮ್ಮ ಬಗ್ಗೆ ಆಲೋಚನೆಯ? ಚಿಂತೆ ನಮ್ಮ ಮೇಲೆ ಅಲ್ಲ ಬ್ರಹ್ಮ, ನಮ್ಮ ಕೈ ಬಿಟ್ಟ ಈ ಬ್ರಹ್ಮನ ಗತಿ ಏನು ಅಂತ. ನನ್ನ ಬಗ್ಗೆ ಚಿಂತಿಸಬೇಕಾದ್ದೇ ಇಲ್ಲ. ಯಾಕೆ? ಹುಟ್ಟಿದಂತಹ ಆ ಸಮಯದಲ್ಲಿ ನಾನೆಷ್ಟು ಅನ್ನೋದು ತಿಳಿಯದೇ ಹೋಗಿತ್ತು. ಪ್ರತ್ಯಕ್ಷಲಾದ ಮಾತೆ ನಮಗೆಲ್ಲವನ್ನೂ ಅನುಗ್ರಹ ಮಾಡಿದ್ದಾಳೆ. ಹೌದು, 3ರಿಗೆ 3 ಹೆಸರುಗಳನ್ನು, 3 ಉದ್ಯೋಗಗಳನ್ನು, ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು ತೋರಿಸಿದ್ದಾಳೆ ಮಹಾಮಾತೆ. ಹೌದು, ಕಾಣಿಸಿಕೊಂಡಂತಹ ಮಾತೆ ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರು ನಿಲ್ಲಿಸಿದ್ದು ಮಗನೇ ಬ್ರಹ್ಮ ಅನ್ನುವ ಹಾಗೆ. ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದ್ರೆ ನೀನು ಬೊಬ್ಬೆ ಹಾಕುದು ಬೇಡ, ಒಂದೇ ಬ್ರಹ್ಮ ಇರುವುದು. ಮತ್ತೆಂತ ವಿಷಯ? ನಾನು ಹೌದು, ಮತ್ತೆ? ಆದ್ರೆ ಬ್ರಹ್ಮ ಅನ್ನುವಂತ ಶಬ್ದಕ್ಕೆ ಅರ್ಥ ಉಂಟು? ಅರ್ಥ ಉಂಟಾ? ಇಲ್ಲ, ಬ್ರಹ್ಮನಿಗೆ ಅರ್ಥ ಇಲ್ಲ, ಸುಮ್ಮನೆ ನಿಲ್ಲುವುದಕ್ಕೆ. ಎಂತದ ಅರ್ಥ? ಬ್ರಹ್ಮ ಅಂದರೆ ಬೃಹತ್ತಾದದ್ದು, ಹೌದದು. ದೊಡ್ಡದಾದದ್ದು. ಅಲ್ಲ, ಎಷ್ಟು ದೊಡ್ಡದಂತ ಬೇಕಲ್ವ? ಎಷ್ಟು ಅಂತ ಕೇಳಿದ್ರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಮತ್ತೆ ರಾಜಸ ಗುಣ ನೀವೇ ಅಲ್ವದು? ಹೌದೌದು. ಏಕಕಾಲದಲ್ಲಿ ನಾಮೂರು ಕಾಣಿಸಿಕೊಂಡ ದಿಸೆಯಲ್ಲಿ ಎಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಅನ್ನುವ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಅನ್ನೋ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನೇ ನನಗೆ ಕರುಣಿಸಿದ್ದಾಳೆ. ನೀನ್ ನಾಯಕ ಅಲ್ವಾ? ಹೌದೌದು, ನನ್ನ ಮುಖದಲ್ಲಿ ನಾಯಕನ ಲಕ್ಷಣ ಉಂಟು. ಹೌದಾ? ಹರಿಯೇ, ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ನೀನು ಯೋಚಿಸುವುದಲ್ಲ, ಮತ್ತೇನು ಮಾಡ್ಬೇಕು? ನೇರವಾಗಿ ಬ್ರಹ್ಮನ ಬಳಿಗೆ ಬಾ. ಯಾಕೆ? ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ಪರಿಹರಿಸ್ತೇನೆ. ಅಂತಹ ಒಂದು ಕಷ್ಟ ಬರುವಾಗಲ್ವಾ ಮತ್ತೆ ಯೋಚಿಸ್ತೇನೆ. ಹರನೇ ಬ್ರಹ್ಮ, ಮುಂದೆ ನೀನು ಕೈಗೊಳ್ಳುವಂತಹ ಕೈಕರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಬಂದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ಬ್ರಹ್ಮನ ಬಳಿಗೆ ಬಾ. ಬಂದ್ರೆ ಏನು ಮಾಡ್ತೀವಿ? ನಿನ್ನ ತೊಂದರೆ ನನ್ನಲ್ಲಿ ಹೇಳು, ಹೇಳಿದ್ರೆ ನಾನು ನಿವಾರಣೆ ಮಾಡ್ತೇನೆ. ಅಮ್ಮ ಇರುವಾಗ ಬ್ರಹ್ಮನದ್ದು ಸುದ್ದಿಯೇ ಇಲ್ಲ, ಮತ್ತೆಂತದ್ದು ಬ್ರಹ್ಮ? ಏನು? ಹರಿಯೇ ಕೇಳಿಕೊಂಡವ. ಅಮ್ಮ ಮುಂದಕ್ಕೆ ನಮಗೆ ಕಷ್ಟ ಒದಗಿದಲ್ಲಿ ನಾವು ಏನು ಮಾಡಬೇಕು ತಾಯಿ? ಅಭಯದ ವಾಕ್ಯವನ್ನು ಇತ್ತಿದ್ದಾಳೆ. ಮಕ್ಕಳೇ ಕಷ್ಟ ಬಂದ್ರೆ ಚಿಂತೆಯನ್ನು ಮಾಡಬೇಡಿ, ನನ್ನ ಬಳಿಗೆ ಬನ್ನಿ, ಪರಿಹಾರವನ್ನು ನಾನು ನೀಡುತ್ತೇನೆ. ನೀನಾಗಿ ಹೇಳ್ಬೋದಿತ್ತಲ್ವ, ನನ್ನ ಬಳಿಗೆ ಬನ್ನಿ, ನಾನು ಪರಿಹಾರ ಕೊಡ್ತೇನೆ ಅಂತ. ಕೇಳಿದ್ದು ಅಮ್ಮನಲ್ಲಿ ಅಲ್ವಾ? ಅಮ್ಮನಲ್ಲಿ. ಅಮ್ಮನಲ್ಲಿ ಕೇಳಿದ್ರೆ ನಾನು ಹೇಗೆ ಉತ್ತರಿಸಬೇಕಾಗ್ತದೆ? ಒಂದು ವೇಳೆ ಬ್ರಹ್ಮನಿಗೆ ಸಮಸ್ಯೆ ಬಂದ್ರೆ ಏನು ಮಾಡ್ತೀನಿ? ನಾನೇ ನೋಡಿಕೊಳ್ತೇನೆ. ಹೌದಾ? ಯಾಕಂದರೆ ನಮ್ಮ ಮೂರಲ್ಲಿ ನಾನೇ ಅಧಿಕ, ನೀವಿರುವರು ನಾನು ಹೇಳಿದ ತೆರದಿ ಕೇಳತಕ್ಕದ್ದು. ವಿಧಿ ಏನು ಸುಮ್ಮನೆ? ವಿಧಿಯೇ ಸುಮ್ಮನೆ ಏನು ಸುಮ್ಮನೆ? ಅಧಿಕಾರದಲ್ಲಿ
ಯಾವುದು ಸುಮ್ಮನೆ? ಮದವ ತಳೆವೆ ಯಾತಕ್ಕೆ? ನೀನಾಡಿದಂತಹ ಒಂದೊಂದೇ ನುಡಿಗಳನ್ನೇ ಕೇಳುತ್ತಾ ಇದ್ದ ಹಾಗೆ ತನ್ನಿಂದ ತಾನೇ ನಗು ಹೊರಸೂಸಿತು. ಯಾಕೆ ನನ್ನ ಮಾತು ಹಾಸ್ಯಾಸ್ಪದ? ಖಂಡಿತವಾಗಿಯೂ ಪ್ರತ್ಯಕ್ಷಳಾದಂತಹ ಮಾತೆ ನಮಗೆ ಶ್ರೇಷ್ಠವಾದಂತಹ ಒಂದೊಂದು ಉದ್ಯೋಗವನ್ನು ಕೊಟ್ಟಿದ್ದಾಳೆ. ಅಂತಹ ಒಂದು ಉದ್ಯೋಗವನ್ನು ಮಾಡುವುದಕ್ಕಿಂತ ಮುಂಚೆ ನಾನು ದೊಡ್ಡವ. ದೊಡ್ಡವ ನಾನೇ. ಹಾಗಿದ್ರೆ ನಾವೇನು ಅಲ್ಲ ಅಂತ ನೀವು ಸಣ್ಣವರು ಅಂತ ಅರ್ಥ. ಮೊದಲಾಗಿ ನಿನ್ನನ್ನು ಅಮ್ಮ ಕರೆದದ್ದು. ಹೌದೌದು. ಮಗನೇ ಬ್ರಹ್ಮ. ಯಾಕೆ ನಿನ್ನನ್ನು ಕರೆದಿರಬಹುದು? ಯಾಕಿರಬಹುದು? ನೀನು ಯೋಚನೆ ಮಾಡಲಿಲ್ಲ. ತಾಯಿಯಾದವಳಿಗೆ ಹಲವಾರು ಮಂದಿ ಮಕ್ಕಳಿದ್ದಾಗ ಮೊದಲು ಕರೆಯುವುದು ಯಾರನ್ನು? ಯಾರನ್ನು? ಚಿಕ್ಕ ಮಗುವನ್ನು. ಯಾಕೆ? ಯಾಕೆ? ಆ ಮಗುವಿಗೆ ಏನು ತಿಳಿದಿರುವುದಿಲ್ಲ, ಮತ್ತೆ ಭಯ ಇರ್ತದೆ. ಹಾಗಾಗಿ ನಿನ್ನನ್ನು ಮೊದಲು ಕರೆದು ನಿನಗೆ ಉದ್ಯೋಗ ಕೊಟ್ಟದ್ದು ಬ್ರಹ್ಮ. ಉದ್ಯೋಗ ಕೊಡುವುದಕ್ಕೆ ಸಣ್ಣ ಮಗುವನ್ನು ಕರೆಯುವುದಲ್ಲ, ನನಗೆ ಹೆಸರನ್ನು ಇರಿಸಿದ್ದು. ಹೌದು, ನನಗೆ ತಿನ್ನುವುದಕ್ಕೆ ಕೊಟ್ಟದ್ದಲ್ಲ. ಅಲ್ಲ, ನಾವು ನೀರಿನಲ್ಲಿ ತೇಲಾಡ್ತಾ ಇದ್ದಾಗ ನಾನು ಯಾರು ನೀನು ಯಾರು ಅವ ಯಾರು ಅಂತ ಗೊತ್ತಾಗಿತ್ತ? ಇಲ್ವಲ್ಲ. ಆಮೇಲೆ ಓಂಕಾರ ಅನ್ನುವಂತಹ ನಿನಾದವನ್ನೇ ನಾವು ಪಠಿಸಿದಾಗ ಅಮ್ಮ ಪ್ರತ್ಯಕ್ಷಳಾಗಿ ನಮಗೆ ಉದ್ಯೋಗವನ್ನು ಕೊಟ್ಟದ್ದು. ಹೌದು. ಮತ್ತೆ ಬ್ರಹ್ಮ ಅನ್ನುವಂತಹ ಶಬ್ದಾರ್ಥ ದೊಡ್ಡದು ಅಂತ ನಾನು ಕೂಡ ಒಪ್ಪಿಕೊಳ್ತೇನೆ. ಶಬ್ದಾರ್ಥ ಮಾತ್ರ ಅಲ್ಲ, ಬ್ರಹ್ಮನು ದೊಡ್ಡವನೇ. ವಿಷ್ಣು ಅಂದ್ರೆ ಏನು? ಏನು? ವ್ಯಾಪಕ, ವಿಸ್ತಾರವಾಗಿ ಉಳ್ಳದ್ದು. ಈ ವಿಸ್ತಾರದ ಒಳಗೆ ಈ ದೊಡ್ಡದು ಇದೆ. ಯೋಚನೆ ಮಾಡು. ನಾನು ವಿಸ್ತಾರದ ಒಳಗೆ ಈ ಬ್ರಹ್ಮ ಅನ್ನುವಂತಹ ಶಬ್ದಾರ್ಥದ ಬ್ರಹ್ಮ ಇದ್ದಾನೆ. ಬ್ರಹ್ಮದೊಳಗೆ ವಿಸ್ತಾರ ಉಂಟಂತ ಯಾಕೆ ಹೇಳಬಾರ್ದು? ಅದಿಲ್ಲ, ನಾನೇ ವ್ಯಾಪಕ. ಮತ್ತೆ ಸ್ವಲ್ಪ ಕಳೆದ ಕಲ್ಪದ ಬಗ್ಗೆ ನಾವು ಯೋಚನೆಯನ್ನು ಮಾಡುವ. ಏನು? ಈಗ ಮನೆಯೊಂದು ನಿರ್ಮಾಣ ಆಗಿರಬೇಕು ಅಂತ ಆದ್ರೆ ಏನಾಗಿರ್ಬೇಕು? ಮೊದಲು ಏನಾಗಿರ್ಬೇಕು? ಪಂಚಾಂಗ ಬೇಕು. ಪಂಚಾಂಗ ಸದೃಶ ಯಾರು? ಯಾರು? ಅದು ನೀನು. ಮನೆ ಯಾರು? ಯಾರು? ಮನೆ ನಾನು. ಈಗ ಒಂದು ಮನೆ ಕಟ್ಟುವುದಕ್ಕೆ ಅಷ್ಟು ಸುಲಭ ಬ್ರಹ್ಮ? ಎಷ್ಟು ಕಷ್ಟ ಉಂಟು ಅದು ನೀನು ಗೊತ್ತಿಲ್ಲ. ಹಾಗೆಯೇ ಮನೆಯೊಂದು ನಿರ್ಮಾಣ ಆಗ್ತದೆ. ನಿರ್ಮಾಣ ಆದ ಮೇಲೆ ಗೃಹ ಪ್ರವೇಶಕ್ಕೆ ಎಲ್ಲವರನ್ನು ಕರೀಬೇಡು. ಎಲ್ಲವರು ಬರ್ತಾರೆ ಮನೆ ನೋಡುವುದಕ್ಕೆ. ಬರ್ತಾರೆ, ಮನೆ ಸುತ್ತಲೂ ನೋಡ್ತಾರೆ, ಗೋಡೆ ಹೇಗುಂಟು, ಅದಕ್ಕೆ ಯಾವ ಬಣ್ಣ, ಮಹಡಿ ಇದ್ರೆ ಹತ್ತುತ್ತಾರೆ, ಅಲ್ಲಿಯೂ ಕೂಡ ನೋಡ್ತಾರೆ. ಮತ್ತೆ ಹೋಗುವ ಊಟ ಮಾಡಿ ಹೋಗ್ತಾರೆ. ಹೋಗುವಾಗ ಹೇಳಿಕೊಂಡು ಹೋಗುವುದೇನು? ಹೇಗೆ? ಮನೆ ಒಂದು ಕಟ್ಟಿದ್ದಾನೆ, ಎಷ್ಟು ಚಂದದ ಮನೆ, ಈ ರೀತಿಯಾಗಿ ಹೊಗಳಿಕೊಂಡೇ ಹೋಗ್ತಾರೆ. ಹೊಗಳಿಕೆ ನಿನಗೆಲ್ಲ ಸೇರು. ನನ್ನ ಹೇಳುವುದನ್ನು ಕೇಳು. ನನ್ನ ಮನೆಯನ್ನೇ ಹೊಗಳಿಕೊಂಡು ಹೋಗುತ್ತಾರೆ. ನಿನ್ನ ಕೆಳಗಿನ ಪಂಚಾಂಗವನ್ನು ನೋಡುವುದಿಲ್ಲ, ಹೊಗಳುವುದಿಲ್ಲ. ನಿನ್ನ ಮನೆಯನ್ನು ಹೊಗಳುವುದಲ್ಲ, ಹೊಗಳುವುದು ಹೇಗೆ? ಈಗ ಒಂದು ದೊಡ್ಡ ಕಟ್ಟಡ ಅಂತ ನಿರ್ಮಾಣ ಆಗಬೇಕಿದ್ರೆ, ಪಂಚಾಂಗ ಹಾಕಬೇಕಿದ್ರೆ ಅದು ಮೊದಲೇ ಯೋಜನೆ ರೂಪಿತ ಆಗಬೇಕು. ಯೋಜನೆ ಆಗದಿದ್ರೆ ಇಷ್ಟು ದೊಡ್ಡ ಕಟ್ಟಡ ಅಂತ ನಿರ್ಮಾಣ ಆಗುವುದಕ್ಕೆ ಆಗುವುದಿಲ್ಲ. ಪಂಚಾಂಗ ಅದಕ್ಕಾಗಿ ತಯಾರಾಗಬೇಕು. ಈ ಯೋಜನೆಯನ್ನು ರೂಪಿಸುವವನು ಯಾರು? ಈ ಬ್ರಹ್ಮ. ಹೌದು. ಹಾಗಾಗಿ ಎಲ್ಲರೂ ಕೇಳುವುದು ಹೇಗೆ, ಇದಕ್ಕೆ ಯೋಜನೆಯನ್ನು ರೂಪಿಸಿದವ ಯಾರು? ಅದು ಮತ್ತಿನ ವಿಚಾರ. ಬ್ರಹ್ಮ ಮೊದಲು ನೋಡುವುದು ಇದನ್ನು ಅಂತ ನಾನು ಹೇಳಿದ್ದೆ. ಹಾಗಾಗಿ ನಿನ್ನ ಭೇದದಿಂದ ಕೂಡಿದಂತಹ ಮದವನ್ನು ಬಿಡು. ನೀನು ಮಾಡುವಂತಹ ಉದ್ಯೋಗವನ್ನು ಮಾಡುತ್ತಾ ಇರು. ನಮಗೊಂದು ನೆಮ್ಮದಿ ಅಲ್ವೇ? ನೀನು ನನ್ನನ್ನು ಒಪ್ಪಿಕೊಳ್ಳದಿದ್ರೆ ಬಿಡು. ಏನು ಬಿಡು? ಅವ ನನ್ನನ್ನು ಒಪ್ಪಿಕೊಳ್ಳು. ಯಾರವನ ಹೇಳಿ ನೋಡು. ಮಾತಾಡಿಕೊಳ್ಳುವುದಾದ್ರೆ ಮತ್ತೆ ನಾನು ಯಾಕೆ ಸುಮ್ಮನೆ? ಅದಕ್ಕೆ ಅಲ್ಲ ನಿನ್ನನ್ನು ಹೇಳಿದ್ದೆ ನಾನು. ನಾನು ಅಲ್ಲಿ ನಿಂತಿದ್ದೇನೆ, ನೀವಿಬ್ಬರು ಮಾತನಾಡ್ತಾನೆ ಇದ್ದಿ. ಅಲ್ಲ ನಾನು ನೋಡುವುದು
ಅಮ್ಮನ ಅನುಗ್ರಹದಂತೆ ನಮ್ಮ ನಮ್ಮ ಉದ್ಯೋಗದಲ್ಲಿ ನಾವು ತೊಡಗಿಸಿಕೊಳ್ಳುವುದು ಬಿಟ್ಟು ಏನು ಬ್ರಹ್ಮ ಇದು ಏನು ದೊಡ್ಡವನಿದ್ದೇನೆ ಎಂಬುದಾಗಿ ಹೇಳುತ್ತಾ ಮುಂದಾದವ ಹೌದೌದು ಅದಕ್ಕೆಲ್ಲ ಸಮರ್ಥನೆ ನೀಡುವುದು ನಾವೆಲ್ಲರೂ ಒಂದೇ ನೀನು ಇಲ್ಲ ಅಂತ ಹೇಳುವುದು ಈಗ ಹೇಳಲೇಬೇಕು ಯಾರು ದೊಡ್ಡವರು ಅಂತ ಹೇಳದೆ ಹೋದ್ರೆ ಈ ವಾದ ಇಲ್ಲಿಗೆ ಮುಗಿಯುವುದಿಲ್ಲ ಗೊತ್ತಾಗಿದ ತುಂಬಾ ಮುಂದುವರಿಯುತ್ತದೆ ಬ್ರಹ್ಮ ದೊಡ್ಡವರು ಯಾರು ಅಂತ ಗೊತ್ತಾಯ್ತು ನನಗೆ ಹೌದಾ ಯಾರು ಬ್ರಹ್ಮ ನೀನು ದೊಡ್ಡವನೇ ಹೌದಾ ನಿನಗಾದ್ರೂ ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ ಅಷ್ಟು ಸಾಕು ಹರಿ ನೀನೇನು ಸಣ್ಣವಾಲು ನೀನು ಕೂಡ ದೊಡ್ಡವನೇ ಅದು ಇಬ್ಬರು ಹೇಗೆ ದೊಡ್ಡವರಾಗುದು ನೀವಿಬ್ಬರು ಎಷ್ಟೇ ದೊಡ್ಡವರಾದ್ರು ನನ್ನಷ್ಟು ದೊಡ್ಡವರಲ್ಲ ಅಲ್ಲಿಗೆ ಮುಗೀತಲ್ಲ ನಿನ್ನಷ್ಟು ನೋಡುವ ಗೊತ್ತಾಗುದು ದೊಡ್ಡದಿದ್ರೆ ಸಾಲದು ಆಧಾರ ಉಂಟಾ ಆಧಾರಮ್ಮ ಮಾಡಿಸಿದ್ದಾಳೆ ಅಲ್ಲ ಆಧಾರ ಯಾವುದಕ್ಕೂ ಬೇಕು ಇಲ್ಲದ್ರೆ ಆಗುದಿಲ್ಲ ಬೇಕಾದ್ರೆ ಹೌದು ಆಧಾರ ಇದ್ದೇ ನಾನು ಮುಂದೆ ಬಂದವ ಹೌದಾ ಹಾ. ಏನು ಆಧಾರ ಮತ್ತೆ ಈಶ ಸುಮ್ಮನೆ ನಿಲ್ಲುವುದಕ್ಕೆ ಅಂತ ಭಾವಿಸಿದ್ಯಾ ನಾನು ಮಾತನಾಡಿದ ಉಳಿದೇನೆಂದಾದ್ರೆ ಈಶ ಏನು ಅಲ್ಲ ಅಂತ ಆಗುತ್ತದೆ ಹಾ ನನಗೆ ಒಂದು ಹೆಸರು ನಿರಿಸಿದ್ದಾಳೆ ಅಮ್ಮ ಈಶ ಈಶನಿಗೂ ಅರ್ಥ ಉಂಟು ಯಜಮಾನ ಹೆಸರು ಯಜಮಾನ ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ ಅದಕ್ಕೆ ಯೋಗ್ಯತೆ ಬೇಕು ಅರ್ಹತೆ ಬೇಕು ನಿನ್ನಲ್ಲಿ ಅದು ಎರಡೂ ಇಲ್ಲ ಅದು ನೀನು ಹೇಳುದಲ್ವ ಯೋಗ್ಯತೆ ಹಾಗೂ ಅರ್ಹತೆಯನ್ನು ಇರಿಸಿಕೊಂಡೇ ಮಾತನಾಡ್ತಾ ಇದ್ದೇನೆ ಹೌದಾ ನನ್ನನ್ನೊಮ್ಮೆ ಸರಿಯಾಗಿ ನೋಡು ಯಾಕೆ ನಿಮಗೆ ಇರುವರೆಗಿಂತ ಅಧಿಕವಾದುದನ್ನು ತಾಯಿ ನನಗೆ ಅನುಗ್ರಹಿಸಿದ್ದಾಳೆ ಹೌದಾ ಹಾಗಾಗಿ ಹೇಳಿದ್ದು ನಾನು ಎಲ್ಲಿ ತೆಗೆದಿಟ್ಟಿದ್ದಿ ತೆಗೆದಿಡ್ಲಿಕ್ಕೆ ಅಂತದ್ದು ಅಮ್ಮ ಕೊಟ್ಟದ್ದು ನನ್ನನ್ನು ಸರಿಯಾಗಿ ನೋಡು ನೀನೆಂತದ ಹಿಂದೆ ಮುಂದೆ ಹೋಗುದು ನೀನು ಹಿಂದೆ ಹೋಗಬೇಡ ನನ್ನನ್ನು ಸರಿಯಾಗಿ ಹಣೆಯನ್ನೊಮ್ಮೆ ನೋಡು ಅದೇನು ಹುಣ್ಣಾದದ್ದು ಎಂತದ್ದು ಹುಣ್ಣು ಸಣ್ಣದು ಕಣ್ಣಾದ್ರೆ ಮುಚ್ಚಿಕೊಂಡದ್ದು ಯಾಕೆ ಈಗ ಮುಚ್ಚಿದೆ ತೆರೆಯಲಿಕ್ಕಿಲ್ವಾ ತೆರೆಯುವುದಕ್ಕೆ ಪ್ರಸಂಗ ಬರಬೇಕು ಅದೇ ಆ ಪ್ರಸಂಗ ಶಿವಲೀಲೆಯಲ್ಲಿ ಒಂದು ಬಂದಿತ್ತು ಇವತ್ತಲ್ಲಾದ್ರೆ ನಾಳೆ ಆದ್ರೂ ಬಂದ ನಾಳೆ ಆದ್ರೂ ಬಂದಿತ್ತು ಒಂದು ಅದು ಸಾಮಾನ್ಯವಾದ ಕಣ್ಣಲ್ಲ ಅದು. ಮತ್ತೆ ಹೆಚ್ಚಿನ ಕಣ್ಣು ಹೆಚ್ಚಿನ ಕಣ್ಣಂದ್ರೆ ನಾನ್ ಅದಕ್ಕೆ ಅದು ಬೇಡ ಅಂತ ಅಲ್ಲಲ್ಲ ಈ ಎರಡು ಕಣ್ಣು ನೋಡುವುದಕ್ಕೆ ಸುಮ್ಮನೆ ತೆರೆಯುವುದಕ್ಕೆ ಇರುವ ಕಣ್ಣಲ್ಲ ಮತ್ತೆ? ಅವಶ್ಯಕತೆ ಇದ್ದಾಗ ಮಾತ್ರ ತೆರೆಯುವುದಕ್ಕಿರುವಂತಹ ಕಣ್ಣು ಕಿಚ್ಚಿನ ಕಣ್ಣು ಒಂದು ವೇಳೆ ತೆರೆದನೆಂದಾದ್ರೆ ಏನಾಗ್ತದೆ? ನಿನ್ನ ಪಂಚಾಂಗ ಉಳಿಲಿಕ್ಕಿಲ್ಲವನ ಮನೆ ಉಳಿಲಿಕ್ಕಿಲ್ಲ ಮತ್ತೆ ಕಿಚ್ಚಿನ ಕಣ್ಣು ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳೇನಿದೆಯೋ ಅದನ್ನು ಸುಡುವಂತಹ ಸಾಮರ್ಥ್ಯ ಆ ಕಣ್ಣಿಗಿದೆ ಹಾಗಾಗಿ ಲಯಾಧ್ಯಕ್ಷನಾದ ಈ ಪರಮೇಶ್ವರನೇ ದೊಡ್ಡವ ಪ್ರಾರಂಭದಲ್ಲಿ ನಾನು ಎಲ್ಲಿ- ನೀನು ಹೇಳಿದೆಯಲ್ಲ ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಸುಟ್ಟು ಹಾಕುವುದಕ್ಕೆ ಯೋಗ್ಯತೆ ಉಂಟು ನೀನು ಸುಟ್ಟು ಹಾಕಬೇಕು ಅಂತಿದ್ರೆ ಪ್ರಥಮದಲ್ಲಿ ಬ್ರಹ್ಮನೇ ಸೃಷ್ಟಿ ಮಾಡಬೇಕನ್ನುವುದನ್ನು ಯೋಚಿಸದೆ ಮಾತನಾಡಿದ್ದೆಲ್ಲ ಹರಣೆ ನೀನು ಆಗದಿಂದ ಹೇಳ್ತಾ ಇದ್ದಿ ಯೋಜನೆ ಯೋಜನೆ ಅಂತ ಅದೇ ಯೋಜನೆ ಮೂಲ ಸ್ಥಾನ ನೀನು ನಿನ್ನ ಕೆಲಸದಿಂದ ಆರಂಭವಾದ ಕೂಡಲೇ ನಮ್ಮ ಕೆಲಸ ಪ್ರಾರಂಭ ಆಗುತ್ತದೆ ಆದ್ದರಿಂದಲೇ ಹೇಳಿದ್ದು ಮೊದಲು ನಾ ಸೃಜಿಸಲು ಪದಮಾಕ್ಷ ಪೊರೆಯುವ ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದ್ಮಾಕ್ಷನಿಗೆ ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ ಕೊನೆಗೆ ಮುಗಿಸುವವನು ನೀನು
ಎಂತದ್ದು ನಿನ್ನ ಕೆಲಸ ದೊಡ್ಡದು ಮಾಡಿ ಹೇಳು, ನನ್ನದು ಕೊನೆಗೆ ಮುಗಿಸುದಂದ್ರೆ ಹೌದು, ಎಂತದ್ದು? ನಿನ್ನದು 3ನೇ ಉದ್ಯೋಗ ಅಲ್ವಾ? ಲೋಕದಲ್ಲಿ ಕೆಟ್ಟ ಕೆಲಸಗಳು ಹೆಚ್ಚಾಗಿ ನಡೆದಾಗ ನಿನ್ನ ಸೃಷ್ಟಿಯಲ್ಲಿ ಅವನ ಪಾಲನೆಯಲ್ಲಿ ಧರ್ಮ ಹದಗೆಟ್ಟಾಗ ಲೋಕದಲ್ಲಿ ಕೆಟ್ಟ ಅನಾಚಾರಗಳನ್ನು ಮಾಡ್ತಾರೆ ಪ್ರಜೆಗಳು, ಆಗ ಧರ್ಮ ಹದಗೆಡುತ್ತದೆ. ಹಾಗಾಗಿ ಕೊನೆಗೆ ಲಯ ಮಾಡುವವನಿದ್ದೇನೆ, ಲಯಾಧ್ಯಕ್ಷನಿದ್ದೇನೆ. ನಾನು ಪ್ರಥಮ, ಇವ ದ್ವಿತೀಯ, ನೀನು ತೃತೀಯ. ಅದಕ್ಕೆ ಹೇಳಿದ ಆಗದಿಂದ ನೀನು ಸಣ್ಣವ ಅಂತ. ಯಾಕೆ? ಪ್ರಥಮ ಅನ್ನುವ ಶಬ್ದವೇ ಬಾಲಿಶ. ಪ್ರಥಮದಿಂದಲೇ ಪ್ರಾರಂಭ ಅಲ್ವೇನು? ಅದು ನಿನ್ನ ಲೆಕ್ಕದಲ್ಲಿ. ನಾನು ದೊಡ್ಡವ, ದೊಡ್ಡ ಅಣ್ಣ. ಯಾರು ಹೇಳಿದ್ದು ದೊಡ್ಡಣ್ಣ ಅಂತ? ಅಲ್ಲ ನೋಡಿದ್ರೆ ಯಾರಾದ್ರೂ ಹೇಳ್ಯಾರ ಹೇಳಿಯಾರ ನೀವು? ನೋಡುವುದಕ್ಕೆ ಇಲ್ಲದಿದ್ರು ಅಷ್ಟು ನನ್ನಲ್ಲಿ ಯೋಗ್ಯತೆ ಉಂಟು. ಇವ ನನಗಿಂತ ಸ್ವಲ್ಪ ಸಣ್ಣವ. ಅವನ ಬಣ್ಣ ನೋಡು, ಕಪ್ಪು ಕಪ್ಪು ಕರಿಯ. ಅವನನ್ನು ನೀನು ಕರಿಯಣ್ಣ ಅಂತ ಕರೆಯಿದ್ರೆ ಸಾಕು. ಅವನ ಮುಖ ನೋಡುವುದಕ್ಕೆ ಕಪ್ಪು, ನಿನ್ನ ಮನಸ್ಸೇ ಕಪ್ಪು. ನನ್ನ ಮನಸ್ಸಿನೊಳಗೆ ಹೋಗಿದ್ದೇನೆ. ಹೋಗ್ಲಿಲ್ಲ, ನೋಡುವ ಗೊತ್ತಾಗದೆ ಮಾತಾಡುವಾಗ. ನಾನು ಅವನನ್ನು ಹರಿಯಣ್ಣ ಅಂತ ಕರಿ. ನಿನಗೆ ಹೇಗೆ ಬೇಕಾದ್ರೂ ಕರೆ. ನೀನು ಸಣ್ಣವ, ಪುಟ್ಟ ಪುಟ್ಟ, ದೊಡ್ಡವನಿದ್ದೇನೆ. ನೋಡುವುದಕ್ಕೆ ಮಾತ್ರ, ಒಳಗೆ ಏನಿಲ್ಲ. ಮತ್ತೊಂದುಂಟು, ಏನು? ಹುಟ್ಟಿದಂತಹ ಜೀವರಾಶಿ ಭವ್ಯ ಭವಿಷ್ಯತ್ತಿನಲ್ಲಿ ಹೇಗಿರಬೇಕನ್ನುವುದನ್ನು ಅವುಗಳ ಹಣೆಯಲ್ಲಿ ಬರೆಯುವ ನಾನು. ಅಲ್ಲ ಬರೆಯುವ ನೀನೆಪ್ಪ. ಆದ್ದರಿಂದಲೇ ನಾನೇನು ಬರೆದಿದ್ದೇನೆ, ನಾನು ಹೇಗೆ ಬರೆದಿದ್ದೇನೆ, ನಾನು ಎಷ್ಟು ಬರೆದಿದ್ದೇನೆ ಅನ್ನುವುದನ್ನು ನೋಡಿ ನೀವಿರುವರು ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕೇ ಹೊರತು ನೀವಿಚ್ಛಿಸಿದಂತಹ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗುವ ಹಾಗಿಲ್ಲ. ಹೆಸರಿನಲ್ಲಿ ನಾನೇ ಪ್ರಥಮ. ಈಗ ಉದ್ಯೋಗದ ದೃಷ್ಟಿಯಿಂದ ನೋಡಿದರೂ ಸಹ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಸೃಷ್ಟಿ ಖಂಡಿತಕ್ಕೂ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಬ್ರಹ್ಮ. ಯಾಕೆ ಒಪ್ಪಿಕೊಳ್ಳುವುದಕ್ಕೆ? ನೀನು ಜೀವರಾಶಿಗಳನ್ನು ಒಂದೇ ರೀತಿಯಾಗಿ ಸೃಷ್ಟಿ ಮಾಡ್ತೀಯಾ ಇಲ್ವಲ್ಲ? ಈಗ ಹುಟ್ಟಿದ ಕ್ಷಣವೇ ಕೆಲವರು ಸಾಯುತ್ತಾರೆ, ಒಂದು 60ರಲ್ಲಿ ಹೋಗುವವರಿದ್ದಾರೆ, 99ರಲ್ಲಿ ಮುಗಿಸುವವರಿದ್ದಾರೆ. ಆವಾಗ ಉಳಿದವರಿಗೆ ಬೇಸರ ಆಗ್ತದೆ. 99 ವರ್ಷ ಬದುಕಿದ, ಇನ್ನು 1 ವರ್ಷ ಬದುಕುವುದಿತ್ತು. ಕೆಲವರಿಗೆಲ್ಲ ನೀನು ರೂಪ ಕೊಡ್ತಿ, ಕೆಲವರಿಗೆ ರೂಪವೇ ಇರುವುದಿಲ್ಲ, ಕೆಲವರಿಗೆ ಕೈಕಾಲುಗಳೇ ಇರುವುದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಬೇಸರ ಅಲ್ವಾ ಬ್ರಹ್ಮ? ಈ ತಾರತಮ್ಯತೆ ಯಾಕೆ ಅಂತ ನಾನು ಕೇಳುವುದು. ಕೆಲವರಿಗೆ 99, ಕೆಲವರಿಗೆ 100, ಕೆಲವರಿಗೆ 200, ಕೆಲವರಿಗೆ 300, ಕೆಲವರಿಗೆ 400, ಕೆಲವರಿಗೆ 500. ಆಯುಷ್ಯ ಆಯುಷ್ಯ ಈ ರೀತಿ ಯಾಕೆ ಬರೆಯುವುದು? ಯಾಕೆ? ಅದಕ್ಕೆಲ್ಲ ಕಾರಣ ಉಂಟು. ಕಳೆದ ಕಲ್ಪದ ಆ ಜೀವರಾಶಿ ಮಾಡಿದಂತಹ ಏನು ಪಾಪ ಉಂಟು, ಏನು ಪುಣ್ಯ ಉಂಟು, ಅದೆಲ್ಲ ಲೆಕ್ಕಾಚಾರ ಆಗಬೇಕು. ಕೂಡಿಸಬೇಕು, ಗುಣಿಸಬೇಕು, ಭಾಗಿಸಬೇಕು, ಕಳೆಯಬೇಕು. ಉಳಿದಂತಹ ಶೇಷವನ್ನು ಹುಟ್ಟಲಿರುವಂತಹ ಜೀವರಾಶಿಯ ಹಣೆಯಲ್ಲಿ ಬರೆಯಬೇಕು. ಹಾಗಾಗಿ ನಿನಗೆ ಒಪ್ಪಿಗೆ ಇಲ್ಲ ಅಥವಾ ಅವನಿಗೆ ಒಪ್ಪಿಗೆ ಇಲ್ಲ ಅನ್ನುವುದಕ್ಕೆ ನಾನು ನನ್ನ ಉದ್ಯೋಗದಲ್ಲಿ ಮುಂದುವರಿಯುವುದಲ್ಲ. ಅದಕ್ಕೆಲ್ಲ ಕರ್ಮ ಫಲ ಉಂಟು. ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ. ಹಾಗಿದ್ರೆ ಪೂರ್ವಜನ್ಮದನ್ನು ನೋಡಿಕೊಂಡೇ ನೀನು ಬರೆಯುವುದು, ನೀನು ನೀನಾಗಿ ಬರೆಯುವುದಲ್ಲ ಅಂತ ಆಯ್ತು. ಈಗ ನೀನು ಸೃಷ್ಟಿ ಮಾಡಿದಲ್ಲಿಗೆ ಮುಗಿಯಿತ ಬ್ರಹ್ಮ? ನನ್ನದಲ್ಲಿಗೆ ಮುಗಿಯಿತು. ನನಗೆ ಅಷ್ಟೇ ಹೇಳಿದಮ್ಮ, ನೀನು ಅಷ್ಟು ಮಾಡಿದ್ರೆ ಸಾಕು, ಮತ್ತೆ ಏನು ಬೇಕಾದ್ರೂ ಅವ್ರು ಮಾಡ್ಲಿ ಅಂತ. ನಿನ್ನದೊಂದು ಮುಗಿಸಿದ್ರೆ ಆಯ್ತಲ್ಲ, ಮತ್ತೆ ಏನು ಬೇಕಾದ್ರೂ ಅದು ನಿಮ್ಗೆ ಅಲ್ವಾ ಆ ಬಳಿಕದ್ದು. ಹಾಗೆ ಈಗ ನೀನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳು ಅದು ಬದುಕಿರಬೇಕು. ಆವಾಗ ನಿನಗೊಂದು ಬೆಲೆ ನೆಲೆ ಅಂತ ಬರ್ತದೆ. ಈಗ ಆ ಜೀವರಾಶಿಗಳು ಬದುಕಿರ್ಬೇಕು ಅಂತ ಏನಾಗಿರ್ಬೇಕು? ಅಲ್ಲಿ ತಾಯಿಯ ಸ್ಥಾನದಲ್ಲಿ ಒಬ್ಬ ನಿಲ್ಲಬೇಕು. ತಾಯಿ ಯಾರು? ತಾಯಿ ನಾನು. ಮಗುವೊಂದು ಅಳುವಾಗ ಮಗುವಿನ ಅಳಲನ್ನು ಕೇಳಿ ಎತ್ತಿ ಮುದ್ದಿಸಿ ಮೊಲೆಯ ಹಾಲನ್ನು ಕುಡಿಸುವವ ನಾನು. ಕಾಲ ಕಾಲಕ್ಕೂ ನಾನು ಕೊಟ್ಟು ಬರೆಯುತ್ತೇನೆ. ಆದ್ದರಿಂದ ನೀನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳಿಗೆ ಒಂದು ಬೆಲೆ ಬರ್ತದೆ. ಇದನ್ನು ನೀನು ಯೋಚಿಸು. ನಿನಗಿಂತ ಶ್ರೇಷ್ಠ ನಾನು. ಸರಿ 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 ನಿನ್ನ
ಬೈಬೇಕಾ ಆಚೆ ನೋಡಬಾರ್ದು ನಾನು? ಅಲ್ಲ ಹಾಗೆಲ್ಲ, ಹಿಂದೆ ಮುಂದೆ ಹೋಗಿ ಹರಿ, ಹಾ ನೀನಾಡಿದ ವಚನವದು ಸರಿ. ಹಾ 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 ಹಾಗಿದ್ರೆ ಅವ ಅದು ಹರನ ಮನಸ್ಸಿಗೂ ಸರಿ. ಹೌದೇ? ಬ್ರಹ್ಮ ಏನು ವಾದದಿಂದ ಹಿಂದೆ ಸರಿ. ನನ್ನನ್ನು ಹಿಂದೆ ಸರಿಯುವುದಕ್ಕೆ ನೀನು ಹೇಳಬೇಕು ಅಂತ ಇಲ್ಲ. ನನಗೆ ಯಾವಾಗ ಹಿಂದೆ ಹೋಗ್ಬೇಕು, ಯಾವಾಗ ಮುಂದೆ ಹೋಗ್ಬೇಕು, ಯಾವಾಗ ಬಲಕ್ಕೆ ಹೋಗ್ಬೇಕು, ಯಾವಾಗ ಎಡಕ್ಕೆ ಹೋಗ್ಬೇಕು ಗೊತ್ತುಂಟು. ನಿನ್ನದು ಪೂರ್ತಿ ತಲೆ ಕೆಟ್ಟಿದೆ. ನಮ್ಮಮ್ಮನ ಮಗ ದಾರಿ ತಪ್ಪುವಾಗ ನಮಗೆ ಬೇಸರ ಆಗುತ್ತದೆ. ಮತ್ತೆ ನಿಮ್ಮಮ್ಮನ ಮಗ ಯಾರು ದಾರಿ ತಪ್ಪಿದ್ರಲ್ಲಿ? ಮೊದಲು ಅಮ್ಮ ಅಭಯದ ವಾಕ್ಯವನ್ನು ನೀಡುವಾಗ ಮೂರು ಮೂರ್ತಿಗಳಾದ ನಮ್ಮ ಮನಸ್ಸು ಒಂದೇ ಇತ್ತು. ಆದ್ರೆ ನೀನು ಅಮ್ಮ ಅದೃಶ್ಯರಾದಂತಹ ಸಂದರ್ಭ, ನಿನ್ನ ಮನಸ್ಸೊಂದು ಬೇರೆ. ನೀನು ಕಲ್ಪಿಸಿಕೊಂಡದ್ದು ಬೇರೆ ಅಂತ. ನೀನು ಅದರಿಂದ ಹೇಳುವುದು ನೀನೇ ದೊಡ್ಡವ. ದೊಡ್ಡವ ಹೌದು, ನಾನೇ ದೊಡ್ಡವ. ಈಗ ನಾನು ಹೇಳುವುದು ಏನು? ನೀನು ದೊಡ್ಡವಲ್ಲ, ಮತ್ತೆ ನಾನು ಅವನೇ ದೊಡ್ಡವ ಅಂತ ಒಪ್ಪಿಕೊಂಡಿದ್ದೆ. ನೀನು ಅವನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳ. ಕಾರ್ಯ ಪ್ರಾರಂಭ ಆಗುವುದು ನನ್ನಿಂದ. ಏನೇ ಕಾರ್ಯ ಮಾಡಬೇಕಿದ್ರು ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸುವವ ನಾನು. ಕಾರ್ಯಾಧ್ಯಕ್ಷ ಬೇಕಾದ ಕಾರ್ಯಾಧ್ಯಕ್ಷ ನಾನು. ನಾನು ಏನು ಬರೆದಿದ್ದೇನೆ ಅದನ್ನು ನೋಡಿ ಅವನು ಕರ್ಮ ಮಾಡುವುದು. ಕರ್ಮಾಧ್ಯಕ್ಷ. ಅವ ಕರ್ಮಕ್ಕೆ ಅಧ್ಯಕ್ಷ. ಈಗ ನೀನು ನನ್ನನ್ನು ದೊಡ್ಡವ ಅಂತ ಒಪ್ಪಿಕೊಂಡ್ರೆ ನಿನಗೆ ಉಪಾಧ್ಯಕ್ಷ ಕೊಡುವ. ನಿನಗೆ ಕಾರ್ಯಾಧ್ಯಕ್ಷ ಪೀಠ ಕೊಟ್ಟದ್ದು ಯಾರು? ಯಾರು? ಅದು ಅಮ್ಮ. ಅದು ನೆನಪಿರಿ. ಈಶಾ, ಯಾವ ಕಾರಣಕ್ಕೂ ಅವನ ಉಪಾಧ್ಯಕ್ಷ ನಿನಗೆ ಬೇಡ. ಅವನನ್ನು ಒಪ್ಪಿಕೊಂಡ್ರೆ ಅಲ್ಲ, ಅವ ಯಾವಾಗ ಇಳಿಸ್ತಾರೆ ಅಂತ ಹೇಳುವುದಕ್ಕೆ ಅಸಾಧ್ಯ ಇಲ್ಲ. ಇನ್ನು ಬ್ರಹ್ಮನಲ್ಲಿ ಮಾತಿಲ್ಲ. ಮತ್ತೆ ನಿನಗೆ ಬೇಕಾದವರಲ್ಲಿ ಮಾತಾಡು. ಅರೇ, ನೀನೇ ಸರ್ವಶ್ರೇಷ್ಠ ಎಂಬುದನ್ನು ಹರ ಒಪ್ಪಿದ್ದಾನೆ. ಮೊದಲು ನಾನು ಹೇಳಿದ್ದೇನೆ, ಯಜಮಾನನಿದ್ದೇನೆ, ಈಶನಿದ್ದೇನೆ, ಸುಡ್ತೇನೆ. ಈಗ ಗೊತ್ತಾಯ್ತು ಏನು? ಎಲ್ಲದಕ್ಕೂ ಮೂಲ ಕಾರಣ ನೀನೇ. ಸರ್ವವ್ಯಾಪಕ ನೀನು. ನಿನ್ನ ಪದದ ಅರ್ಥವೇ ಹಾಗೆ. ವಿಷ್ಣು ಅಂದ್ರೆ ಸರ್ವವ್ಯಾಪಕ. ಎಲ್ಲೆಲ್ಲೂ ನೀನಿದ್ದಿ. ಅವನು ಸೃಷ್ಟಿ ಮಾಡ್ತಾನೆ, ನಾನು ಲಯವನ್ನು ಮಾಡ್ತೇನೆ. ಇದೆಲ್ಲವೂ ಕ್ಷಣ ಮಾತ್ರದಲ್ಲಿ ಮುಗಿಯುವ ಕೆಲಸ. ಸೃಷ್ಟಿ ಮಾಡಿದ ಜೀವರಾಶಿಗಳು ಕುಂಟರು, ಕುರುಡರು, ಕಿವುಡರು ಮೊದಲಾದ ಜೀವರಾಶಿಗಳನ್ನು ಪಾಲನೆ ಮಾಡುವವ ನೀನು. ಒಬ್ಬ ವ್ಯಕ್ತಿ ಲೋಕದಲ್ಲಿ ಹುಟ್ಟಿದ್ರೆ ಯಾರು ಗುರುತಿಸುವುದಿಲ್ಲ. ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾನೆ ಅದನ್ನು ಲೋಕ ಗುರುತಿಸುತ್ತದೆ. ಅದಕ್ಕೆ ನಿನ್ನ ಅನುಗ್ರಹವೆಂಬುದು ಬೇಕಾಗುತ್ತದೆ. ಹಾಗಾಗಿ ಪಾಲನಾಕರ್ತೃವಾದ ನೀನೇ ಶ್ರೇಷ್ಠ ಎಂಬುದನ್ನು ಹರ ಒಪ್ಪಿದ್ದಾನೆ. ನೀನು ನನ್ನಲ್ಲಿ ಎರಕವಾಗುತ್ತೆ. ಹಾಗಿದ್ರೆ ನೀನು ಸೇರಿಕೊಂಡ ಮೇಲೆ ಮುಂದೆ ಏನು ಮಾಡಿಯಾನ ಅನ್ನುವಂತಹ ನಿರೀಕ್ಷೆ ನಾವು ಮಾಡುತ್ತಾ ಇರೋಣ. ಬಾ. ಯಾರು ಹೇಳಿದ್ದು ನಿನಗೆ? ನನ್ನಲ್ಲಿ ಒಂದು ಒಳ್ಳೆಯ ಗುಣ ಉಂಟು ಅಂತ ಅವನಿಗೂ ಕೂಡ ಗೊತ್ತಾಯಿತು. ಅದಕ್ಕೆ ಬೇಕಾಗಿ ಸೇರಿಕೊಂಡಿದ್ದ. ಅದಕ್ಕೆ ಸೇರಿಕೊಂಡದ್ದಲ್ವೋ? ಮತ್ತೆ ಮೊದಲೇ ಹೇಳಿದ್ದಾನೆ, ಹೆಚ್ಚಿನದಾದಂತಹ ಕಿಚ್ಚಿನ ಗಣ್ಣುಂಟು, ತೆರೆದೆ ಅಂತ ಆದ್ರೆ ಸುಟ್ಟು ಹೋಗ್ತದೆ. ಈಗ ನಿನ್ನೊಳಗೆ ಹೋಗಿದ್ದಾನೆ, ಯಾಕಾಗಿರುವುದು? ಕಣ್ಣು ತೆರೆಯುತ್ತಾನೆ, ನಿನ್ನನ್ನು ಇಲ್ಲವಾಗಿಸ್ತಾನೆ. ಆ ಮೂಲಕವಾಗಿ ತಾನೇ ಶ್ರೇಷ್ಠ ಅನ್ನಿಸಿಕೊಳ್ತಾನೆ. ಅವನೇ ಹೇಳಿದ್ದು ನೀನು ಕೇಳಲಿಲ್ವಾ? ನೀನೇ ಸರ್ವಶಕ್ತ, ಎಲ್ಲವೂ ನಿನ್ನಲ್ಲೇ ಉಂಟು, ಹಾಗಾಗಿ ನಿನ್ನ ಬಳಿಗೆ ನಾನು ಬರ್ತೇನೆ ಅಂತ. ಹಾಗೇನು ಮಾಡುವುದಿಲ್ಲ. ಹಾಗಾದ್ರೆ ನಾನೇ ದೊಡ್ಡವಂತ ನಿರೂಪಿಸ್ತೇನೆ. ಈಗ ಹೇಗೆ? ಹೇಗೆ ಇದಂತದ್ದು ಎಂತದ್ದು? ಕೈ. ಹೌದಲ್ಲ? ಇನ್ನು ಕೈ ಮೇಲೆ ಬರ್ತದೆ. ಯಾರು ಹೇಳಿದ್ದು ನಿನಗೆ? ನಾನೇ. ಮೇಲೆ ಹೋದ್ರೆ ಮತ್ತೆ ಇಳಿಲಿಕ್ಕಿಲ್ವ ಅದು? ನಿನ್ನ ಬೆನ್ನಿಗೆ ಬರುವುದು, ಎಲ್ಲೆಲ್ಲಿಗಲ್ಲ. ಒಂದು 4 ಮೆಟ್ಟು ಬಿದ್ದರೆ ನೀನೇ ದೊಡ್ಡವನ್ನ ಕಾಲಿಗೆ ಬೀಳ್ತಿ. ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ. ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ. ಹೋದ
ವಾದರಿ ಫಲವಿದು ಬೇಡ ಬ್ರಹ್ಮ, ನೀನು ಮೊದಲು ಮಾಡಿದ್ದೇ ವಾದ. ಈ ರೀತಿಯಾಗಿ ವಾದ ಮಾಡಿ ಜಗಳವನ್ನೇ ಮಾಡಿಕೊಂಡ್ರೆ ನಮಗೆ ಉದ್ಯೋಗವನ್ನು ಕೊಟ್ಟಂತಹ ಮಾತು ಏನು ಹೇಳಿ ಹೇಳು ನನ್ನ ಮಕ್ಕಳೇ ದಾರಿ ತಪ್ಪಿ ನಡೆಯುತ್ತಾ ಇದ್ದಾರಲ್ಲ, ಎಷ್ಟು ಬೇಸರ ಆದೀತು ಅಮ್ಮನಿಗೆ. ಬ್ರಹ್ಮ ಹೇಳಿದ ಚಿವರಿಗೆ ಒಪ್ಪಿಕೊಳ್ಳುವುದಕ್ಕೇನು ಅನ್ನೋ ಹಾಗೆ ಅಮ್ಮ ಯೋಚಿಸ್ತಾ ಇರಬಹುದು. ಅಲ್ಲ, ಒಪ್ಪಿಕೊಳ್ಳುವ ಹಾಗಿಲ್ಲ. ಯಾಕೆ ಇಲ್ಲ? ನಿನಗೀಗ ಒಟ್ಟು ದೊಡ್ಡವ ಅಂತ ಆಗ್ಬೇಕು. ದೊಡ್ಡವ ಅಂತ ಆಗ್ಬೇಕಲ್ಲ, ದೊಡ್ಡವ ಹೌದು, ನೀನು ಒಪ್ಪಿಕೊಳ್ಬೇಕಷ್ಟೇ. ಈಗ ಒಪ್ಪುವುದಿಲ್ಲ ನಾನು. ಯಾಕೆ ಒಪ್ಪುವುದಿಲ್ಲ? ನಾನೊಂದು ಉಪಾಯ ಹೇಳಬೇಕಾ ನಿನಗೆ? ಏನು ಉಪಾಯ? ಶೋಧನೆ ಮಾಡುವನು. ಶೋಧನೆ? ಹೌದು. ಯಾವುದರ ಶೋಧನೆ? ಉದರ ಶೋಧನೆ. ಉದರ ಶೋಧನೆ ಮಾಡಿದ್ರೆ ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳು ಯಾರ ಉದರದಲ್ಲಿ ಹೆಚ್ಚು ಅಡಕವಾಗಿವೆ ಅವ ಶ್ರೇಷ್ಠನಾಗ್ತಾನೆ. ಅಲ್ಲ, ನಾನು ದೊಡ್ಡವ, ನನ್ನೊಳಗೆ ಎಷ್ಟೋ ಇರಬಹುದು, ನಿನ್ನಲ್ಲಿ ಏನಿರಬಹುದು, ಏನು ಇರುವುದಕ್ಕಿಲ್ಲ. ಇಲ್ಲಿ ಹೇಳಿದ್ರೆ ಸಾಕಾಗ್ತದ ಬ್ರಹ್ಮ. ಮತ್ತೆ ಹೇಗೆ ಇದಕ್ಕೆ ಒಪ್ಪುತ್ತೀಯ ನೀನು? ಶೋಧನೆ? ಹೌದು. ಆಯ್ತು, ಹೋಗು. ಯಾರು, ನಾನಾ? ಹೌದು. ಹೌದು. ಇನ್ನು ನಿನ್ನಲ್ಲಿ ವಾದ ಇಲ್ಲ. ಉದರ ಶೋಧನೆ ಮಾಡಿ ಬರ್ತೇನೆ ನಾನು. ಎಲ್ಲಿಂದ ಹೋಗ್ಲಿ? ಸರಿ, ನಿಲ್ಲು, ಬನ್ನಿ, ಅಲ್ಲಿದೆ, ನಿಲ್ಲು, ನಿಲ್ಲಿದೆ. ಒಳಗೆ ಹೋದಂತಹ ಈತ ಹೊರಗೆ ಬರುವಂತಹ ಸಮಯದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆದನ್ನು ಕಲಿಯಬೇಕು. ಬ್ರಹ್ಮ, ನೀನೇ ದೊಡ್ಡವನ್ನುತ್ತ ಕರಗಳನ್ನು ಜೋಡಿಸಿ ನನ್ನ ಬಾಧಕಾನತನಾಗಬೇಕು. ಹಾಗೆ ಆಗಬೇಕು ಅಂತಿದ್ರೆ ನನ್ನ ದೇಹದಲ್ಲಿ ಈತ ಕೆಲ ಕಾಲ ಕಳೆಯಬೇಕು. ಅದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಕಷ್ಟ ಆಗಬಹುದಾ ಅಂತ ಉಸಿರಾಟವಿನಿಂದ ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರದು. ಅಧೋದ್ವಾರವೊಂದನ್ನು ತೆರೆದು ಹರೇ ಯಾವ ರೀತಿಯಲ್ಲಿ ಹೊರಗೆ ಬರುತ್ತೇನೆ ಅನ್ನೋ ನಿರೀಕ್ಷೆಯಲ್ಲಿ ಹೊರಗಿದನು ಬಳಿಕಲ್ಲಿ ಕಂಡನು ಹರಿದಾನ ಪ್ರಳಯ ಹೊಂದಿದ ಧರೆಗಳ ಅಮ್ಮನಾಡಿದಂತಹ ಮಾತಿನನುಸಾರವಾಗಿ ನೇರವಾಗಿ ಅವನ ಉದರ ಪ್ರವೇಶವನ್ನು ಮಾಡಿದವ ನಾನು. ಬಂದು ಸುತ್ತಲೂ ನೋಡಿ ಪರೀಕ್ಷಿಸಿದೆ. ನೋಡಿದಾಕ್ಷಣವೇ ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳು ಈತನ ಉದರದಲ್ಲಿ ಅಡಕವಾಗಿವೆ. ಮುಕ್ಕೋಟಿ ದೇವತೆಗಳಿದ್ದಾರೆ, ಅನೇಕ ಮಂದಿ ಬ್ರಹ್ಮಾದಿಗಳು ಕೂಡ ಇದ್ದಾರೆ, ಮನುಮುನಿಗಳು, ನದಿಗಳು ಎಲ್ಲವೂ ಇವೆ. ಆದರೆ ವಿಷ್ಣು ಮಾತ್ರ ಕಾಣಿಸುವುದಿಲ್ಲ. ಯಾಕೆ ಅಂತ ಪ್ರಶ್ನೆಯೇ ಅಲ್ಲ. ಇದ್ದಂತಹ ಜೀವರಾಶಿಗಳಿಗೆ ಯಾವುದಕ್ಕೂ ಜೀವವೇ ಇಲ್ಲ, ಎಲ್ಲವೂ ಜಡತ್ವದಿಂದಲೇ ತುಂಬಿಕೊಂಡಿದೆ. ಈತನ ಉದರದೊಳಗೆ ಇಷ್ಟೇ ಇರುವುದೇ, ಇನ್ನೇನಿರಬಹುದು ಅನ್ನುವಂತಹ ಕುತೂಹಲ ಮೂಡಿ ಮತ್ತು ಸುತ್ತಲೂ ತಿರುಗಿ ನೋಡಿದ ಕ್ಷಣ ಏನನ್ನು ನಾನು ಕಾಣುತ್ತಾ ಇದ್ದೇನೆ. ಈತನ ಉದರದೊಳಗೆ ಹಿರಣ್ಯವೇ ತುಂಬಿಕೊಂಡಿದೆ. ಬಂಗಾರ ಉಂಟೆ, ಆದ್ರೆ ಅದಕ್ಕೆ ಒಂದು ಹೊಳಪು ಪ್ರಕಾಶ ಅಂತ ಯಾವುದೂ ಇಲ್ಲ. ಇದನ್ನು ಕಂಡಾಗ ಇವನಿಗೊಂದು ಹೆಸರನ್ನು ಇರಿಸಬೇಕು. ಸರಿ, ಇರಿಸಬೇಕು, ಹೌದು. ಈಗ ನಾನು ಬಂದಾಗಿದೆ, ಹಾಗಿದ್ರೆ ಹೋಗಬೇಕಲ್ಲ. ಹೋಗಬೇಕು ಅಂತ ದಾರಿ ಬೇಡವೇ? ಹೊರಗೇನು ತುದಿಯನು ಕಾಣದೆ ಅರಸಿ ಕಂಡ ಅಧೋದ್ವಾರ ಆದಷ್ಟು ಬೇಗನೆ ಬ್ರಹ್ಮದೇವರೇ ಈ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಿಬಿಡ್ತೇನೆ ಅನ್ನುವ ಉದ್ದೇಶಕ್ಕೆ ಬೇಕಾಗಿ ದಾರಿಗಾಗಿ ಹುಡುಕಾಡಿದೆ. ಮೇಲೆ ನೋಡಿದ್ರೆ ದಾರಿಗಳಿಲ್ಲ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಯಾವ ಕಡೆಗೆ ನೋಡಿದ್ರೂ ಕೂಡ ಪಥಗೋಚರಿಸ್ತಾ ಇಲ್ಲ. ಹಾಗಿದ್ರೆ ಯಾಕೆ ಹೀಗೆ ಮಾಡಿದ? ಒಬ್ಬನ ಶರೀರಕ್ಕೆ ಇರುವುದು 9 ದ್ವಾರಗಳು, 8 ದ್ವಾರಗಳನ್ನೇ ಬಂಧಿಸಲ್ಪಟ್ಟಿದ್ದಾನೆ. 9ನೇದ್ದು ಯಾವುದು ಅಂತ ಕೆಳಗೆ ನೋಡಿದ್ರೆ ಇಷ್ಟರವರೆಗೆ ಮಾಡಿದ್ದೀತ ಇದನ್ನೇ. ಕೆಳಗಿನದ್ದಾದಂತಹ ಅಧೋದ್ವಾರವನ್ನೇ ತೆರೆದಿರಿಸಿದ್ದಾನೆ. ಯಾಕೆ ಹೀಗೆ ಮಾಡಿದ? ಅವನು ತಿಳ್ಕೊಂಡದ್ದು ಹೀಗೆ, ಅದು ಹೇಯವಾದಂತಹ ದ್ವಾರ, ಕನಿಷ್ಠವಾದಂತಹ ದ್ವಾರ, ಅದರಲ್ಲಿ ವಿಷ್ಣು ಬರ್ಲಿಕ್ಕಿಲ್ಲ ಅಂತ. ನೀನು ತಿಳ್ಕೊಂಡದ್ದೇ ತಪ್ಪು ಬ್ರಹ್ಮ.
ಒಬ್ಬ ವ್ಯಕ್ತಿ ಶರೀರದಲ್ಲಿ 9 ದ್ವಾರಗಳು ಪ್ರಾಮುಖ್ಯವಾಗಿ ಬೇಕೇ ಬೇಕು, ಇಲ್ಲದ್ರೆ ಬದುಕುವುದಕ್ಕೆ ಬಹಳ ಕಷ್ಟ. ನನಗೆ ಮಾನ ಅಪಮಾನ ಸಮಾನ. ನೀನು ಯಾವ ದ್ವಾರವನ್ನು ತೆರೆದಿರಿಸಿದ್ಯೋ ಅದೇ ಪಥವನ್ನು ಹಿಡಿದು ನಿನ್ನ ಬಳಿಗೆ ಬರ್ತೇನೆ. ಸರ್ವ ಮೇದಿನಿಗಳು ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಬಂದಿದ್ದೆಲ್ಲ ನೋಡಿದ್ಯೋ ಇಲ್ಲೋ? ಸಂಶಯ ಉಂಟು ನಿನಗೆ? ಮತ್ತೆ ಇಷ್ಟು ಬೇಗ ಬಂದ್ರೆ ಸಂಶಯ ಬರದೇ ಇರ್ತದ? ನಾನು ಹೋದ ಮೇಲೆ ಹಾಗೆ. ಹೌದಾ? ಹೋಗುದು ಬರುವುದೇ ಎಲ್ಲ ನೋಡಿದ್ಯಾ? ಎಲ್ಲವೂ. ಏನುಂಟು? ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳು ನಿನ್ನ ಉದರದಲ್ಲಿ ಅಡಕವಾಗಿದೆ ಬ್ರಹ್ಮ. ಹೌದಾ? ಹೌದು. ಆದ್ರೆ ಯಾವ ಜೀವರಾಶಿಗಳಿಗೂ ಜೀವವೇ ಇಲ್ಲ, ಎಲ್ಲ ಜಡ ಅಂತ. ಹೋದವನೇ ಜಡದಿಂದ ಕುಡಿದ, ಮತ್ತೆ ಅಲ್ಲಿ ಹೇಗೆ ಚೇತನ ಮುಟ್ತದೆ? ನಾನಷ್ಟು ನೆಮ್ಮದಿ ಸಂತೋಷದಿಂದ ಹೋಗಿದ್ದೇನೆ ಬ್ರಹ್ಮ. ಇಲ್ಲಿ ನೋಡುವಾಗ ಮುಖದಲ್ಲಿ ನಗು ಇತ್ತು, ಅಲ್ಲಿ ಹೇಗಿತ್ತು ಯಾರಿಗೂ ಗೊತ್ತು. ಬೇಡ, ಇನ್ನಾದ್ರೂ ಜೀವವನ್ನು ತುಂಬಿಸುವುದಕ್ಕೆ ಪ್ರಯತ್ನ ಮಾಡು. ಹಾಗಿದ್ರೆ ಇನ್ನು ಉದರದೊಳಗೆ ಇಷ್ಟೇ ಇರುವುದೇ, ಮತ್ತೇನುಂಟು? ಇನ್ನು ಏನು ಇರಬಹುದು ಅನ್ನುವಂತಹ ಕುತೂಹಲ. ಹಾಗಾಗಿ ಸುತ್ತಲೂ ನೋಡಿದೆ. ನೋಡಿದ್ರೆ ಬ್ರಹ್ಮ, ನಿನ್ನ ಉದರದೊಳಗೆ ಬಂಗಾರ ಅಲ್ವಾ? ಬಂಗಾರ? ಹೌದಪ್ಪ. ದೊಡ್ಡವರದೆಲ್ಲ ಹಾಗೆ, ಬಂಗಾರ ಒಳಗೆ ಇರುವುದು. ಮತ್ತೆ ನನಗೆ ಗೊತ್ತಾಯ್ತು ಏನು, ನೀನು ಬಂಗಾರಪ್ಪ ಅಂತ. ನೀನು ಬಂಗಾರಪ್ಪ ಅಂತ ಹೇಳಿ ಮುಖ ಯಾಕೆ ತಿರುಗಿಸುವುದು? ಹಾಗಲ್ವಾ? ಮತ್ತೆ ನೀನು ಬಂಗಾರಕ್ಕೊಂದು. ಬಂಗಾರಕ್ಕೆ ತಂದೆಯ ಸ್ಥಾನದಲ್ಲಿದ್ದೇನೆ. ಆದ್ರೆ ಬಂಗಾರಕ್ಕೆ ಹೊಳಪು ಪ್ರಕಾಶ ಯಾವುದೂ ಇಲ್ಲ, ಕಪ್ಪು ಕಪ್ಪು ಕಪ್ಪು. ಕೆಲವರ ದೃಷ್ಟಿ ಬಿದ್ರೂ ಆಗುದಿಲ್ಲ. ನನ್ನ ದೃಷ್ಟಿ ಕಣ್ಣೆ ಕೆಟ್ಟದ್ದು. ಹೌದಾ? ಹಾಗೇನಾಗ್ಲಿಕ್ಕಿಲ್ಲ. ಯಾಕೆ? ಈಗ ಇದನ್ನು ನೋಡಿದ ಮೇಲೆ ನಿನಗೊಂದು ಹೆಸರನ್ನು ಇರಿಸಿದ್ರೆ ಹೇಗೆ? ಹೆಸರು? ಹೌದು. ಹೆಸರು ಯಾರು ಯಾರಿಗೆ ಇರಿಸುವುದು? ನೀನು ತಿಳ್ಕೊಂಡ ಹಾಗೆ. ಮಗನಿಗೆ ಅಪ್ಪ ಆಗ್ಲಿ. ಮತ್ತೆ ಇಲ್ಲಿ ಅದೆಲ್ಲ ಬೇಡ. ಹೆಸರಲ್ಲ, ಬ್ರಹ್ಮನಿಗೊಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳು. ಸರಿ, ಬಿರುದೆ. ನಿನ್ನ ಉದರದೊಳಗೆ ಹಿರಣ್ಯವೇ ತುಂಬಿಕೊಂಡಿರುವುದರಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ಅಂತ ಯಾರನ್ನು ಹೇಳು? ನಿನ್ನನ್ನು ಹೇಳಿದ್ದಲ್ಲ, ನನ್ನ ಬಗ್ಗೆ ಮಾತ್ರ ಹೇಳಿ. ದೊಡ್ಡವರು ಕೊಟ್ಟದನ್ನು ಇಟ್ಕೊಳ್ಳುದಿಲ್ಲ. ದೊಡ್ಡವರು ಕೊಟ್ಟದನ್ನು ಯಾವತ್ತೂ ಇಟ್ಟುಕೊಳ್ಬಾರದು, ಮತ್ತೆ ಅವರಿಗೆ ಕೆಟ್ಟ ಹೆಸರೇ ಬರುವುದು. ನಿನ್ನಿಂದ ನಾನು ಸಾಲ ಪಡೆದದ್ದ? ಹಾಗಲ್ಲ, ಮತ್ತೆ ದೊಡ್ಡವರು ಕೊಟ್ಟದನ್ನು ಅದಲ್ಲೂ ನೀನು ಕೊಟ್ಟದಕ್ಕೆ ನಿನ್ಗೆ ಪ್ರತಿಫಲ ಅಂತ ಕೊಡ್ಬೇಕಲ್ವಾ? ಹಾಗೆ. ಯಾವ ರೀತಿಯಲ್ಲಿ? ನೀನು ಬಂದದ್ದೆಲ್ಲಿಂದ? ನೀನು ತೆರೆದಿರಿಸಿದ್ಯಾ? ಅಧೋದ್ವಾರ. ಅದರಲ್ಲೇ ಬಂದೆ. ಆದ್ದರಿಂದ ಲೋಕದಲ್ಲಿ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಅಧೋಕ್ಷಜ. ನನಗೆ ಹೆಸರೇ ಇಲ್ಲಿ ಪ್ರಾಮುಖ್ಯವಲ್ಲ. ನಾವು ಮಾಡುವಂತಹ ಉದ್ಯೋಗವನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ಮಾಡಿದ್ರೆ ಅದು ಮಾತೆಯ ಅನುಗ್ರಹ ಸದಾ ನಮ್ಮ ಮೇಲಿರ್ತದೆ. ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ, ನಾನು ದೊಡ್ಡವಂತ ಗೊತ್ತಾಯ್ತಲ್ಲ? ಇನ್ನೂ ಆಗ್ಲಿಲ್ಲ. ಏನು? ನೀನೊಂದು ಹೋಗಬೇಡ್ವಾ? ನಿನ್ನ ಅನುಮಾನ ಇನ್ನೂ ಪರಿಹಾರ ಆಗ್ಲಿಲ್ವಾ? ಪರಸ್ಪರ ಮಾತು ಕೊಟ್ಟಿದ್ದೀಯಲ್ಲ ನೀನು, ಹೋಗ್ತೇನೆ ಅಂತ. ಹೋಗುವ. ದಾರಿ ತಪ್ಪಿದ ಮಗ ಅಂತ ಆಗಬಾರದು, ಅದಕ್ಕೆ ಹೋಗುವ ಅಂತ ಹೇಳಿದ್ದು. ಹೌದಲ್ಲ? ದಾರಿ ನಿನಗೆ ಈ ಸಲ ಒಂದು ದಾರಿ ತೋರಿಸ್ತೇನೆ, ಅದರಲ್ಲೇ ಹೋಗ್ತೇನೆ ನಾನು. ಎಲ್ಲೋ ಈತ ಈ ಕಲ್ಪದ ಸೃಷ್ಟಿಕರ್ತನಾಗಿದ್ದಾನೆ. ಇದೇ ರೀತಿಯಾಗಿ ಸೃಷ್ಟಿ ಮಾಡ್ತಾ ಹೋದ್ರೆ ಮುಂದಿನ ಜೀವರಾಶಿಗಳ ಪಾಡೇನಾದೀತು? ಇವನ ಹಾಗೆ ಆಗು. ಅಹಂಕಾರ ಅದು ತುಂಬಿಕೊಂಡಿದೆ, ಅದು ಇಳಿಬೇಕು ಅಂತ ಆದ್ರೆ ನನ್ನ ಉದರದೊಳಗೆ ಸುತ್ತಾಡಿ ಬಳಲಿಕೆಯಾಗಿ ಬಾಯಾರಿಕೆಯಾಗಿ ಅಯ್ಯೋ ಅಮ್ಮ ಅನ್ನುವ ಹಾಗೆ ಇವ ಹೇಳಬೇಕು ಅಂತ ಆದ್ರೆ
ಇವ 8 ದ್ವಾರಗಳನ್ನು ಬಂಧಿಸಿದ, ಅವನಿಗೆ ಅಷ್ಟೇ ಶಕ್ತಿ ಇರುವುದು. ನನಗೆ ಹಾಗಲ್ಲ, 9 ದ್ವಾರಗಳನ್ನು ಬಂಧಿಸುವಂತಹ ಶಕ್ತಿ ಆದಿಮಾಯಿ ಆದಿಯಲ್ಲೇ ಅನುಗ್ರಹವನ್ನು ಮಾಡಿದ್ದಾಳೆ. ಅದಕ್ಕೆ ಬೇಕಾಗಿ ಆ 9 ದ್ವಾರಗಳನ್ನೇ ಬಂಧಿಸಲ್ಪಟ್ಟು ಸುಮ್ಮನೆ ಇದ್ದು ಬಿಡ್ತೇನೆ. ಹರಿಕೆಸೆ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವನು ಸುರಥ ವೈದ್ಯರುಗೆ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನೂ ಇರುವುದಕ್ಕಿಲ್ಲ ಅನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವವನ್ನು ಸಂಪಾದಿಸಿದ್ದೇನೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಕಳೆದ ಕಲ್ಪದಿ ಲಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಇದೆ. ಆದ್ದರಿಂದಲೇ ಇಲ್ಲಿರುವಂತಹ ಜೀವರಾಶಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಬೇಕು ಅನ್ನೋ ಹಾಗೆ ತೀರ್ಮಾನ ಮಾಡಿದ್ದೇನೆ. ಇಲ್ಲಿಂದ ಪ್ರಾರಂಭ ಮಾಡೋದು, ಇಲ್ಲಿಂದಲೇ ಪ್ರಾರಂಭ ಮಾಡೋಣ. ದ್ವಿಜರು, ತ್ರೈಗುಣಗಳು, ಚತುರ್ವೇದಗಳು, ಪಂಚಭೂತಗಳು, ಹರಿಚಕ್ರಗಳು, ಸಪ್ತಮಾರ್ತುಗಳು, ಅಷ್ಟವಸುಗಳು, ನವಗ್ರಹಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ತ್ರಯೋದಶಗಳು, ಚತುರ್ದಶ ಕೋಣಗಳು. 2ರಿಂದ 14ರವರೆಗೆ ಈತನ ಉದರದಲ್ಲಿ ಏಕವಾಗಿದೆಯಲ್ಲ. ಒಂದು ಅನ್ನುವುದು ಇಲ್ಲ. ಹಾಗಾದ್ರೆ ಒಂದು ಅನ್ನುವುದು ಏನು? ನನ್ನಂತಹ ಬ್ರಹ್ಮರು ಅದೆಷ್ಟ ಬಂದಿದ್ದಾರೆ, ಹರನಂತವರು ಅದೆಷ್ಟ ಬಂದಿದ್ದಾರೆ. ಅಂದ್ರೆ ಕಲ್ಪಕ್ಕೊಬ್ಬ ಬ್ರಹ್ಮ, ಕಲ್ಪಕ್ಕೊಬ್ಬ ಹರ. ಕಲ್ಪಾಂತರಕ್ಕೆ ಹರಿಯೊಬ್ಬನನ್ನು ನಿದರ್ಶನವಾಗಿ ಹೋಯ್ತಲ್ಲ. ಒಂದು ಅನ್ನೋದು ಹರಿ ಅನ್ನೋದು ಗೊತ್ತಾಯ್ತು, ಹರಿಯೇ ಶ್ರೇಷ್ಠ ಅನ್ನೋದು ತಿಳಿಯಿತು. ವಿಚಾರ ತಿಳಿಸ್ಬೇಕು, ಬಂದ ಭಟ್ಟವನ್ನೇ ನನ್ನಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನೇ ಹಿಡಿಯೋಣ ಅನ್ನುವ ಹಾಗೆ ಮೇಲೆ ಬಂದಿದ್ದೇನೆ. ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಹೀಗಿರಬಹುದು. ನನ್ನ ಉದರದೊಳಗೆ ಹೋದ ಹರಿಗೆ ಹೊರಗೆ ಬರುವುದಕ್ಕೆ ಅಧೋದ್ವಾರವೊಂದನ್ನು ತೆರೆದಿರಿಸಿದ್ದೆ. ಈಗ ನನ್ನ ಮೇಲೆ ಕೂಡ ಸೇಡನ್ನು ತೀರಿಸಬೇಕನ್ನುವಂತಹ ಉದ್ದೇಶದಿಂದಲೇ ಅಧೋದ್ವಾರವೋ ಅಥವಾ ಮತ್ತೊಂದು ದ್ವಾರವೋ ತೆರೆದಿರಬಹುದು. ಹಾಗಾಗಿ ಮೇಲಿನಿಂದ ಮೆಲ್ಲನೆ ಕೆಳಗಿಳಿಯುತ್ತಾ ಬಂದಿದ್ದೇನೆ. ಯಾವ ದ್ವಾರ ತೆರೆಯಲ್ಪಟ್ಟಿದೆ, ಯಾವ ದ್ವಾರ ಮುಚ್ಚಲ್ಪಟ್ಟಿದೆ ಅನ್ನೋದನ್ನು ವೀಕ್ಷಿಸುತ್ತಾ ಬಂದವನಿದ್ದೇನೆ. ಆ ದ್ವಾರಗಳು ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಅಧೋದ್ವಾರವನ್ನು ತೆರೆದಿರಬಹುದು ಎಂಬ ಕುತೂಹಲದಿಂದ ನೋಡಿದೆ ಅಂತಾದ್ರೆ ಅಧೋದ್ವಾರ ಮುಚ್ಚಲ್ಪಟ್ಟಿದೆಯಲ್ಲ. ಏನ್ ಆಶ್ಚರ್ಯವಿದು! ತನ್ನ ದೇಹದಲ್ಲಿರುವ 9 ದ್ವಾರಗಳನ್ನೊಬ್ಬ ಬಂಧಿಸ್ತಾನೆ ಅಂತ ಆದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡೋದರ ಬರಿತ ಈತ ಅನ್ನುವ ಸಂಶಯವಿಲ್ಲದಪ್ಪತಕ್ಕಂತಹ ವಿಚಾರ. ಈತನಲ್ಲಿ ನಾನೇ ದೊಡ್ಡವಾಡುವ ಹಾಗೆ ವಾದವನ್ನು ಮಾಡಿದೆನಲ್ಲ. ಆ ವಾದದ ಪರಿಣಾಮವಾಗಿ ಈತನ ಉದರ ಶೋಧನೆಗೊಪ್ಪಿಕೊಂಡೆನಲ್ಲ. ಅದರಿಂದಲಾಗಿ ಈತನ ಉದರದೊಳಗೆ ಬಂದಂತಹ ನಾನು ಅದೆಷ್ಟೋ ಸಮಯದಿಂದ ಬಳಲಿ ಬೆಂಡಾಗಿ ತಳಲಾಡುತ್ತಾ ನನ್ನ ಜೀವಿತಾವಧಿಯನ್ನು ಕಳೆಯುವಂತಹ ಪರಿಸ್ಥಿತಿಯನ್ನು ನಾನಾಗಿ ತಂದುಕೊಂಡೆನಲ್ಲ. ಇಲ್ಲಿಂದ ಹೊರ ಹೋಗುವ ದಾರಿ ನನಗೆ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ ನೀನೇ. ಆದಿಮಾಯ ಸ್ಮರಿಸೆ ಭಕ್ತಿಯೋ ಆದಿಮಾಯ ಹರಿಯನಾಭಿ ಕಮಲನಾಳದಿ ಮೆರೆವ ಬುಧಗೋ ಜರಿದೈ ಹೊರಟ ವಟಪತ್ರದಿಂದ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ
ಯಾಕೋ ಏನೋ ಶರೀರಕ್ಕೆ ಒಂದು ರೀತಿಯದ್ದಾದಂತಹ ಜಾಡ್ಯತೆ, ನಿದ್ರೆಯೇ ಬರ್ತಾ ಉಂಟಲ್ಲ, ಎಲ್ಲಿ ನಿದ್ರಿಸೋಣ? ಯೋಚನೆಯನ್ನು ಮಾಡಿದ್ರೆ ಅದು ಆಲದ ಎಲೆಯೊಂದು ಈ ಕಡೆಗೆ ತೇಲಿ ಬರ್ತಾ ಉಂಟು. ಸರಿ, ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸುತ್ತಾ ಅದೇ ವಟಪತ್ರದಲ್ಲಿ ಮಲಗಿಬಿಡ್ತೇನೆ. ಕಮಲ ಸರಸಿ ಜದ ಪದ್ಮಾಸನವ ಭರದಿಂದ ಬಲಿರು ಕೊಳ್ಳಿರುತ್ತ ನಾದಿಸಿ ನೋಡಿ ಮೆರೆದ ನಾಲ್ಮಗದಿಂದ ಇರದೆ ಮೇಲಗಿ ನೋಡಲು ವರ ಪಂಚವದನದೆವು ಪರಿಶೋಭಿಸುತ್ತಲವ ಹರಿಯ ಪರಯುಗಳವ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯರೊಳಗೆ ಅಚ್ಚರಿಯದು ಸುರಥವೈಯರು ಲಾಲಿಸಿ ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭಿ ಕಮಲದಿ ಪದ್ಮಾಸನನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದ್ರೆ ಮೂಡಿ ಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನೆಬ್ಬಿಸುವುದು ತರವಲ್ಲ. ಅವ 7ವರೆಗೆ ಅಮ್ಮನ ಪಾದವು ಸ್ಮರಿಸ್ತಾ ಇರ್ತೇನೆ. ಜಯ 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 ಜಯ
ತೆಗೆದು ನೋಡಿದರೆ ಏನು ಕಾಣಲಿಲ್ಲ. ಯಾಕೆ ನನ್ನ ಕಣ್ಣು ಹೋಯಿತು? ಆಲೋಚಿಸಿದರೆ ಆಮೇಲೆ ಅರ್ಥ ಆಯ್ತು. ಕಾಣದೇ ಇರುವುದಕ್ಕೆ ಕಾರಣ ಕವಿದಿರುವ ಕತ್ತಲು. ಕಾವಳಕ್ಕೆ ನನ್ನ ಕಣ್ಣುಗಳನ್ನು ಹೊಂದಿಸಿಕೊಂಡು ನೋಡಿದೆ, ಹುಟ್ಟಿದ್ದು ಜಲರಾಶಿಯ ಮೇಲೆ. ಹಾಗಾದ್ರೆ ನನ್ನ ಹುಟ್ಟಿಗೆ ಕಾರಣರು ಯಾರು? ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕೋ ಬೇಡುವ? ಹುಡುಕುವ. ಆಶ್ಚರ್ಯ, ಪರಮಾಶ್ಚರ್ಯ. ಎತ್ತ ಕಡೆ ನೋಡಿದರೂ ಕತ್ತಲೆಯ ಮೊತ್ತವೇ ಕಾಣ್ತಾ ಉಂಟು. ಅಗಾಧವಾದ ಜಲರಾಶಿ. ಈ ತನ್ಮಧ್ಯ ನನ್ನ ಸೃಷ್ಟಿ ಯಾಕಾಯಿತು? ಯಾರಿಂದಾಯಿತು? ನನ್ನ ತಂದೆ ಯಾರು? ಇನ್ನೇನು ಮುಂದೆ ಒಂದು ಅರ್ಥವಾಗುವುದಿಲ್ಲ. ಹಾಗಾದರೆ ನನ್ನನ್ನು ಹುಟ್ಟಿಸಿದವರು ಅಥವಾ ನನ್ನ ಹಾಗಿರುವವರು ಯಾರಾದರೂ ಇದ್ದಾರಾ ಎನ್ನುವ ಹಾಗೆ. ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜಿ? ನಿನ್ನ ಮಾತಾಡಿಸಿದ್ದೆ ಸುಮ್ಮನೆ. ನನಗೆಂತ ಪ್ರತಿಧ್ವನಿ ಕೇಳುವುದಾ? ನಿನಗೆ ಏನು ಗೊತ್ತಿಲ್ಲ? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ನಿನಗೆ? ನನಗೂ ಗೊತ್ತಿಲ್ಲ. ನೀನಾರೆಂದು ನೀನರಿಯೆ, ನಾನಾರೆಂದು ನಾನು ತಿಳಿಯೆ. ಹೌದಾ? ಅಷ್ಟು ಮಾತ್ರವಲ್ಲ, ಮತ್ತೆ ನಮ್ಮೊಳಗೆ ಮತ್ತೊಂದು ಹೋಲಿಕೆಯನ್ನು ನಾನು ಗಮನಿಸಿದೆ, ಗುರುತಿಸಿದೆ. ಏನದು? ನೀನು ನನ್ನ ಹಾಗೆಯೇ ಇದ್ದಿ. ಹೌದಾ? ಎಲ್ಲಿ ನೋಡಿದ್ರು, ಎಂತದ್ದನ್ನು ನೋಡಿದ್ರು ಸರಿ, ನನ್ನ ಹಾಗೆಯೇ ನೀನಿದ್ದಿ. ಓಹೋ, ಒಂದು ಸಣ್ಣ ವ್ಯತ್ಯಾಸ. ವ್ಯತ್ಯಾಸ? ನೀನು ನನಗಿಂತ ಒಂದು ಸಣ್ಣ ಮಟ್ಟಿಗೆ ಸಣ್ಣ. ಆಗದಿಂದ ನಿನ್ನನ್ನು ನೋಡ್ತಾ ಇದ್ದೇನೆ. ನಾನು ಹೇಗಿದ್ದೇನೋ, ನಾನು ಯಾವ ರೀತಿ ಇದ್ದೇನೋ, ನನಗೆ ಎಲ್ಲೆಲ್ಲಿ ಏನೇನು ಉಂಟೋ ನಿನಗೂ ಅಲ್ಲಲ್ಲಿ ಹಾಗೆ ಉಂಟು. ಏನು ವ್ಯತ್ಯಾಸ ಇಲ್ಲ? ಒಂದು ಚೂರು ವ್ಯತ್ಯಾಸ. ನನಗಿಂತ ಸ್ವಲ್ಪ ದೊಡ್ಡವ, ಒಂದಲ್ಪ ನಾನು ದೊಡ್ಡವ. ನಿಜ. ಮತ್ತೊಂದು ವೈಪರೀತ್ಯವನ್ನು ನಾನು ಅನುಭವಿಸುತ್ತಿದ್ದೇನೆ. ಹೇಳೋದು? ನಿನ್ನನ್ನು ಕಂಡ ಕ್ಷಣದಿಂದ ನಿನ್ನ ಕುರಿತಾಗಿ ಪ್ರೀತಿ, ಮಮತೆ, ವಾತ್ಸಲ್ಯ ಹೀಗೆ ಹೆಸರಿಸಬಹುದಾದ ಭಾವಗಳು ಹುಟ್ಟಿ ಬರುತ್ತಾ ಉಂಟು. ನನಗೂ ಕೂಡ ನಿನ್ನನ್ನು ಕಾಣುವಾಗ ಪ್ರೀತಿ, ಗೌರವ, ಅಭಿಮಾನ ಹೆಚ್ಚಾಗುತ್ತಾ ಉಂಟು. ಒಳ್ಳೆಯದೇ ಆಯ್ತು, ಸಂತೋಷ. ನಮ್ಮೊಳಗೆ ಅಂಕುರಿಸಿದ ಭಾವಗಳನ್ನೇ ಆಧರಿಸಿ ನಾವಿಲ್ಲೊಂದು ಸಂಬಂಧ ಮಾಡುವನ. ಇಲ್ಲಿಂದ ಸಂಬಂಧ? ಇಲ್ಲಿಂದಲ್ಲ, ಮತ್ತ ನಾವು ಪರಸ್ಪರ. ಓ, ನಮ್ಮೊಳಗೆ ಸಂಬಂಧ. ಯಾವ ರೀತಿ? ಅಯ್ಯ, ಓ, ನೀನು ನನಗಿಂತ ಸಣ್ಣವ, ನನ್ನ ಕುರಿತಾಗಿ ನಿನಗೆ ಪ್ರೀತಿ, ಗೌರವ. ಆದ್ದರಿಂದ ನೀನು ನನಗೆ ಅನುಜ. ನಿನ್ನಿಂದ ಸಣ್ಣವಾದ ನಾನು ನಿನಗೆ ಅನುಜ. ನಿನಗಿಂತ ನಾನು ದೊಡ್ಡ. ಹೌದು. ನಿನ್ನ ಕುರಿತಾಗಿ ನನಗೆ ಮಮತೆ, ವಾತ್ಸಲ್ಯ. ಆದ್ದರಿಂದ ನಾನು ನಿನಗೆ
ತಮ್ಮ ಏ ತಮ್ಮ ಈ ತಮ್ಮ ಆ, ಈ ಅಣ್ಣ ಸಂತ ತಮ್ಮ ಆ? ತಮ್ಮ ಅಣ್ಣ ಸಂ- 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 ಎಂತದು ತಮ್ಸ ಎಲ್ಲಿಂಟು ಅದಲ್ಲ ಮತ್ತ ತಮ್ಮ ಸಂತೋಷ ಓ ಹೀಗೆ ಹೇಳುವುದಕ್ಕೆ ಹೊರಟದ್ದು ಹ, ಆದ್ರೆ ನನಗೀಗ ಆಗುತ್ತಿರುವುದು ಮಾತ್ರ ಅ, ತಮ್ಮ ಸಂಕಟ ಸಂಕಟ ಎಲ್ಲಿ ಮಧ್ಯಪ್ರದೇಶ ಓ ಮಧ್ಯಪ್ರದೇಶ ಒಮ್ಮೆ ನೋಡಿ ಬರ್ತೇನೆ ಅದಲ್ಲ ಜಲರಾಶಿಯ ಮಧ್ಯಪ್ರದೇಶ ನನ್ನ ದೇಹದ ಮಧ್ಯ ದೇಹದ ಮಧ್ಯ ಹ. ನನಗೆ ಹೇಗೆ ಗೊತ್ತಾಗುದು ನಾನು ಹೇಳ್ತೇನೆ ಅನುಭವವೇದ್ಯವಾದಂತಹ ಆ ಸಂಕಟ ಹ, ಅದರ ಕಾರಣ ಹ, ಎರಡೂ ನನಗೆ ಗೊತ್ತಾಯಿತು ಹೇಗೆ ನನ್ನ ಹೊಟ್ಟೆಯೊಳಗಾಗುತ್ತಿರುವಂತಹ ಅನುಭವವನ್ನು ನಿವಾರಿಸುವುದಕ್ಕೆ ಹ, ಯಾವುದಾದರೂ ಘನ ಪದಾರ್ಥವನ್ನು ತಿನ್ನಬೇಕು ಓಹೋ ತಿನ್ನಬೇಕು ಅನ್ನುವ ಹಾಗೆ ಕಾಣುವಂತಹ ಈ ನನ್ನ ಅನುಭವಕ್ಕೆ ಹೆಸರು ಹಸಿವೆ. ಓ ಇದು ಹಸಿವೆ ಓ ನನ್ನ ಪ್ರೀತಿಯ ತಮ್ಮ, ಅಣ್ಣ ನಿನ್ನ ಅಣ್ಣನ ಹಸಿವೆಯನ್ನು ನಿವಾರಿಸುವುದಕ್ಕೆ ಹ. ಒಂದು ದಾರಿ ಹೇಳ. ಒಂದು ದಾರಿ ಈಗ ಗೊತ್ತಾಯಿತು ನಿನಗಾಗುತ್ತಿರುವುದು ಹಸಿವೆ. ಹೇಗೆ ಗೊತ್ತಾಯ್ತು? ನನಗೂ ಕೂಡ ಅದೇ ಅನುಭವ. ಏನು ಅನುಭವ? ನನ್ನ ಹೊಟ್ಟೆಯ ಒಳಗಿನ ಒಂದು ಶಬ್ದ ಚುರು. ಆ ಶಬ್ದ ನನ್ನ ಹೊಟ್ಟೆಯೊಳಗಿಂದಲೂ ಕೇಳುತ್ತದೆ. ಹೌದಾ? ಅಷ್ಟು ಉದ್ದ ಇಲ್ಲ ಮತ್ತ ಚರ 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 ಚರ. ಹೊಟ್ಟೆ ಚುರುಗುಟ್ಟದೈತೆ. ಇದು ಹಸಿವೆ ತಮ್ಮ ಅಣ್ಣ. ಹಸಿವೆ ಅಂತ ಗೊತ್ತಾಯ್ತು. ಹೌದು. ಇಲ್ಲಿ ಊಟ ಸಿಕ್ಕುವುದಲ್ಲಿ ತಮ್ಮ ಇಲ್ಲಿ ಏ, ಸಾಮಾನ್ಯ ಊಟ ನಮ್ಮ ಹೊಟ್ಟೆಗೆ ಸಾಕಾದೀತ? ಇಷ್ಟು ದೊಡ್ಡ ಹೊಟ್ಟೆ ತುಂಬಿಸಬೇಕು ಅಂತ ಇದ್ದರೆ ಸುಲಭ ಇಲ್ಲ, ಕಷ್ಟ ಉಂಟು. ನಾವು ದುಡಿದು ತಿನ್ನಬೇಕು, ಸಿಕ್ಕಿದ್ದನ್ನು ತಿನ್ನುವುದಲ್ಲ. ಕಾಣ್ತಾ ಉಂಟು ನೋಡು ಜಲರಾಶಿ. ಕಾಣ್ತದೆ ಕಾಣ್ತದೆ. ಈ ಜಲರಾಶಿ ಅಡಿಯಲ್ಲಿ ಜಲಚರ ಜೀವಿಗಳಿರ್ತಾವೆ. ನಾವು ಅದನ್ನು ಒಂದೊಂದೇ ಹಿಡಿದು ತಿನ್ನುವ. ಆ ಜಲಚರಗಳು ನಮ್ಮ ಕೈಗೆ ಸಿಗಬೇಕು, ನಾವು ಅದನ್ನು ತಿಂದಬೇಕು. ಹ, ಹೇಗೆ ಕೈಗೆ ಸಿಕ್ಕಿತು? ಜಲರಾಶಿಯನ್ನು ನಾವು ಬಡಿದೆಬ್ಬಿಸಬೇಕು. ನೀರಿಗೆ ನಾವು ಬಡಿಯುವ.
ವಾಯು ಪ್ರದೇಶ ಬಿಟ್ಟು ಹೊರಗೋದ್ದು. ಸಿಕ್ಕಿತಾ? ನನಗೆ ಸಿಗ್ಲಿಲ್ಲ. ನೀರನ್ನು ಬಡಿಯುತ್ತಾ ನಾನು ಮುಂದೆ ಸಾಗಿದ ಕಾಲಕ್ಕೆ ಹ, ನೀರಿನ ಹ. ಓ ಅದೆಂತದು ನೀರಿನ ಅಷ್ಟ ಅಡಿ. ಓ ನೀರಿನ ಆಳ. ಹ? ಡಮ್. ಎಲ್ಲಿ ಡಮ್? ಡಮ್ಮು ಇಲ್ಲ, ಡಿಮ್ಮು ಇಲ್ಲ, ಡಿಮ್ಮಿಲ್ಲ. ದಮ್ಮಿಲ್ಲ. ಏಯ್, ಅದಲ್ಲ, ಮತ್ತೆ ಮೇಲೆ ಬಂದದ್ದೊಂದು ಮೊಗ್ಗು. ಬೊಗ್ಗು. ಹ? ಬೋಲ. ಓ ಮೊಗ್ಗು. ಮೊಗ್ಗು. ಯಾವ ಮೊಗ್ಗು? ಯಾವುದರ ಮೊಗ್ಗು? ನಾನು ಅದನ್ನೇ ನೋಡಿದೆ. ಹ, ಆಮೇಲೆ ಬಂದ ಮುಗ್ಗು, ಹ, ಆಗ ಮೇಲೆ ಬಂದ ಮುಗ್ಗು ಹ, ನಿಧಾನವಾಗಿ ಹ. ತನ್ನ ದಳಗಳನ್ನು ವಿಕಸನಗೊಳಿಸಿತು. ಹೌದಾ? ಹೇಗೆ? ಮುದುಡಿದ ತಾವರೆ ಅರಳಿತು. ಹೇಗೆ ಹೇಗೆ? ಕೇಳಿಲ್ವಾ? ನನಗೆ ಕೇಳಲಿಲ್ಲ. ಮುದುಡಿದ ತಾವರೆ ಅರಳಿತು. ಅರಳಿತು, ಅರಳಿತು, ಮುದುಡಿದ ತಾವರೆ ಅರಳಿತು, 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 ಅರಳಿತು. ಏನು ನೀನೆಂತ ಮಾಡುವುದು? ನನಗೆ ಏನಾಯ್ತಲ್ಲ? ಏನಾಯ್ತು? ಹಾ ಗೊತ್ತಾಯ್ತು. ಹ, ಇದು ಹೀಗೆ ಅರಳಿದ್ರೆ ಅರಳಿದ್ರೆ ಇದು ಹೀಗೆ ಪುರ ಹೇಳುದು. ಏ ಹಾಗಾಗಬಾರ್ದು. ಆ ಅಂಬುಜ ಅರಳಿತೋ ಇಲ್ವೋ? ಅರಳಿತು. ಅದರ ಮಧ್ಯದಲ್ಲಿ ಒಂದು ಪ್ರಾಣಿ. ಓ, ತಾವರೆಯ ಮಧ್ಯೆ ಒಂದು ಪ್ರಾಣಿ. ಅದು ನನ್ನನ್ನೇ ನೋಡ್ತದೆ. ತಾವರೆಯ ಮೇಲಿದ್ದ ಪ್ರಾಣಿ ನಿನ್ನನ್ನು ನೋಡ್ತದ? ಕೇವಲ ನೋಡುವುದು ಮಾತ್ರವಲ್ಲ, ಮತ್ತ ಅದು ಸೊಕ್ಕಿನಿಂದ ಕುಳಿತಿದೆ. ಹಬ್ಬ ಅದರ ಸೊಕ್ಕೆ. ಹೋಗಿ ಅದನ್ನು ಹಿಡಿದು ಹ, ತಿಂದು ಬಿಡುವಂತ ಆಲೋಚನೆ ಮಾಡಿದೆ. ಹ. ಆಗ ನಿನ್ನ ನೆನಪಾಯ್ತು. ಯಾಕೆ? ಪ್ರೀತಿಯ ತಮ್ಮ ನೀನು ಹಸಿದಿದ್ದಿ. ಹೌದು. ನಿನ್ನನ್ನು ಬಿಟ್ಟು ಹಿಡಿಯುವುದು ಹೇಗೆ? ಹ. ನಿನ್ನನ್ನು ಬಿಟ್ಟು ನಾನು ಅದನ್ನು ತಿನ್ನುವುದು ಹೇಗೆ? ಹ. ಆದ ಕಾರಣ ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ನಿನಗೆ. ಜೊತೆಯಾಗಿ ಹೋಗಿ ಹ, ಆ ಪ್ರಾಣಿಯನ್ನು ಹಿಡಿದು ಹ. ಒಟ್ಟಾಗಿ ತಿಂಬಾನ. ತಕ್ ನಾನು ಬರು. ಅದ್ಯಾಕೆ? ಜೊತೆಯಾಗಿ ಹೋಗಿ ಒಟ್ಟಿಗೆ ತಿಂಬಾನ. ಎಷ್ಟು ಸುಲಭದಲ್ಲಿ ಹೇಳ್ತಿ? ನನಗೆ ತೋರಿಸಿದ್ಯಾ? ನಾನು ನೋಡಿದ್ದೇನಾ? ಇದನ್ನೆಲ್ಲ ತೋರಿಸಿ ಆಗಬೇಕು. ಎದ್ದು ಕಾಣ್ತದೆ. ಆಯ್ತಾ? ಆಯ್ತಾ, ಸಿಕ್ಕಿತು. ಅದಲ್ವಾ ಕೆಂಪು ಕೆಂಪು ಕೆಂಪು. ಹೊಡಿಬೇಡ. ಹಸಿವಾಗಿ ಸಾಯ್ತದೆ. ಸಿಕ್ಕಿದ ಒಂದು ಪ್ರಾಣಿಯನ್ನು ಆದಷ್ಟು ಬೇಗ ತಿನ್ನುವಂತ ಆಲೋಚನೆ ಮಾಡುವಾಗ ಇವನದ್ದು ಬಿಡಿ. ಎಂತ ಪಿಡಿ? ಎಲ್ಲುಂಟು ಪಿಡಿ? ಎಲ್ಲುಂಟು? ಕೈ ಬಿಡಿ. ಅದಲ್ಲ, ಆ ಪ್ರಾಣಿಯ ಕೈ ಹಿಡಿ. ಅದಲ್ಲದೆ ಹೋದ್ರೆ ನೀರಿನಲ್ಲಿ ಅಡಗಿಕೊಳ್ತದೆ. ಅದಕ್ಕಿಂತ ಮೊದಲು ನಾವು ಅದನ್ನು ಹಿಡಿಯೋ.
ನಿನಗೇನಂತ ಕೇಳಿದ್ದು? ನನಗೆ ತಮ್ಮ ಅಣ್ಣ ಎಡದ ಕೈಯಿಂದ ಹಿಡಿದು ಬಲದ ಕೈಯಿಂದ ಬಡದೆ. ಸಾರಿ ಆಗ ಕೇಳಿತಕ್ಕ ಹಾಗೆ ಅಣ್ಣ ಓ ಇದು ನಾನು ಹೌದು. ಆಗ ಬಡಿಯುವುದನ್ನು ನಿಲ್ಲಿಸಿದೆ. ಓ ತಮ್ಮ ಅಣ್ಣ ನನಗೆ ಗೊತ್ತಾಯ್ತು. ಹಾಗೆ ನನ್ನ ಕೈಯಿಂದ ಏಟು ತಿಂದದ್ದು ನೀನು. ಹೌದು. ನಿನಗೆ ನೋವಾಯ್ತು. ಅಯ್ಯೋ ಒಂದು ನೋವಿಲ್ಲ ತಮ್ಮ ಅಣ್ಣ. ನಿನಗಾದ ಬೇನೆಗೆ ನಾನೊಂದು ಪರಿಹಾರ ಹೇಳ್ತೇನೆ. ಏನದು? ನಮಗೊಂದು ಪ್ರಾಣಿ ಸಿಗುತ್ತದ ಇಲ್ಲೋ? ಸಿಗಬಹುದಾ? ಆ ಪ್ರಾಣಿಯ ಒಂದು ದೊಡ್ಡ ತುಂಡನ್ನು ನಾನು ನಿನಗೆ ಕೊಡ್ತೇನೆ. ಆ ಪ್ರಾಣಿಯ ದೊಡ್ಡ ತುಂಡು ನೀನು ಅದನ್ನು ಕಡೆ ಹಲ್ಲಿಗೆ ಕೊಟ್ಟು ಹೇಳ್ಬೇಡ. ನೀರು ಸುರಿಯುತ್ತದೆ ಬಾಯಲ್ಲಿ. ನನಗೆ ಸಿಕ್ಕಲಿಲ್ಲ, ನಿನಗೆ ಸಿಕ್ಕಿತ. ದೊರೆಯಲಿಲ್ಲ. ಹಸಿವೆ ನಿಂತಿತ, ನಿಲ್ಲಿಲ್ಲ. ಹುಡುಕಬೇಡವಾ? ಹುಡುಕುವ. ರಕ್ಷಿಸಿಕೊಳ್ಳುವುದು ಹೇಗೆ ಒಂದು ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿಗಾಢ ನಿದ್ದೆಯಲ್ಲಿದ್ದಾನೆ. ಹರಿಯ ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸೋರು ಯಾರು? ಅಮ್ಮನನ್ನು ದಾಟಿಸು. ಕರುಗಲಿಗೆ ವಿಧಾತ ಮನದಲ್ಲಿ ಬಲಿಸಿರುವುದೇ ಆಕೆನ್ನ ನೀವರಿ ಕರೆಯಬಾರದೆ ಬಂದ ಗಂಧವನರಿದು ತುಂಬೆ ಮಗನೇ ಬ್ರಹ್ಮ, ಭಕ್ತಿಯಿಂದ ನೀನು ಧ್ಯಾನಿಸಬೇಕಾದರೆ ಏನು ಕಷ್ಟ ಬಂತು ಮಗನೇ? ಮಾತನಾಡಿಸು ಜಲದೊಳಿರುವರು ರುದಿಸುತ್ತ ಎನ್ನ ಬಾಧಿಸಲಿ ಕಂಡುಬರುವುದು ಪ್ರೀತಿಗೊಂಡೆ. ನನ್ನ ದುಃಖದ ವಿಚಾರವನ್ನು ಏನೆಂದು ಹೇಳಲಿ ಅಮ್ಮ? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂಳ್ತಾನಿರುವರು ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಮ್ಮ, ನನ್ನನ್ನು ಕಂಡು ತಿನ್ನುತ್ತೇನೆನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ಷಿಸಮ್ಮ, ಮರುಗಬೇಡ ವಿಧಾತ ಮರುಗಬೇಡ ವಿಧಾತ ನಾ ಶ್ರೀ ಹರಿಯ ಸೇರಿಹಗಾರಣವು ಅವನಿರುವ ನಿದ್ರೆಯೊಳು ಇನ್ನು ಶೀಘ್ರದು ಅಗಲಿಕೋ ಭೀತಿ ಬೇಡ ವರ ಸುದರ್ಶನ ಕೊಡುತ್ತವಾಗೆ ನೀ ಮರೆಯೊಳಿ ಮರುಗಬೇಡ ವಿಧಾಯ ಅಧಿಕವಾಯಿತೆಂಬುದಾಗಿ ಕಣ್ಣೀರು ಸುರಿಸ್ತಾ ಇರುವೆಯಾ? ಚಿಂತಿಸಬೇಡ. ಆದಿಮಾಯಾದ ನಾನು ಯೋಗ ಮಾಯೆಗೆ ಹರಿಯನ್ನು ಸೇರಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವರೆ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಿಗೊಂಡಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ವಧಿಸುವುದಕ್ಕೆ
ಮಾಡುವುದಕ್ಕಾಗಿ ನನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ನಿನ್ನ ಕೈಗೆ ಬಿಸ್ತಾ ಇದ್ದೇನೆ ಮಗನೇ. ಏನು ಅಷ್ಟರವರೆಗೆ ನಾನೆಲ್ಲಿರಬೇಕಮ್ಮ? ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿರು. ನಿನಗೆ ಶುಭವಾಗಲಿ. ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ನಿದ್ರೆಯಿಂದ ಎಚ್ಚೆತ್ತುಕೊಂಡೆ ಬ್ರಹ್ಮ ಬಂದು ಸಕಲ ವಿಚಾರವನ್ನು ತಿಳಿಸಿದ್ದಾನೆ. ದುರುಳರ ವಧ ಕುರಿತಾಗಿ ಯೋಚಿಸುವ. ನಿಮ್ಮಲ್ಲಿ ನಾವು ಬಬ್ಬಾಕಿದಲ್ಲ ಮತ್ತೆ ನಮ್ಮದು ಅಟ್ಟಹಾಸ. ಅಟ್ಟಹಾಸವ? ಇದು ಅಟ್ಟಹಾಸ ಅಲ್ವಾ? ಇದುವೇ ಅಟ್ಟಹಾಸ. ಬರುವಾಗ 3 ಅಟ್ಟಹಾಸ, ಮತ್ತೆ ಹೋಗುವಾಗ ಕಷ್ಟದಲ್ಲಿ 1 ಅಟ್ಟಹಾಸ ಕೊಟ್ಟುಕೊಂಡು ಹೋಗುವುದು ಅತ್ತಲಾಗಿ ಆಯಾಸ ಆಗ್ತದೆ. ಯಾಕೆ ತಗೋತಾಯ್ತು ಇಷ್ಟೆಲ್ಲ ಬೊಬ್ಬೆ ಹಿಡಿಯೋದು? ಇಲ್ಲ ಇಲ್ಲ ಹೊಟ್ಟೆ ಪಾದಿಗೆ ಏನಾದ್ರೂ ಸಿಗುತ್ತದ? ಏನಾದ್ರೂ ಹೊಟ್ಟೆಗೆ ಸಿಗುತ್ತದ? ಸಿಕ್ಕಿದ ಸಿಕ್ಕಿದ್ದು ಸಿಕ್ಕಿದೆ. ಹೌದಾ? ಇಲ್ಲಿ ಸಿಗದಿದ್ರೆ ಮತ್ತೆ ಎಲ್ಲಿ? ಹೌದಲ್ಲ. ಕಣ್ಣಿಗೆ ಬಿದ್ದಿದೆ. ಓಹೋ ಹೋ ಹೋ. ಕೈಗೆ ಬಂದಿದೆ. ಹೌದಾ? ಕೈಗೆ ಬಂದ ತುತ್ತು ಬಾಯಿಗೆ ಬಾರದಿರ್ಪುದೇ. ಪೇಳ್ ಪೇಳ್ ಬಾಯಿಗೆ ಬಂದೀತ? ನೀನ್ ಹೇಳ. ಬರಬಹುದು. ಬರ್ಬೇಕು. ಕರಿಯ ಆ ಪೈಕಿ ಒಂದು ಇಲ್ಲ. ಕರಿಯ ಎಲ್ಲಿದ್ದಾನೆ? ಇಲ್ಲಿ. ನನ್ನನ್ನು ನೋಡಿ ಹೇಳುದಾ? ನಿನ್ನನ್ನೇ ಹೇಳುದು. ಮತ್ತೆ ಇದಕ್ಕಿಂತ ಕಪ್ಪಿನದ್ದನ್ನು ನಾನು ಇಷ್ಟರವರೆಗೆ ನೋಡ್ಲಿಲ್ಲಪ್ಪ. ಕಪ್ಪು ಅಂದರೆ ಕಪ್ಪೆ. ಕಪ್ಪೆ ಅಲ್ವಾ? ಕಪ್ಪು ಕಪ್ಪೆ. ಕಪ್ಪೆ ಅಲ್ಲ, ಕಪ್ಪು ಕಪ್ಪು. ಕಪ್ಪು ಕಪ್ಪೆ ಕಪ್ಪು ಕಪ್ಪು ಕಪ್ಪೆ ಕಪ್ಪಲ್ಲ. ಕಾಲು ಕಪ್ಪು, ಕೈ ಕಪ್ಪು, ಹೊಟ್ಟೆ ಕಪ್ಪು, ಎದೆ ಕಪ್ಪು. ಯಾಕೆ ಬೇರೆ ಬೇರೆ ಹೇಳುದು? ಒಟ್ಟಿಗೆ ಮೇಕಪ್. ಮೇಕಪ್ ಅದೇ ಮೇಕಪ್. ಮೈಕಪ್. ಮೈಕಪ್ ಒಟ್ಟಿಗೆ ಹೇಳ್ಬೇಡ, ಅದು ಮೈ ಕಪ್. ಮೈಕಪ್. ನೀನು ಕಪ್ಪು ಮೈಯ, ಮತ್ತೊಬ್ಬ ಬೆಳ್ಳಗಿದ್ರೆ ಅವ ಬಿಳಿ ಮೈಯ. ಆದೀತು. ಬಿಳಿ ಮೈಯ ಕಪ್ಪು ಮೈಯವ. ನೀನೆಂತದ ಹಾಗೆ ನೋಡು? ಅಲ್ಲೂ ನೋಡಿ. ನಿನ್ನ ಹಲ್ಲೆ ಕಿವಿಯಿಂದ ಕಿವಿಯವರೆಗೆ ಕಿಸಿದ ನಿನ್ನ ಬಾಯೊಳಗೆ ನೋಡಿದ್ರೆ ಉಂಟಲ್ಲ. ಏನಾಯ್ತು? ಫಳ ಫಳನೆ ಮಿನುಗುವ ಬೆಳ್ಳನೆಯ ಹಲ್ಲು. ಮತ್ತೆ ನಾನು ನೋಡಿದ್ದು ನಿನ್ನೊಂದು ಮುಗಿದಿಲ್ಲ. ನೀನ್ ಎಲ್ಲಿ ಕುಳಿತದ್ದ? ಎಲೆಯ ಮೇಲೆ. ಎಂತ ಎಲೆ?
ಆಲದೆಲೆ ಆಲದೆಲೆ ಇದು ಆಲದ ಎಲೆ, ಇದು ಆಲದ ಎಲೆ, ಇದು ನ್ಯಗ್ರೋಧ ಪತ್ರಂ, ವಟಪತ್ರ ಶಾಯಿ. ವಟಪತ್ರ ವಟಪತ್ರ ಅಲ್ವಾ? ಮತ್ತೆ ವಟಪತ್ರ. ಹಾಗೆ ಎಂತ ಶಾಯಿ? ವಟಪತ್ರದಲ್ಲಿ ನಾನು ವಟಪತ್ರ ಶಾಯಿ. ಹಾ. ವಟಪತ್ರದಲ್ಲಿ ಮಲಗಿದವ ಎದ್ದು ಕುಳಿತು ನಮ್ಮನ್ನು ನೋಡಿ ಹಾ. ನಗೆವಾಡುತ್ತಾ ಇದ್ದಿ ನೀನು. ನಕ್ಕೆ ನಕ್ಕೆ ಅಲ್ಲ ಅದು. ನೀನು ನಕ್ಕೆ ನಕ್ಕೆ ಅಲ್ಲ, ನಾನು ನಗಾಡಿದೆ. ನೀನು ನಗಾಡಿದೆ. ಹಾ. ನನಗೆ ಗೊತ್ತಾಗದೇ ಇರುವುದೆಂತದ್ದು ಗೊತ್ತಂತ, ಎಂತದ್ದು? ನಿನ್ನ ಕಣ್ಣು ಸರಿ ಇಲ್ವಂತ. ನನ್ನನ್ನು ನೋಡಿ ನಗಾಡುವಾಗ ಅವನನ್ನು ನೋಡಿದಾಗ ಕಾಣ್ತದೆ, ಹಾ. ಅವನನ್ನು ನೋಡಿ ನಗಾಡುವಾಗ ನೀನು ನನ್ನನ್ನು ನೋಡಿ ನಗಾಡುವಾಗ ಕಾಣ್ತದೆ. ನನ್ನ ದೃಷ್ಟಿ ಆ ರೀತಿ ಉಂಟಾ? ಉಂಟು. ಅವನನ್ನು ಯಾಕೆ ನೋಡಿದ್ದು? ಅದಲ್ಲದೆ ಇದ್ರೆ ನೀನು ಹೇಳಬೇಕು. ಹಾ. ಅವನನ್ನು ನೋಡಿ ನನ್ನಲ್ಲಿ ನಗುವುದು ಯಾಕೆ? ಹಾ. ನನ್ನನ್ನು ನೋಡಿ ಅವನಲ್ಲಿ ನಗಾಡುವುದು ಯಾಕೆ? ಹಾ. ಅವನನ್ನು ನೋಡಿ ನೀನು ನಕ್ರೆ, ನನ್ನನ್ನು ನೋಡಿ ಅವನಲ್ಲಿ ನಕ್ರೆ ಹಾ. ನಾನೇನು ಅಂತ ತಿಳ್ಕೊಳ್ಬೇಕು, ನಾನೇನು ಅಂತ ತಿಳ್ಕೊಳ್ಬೇಕು, ನಾನೇನು. ನಿಲ್ಲಿಸ, ನೀನೆಂತದ ಹುಡುಕುದು? ಎಲ್ಲಿ? ಇಲ್ಲಿ. ನಾನು ಮೇಲೆ ನೋಡುದು ಯಾಕೆ? ತೋರು ತೋರು ಅಂತ ಹೇಳ್ತಿ. ತೋರುದಿದ್ರೆ ತೋರು, ತೋರ್ಲಿಕ್ಕಿಲ್ಲ. ನಮಗೆ ತೋರಬೇಕು. ಇನ್ನಿಲ್ಲಿಗೆ ತೋರಬೇಕು. ಎಂತ? ಇವನನ್ನು ಕಾಣುವುದಿಲ್ಲ. ಹಾಗಲ್ಲ, ನಮಗೆ ತೋರದ್ದು ಬೇಕು. ನಮಗೆ ತೋರದ್ದು. ತೋರದ್ದು ಅಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ನೀನು ತೋರಬೇಕು. ಹಾ ಹಾ ಹಾ. ನಮ್ಮ ಅಭಿನಯವನ್ನೆಲ್ಲ ನೀನು ನಂಬಬೇಡ. ನಮಗೆ ನೀನು ತೋರಬೇಕು. ತೋರಿಸಿ ಕೊಡಬೇಕು. ನಮಗೆ ಕಾಣದ್ದನ್ನು ನೀನು ಕಾಣಿಸಿ ಕೊಡಬೇಕು. ತೋರಿಸಿ ಕೊಡ್ಬೇಕು. ಸತ್ಯ ಹೇಳ್ಬೇಕಾ? ಮತ್ತೆ ಎಷ್ಟೊತ್ತಾಗ ಸುಳ್ಳು ಹೇಳಿದ್ದ? ನಾವು ಒಂದು ಪ್ರಾಣಿಯನ್ನು ಓಡಿಸಿಕೊಂಡು ಬಂದದ್ದು. ಒಂದು ಪ್ರಾಣಿಯನ್ನು? ಹೌದು. ನಾವು ನೋಡಿದೆವಾ, ಅದು ನಮ್ಮನ್ನು ನೋಡಿ ಓಡುವುದಕ್ಕೆ ಪ್ರಾರಂಭ ಮಾಡಿ. ಮತ್ತೆ ನಿಮ್ಮನ್ನು ನೋಡಿದ್ರೆ ಓಡದಿದ್ದೀತ. ನಾವು ಬಿಡ್ಲಿಲ್ಲ, ನಾವು ಬಿಡ್ಲಿಲ್ಲ. ನೀವು ಬಿಡ್ಲಿಕ್ಕಿಲ್ಲ. ಕೈ ಹಾಕಿದೆವು. ಎಲ್ಲಿಗೆ? ಪ್ರಾಣಿಗೆ. ಎಲ್ಲಿಗೆ ಹಾಕಲಿಕ್ಕೆ ಅದಲ್ಲಿ ನಿಲ್ಲಿಲ್ಲ. ಆದರೂ ಪ್ರಯತ್ನ ಮಾಡಿದ್ದೀರಿ. ಅದು ಓಡಿತು, ನೀವು ಬಿಡ್ಲಿಲ್ಲ. ಏನು ಮಾಡಿದ್ರಿ? ಓಡಿಸಿದೆವು. ಓಡಿಸಿ 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 ಓಡಿಸಿ. ಎಂತದು ಓಡಿಸಿ? ಓಡಿಸಿ 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 ಅಲ್ಲಿಗೆ ನಿಲ್ಲಿಸಿ. ಇಲ್ಲಿಯವರೆಗೆ ಬಂದಿದೆ, ಅಲ್ಲಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಇಲ್ಲಿಯವರೆಗೆ ಬಂದಿದ? ಹೌದು. ಒಳ್ಳೆ ವಿಷಯ ಉಂಟು. ಆದ್ರೆ ಈಗ ಕಾಣುವುದಿಲ್ಲ. ಆದ್ದರಿಂದ ತೋರು ಬೇಗ. ತೋರು ಬೇಗ. ಮೊದಲು ಕಂಡ ಇಲ್ಲಿ ಇಲ್ಲಿ ಗೊತ್ತಾಯ್ತು ನನಗೆ. ಮೊದಲು ಕಂಡ, ಮೊದಲು ನೋಡಿದ, ಈಗ ಕಾಣುವುದಿಲ್ಲ. ಆ ಪ್ರಾಣಿಯನ್ನು ನೀನು ತೋರಿಸಿಕೊಡ್ಬೇಕು ಅಷ್ಟೇ. ನಾನು ನಿನ್ನನ್ನು ನೋಡು, ಮತ್ತೆ ಇವನನ್ನು ನೋಡು. ನೋಡು. ಅಯ್ಯ ಘಟಾನುಘಟಿಗಳೇ. ಯಾರು ಘಟ? ಯಾರು ಘಟಿಯ? ಘಟಾನುಘಟಿಗಳು. ನಿಮ್ಮ ನೀವು ಯಾರಪ್ಪ ಜನ? ನಾವು ಯಾರಪ್ಪನೂ ಅಲ್ಲ. ಅಲ್ಲ, ಅದೊಂದು ಮಾತಿಗೆ ನೀವು ಯಾರು ಜನ? ಅಣ್ಣ. ನೀನು ಅಣ್ಣನ? ಓಹೋ, ಅಣ್ಣ ಅಲ್ವಾ? ಅಣ್ಣ. ಮತ್ತೆ ಇವ ತಮ್ಮ. ಓಹೋ, ನೀನು ಅಣ್ಣ, ಇವ ತಮ್ಮ. ಇವ ತಮ್ಮ, ನೀನು ಅಣ್ಣ. ತಮ್ಮಣ್ಣ, ಅಣ್ಣ ತಮ್ಮ. ತಮ್ಮಣ್ಣ, ಅಣ್ಣ ತಮ್ಮ. ಯಾರು ತಮ್ಮಣ್ಣ? ಅವನ? ಈಗ ಅವ ತಮ್ಮಣ್ಣ ಆದ್ರೆ ನಾನೆಂತ? ತಿಮ್ಮಣ್ಣ. ಯಾವುದು ಆಗುದಿಲ್ಲ. ಅಣ್ಣ ಮತ್ತು ತಮ್ಮ. ಆ ವಿಷಯವೇ ಬೇಡ. ನಿನಗೆ ಅದು ಆಗುದಿಲ್ಲ. ಬೇರೆ ವಿಶೇಷ ಬೇರೆ ಉಂಟು. ನಾವಿರುವರು ವೀರರು, ಶೂರರು, ಒಟ್ಟು ಸೇರಿದ್ರೆ ಶೂರರು
ನಾನರಿಯ ನಾ ಅರಿಯ ನಾನರಿಯ ನಿಂದು ನೋಡಿದ್ರೆ ಆಹಾ ಓಹೋ ಎಂತದು ಸಂಗೀತವಿದು? ನೀನೇ ಯಾಕೆ ಆಹಾ ಹೇಳಿ? ನಿಮ್ಮನ್ನು ನೋಡಿ ನೀನು ಒಮ್ಮೆ ಆಹಾ ಹೇಳುವಾಗ ನಾವು 2 ಸಲ ಆಹಾ ಹೇಳುದು. ಅದನ್ನೇ ಮುಂದುವರಿಸುವುದು. ನಾವಿಬ್ರು ಇಬ್ರು ಇದ್ದೀರಿ ಹಾಗೆ. ನೀನೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ನಿನ್ನನ್ನು ನೋಡಿದ್ರೆ ಧೀರ, ಅವನನ್ನು ನೋಡಿದರೆ ನೀನು ಶೂರ, ನಮ್ಮಿಬ್ಬರನ್ನು ನೋಡಿದರೆ ಧೀರ ವೀರ ಶೂರರಹುದು. ಓಹೋ, ನಾವು ಹೇಗಿದ್ದೇವೆ? ಭೂರಿ ದೋಷ ಅಂತೆ ದಿಡವು. ಅದೆಲ್ಲಿಂಟು? ಎಂತದ್ದು? ಪೂರಿ ದೋಸೆ ಹಾಗಲ್ವಾ? ಮತ್ತೆ ಭೂರಿ ದೋಷ ಸಂತೋಷ. ಹೌದೌದೌದು. ಇವನ ಮೀಸೆ, ಇವನ ಕೇಶ, ಇವನ ಸೊಂಟ, ಇವನ ಕಂಠ, ಇವನ ಕೈ, ಇವನ ಬಾಯಿ. ನೋಡಿ ಸಂತೋಷ ಆಯ್ತು ಅನ್ನುವಾಗ ಬೇಕಾದ್ರೆ ಹೇಳು. ಅಬದ್ಧ ಮಾತಾಡುದು ಯಾಕೆ? ಏನಾಯ್ತು ಈಗ? ಅವನ ಕೇಶ ನನ್ನ ಮೀಸೆ, ಈ ಮೀಸೆ ನನ್ನ ಸ್ವಂತದ್ದು. ನಿನ್ನ ಸ್ವಂತ ಮೀಸೆ ಅಲ್ಲ. ಓ, ಅಲ್ಲಿ ಯಾರೋ ಬಿಚ್ಚಿ ಬಿಸಾಡಿದ್ರು, ಅದನ್ನು ಕಟ್ಟಿಕೊಂಡು ನಾನು ಇಲ್ಲಿಗೆ ಬಂದದ್ದು ಈಗ ನಿಲ್ಲಿಕ್ಕೆ. ಈ ಮೀಸೆಯ ಬೆಲೆ ಎಷ್ಟು ಗೊತ್ತುಂಟ ನಿನಗೆ? ನನಗೇನು ಗೊತ್ತು? ಅವನಲ್ಲಿ ಕೇಳು. ಏನು ಮೀಸೆ ಮಾರಾಟ ಮಾಡುವುದು? ಯಾರಿಗೂ ಗೊತ್ತು? ನಿನಗೆ ಮೀಸೆ ವ್ಯವಹಾರ ಬೇಡ. ಯಾಕೆ? ಯಾಕೆ? ನಿನ್ನ ಮೂಗಿನಿಂದ ಕೆಳಗೆ ಕೆಳಗೆ ತುಟಿಯಿಂದ ಮೇಲೆ ಒಂದೆರಡು ಕೂದಲಾದರನ್ನು ನಾನು ಕಾಣಲಿಲ್ಲ. ಅದು ಬರುವ ಜಾತಿಯ ಅಲ್ಲ. ಅಲ್ಲ, ಸ್ಥಳ ಉಂಟಲ್ಲ. ಸ್ಥಳ ಅಂಗೈಯಲ್ಲುಂಟು, ಬರ್ತದ? ಅದು ಬರುವಲ್ಲಿಯೇ ಬರ್ಬೇಕಾ? ನಾವು ಧೀರ ವೀರ ಶೂರ. ಹೌದೌದು. ನಿನ್ನ ಮೀಸೆ ಮತ್ತು ಅವನ ಕೇಶ, ನಿನ್ನ ಸೊಂಟ, ಇವನ ಕಂಠ, ಅಲ್ಲಿಗೆ ಮತ್ತು ಸೇರಿಸಬೇಕು. ಅದು ಪ್ರಾಸವಾಗಿ ಹೋಗ್ತು. ಮತ್ತೆ ಹೀಗೆ ನೋಡಿದ್ರೆ ನನಗೆ ಸಂತೋಷ ಆಯ್ತು. ನಾನು ಅದ್ಭುತವಾಗಿದ್ದೇನೆ. ಹೌದೌದು. ಆಮೇಲೆ ಇವನನ್ನು ನೋಡಿದಾಗ ನೀವೊಂದು ಪ್ರಶ್ನೆ ಕೇಳಿದ್ಯಲ್ಲ? ಹೌದು. ಎಂತದದು? ತೋರಬೇಕ ಮೊದಲ ಗಂಟ ಬೋರನಲ್ಲಿ ಹೋದ ಬಂಡ. ಹಾಗೆಲ್ಲ ಕೇಳಿದ್ರೆ ಅರ್ಥ ಆಗ್ತದೆ. ಮತ್ತೆ ನೀನು ಅವಸರದಲ್ಲಿ ಪ್ರಾಸದಲ್ಲಿ ಹೇಳಿದಿ, ಅದು ನಮಗೆ ತ್ರಾಸ ಆಗುದಿಲ್ವಾ? ಸ್ವಲ್ಪ ಮೆಲ್ಲಗೆ ಹೇಳು. ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಂಡ. ನೀನು ಪ್ರಶ್ನೆ ಮಾಡಿದ್ದು, ಬೆರಳು ನಿನಗೆ, ಕಂಡ ನೀನು. ಇದಕ್ಕೆ ನಾನು ಉತ್ತರ ಕೊಡ್ಬೇಕು. ಗೊತ್ತಿಲ್ಲ. ನಾಚಿಕೆ ಮಾನ ಮರ್ಯಾದೆ ಎಂತದ ಉಂಟ ನಿನಗೆ? ಎಂತದ್ದು? ಪ್ರಶ್ನೆ ಕೇಳಿದ್ರೆ ಗತ್ತಿಲ್ಲ ಹಾಗೆಲ್ಲ ಮಾಡುವುದಕ್ಕೆ? ಕೋಪ ಬರುವಾಗ ಹಾಗೆಲ್ಲ ಆಗುತ್ತದೆ. ಅದು ಹೌದಾ? ಗೊತ್ತಿಲ್ಲ ಅನ್ನುವಾಗ ಹೇಳ್ತೀಯಲ್ಲ. ಈಗ ನನ್ನ ತಮ್ಮನಿಗೂ ಗೊತ್ತಿಲ್ಲ, ಅವ ಹೇಳಿದಿನ ಗೊತ್ತಿಲ್ಲ ಅಂತ. ನಿನಗೆ ಗೊತ್ತಿಲ್ವಾ ನಿಜವಾಗಿ? ಗೊತ್ತಿದ್ರೆ ನಿನ್ನಲ್ಲಿಗೆ ಹೇಳ್ತೇನಾ? ಹಾಗೆ ಗೊತ್ತಿಲ್ಲ ಅನ್ನುವ ಹಾಗೆ ಹೇಳಬೇಕಾದ್ರೂ ಕನಿಷ್ಠ ಅರ್ಹತೆ ಬೇಕು. ಹೌದು. ನೀನು ಬಲ್ಲವನು? ತಿಳಿದವನ? ಬಲ್ಲವನ? ಬಲ್ಲವ. ಹೌದಾದ್ರೆ ಹೇಳು. ಗೊತ್ತಿಲ್ಲ ಅನ್ನುವಾಗ ಹೇಳುವಂತಹ ನೀನು ಯಾರು? ಕಾಣುತ್ತಿರುವಂತಹ ನೀರಿಗೆ ಅಧಿಕಾರಿ. ಕಡಲಿಗೆ ಅಧಿಪತಿ ನಾನು ಅನ್ನುವ ಹಾಗೆ ಕಲಹ ಬೇಡ, ಎಲವ ಧೂರ್ತ. ಹೇಗಿತ್ತ ಪ್ರಾಣಿ?
ತಲೆ ಯಾರ್ದು ಶಿರ? ತಲೆ ನನ್ನದು. ನಮ್ಮದು. ನಿಮ್ಮದು? ನಮ್ಮದು ತಲೆ ಅಲ್ಲ. ಮತ್ತೆ ನೀನು ಸಣ್ಣವ, ಹಾ. ನಿನ್ನದು ಶಿರ, ಹಾ. ನಿನ್ನದು ತಲೆ. ಹಾ. ನಾವು ದೊಡ್ಡವರು. ಹಾ. ನಮ್ಮದೆಂತದ್ದು? ಎಂತದ್ದು? ನಮ್ಮದು ಮಂಡೆ. ನಿಮ್ಮದು ಮಂಡೆಯ? ನಿಮ್ಮದು ಮಂಡೆ ಇದು? ಏಯ್! ಹಾ? ನಾವು ದೊಡ್ಡವರು. ಹಾ, ಹಾ. ಇದು ಮಂಡೆ. ಹಾ, 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 ಹಾ. ಈ ತಲೆಗೆ ಹೇಳುದು ನೀವು ಮಂಡೆ. ಹೌದು. ನನಗೆ ಒಂದಾದ್ರೂ ತಲೆ ಉಂಟಲ್ಲ? ಯಾಕೆ ನಮಗಿಲ್ವಾ? ಅದು ನಿಮಗೆ ಗೊತ್ತು. ಇದು ತಲೆ. ಹಾ, ಹಾ, ತಲೆ. ಆ ಪ್ರಾಣಿಗೆ 2 ಕೈ, ಎರಡು ಕೈ, ನಿನಗೆ 4 ಕರ. 4 ಕೈಗಳು ಅಲ್ವಾ? ಹೌದು. ಹಾ. ಆ ಪ್ರಾಣಿ ತೋರಿಸು. ತೋರಿಸಿ ಕೊಡದಿದ್ರೆ ತೋರಿಸಿಕೊಳ್ಳದಿದ್ರೆ ಹಲ್ಲಿಗೆ ಹಲ್ಲದು ಮುಗಿದೇವೆ. ನುಂಗುವುದ? ಆಗ್ಲಿಕ್ಕಿಲ್ಲ ನಿಮ್ಮಿಂದ. ಹೋಗಿ ಒಮ್ಮೆ. ಹೋಗ್ತೇವೆ. ಆ? ಹೌದು, ನಾವು ಇಲ್ಲಿ ನಿಲ್ತೇವೆ. ನಾವು ಹೋಗುದೇ. ಹೋಗುವಾಗ ನುಂಗಿಯೇ ಹೋಗುದು. ಗಂಟಲಿಂದ ಇಳಿಯುವ ತುತ್ತಿ ಈತನಲ್ಲ. ನಾವು ಹೋದ ಮೇಲೆ ಎಂತದ್ದು ಉಳಿ ಬರುದಿಲ್ಲ. ಹೌದಲ್ಲ? ತಮ್ಮ ಬಡದದ್ದು ಸಾಕು, ಇನ್ನೇನಾದ್ರೂ ಸ್ವಲ್ಪ ತಿಂದು ಬರುವ. ಬಾಯಿಲ್ ಎಲ್ಲಿಗೆ ಬಡಿಯುವುದು ನಿಲ್ಲಿಸಿ ತಿನ್ನುವುದಕ್ಕೆ ಹೋಗುದು? ಒಬ್ಬನೇ ಹೋಗುದಾ? ನಾನು ಜೊತೆಯಲ್ಲಿ ಹೋರಾಟ ಮಾಡ್ಲಿಲ್ವಾ? ಮಾಡಿದ್ದಿ. ನನಗೆ ಬೇಡವಾ ತಿನ್ಲಿಕ್ಕೆ? ಅಲ್ಲ, ಸಿಕ್ಕಿದ್ದು ಒಂದೇ ಅಲ್ವಾ ಈಗ? ಹೌದು. ಅದನ್ನು ನಾನು ತಿನ್ನುದು, ಮತ್ತೆ ಇನ್ನೊಂದು ಸಿಕ್ಕಿದ್ರೆ ಅದು ನಿನಗೆ. ಅದು ಯಾವಾಗ ಸಿಗ್ತದೆ? ಹಸಿವಿನಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಹಾಗೇನಿಲ್ಲಪ್ಪ, ಸಿಕ್ಕಲಿಕ್ಕೆ ತೊಡಗಿತಾ ಇಲ್ವಾ? ಹೌದು. ಇನ್ನು ಬೇಗ ಬೇಗ ಸಿಗ್ತದೆ, ಆಗಾಗ ಸಿಗುತ್ತದೆ. ಹಾಗೆ ಕಾಯುವುದಕ್ಕಾಗುವುದಿಲ್ಲ. ಒಂದು ನಿನಗೆ, ಒಂದು ನನಗೆ, ಒಂದು ಆಗುವುದಿಲ್ಲ. ಹಸಿವು ಜೋರುಂಟು. ಹಾಗಾದ್ರೆ ಏನು ಮಾಡುವ ಈಗ? ಸಿಕ್ಕಿದ್ದನ್ನು ಹಂಚಿ ತಿನ್ನಬೇಕು. ಯಾರ ಹಂಚೋದು ಈಗ ಇಲ್ಲಿ? ನಾನು ಸಣ್ಣವಾ, ಹೌದು. ನೀನು ದೊಡ್ಡವಾ. ದೊಡ್ಡವರು ಹಂಚಬೇಕು, ಸಣ್ಣವರು ಕುಳಿತು ತಿನ್ನಬೇಕು. ನಾನಾ? ಹೌದು. ಸರಿ. ಅದರ ರಕ್ತ ಮತ್ತೆ ಮಾಂಸ ಒಂದು ಪಾಲು, ಸರಿ. ಎಲುಬು ಮತ್ತೆ ಚರ್ಮ ಇನ್ನೊಂದು ಪಾಲು. ಏಯ್, ನೀನು ಸಣ್ಣವ, ಏಯ್, ಹೆಚ್ಚು ಹೊಡೆದವ, ಏಯ್, ತುಂಬಾ ಹಸಿವೆ ಆಗುವವ. ಏಯ್, ನೀನು ಮುಂಬಾಯಿ ಅವ. ಏಯ್, ತಿನ್ನಲಿಕ್ಕೆ ನಿನಗೆ ಸ್ವಲ್ಪ ಮುಂದೆ ಬಾಯಿ. ನನ್ನ ಬಾಯಿ ಮುಂದೆ ತಿನ್ನುವುದಕ್ಕಾಗಿ ಮುಂದೆ ಬಾಯಿ ಇರುವವನು, ಆದ್ದರಿಂದ ನೀನದು. ಅದರ ರಕ್ತ ಮತ್ತೆ ಮಾಂಸ ಒಂದು ಪಾಲು, ಸರಿ. ಎಲುಬು ಮತ್ತೆ ಚರ್ಮ ಇನ್ನೊಂದು ಪಾಲು. ಹೌದು. ಎಲುಬು ಚರ್ಮ ನಿನಗೆ, ಹಾ. ರಕ್ತ ಮಾಂಸ ನನಗೆ. ಹಾ. ಇದು ಮೋಸ, 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 ಮೋಸ. ಇದು ಮೋಸ, ಮೋಸ, ಮೋಸ. ಇದು ಮೋಸ. ಆ ಪ್ರಾಣಿಯ ಎಲುಬು ಮತ್ತು ಚರ್ಮ ನನಗಿಟ್ಟಿದ್ದಿ. ಎಲುಬು ಕಟಕಟ ಅಗಿಯುವಾಗ ಮುಗಿಯಿತು, ಹೊಟ್ಟೆ ತುಂಬುವುದಿಲ್ಲ. ಚರ್ಮ ಪರ್ರ ಹರಿದ್ರೆ ಹೋಯ್ತು. ಹೊಟ್ಟೆ ತುಂಬುವ ಪ್ರಧಾನ ಸಾಧನ ಮಾಂಸ ನೀನು ಇಟ್ಟುಕೊಂಡಿದ್ದಿ. ಹಾಗಾದ್ರೆ ನೀನೇ ಪಾಲು ಮಾಡು. ನಾ ಪಾಲು ಮಾಡ್ತೇನೆ. ಆ ಪ್ರಾಣಿ ಹೇಗೂ ಸತ್ತು ಬಿದ್ದಿದೆ. 3 ತುಂಡು ಮಾಡುವ. ಕಂಠದಿಂದ ಮೇಲೆ 1 ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ಆ 2 ದೊಡ್ಡ ತುಂಡು ದೊಡ್ಡವನಾದ ನಿನಗೆ, ಉಳಿದ ಮಧ್ಯ ನನಗೆ. ನನಗೆ 2 ಪಾಲು ನನಗ. ಕಂಠದಿಂದ ಮೇಲೆ, ಸೊಂಟದಿಂದ ಕೆಳಗೆ ನಿನಗೆ. ಅದ್ಯಾಕೆ? ನೀನು ದೊಡ್ಡವಾ. ನನ್ನ ಹತ್ರ ಎಷ್ಟು ಪ್ರೀತಿ ನಿನಗೆ. ನನ್ನ ಅಗ್ರಜ ನೀನು. ನನಗೆ ಕೊರಳಿನಿಂದ ಮೇಲೆ ಸೊಂಟದ 2 ಪಾಲು ದೊಡ್ಡವನಿಗೆ. ನಾನು ಬರೇ ಹೆಡ್ ಅಲ್ಲ, ಏನು ಪೂರ್ತಿ ಹೆಡ್ಡ. ಕೊರಳಿನಿಂದ ಮೇಲೆ ಒಂದು ಬುರುಡೆ, ಹಾ. ಸೊಂಟದಿಂದ ಕೆಳಗೆ 2 ಎಲುಬು. ಉಂಟೆಗೆ ಅದು ಬೇಡ. ಮತ್ತೆ? ಅದು ಬೇಡ. ನಾನು ಪಾಲು ಮಾಡ್ತೇನೆ. ಸರಿ. ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯುವುದು, ಅದೇ. ಒಂದು ಕಾಲು ಒಂದು ಕೈ ನೀನು ಹಿಡಿಯುವುದು. ಸರಿ. ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಒಟ್ಟು ಎಷ್ಟಾಯ್ತು? 2.5. 2.5 ಆಯ್ತು. ಒಂದು ಕಾಲು ಎಷ್ಟು? ಅದೌದು, ಅದ? ಅದಲ್ಲ.
ಒಂದು ಕಾಲು ಒಂದು ಕೈ ನೀನು ಹಿಡಿಯುವುದು, ಒಂದು ಕಾಲು ಒಂದು ಕೈ ನಾನು ಹಿಡಿಯುವುದು. ಇಬ್ಬರು ನಮ್ಮ ದಿಕ್ಕಿಗೆ ಪರಸ್ಪರ ಅದನ್ನು ಹರಿಯುವ. ನನಗೂ ಸಿಗ್ತದೆ ನಿನಗೂ ಸಿಗ್ತದೆ. ಸರಿ. ನನ್ನ ಕೈಗೆ ಎಷ್ಟು ಬಂತು ಅದು ನನಗೆ, ಸರಿ. ನಿನಗೆ ಎಷ್ಟು ಸಿಕ್ಕಿತು ಅದು ನನಗೆ. ಏ ಮೋಸಗಾರ, ಮಹಾ ಮೋಸಗಾರ ನೀನು. ನಿನಗೆಷ್ಟು ಬಂದ್ರು ನಿನಗೆ, ನನಗೆ ಬಂದದ್ದು ನಿನಗೆ ಅಂತ ಆದ್ರೆ ನನಗೆ ಅಂತ ಗಂಟುಂಟು ಅದರಲ್ಲಿ. ಅಯ್ಯೋ ಗಡಿಬಿಡಿಯಲ್ಲಿ ಹಾಗಾಯ್ತು. ತಿನ್ನುವಾಗ ಗಡಿಬಿಡಿ ಮಾಡಬಾರ್ದು. ಅದು ಬೇಡ, ಅದು ಬೇಡ, ಬಾ ಬೇಡ, ಈಚೆ ಬಾ. ಹೇಗೂ ಇಷ್ಟು ಸಣ್ಣ ಪ್ರಾಣಿ ನಮ್ಮ ಇಷ್ಟು ದೊಡ್ಡ ಹೊಟ್ಟೆಗೆ ಸಾಕಾದೀತಾ? ಸಾಕಾಗ್ಲಿಕ್ಕಿಲ್ಲ, ಬೇರೆ ಇಲ್ಲಲ್ಲ. ಬೇರೆ ಇಲ್ಲದಿದ್ರೆ ಅದನ್ನೇ ದೊಡ್ಡದು ಮಾಡುವ. ಹೇಗೂ ಸತ್ತು ನೀರಿನಲ್ಲಿ ಬಿದ್ದಿದೆ, ಒಂದು 4 ದಿವಸ ಕಲೀಲಿ. ಇಲ್ಲೇ ಇದ್ರೆ ಇಷ್ಟು ದಪ್ಪ ಆಗ್ತದೆ. ಸತ್ಯ? ಹಾ, ನೀರಿನಲ್ಲಿ ಬಿದ್ದು 4 ದಿವಸ ಕಳೆದ್ರೆ ದಪ್ಪ ಆಗ್ತದ? ಇಷ್ಟು ದಪ್ಪ ಆಗ್ತದೆ. ಹಾಗಾದ್ರೆ ಈಗ ದಪ್ಪಗಿದ್ದವರೆಲ್ಲ ನೀರಿನಲ್ಲಿ ಬಿದ್ದವರ? ಹಾಗಲ್ವೋ, ಸತ್ತು ನೀರಿನಲ್ಲಿ ಬಿದ್ದ. ಸತ್ತು ನೀರಿನಲ್ಲಿ ಬಿದ್ದರೆ ದಪ್ಪ ಆಗುತ್ತದೆ, ನೀರಿಗೆ ಬಿದ್ದು ಸತ್ತರೆ ದಪ್ಪ. ಅಯ್ಯೋ, ನಿನ್ನನ್ನು ಒಮ್ಮೆ ಹೇಗೆ ಸರಿ ಮಾಡುದು? ಒಟ್ಟು ಗಡಿಬಿಡಿ ಮಾಡಬೇಡ. ಸತ್ತು ನೀರಿನಲ್ಲಿ ಬಿದ್ರು, ಬಿದ್ದು ನೀರಿನಲ್ಲಿ ಸತ್ರು, 4 ದಿವಸ ಅಲ್ಲೇ ಇದ್ರೆ ಇಷ್ಟು ದಪ್ಪ ಆಗ್ತದೆ. ಅಷ್ಟೇ ಅಲ್ಲ, ಅದರಲ್ಲಿ ಹುಟ್ಟಿಕೊಳ್ತದೆ, ಜಿಮಿ 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 ಹುಟ್ಟಿಕೊಳ್ತದೆ. ಆಗ ಒಂದು ತಿನ್ನುವುದಕ್ಕೆ ರುಚಿ ನೋಡ್ಬೇಕು. ಹೇಳುವಾಗ್ಲೇ ಬಾಯಲ್ಲಿ ನೀರು ಸುರಿಯುತ್ತಾ ಉಂಟು. 4 ದಿವಸ ಕಾಯುವ. ಪಂಚಸಹಸ್ರ ಕಾಲದಿಯ ಜಯ ಸೇರದಿರುತ್ತಿರ ನಳಿನಾಭನು ಸ್ಮರಿಸೆ ಭಕ್ತಿಯೋ ಆದಿ ಮಾಯೆಯನು ಮನರೊಳರಿದನು ಹರನಗುಳಿದುವೆ ಕಾಪಾಟದೊಳಗೆಂದೆನು ತಲಾಯ ಮದಮುಖ ಖಳರ ಪೊಗಳುತ್ತಲಿಂದ ಧನುಜರೊಡನೆ 5,000 ವರುಷಗಳ ಪರ್ಯಂತರ ಕಾಡಾಕಾಡಿಯಾಗಿ ಭವರವನ್ನು ಕೊಟ್ಟೆ. ಪರಿಣಾಮದಲ್ಲಿ ಜಯಲಲನೆ ನನ್ನ ಪಾಲಿಗೆ ಒದಗಿ ಬಂದದ್ದಿಲ್ಲ. ಏನು ಮಾಡೋಣ ಅಂತ ತಿಳಿದು ಅಮ್ಮನನ್ನೇ ಧ್ಯಾನಿಸಿದಾಗ, ಶಕ್ತಿಯಿಂದ ಆಗದೇ ಇದ್ರೆ ಮಗನೇ ಯುಕ್ತಿಯನ್ನು ಪ್ರಯೋಗಿಸು. ಮದಮುಖ ಕಳರನ್ನು ಹೊಗಳಬೇಕು. ನೋಡುವ ನೋಡುವ ಮೆಚ್ಚಿದೆ ನಿಮ್ಮ ಪೌರುಡಗೆ ಬಲು ಹೆಚ್ಚಿನ ತೋಳದ ಹದಗೆ, ನಿಮ್ಮ ಹೆಚ್ಚಿನ ತೋಳದ ಹದಗೆ ಆಶ್ಚರ್ಯವಾದೆ ಆಶ್ಚರ್ಯವಾದೆ ನಾನು ಉಚ್ಚರಿಸುವುದೇನು ಆಶ್ಚರ್ಯವಾದೆ ನಾನು ಉಚ್ಚರಿಸುವುದೇನು ಅಚ್ಚಳಿಯದ ಭಟಮುದು ಸಂಕರ ಕರ್ಮೆ ಹೆಚ್ಚಿನ ತೋಳದ ಹದಗೆ ನಿಮ್ಮ ಹೆಚ್ಚಿನ ತೋಳ ತೋಳ ಸಾಹಸ ತೋಳ ಸಾಹಸ ಆಶ್ಚರ್ಯವಂತೆ ಉಚ್ಚರಿಸಲಿನ್ನೇನು ಅಚ್ಚಳಿಯದ ಭಟರಹುದು ನೀವು ಸಂಗರದಲ್ಲಿ ನಾವು ಹೇಗಿದ್ದೇವೆ. ಆಹಾ ಆಹಾ ಮೆಚ್ಚಿದೆ. ಇದು ಎಷ್ಟಾಯ್ತು ಗೊತ್ತಾಯ್ತು ನಿನಗೆ? ಗೊತ್ತಾಗ್ಲಿಲ್ಲಲ್ಲ? 5,000 5,000 ನನಗೆ 5,000ವ? ಹಾಗಲ್ಲ, ನನಗೆ ಒಬ್ಬೊಬ್ಬರಿಗಲ್ಲ. 5,000 ವರ್ಷಗಳ ಪರ್ಯಂತರದ ನಮ್ಮ ಹೋರಾಟ. ಪರಿಣಾಮದಲ್ಲಿ ಸೋಲು ಗೆಲುವು. ಇಷ್ಟರವರೆಗೆ ನಡೆದ ಕಾಳಗದಲ್ಲಿ ಗೆದ್ದವರು ನಾನು ಅಲ್ಲ, ಸೋತವರು ನೀವು. ಎಂತದ ಗೆದ್ದವನು ನೀನಾ? ಸರಿಯಾಗಲಿಲ್ಲ ಹೇಳಿ, ನೀನೇ ಹೇಳು. 5,000 ವರ್ಷಗಳ ಕಾಲ ಹೋರಾಡಿದರ ಪರಿಣಾಮವಾಗಿ ಗೆದ್ದವರು ನೀವೇ, ಸೋತವನು ನಾನೇ, ಸೋತವನು ಹಾಗೆ ಬರ್ಬೇಕಲ್ಲ. ಗೆದ್ದವರು ನೀವು, ಸೋತವರು ನಾನೇ, ಒಂದು ದಾರಿಯಲ್ಲುಂಟು. ಹೌದಲ್ಲ? ಸರಿಯಾಗುವ ಯೋಚನೆ. ಸರಿ ಸರಿ ಸರಿ.
ಈಗ ಗೆದ್ದವರಾದಂತಹ ನಿಮ್ಮನ್ನು ನೋಡಿ ನಾನು ಮೆಚ್ಚಿ ಏನಾದರೂ ಕೊಡಬೇಕು ಅಂತಿದ್ದೇನೆ. ತಲೆಯನ್ನು ತಗ್ಗಿಸಿ ಬೇಡಿಕೊಂಡ್ರೆ ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ಮೆಚ್ಚುವುದು ಯಾರು? ನಾನು. ಕೊಡುವುದು ಯಾರು? ನಾನು. ದಮ್. ಏನಾಯ್ತು ಇವನಿಗೆ? ಈಗ ಬಂದಾಗ ಮಾತಾಡಿದ್ರೆ ಉಂಟಲ್ಲ, ನನಗೆ ಸಿಟ್ಟು ಬಂದ್ರೆ ನನಗೆ ಸಿಟ್ಟು ಬಂದ್ರೆ ನಾನು ಬಾರೆ ಇದು ಎಂತದ್ದು? ಗೆದ್ದವರು ಯಾರು? ಗೆದ್ದವರು ನೀವು, ಸೋತವರು ಯಾರು? ನಾನು. ಮತ್ತೆ ಕೊಡುವುದು ನೀನಾ? ಕೊಡ್ಬಾರ್ದ? ನಾವು ಗೆದ್ದವರು, ಸರ್ವಾಪರಿ ಬಲಿಷ್ಠರು. ನಾವು ನೀನು ಕೊಟ್ಟದನ್ನು ತೆಕ್ಕೊಳ್ಳುವಷ್ಟು ದರಿದ್ರರ. ಆದ್ದರಿಂದ ಹೇಳ್ತೇವೆ ಕೇಳು, ಏನು? ನೀನು ಪಡೆದುಕೋ, ನಾವು ಕೊಡ್ತೇವೆ. ನೀವು ಕೊಡ್ತೀರೇ? ನಮ್ಮದು ಕೊಡುವ ಕೈ, ನಿಮ್ಮದ್ದು ಕೊಟ್ಟ ಕೈ ನೋಡುವಾಗ ಗೊತ್ತಾಗುತ್ತದೆ. ಎಂತದ್ದು? ಅಲ್ಲ, ನೀವು ಕೊಡುವಂತಹ ನಿಮ್ಮ ಕೈ, ಆದ್ರೆ ನೀವು ಕೊಡ್ತೀರೇ, ಹೌದು. ನಿಮ್ಮ ಮೇಲೆ ನನಗೆ ವಿಶ್ವಾಸ ಬರಬೇಕಲ್ಲ. ಅದಕ್ಕೆ ಕೊಡ್ತೀರಾ ಇಲ್ವಾ? ಕೊಡ್ತೇವೆ. ಅಲ್ಲ, ನನ್ನೊಂದು ಧೈರ್ಯಕ್ಕೆ ಬೇಕಾಗಿ ನೀವು ನನ್ನ ಕೈ ತಟ್ಟಿ ನಂಬುಗೆಯನ್ನು ಕೊಡಬೇಕು. ನಿನ್ನ ತಲೆಯೊಳಗೆ ಎಂತದ್ದು? ಎಂತದ್ದು? ಕೊಡ್ತೇವೆ ಅಂತ ಹೇಳಿದ್ಯಾರು? ನೀವು. ವಚನ ಕೊಡಬೇಕಾದ್ಯಾರು? ನೀವು. ಕೊಡ್ತೇವೆ ಅಂತ ಹೇಳಿದ ಮಾತನ್ನೇ ನಾವು ಉಳಿಸಿಕೊಳ್ಳುವುದಿಲ್ಲ ಅಂತ ಆದ್ರೆ ಕೊಟ್ಟ ವಚನವನ್ನು ಉಳಿಸಿಕೊಳ್ತೇವೆ. ಹಾಗೆ ಆಗಲಿ. ಆದರೂ ಕೂಡ 5,000 ವರ್ಷ ಇವನ ಮುಸುಡಿಗೆ ಕೊಟ್ಟಿದ್ದೆ, ಒಂದು ಕೈಗೆ ಕೊಡ್ಲಿಕ್ಕೆ ನಮಗೆ ಕಷ್ಟ ಉಂಟ. ನೀವು ಬೇಕಾದೀಗ ಕೈ ತಟ್ಟಿ ನಂಬುಗೆ ನೀನು ಕೇಳಿದ್ದನು, ಅಣ್ಣ ತಮ್ಮಂದಿರಾದ ನಾವೇ ಇರುವರು, ಕೊಡ್ತೇವೆ ಕೊಡ್ತೇವೆ. ಕೈಯೊಳಗೆ ಅದು ಸತ್ತಿದ ಮೂರ್ಖರು ನಿಮಗೆ ತಕ್ಕುದಾದವ ದಿಕ್ಕುವೆಯನು ತಲೆ, ತಕ್ಕುದಾದವ ದಿಕ್ಕುವೆಯನು ತಲೆ, ಕರವಿರಗಳ ಮಗನೇ ಗಿಳಿದು ಸಿಕ್ಕಿದಿರಿ ಕೈಯೊಳಗೆ ಎನ್ನ ಕೈಯೊಳಗೆ ಅದು ಸತ್ತಿದ ಮೂರ್ಖರು ನಿಮಗೆ. ಮೂರ್ಖರೇ. ಮೂರ್ಖರೇ ಒಂದು ಜೋಡು ಕರೆ ಅಂತ ಆದ್ರೂ ನನಗೆ ಹೇಳಿದ್ರೆ ಸಮಾಧಾನ. ಇದು ಮೂರ್ಖರೆ ಅಂತದಕ್ಕೆ ಜೋಡು ಕರೆ ಅಂತದ್ದು. ನಿನ್ನನ್ನು ಮೂರ್ಖ ಅಂತ ಹೇಳಿ ಹಾಗಂದ್ರೆ ಏನು? ಒಳ್ಳೆಯವ. ಅವ ಮೂರ್ಖ, ಒಳ್ಳೆಯವ. ಅವನ ತಮ್ಮ ನಾನಿದ್ದೇನೆ. ಶತಮೂರ್ಖ. ಹಾಗೆಂದ್ರೇನು? ಯಾಕೆಂದ್ರೆ ಒಳ್ಳೆಯವ. ಹಾಗೆ ನನ್ನ ತಮ್ಮ ಶತಮೂರ್ಖ, ನಾನು ಮೂರ್ಖ. ನಮ್ಮ ಇರುವರ ಮಧ್ಯದಲ್ಲಿ ನೀನೊಂದಿದ್ದೀಯಲ್ಲ. ಹೌದು. ನೀನೆಂತದ್ದು? ನಾನು ಜಾಣ. ಹಾಗಂದ್ರೆ ಪಾಪ ಬಡವ, ಬಡವ, ಉಣ್ಣಕ್ಕಿಲ್ಲ ತಿನ್ನೋಕ್ಕಿಲ್ಲ, ಯಾವುದಕ್ಕಿಲ್ಲ. ಹಾಗಾದ್ರೆ ಕೇಳು ಬೇಗ. ಕೇಳ್ತೇನೆ. ಈಗ ನಾನು ಹೇಳ್ಬೇಕಾ? ನನಗೆ ಉಣ್ಣುವುದಕ್ಕಿಲ್ಲ, ನನಗೆ ತಿನ್ನುವುದಕ್ಕಿಲ್ಲ ಅನ್ನುವಾಗ ಕೊರಗುವುದಲ್ಲ. ದೊಡ್ಡವರು ಸಿಕ್ಕಿದಾಗ ಆದಷ್ಟು ಬೇಗ ಕೇಳಬೇಕು. ಕೇಳ್ತೇನೆ. ನಾವು ದೊಡ್ಡವರಿದ್ದೇವೆ. ಕೇಳ್ತೇನೆ ಕೇಳ್ತೇನೆ. ನಿಮ್ಮ ತಲೆ ಕೊಡಿ ಮಕ್ಕಳೇ, ತಲೆ. ಜಾಣತನದಲ್ಲಿ ವಂಚಿಸುತ್ತ ಸಾನೋ ಮಾರ್ಗದಲ್ಲಿ ಅನತಿರಾವಿರುತ್ತದೆ ತಾನೇ ಮೊಳೆದಂತ ಮಹಾದ ಏನೋ ಮಾಡುವುದು. ಹೋಯ್ತು ನೀರಿನಲ್ಲಿ ಕುಳಿತುಕೊಂಡು ಹೋಯ್ತು ಹೋಯ್ತು ಹೇಳ್ತೀರಿ. ಎಂತ ಹೋದ? ನಮ್ಮ ಪ್ರಾಣ ಹೋಯ್ತು. ಹೋದದೀಗ ಅವ ಕೇಳಿದ್ದೇನು, ನಮ್ಮ ಪ್ರಾಣ ಬೇಕು ಅಂತ ಕೇಳಿದ. ಹೌದು. ನಾವು ಸಾಯುವುದಿಲ್ವೇನೋ ಕೊಟ್ರೆ? ಎಂತ ಮೂರ್ಖ ನೀನು. ಪ್ರಾಣ ಕೊಟ್ರೆ ಸಾಯ್ತದ? ನಮ್ಮ ಜೀವ ಸಾಯ್ಬೇಕಾದ್ರೆ ಜೀವ ಹೋಗ್ಬೇಕು. ನಾವು ಪ್ರಾಣ ಕೊಟ್ರೆ ನಮ್ಮ ಜೀವವೇ ಹೋಗ್ತದೆ. ಪ್ರಾಣ ಕೊಟ್ರೆ ಜೀವ ಹೋಗ್ತದ? ನಾವು ಸಾಯ್ತೇವೆ. ಪ್ರಾಣ ಕೊಟ್ರೆ ಜೀವ ಹೋಗ್ತದ ಅಂದ್ರೆ ನಾನು ಪ್ರಾಣ ಕೊಡುದಿಲ್ಲ, ನನಗೆ ಬದುಕಬೇಕು, ನನಗೆ ಬದುಕು, ನನಗೆ ಬದುಕು, ನಾನು ಪ್ರಾಣ ಕೊಡುದಿಲ್ಲ, ನಾನು ಪ್ರಾಣ ಕೊಡುದಿಲ್ಲ. ನೀನೇ ಕೊಡು, ನೀನೇ ಕೊಡು, ನೀನೇ ಕೊಡು. ಏ ಅಣ್ಣ, ನೀನು ದೊಡ್ಡವ, ನಾನು ನಿನಗಿಂತ ಸಣ್ಣವ. ನೀನು ದೊಡ್ಡವ, ಪ್ರಾಣ ಕೊಡು. ನಾನೊಂದು 4 ದಿವಸ ಇಲ್ಲಿ ಇರ್ತೇನೆ. ಇಲ್ಲಿ ಇದ್ದವರು ಯಾರಾದ್ರೂ ಹೇಳಿದ್ರು ನೀನು ಇಲ್ಲಿ ಇರ್ಬೇಕು ಅಂತ? ಇರ್ಬೇಕಾ ಇವ? ಏನಾದ್ರೂ ಸಾಧನೆ ಮಾಡ್ತೇನೆ. ಒಟ್ಟಿಗೆ ಹುಟ್ಟಿದ್ದ, ಹೌದು. ಒಟ್ಟಿಗೆ ಹೋರಾಡಿದ್ದ, ಹೌದು. ಒಟ್ಟಿಗೆ ಬದುಕುವುದಕ್ಕಾಗಿ ಹಂಬಲಿಸಿದ್ದ, ಹೌದು. ಸಿಕ್ಕಿ ಬಿದ್ರೆ ಸತ್ತರೆ ಒಟ್ಟಿಗೆ, ಹಾಗಾದ್ರೆ ಒಟ್ಟಿಗೆ ಒಟ್ಟಿಗೆ ಕೊಟ್ಟಿಗೆ ಬದುಕುವುದಿದ್ರು ಒಟ್ಟಿಗೆ. ಆದೀತು. ಬದುಕುವ ಉಪಾಯವನ್ನು ನನ್ನ ತಲೆಯಲ್ಲಿ ಬಂದದೆ. ಹೇಗದು? ನಿನ್ನ ಹತ್ರ ಇಷ್ಟು ಗಟ್ಟಿ ಹೇಳಿದ್ರೆ ಅವನಿಗೆ ಕೇಳುವುದಿಲ್ಲ. ನಮಗೆ ಗಟ್ಟಿ ಬೇಡ. ಮತ್ತೆ ಯಾರು? ನೀನಾ?
ಎಲ್ಲಿದ್ಯಾ? ಕರಿಯ. ಇಲ್ಲಿದ್ದೇನೆ, ಕೊಡಿ ಕೊಡಿ ಕೊಡಿ. ಏಯ್, ಓ ಕೊಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ. ಮತ್ತೇನು? ಆದ್ರೆ ಒಂದು ತಹ, ಹಾ. ನೀನು ನಮ್ಮ ಪ್ರಾಣಾಪಾನವನ್ನು ಮಾಡುವ ಕಾಲಕ್ಕೆ ನಮ್ಮ ಶರೀರಕ್ಕೆ ಹಾ. ಒಂದು ಹನಿ ನೀರು ಕೂಡ ಸೋಕ ಕೂಡದು. ಏನು ತಿಳಿಯದಂತಹ ಅಜ್ಞಾನಿಗಳಿವರು. ನಾನು ಯಾರು ಇವರು ಯಾರು ಅಂತ ಗೊತ್ತಾಗಬೇಕು ಅಂತಾದ್ರೆ ವಿಶ್ವ ವಿರಾಟ್ ಸ್ವರೂಪದಿಂದ ಕಾಣಿಸಿಕೊಳ್ತೇನೆ. ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಣ ನಾರಾಯಣ ಕ್ಷೀರಾನವಶಯನ ಶಾಂತಾಕಾರನು ನೀನೆ, ಭುಜಗಶಯನು ನೀನೆ, ಪದ್ಮನಾಭನು ನೀನೆ, ಸುರೇಶನು ನೀನೆ, ವಿಶ್ವಾಧಾರನು ನೀನೆ, ಗಗನ ಸದೃಶನು ನೀನೆ, ಮೇಘವರ್ಣನು ನೀನೆ. ಓ ಶ್ಯಾಮಲ ಕೋಮಳ ಗಾತ್ರನೇ, ಸರ್ವವ್ಯಾಪಿಯಾದಂತಹ ನೀನು ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪಿಸುತ್ತ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳನ್ನೆಸಗುವ ಪರಿಪೂರ್ಣ ನಿದ್ದೀಯ ಅನ್ನುವ ಹಾಗೆ ನಮ್ಮ ಒಳಗೂ ಕೂಗಿ ಹೇಳುತ್ತಾ ಇದೆ. ನಿನ್ನ ಕುರಿತಾಗಿ ನಾವು ವ್ಯಗ್ರರಾಗಿ ಹೊಡೆದೆವು, ಬಡಿದೆವು, ತೆಗಳಿದೆವು. ಮಾಡಿದ ಸರ್ವಾಪರಾಧವನ್ನು ಮನ್ನಿಸಿ ಲಕ್ಷ್ಮೀ ವಕ್ಷನಾದ ದುರಿತಾಪಹಾರಕನಾದ ಕ್ಷೀರಸಾಗರ ಶಯನನಾದಂತಹ ನೀನು ನಮ್ಮನ್ನು ಧರಿಸಬೇಕು. ಜಯ 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 ಜಯ. ಓ ತಂದೆ, ಮೃತ್ಯುಂಜಯನ ಮಿತ್ರ ನೀನು. ನಿತ್ಯ ನುತಿಸುವಂತಹ ಭಕ್ತರಿಗೆ ಬರುವ ಘೋರ ದುರಿತವನ್ನು ಪರಿಹರಿಸಿ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳಾದ ನಮ್ಮ ಉದ್ಧರಿಸುದಂದೇ ಉದ್ಧರಿಸು. ಮೆಚ್ಚಿದೆ ಮೆಚ್ಚಿದೆ ಅನಂತ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನೋ ಉಚ್ಚರಿಸಲು ಮನದಿಚ್ಛೆಯೇನೆಂಬುದ ನಿಶ್ಚಯವಾಗಿ ಕೊಡುವೆನೋ ಮೆಚ್ಚಿದೆ ನಿಮಗೆ ಭಕ್ತಿ ಭಾವಗಳಿಗೆ ನಾನು ಮೆಚ್ಚಿದ್ದೇನೆ. ಮಕ್ಕಳೇ, ಮನಸ್ಸಿನೊಳಗೆ ಏನಾದ್ರೂ ಆಶೆ ಉಂಟು ಅಂತಾದ್ರೆ ಕೇಳಿಕೊಳ್ಳಿ, ಈಡೇರಿಸಿ ಕೊಡ್ತೇನೆ. ಆಶೆ ಉಂಟು ದೇವರೇ. ಯಾವುದು? ನಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ನಿಮಗೆ ಹೆಸರು ಬೇಕು. ಹೌದು. ಹೆಸರು ಇಡುವುದಾದ್ರೂ ಯಾರು? ಹೆಸರು ಇಡುವುದು ಯಾರು? ತಂದೆ ತಾಯಿಗಳಲ್ವೇ ಮಕ್ಕಳೇ? ನಿನ್ನ ಮೈಯನ್ನೊಮ್ಮೆ ಮುಟ್ಟಿ ನೋಡ್ತೇನೆ. ಮೃದುತನವ ಹೊಂದಿರುವ ನೀನೇ ಮಧುವು ಹೇಗೆ? ಮೃದುತನುವ ಹೊಂದಿರುವ ನೀನೇ ಮಧುವು ಮತಿವಾಯ ಕಠಿಣ ದೇಹದ ಕದನ ಕರ್ಕಜ ಮತಿವ ಕಠಿಣ ದೇಹದ ಕದನ ಕರ್ಕಜ ಐಕ ಭನನುದ ಬೆದರಿಸಿ ನನ್ನ ಮಕ್ಕಳ ಹೆಸರು ಶಾಶ್ವತವಾಗಿ ಉಳಿಯಬೇಕು. ನಿನ್ನ ಶರೀರವನ್ನು ಮುಟ್ಟಿ ನೋಡಿದ್ರೆ ಮೃದು ಮೃದುವಾದಂತಹ ದೇಹ, ಮದಿರದ ಕಾಂತಿಯನ್ನೇ ಹೊಂದಿದಂತಹ ನೀನು ಇನ್ನು ಮುಂದಕ್ಕೆ ಮಧು. ಕಠಿಣವಾದಂತಹ ದೇಹ ಮಗನೇ, ಕರ್ಣಕರ್ಕಶವಾದಂತಹ ನುಡಿಗಳು. ಆದ್ದರಿಂದಲೇ ಇನ್ನು ಮುಂದಕ್ಕೆ ನೀನು ಕೈಟಭ. ಧನ್ಯನಾದೆ. ಮತ್ತೆ ಕೊನೆಯದ್ದಾಗಿ ಕೇಳಿಕೊಂಡದ್ದು ನೀರೇ ಇಲ್ಲದಂತಹ ಸ್ಥಳದಲ್ಲಿ ನಮ್ಮ ಪ್ರಾಣವನ್ನು ತೆಗಿ. ನಿಜ. ಇದೋ ಇದೋ ವಿಶಾಲವಾಗಿ ಜಂಘೆಯನ್ನೇ ಬೆಳೆಸಿದ್ದೇನೆ. ಈ ಜಂಘೆಯಲ್ಲಿ ನಿಮ್ಮ ತಲೆಗಳನ್ನು ಇರಿಸಿ ನಿಮ್ಮನ್ನು ತರಿದು ಮೋಕ್ಷ ಕರುಣಿಸ್ತೇನೆ. ಶ್ರೀ ಮಧುರಮಾರಮಣ ಗೋವಿಂದ. ಮೇದಿನಿಯನ್ನು ತಿಳಿಸಿ ಬೆಸರನ್ನು ನಾಭಿ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕೀಟವರ ವಧೆಯಾಗಿದೆ. ಅವರ ಮೇಧಸ್ಸನ್ನೇ ಜಲಧಿಗೆ ಸೇರಿಸಿದ ಹಾಗಾಯಿತು. ಮೇಧಿನಿ ಅನ್ನುವ ಹಾಗೆ ಹೆಸರನ್ನು ಕೂಡ ಇರಿಸಿದೆ. ನನ್ನ ನಾಭಿ ಕಮಲದಲ್ಲಿರುವಂತಹ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿಯೇ ಸತ್ಯಲೋಕದತ್ತ ಕಳುಹಿಸಿಕೊಟ್ಟೆ. ಇನ್ನು ಯಾಕೆ ತಡ? ಪರಮ ಪಾವನವಾದಂತಹ ವೈಕುಂಠ ಲೋಕವನ್ನು ಸೇರಿಕೊಳ್ತೇನೆ. ಜನನಿ
ವರದನು ಜಾತಿಯಲ್ಲಿ ಕಾಮಿನಿಯೋ ಮಾಲಿನಿಯೋ ವರದನು ಜಾತಿಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗೀಬಿಯನು ತಲೆ ಕನಕ ಗರ್ಭನ ತಪವನು ಗಿವಿಯನು ತಲೆ ವನಕಾಗಿ ನಡೆತಂದೋ ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಗಿವಿಯನು ತಲೆ ವನಕಾಗಿ ನಡೆತಂದು ಮನದಿಯೋಚಿಸಿದಳು ವರದನು ಜಾತಿಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಉತ್ತಮವಾದ ಕುಲದಲ್ಲಿ ನಾವು ಹುಟ್ಟಬೇಕು ಎಂಬುದಾಗಿದ್ದರೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂತಹ ಪುಣ್ಯದ ಫಲವೇ ಆಗಿರುತ್ತದಂತೆ ಹೀಗೆಂದು ಹಿರಿಯರು ಹೇಳಿದಂತಹ ಮಾತು ನಾನು ಅದೇ ರೀತಿಯಾಗಿ ಆಲೋಚಿಸುವುದು. ವಿಸ್ತಾರವಾದಂತಹ ಶೋಣಿತಾಪುರ ಧನುಜ ಕುಲ ನಮ್ಮದ್ದು. ಇಂತಹ ಶ್ರೀಮಂತವಾದಂತಹ ಕುಲದಲ್ಲಿ ನಾನು ಜನಿಸಬೇಕು ಎಂಬುದಾಗಿದ್ರೆ ಈ ಹಿಂದೆ ನಾನು ಏನೋ ಪುಣ್ಯವನ್ನೇ ಮಾಡಿರಬೇಕು. ಅಂತಹ ಕುಲದಲ್ಲಿ ಹುಟ್ಟಿದವಳು ಬೇರೆ ಯಾರೂ ಅಲ್ಲ, ವಿಸ್ತಾರವಾದಂತಹ ಶೋಣಿತಾಪುರ ಸಾಮ್ರಾಜ್ಞಿ ಎನಿಸಿಕೊಂಡವರು ನನ್ನವ್ವೇ ದಿತಿದೇವಿ, ಕಶ್ಯಪ ಬ್ರಹ್ಮರ ಹಿರಿಯ ಮಡದಿ. ಈ ಹೊತ್ತಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಬಂದವಳು ನಾನು. ಯಾವತ್ತೂ ಕೂಡ ಅರಮನೆಯನ್ನು ಹೊಕ್ಕ ಕೂಡಲೇ ಮಗಳೇ ಮಾಲಿನಿ ಇತ್ತ ಕಡೆಗೆ ಬಾ, ಹೇಗಿದ್ದಿ, ಏನು ಬೇಕು ನಿನಗೆ ತಿನ್ನುವುದಕ್ಕೆ, ಹೀಗೆಂಬುದಾಗಿ ಕುಶಲೋಪರಿಗಳನ್ನು ಕೇಳುತ್ತಿದ್ದಂತಹ ನನ್ನ ಅಮ್ಮ ಇಂದಿನ ದಿವಸ ನನ್ನ ಕಣ್ಣೆದುರಿಗೆ ಗೋಚರಿಸಲೇ ಇಲ್ಲ. ಏನಾಗಿದೆ ಅಮ್ಮ ಎತ್ತ ಕಡೆಗೆ ಹೋದರು, ಏನಾಯಿತು ಅವರಿಗೆ ಎಂಬುದಾಗಿ ಚಿಂತಿಸಿದೆ. ತರ್ಕಿಸುತ್ತಾ ಅಲ್ಲಿಯೇ ನಿಂತರೆ ಸಲ್ಲದು ಎಂಬುದಾಗಿ ಆಲೋಚಿಸಿ ಮುಂದುವರಿದೆ. ಅರಮನೆಯ ಮೂಲೆಯಲ್ಲಿ ಸೇರಿಕೊಂಡು ಧಾರಾಕಾರವಾಗಿ ಅಶ್ರುಧಾರಿಯನ್ನು ಸುರಿಸುತ್ತಿದ್ದಂತಹ ನನ್ನಮ್ಮ ನನ್ನ ಕಣ್ಣಿಗೆ ಗೋಚರಿಸಿದವರು. ಬಳಿಗೆ ಹೋದಂತಹ ನಾನು ಕೇಳಿದೆ, ಅಮ್ಮ ಯಾಕೆ ಈ ರೀತಿಯಾಗಿ ನೀವು ದುಃಖಿಸುತ್ತಾ ಇದ್ದೀರಿ, ನಿಮ್ಮ ಈ ಅಶ್ರುಧಾರೆಗೆ ಕಾರಣವೇನು ಎಂದಾಗ ಘೋರವಾದಂತಹ ಉತ್ತರವನ್ನೇ ನನ್ನಲ್ಲಿ ಹೇಳಿದವರು ನನ್ನ ಅಮ್ಮ. ನನಗಿಂತ ಅದೆಷ್ಟೋ ಮಂದಿ ಗಂಡು ಮಕ್ಕಳು ಮೊದಲೇ ಹುಟ್ಟಿದವರಂತೆ. ಸ್ವರ್ಗವನ್ನು ಪಡೆಯಬೇಕು ಎಂಬಂತಹ ಉದ್ದೇಶದಿಂದ ಸ್ವರ್ಗದ ಮೇಲೆ ಅಭಿಯೋಗವನ್ನು ಮಾಡಿಸಿದವರು ನನ್ನ ಅಮ್ಮ. ಅಭಿಯೋಗವನ್ನು ಮಾಡಿದವರು ನನ್ನ ಅಣ್ಣಂದಿರು. ಹೋದಂತಹ ಅಣ್ಣಂದಿರ್ಯಾರೂ ಕೂಡ ಹಿಂತಿರುಗಿ ಬಂದವರಿಲ್ಲ. ಕಳೆದುಕೊಂಡಂತಹ ದುಃಖದಲ್ಲಿ ನನ್ನಮ್ಮ ಬೆಂದು ಬಳಲಿ ನೋವನ್ನು ಪಡುತ್ತಾ ಇದ್ದಾಗ ನಾನು ಧೈರ್ಯದ ಮಾತುಗಳನ್ನು ಹೇಳಿದವಳು. ಅಮ್ಮ, ಕಳೆದ ಕಾಲವನ್ನು ಚಿಂತಿಸಿ ಫಲವಿಲ್ಲ. ಮರದಿಂದ ಕೆಳಗೆ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ ಎಂದಾಗ ಸಂತೋಷ ಭರಿತೆಯಾದಂತಹ ನನ್ನವ್ವೇ ನನಗೊಂದು ಮಾತನ್ನು ಹೇಳಿದವರು. ಮಗಳೇ, ನೀನೊಂದು ಕೆಲಸವನ್ನು ಮಾಡಬೇಕು, ಕಾಡನ್ನು ಸೇರಬೇಕು. ಕಾಡನ್ನು ಸೇರಿಕೊಂಡ ಬಳಿಕ ವಿಧಿಯ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬರುವಂತಹ ವಿಧಾತನಲ್ಲಿ ಧುರಧೀರ ಸಮರ್ಥನೂ ಕುಲೋದ್ಧಾರಕನೂ ಆಗುವಂತಹ ಪುತ್ರನೋರ್ವ ಹುಟ್ಟಲಿ ಎಂಬುದಾಗಿ ಕೇಳಿಕೋ ಎಂದಾಗ ಅವರ ಆಜ್ಞಾನುವರ್ತಿಯಾಗಿ ನಾನು ನೇರವಾಗಿ ಕಾನನದೆಡೆಗೆ ನಡೆದು ಬಂದವಳಿದ್ದೇನೆ. ಶುಚಿರ್ಭೂತಳಾಗಿದ್ದೇನೋ ಹೌದು, ತಪಸ್ಸನ್ನು ಮಾಡಬೇಕು, ನನ್ನ ಕರ್ತವ್ಯವೂ ಹೌದು. ಆದರೆ ನನ್ನ ಮನಸ್ಸು ಯಾಕೋ ತಪಸ್ಸಿಗೆ ಒಡಂಬಡುತ್ತಾ ಇಲ್ಲವಲ್ಲ? ಯಾಕಿರಬಹುದು? ಬೇರೆ ಯಾವುದಕ್ಕೂ ಅಲ್ಲ, ಯಾವ ವಿಷಯವೂ ಅಲ್ಲ. ನಾನು ನೋಡುವುದಕ್ಕೆ ಹೇಗಿದ್ದೇನೆ? ಚಲುವಿಗೆ
ಸಲಿ ಶೋಭಿಸುವೆ ಅದರಿಂದ ಯೌವನದ ಚೆಲುವಿಗೆ ಯೌವನದು ಸಲೆ ಶೋಭಿಸುವೆ ಅದರಿಂದ ಯೌವನದಿಂದ ಶೋಭಿಸುವೆ ಅದರಿಂದ ಚೆಲುವಿಗೆ ಯೌವನದಿಂದ ನಾನು ತಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ್ನ ಕಂಡರೆ ಏನು ಮಾಡಿಯ ಇಳೆಯ ಕಾಮುಕರನ್ನ ಕಂಡರೆ ಮೋಹಿದು ನುಡಿಯರು ಎನ್ನ ಮೋಹಿದು ನುಡಿಯರು ತಪಕಿನ್ನು ವಿಘ್ನವಾಗುವುದೈತೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿದು ನುಡಿಯರು ತಪಕಿನ್ನು ವಿಘ್ನವಾಗುವುದೈತೆ ಚೆಲುವಿಗೆ ಯೌವನದ ಸಲೆ ಶೋಭಿಸುವೆ ಅದರಿಂದ ಕಾನನವನ್ನು ಸೇರಿಕೊಂಡಂತಹ ನಾನು ಮುಖ್ಯವಾಗಿ ಆಲೋಚಿಸಬೇಕಾದದ್ದು ನನ್ನದ್ದಾದಂತಹ ಸೌಂದರ್ಯದ ಬಗೆಗಾಗಿ ನಡೆದು ಬರುವಂತಹ ಹಾದಿಯಲ್ಲಿ ಅದೆಷ್ಟೋ ಮಾತುಗಳನ್ನು ಕೇಳಿದವಳಿದ್ದೇನೆ. ಅಬ್ಬಾ, ಇಂತಹ ಸೌಂದರ್ಯ ಇವಳದ್ದು, ಇವಳನ್ನು ನೋಡುವಾಗ ಇವಳನ್ನು ಕೂಡಬೇಕು ಎಂಬಂತಹ ಆಸೆ ಉಂಟಾಗುತ್ತಾ ಉಂಟು. ಜೀವನವನ್ನು ಮಾಡುವುದೇನಿದ್ದರೂ ಕೂಡ ಇವಳ ಜೊತೆಯಲ್ಲಿ ಇವಳಿಂದಲಾಗಿ ಸುಖವನ್ನು ಪಡೆಯಬೇಕು. ಈ ರೀತಿಯಾದಂತಹ ಮಾತುಗಳನ್ನು ಕೇಳಿದ್ದೇನೆ. ಕಾಮತೃಷೆಯನ್ನು ತೋರಿಸಿಕೊಳ್ಳುವಂತಹ ಅವರನ್ನು ಇಳೆಯ ಕಾಮುಕರೆಂದರೂ ಕೂಡ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರ ಕುರಿತಾಗಿ ನಾನು ಸ್ವಲ್ಪ ಆಲೋಚನೆಯನ್ನು ಮಾಡಲೇಬೇಕು. ಅಷ್ಟೇ ಯಾಕೆ, ನಮ್ಮ ವಿರೋಧಿಗಳಿದ್ದಾರಲ್ಲ, ಬೇರೆ ಯಾರೂ ಅಲ್ಲ, ದೇವಲೋಕದಲ್ಲಿ ಸ್ಥಿರವಾಗಿರುವಂತಹ ಆ ದೇವತೆಗಳು ಯಾವತ್ತೂ ಕೂಡ ನಾವು ಮಾಡುವಂತಹ ಕೆಲಸಕ್ಕೆ ಅಡ್ಡಗಾಲನ್ನು ಹಾಕುವವರು. ಹಾಗಿದ್ದಲ್ಲಿ ನಾನು ಮಾಡುವಂತಹ ತಪಸ್ಸನ್ನು ಬಿಟ್ಟಾರೆಯೇ? ಖಂಡಿತವಾಗಿಯೂ ಇಲ್ಲ. ನನ್ನ ಇರವನ್ನು ತಿಳಿದು, ನನ್ನ ತಪಸ್ಸಿನ ಉದ್ದೇಶವನ್ನು ತಿಳಿದು ಖಂಡಿತವಾಗಿಯೂ ಒಂದು ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿಯೇ ಮಾಡುತ್ತಾರೆ. ಹಾಗಾಗಿ ಏನು ಮಾಡುವುದು? ಈ ರೂಪದಿಂದ ತಪಸ್ಸನ್ನು ಆಚರಿಸುವುದಕ್ಕೆ ಸಾಧ್ಯವೇ ಇಲ್ಲ. ತಪಸ್ಸನ್ನು ಹಾಗೆ ಮಾಡುವುದೇ ಇಲ್ಲ. ಆದರೆ ರೂಪವನ್ನು ಬದಲಿಸಲೇಬೇಕಾಗುತ್ತದೆ. ಹೇಗೆ, ಯಾವ ರೂಪದಿಂದ ತಪಸ್ಸಾದೀತು? ಹೋಗುತ್ತಿರುವಂತಹ ಉರಗದ ರೂಪ ಆದೀತೆ? ಖಂಡಿತವಾಗಿಯೂ ಇಲ್ಲ. ಯಾಕೆ ಹೇಳಿ? ಮರದ ಮೇಲಿರುವಂತಹ ಗಿರುಗ ನೇರವಾಗಿ ಬಂದು ಪಂಜದಿಂದ ಹಿಡಿಯಿತು ಎಂಬುದಾಗಿದ್ದರೆ ಖಂಡಿತವಾಗಿಯೂ ನಾನು ಸತ್ತು ಹೋಗುತ್ತೇನೆ. ಅದಂತೂ ಸಾಧ್ಯವಿಲ್ಲ. ನೋಡಿ 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 ನೋಡಿ, ಸಣ್ಣ ಸಣ್ಣ ಜಿಂಕೆಗಳ ಹಿಂಡು. ನಾನು ಒಂದು ಜಿಂಕೆಯಾದರೆ ಹೇಗೆ? ಇಲ್ಲವಲ್ಲ, ಅದೂ ಕೂಡ ಸಾಧ್ಯವಿಲ್ಲ. ಯಾಕೆ ಹೇಳಿ? ಮರೆಯಲ್ಲಿರುವಂತಹ ಬೇಟೆಗಾರ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಹೆದೆಯರಿಸಿ ಬಿಟ್ಟ ಎಂಬುದಾಗಿದ್ರೆ ನಾನು ಸತ್ತು ಹೋಗುತ್ತೇನೆ. ಅದೂ ಬೇಡ. ಚಿಂತೆ ಯಾಕೆ ನಮಗೆ ಹೇಳಿ? ಚಿಂತಿಸುವ ಅಗತ್ಯವೇ ಇಲ್ಲ. ಮೊದಲೇ ನಾವು ದಾನವ ಕುಲದವರು, ಅಣಿಮಾರ್ಯ ಅಷ್ಟ ಸಿದ್ಧಿಗಳನ್ನು ಪಡೆದವರು. ಹಾಗಾಗಿ ಆ ವಿದ್ಯೆಯ ಮೂಲಕವಾಗಿ ಕಾಣುತ್ತಿರುವಂತಹ ಮಹಿಷಿಯ ರೂಪವನ್ನಂತೂ ತಪಸ್ಸಾಚರಿಸುತ್ತೇನೆ.
ತಪಸ್ಸಿನಲ್ಲಿ ನಿರತನಾದವ ಗುರು ಭಾರ್ಗವರಾಮರ ಶಿಷ್ಯ ಸುಪಾರ್ಶ್ವಕ ಮುನಿನಾಮಾಂಕಿತನಾದಂತಹ ನಾನು ಪಂಚೇಂದ್ರಿಯಗಳನ್ನು ಹಿಡಿತವಾಗಿರಿಸಿಕೊಂಡು ಲೋಕದ ಏಳಿಗೆಗೆ ಬೇಕಾಗಿ ತಪಸ್ಸಿನಲ್ಲಿ ನಿರತರಾಗಿರುವ ವೇಳೆ ಪ್ರಕೃತಿಯಲ್ಲಿ ಏನೋ ಬದಲಾವಣೆ. ಕಣ್ಣು ತೆರೆದು ನೋಡಿದೆನೆಂದಾದ್ರೆ ಮೃಗ ಪಕ್ಷಿಗಳೆಲ್ಲ ಚೆಲ್ಲಾಬಿಲ್ಲವಾಗಿ ಓಡುತ್ತಾ ಇದೆ, ಕತ್ತಲಾವೃತವಾಗಿದೆ. ಈ ರೀತಿಯ ಬದಲಾವಣೆ ಯಾಕೆ? ನನ್ನಲ್ಲಿಯೇ ತರ್ಕ ಯಾಕೆ? ಆರ್ಜಿಸಿದ ತಪಸ್ಸಿನ ಪುಣ್ಯದ ಫಲ ಉಂಟು. ದಿವ್ಯ ದೃಷ್ಟಿಯಿಂದ ಮಗನನ್ನು ಪಡೆಯುವ ಉದ್ದೇಶ ತನ್ನ ನಿಜ ರೂಪವನ್ನು ಮರೆಸಿ ವಶೇಷ ರೂಪವನ್ನಂತೂ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ತಪಸ್ಸನ್ನು ಆಚರಿಸ್ತಾ ಇದ್ದಾಳ ಇವಳನ್ನು ಇದರಿಂದ ಅವಮಾನವಾದದ್ದು ಲೋಕಕ್ಕಲ್ಲ ಸ್ವಾಮಿ, ಮುನಿಕುಲಕ್ಕೆ ಕನ್ಯೆ ಇವಳು ಇದುವರೆಗೆ ಮಾಡದಿದ್ದಂತಹ ಕೆಲಸವನ್ನು ಬ್ರಾಹ್ಮಣರ ಕುಲದಲ್ಲಿ ಇವಳು ಮಾಡಿದ್ದಾಳೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವಂತಹ ಪ್ರತಿ ಹೆಣ್ಣು ಮಕ್ಕಳು ಕೂಡ ಈ ರೀತಿಯ ಕೆಲಸ ಮಾಡುವುದಕ್ಕೆ ಹೆದರಿಕೆಯನ್ನು ಮಾಡಬೇಕು. ಸುಪಾರ್ಶ್ವಕ ಸುಮ್ಮನೆ ಉಳಿಯುವುದಿಲ್ಲ, ಶಾಪವನ್ನು ಕೊಡುತ್ತೇನೆ. ಹಿಡಿ ಸುಪಾರ್ಶ್ವಕನ ಶಾಪ, ನಿನ್ನ ಉದರದಲ್ಲಿ ಹುಟ್ಟುವ ಮಗು ಕೋಣನೆಯಾಗಲಿ, ಕೋಣನೆಯಾಗಲಿ, ಕೋಣನೆಯಾಗಲಿ. ತಲೆ ಅಲ್ಲಾಡಿಸ್ತಾ ಇದ್ದಿ, ಗೊತ್ತಾಯ್ತು. ಬರುವುದಕ್ಕಿದ್ದಾನೆ ಬ್ರಹ್ಮದೇವ. ಮೂರು ಮೂರ್ತಿಗಳಿಂದಲೂ ನಿನಗೆ ವರವೇ ಸಿಗದೆ ಹೋಗಲಿ, ನಿನ್ನ ಶಾಪಕ್ಕೆ ಪರಿಮಾರ್ಜನೆ ಸಿಗದೆ ಹೋಗಲಿ. ಇದು ಸುಪಾರ್ಶ್ವಕನ ಶಾಪ. ಈ ಕ್ಷೇತ್ರದಲ್ಲಿ ನಮಗೆ ಕೆಲಸ ಇಲ್ಲ, ಮುಂದುವರಿತೇನಂತ ನೋಡುವ. ಏನಿದು ಏನಿದು ಘನತರತರವು ಮಾನಿ ಮಣಿಯನಿ ಬಳಲಿಗೆ ಸಿಗವು ಸಾನು ರಗದಿ ಬೀಳು ಮನದಿರವನ್ನು ನಾನಿವೆಂದಿರಿದಂತ ಕಮಲಾದ್ಯನು. ನೀನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಆ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. 7 ಕಣ್ತೆರೆದು ನೋಡು, ಮನದ ವಿಲಾಸವನ್ನು ತಿಳಿಸು. ಸ್ವಾಮಿ, ನನ್ನ ತಪಸ್ಸಿಗೆ ಒಲಿದು ನೀವೇ ಪ್ರತ್ಯಕ್ಷರಾಗಿದ್ದೀರಾ. ಹೌದಮ್ಮ, ಸಂತೋಷ ಭರಿತನಾಗಿದ್ದೇನೆ. ಕರುಣಾಸಾಗರ ದೇವ ಪರಮೇಶ್ವರಿ ಹರುಷದಿಂದಲೇ ಮನದಿರವ, ಹರುಷದಿಂದಲೇ ಮನದಿರವ. ಹುರಧೀರನಾಗಿ ತರಳನ ಬಯಲಿ ನಾ ವಿರಚಿಸಿದೆನು ಘೋರ ತಪವ, ವಿರಚಿಸಿದೆನು ಘೋರ ತಪವ. ಕರುಣಸಾಗರ ನಿಮ್ಮದ್ದಾದಂತಹ ದಿವ್ಯ ಪಾದದ್ವಯಗಳಿಗೆ ನಾನು ವಂದಿಸಿಕೊಳ್ಳುತ್ತೇನೆ.
ತಿಳಿಸುತ್ತಾ ಇದ್ದೇನೆ. ಶುಭವಾಗ್ಲಮ್ಮ. ತಂದೆ, ಈ ಘೋರವಾದಂತಹ ಕಾಡನ್ನು ಸೇರಿಕೊಂಡು ಈ ರೀತಿಯಾಗಿ ನಿಮ್ಮ ಕುರಿತು ತಪಸ್ಸನ್ನಾಚರಿಸುವುದಕ್ಕೊಂದು ಮುಖ್ಯ ಉದ್ದೇಶ ಉಂಟು. ಏನಮ್ಮ ಅದು? ನನ್ನ ಮದುವೆಯಾದ ನಂತರ ದಾಂಪತ್ಯ ಜೀವನದ ಫಲರೂಪವಾಗಿ ನನ್ನ ಉದರ ಮುಖೇನ ಹುಟ್ಟಿಕೊಳ್ಳುವಂತಹ ಮಗ ದುರಧೀರ ಸಮರ್ಥನು ಕುಲೋದ್ಧಾರಕನು ಆಗಬೇಕು ಎಂಬುದಾಗಿ ಆ ಆಸೆಯು ನೆರವೇರುವಂತೆ ನೀವು ಆಶೀರ್ವದಿಸಬೇಕು. ತಥಾಸ್ತು. ಸಂತೋಷಭರಿತಳಾಗಿದ್ದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತಾನೆ. ಏನು ಸ್ವಾಮಿ ಇಂತಹ ಮಾತುಗಳನ್ನಾಡುತ್ತಾ ಇದ್ದೀರಿ? ಸ್ವರ್ಗಲೋಕವನ್ನು ಗೆದ್ದಾಳುವಂತಹ ಸಾಮರ್ಥ್ಯವುಳ್ಳ ಪುತ್ರ ನನ್ನ ಉದರ ಮುಖೇನವಾಗಿ ಹುಟ್ಟಬೇಕು ಎಂಬುದಾಗಿ ನಾನು ಆಸೆಯನ್ನು ಪಟ್ಟೆ. ಅದಕ್ಕಾಗಿ ತಪಸ್ಸನ್ನು ಆಚರಿಸಿದೆ. ಆದರೆ ನೀವು ಹೇಳುವಂತಹ ಮಾತು ಇದೆ ತಂದೆ. ಯಾಕೆ ಈ ರೀತಿಯಾದಂತಹ ಮಾತುಗಳು ಬಂತು ನಿಮ್ಮ ಬಾಯಲ್ಲಿ? ನನ್ನನ್ನು ನೀವೇ ಉದ್ಧರಿಸಬೇಕು. ಮಗಳೇ, ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ಬರೆದ ವಚನವು ತಪ್ಪಲರಿಯದು. ಮುನಿವರ ವರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದಕ್ಕೆ. ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ತುರಬರೋಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ತುರಬರೋಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ ವಿಧಿಯ ಮಾತು, ಮರೆಯ ಮಾತಲ್ಲೆನುತ ಸಂತವಿಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ. ನಾನಾದಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ದೀಯ. ಮತ್ತೇನು ಮಾಡಬೇಕು ತಂದೆ? ನಿನ್ನ ಪಾಲಿಗೆ ಈ ರೀತಿಯಾಗಿ ಬರಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ, ಮತ್ತೆ ನೀನೇ ಕಾರಣ. ನಾನು ಕಾರಣಳೇ? ಹೌದಮ್ಮ. ಅದು ಯಾವ ರೀತಿಯಲ್ಲಿ ನಾನು ಕಾರಣಳಾಗಿದ್ದೆ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೆ ಬಂದು ಯಾವ ಮೈಸೂರು ಬಾಣ ಧರಿಸಿ ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಅಂತಹ ನಿನ್ನ ಉದರದಲ್ಲಿ ಮೈಸನೇ ಜನಿಸಲನ್ನು ಹಾಗೆ ಶಾಪವನ್ನಿಟ್ಟಿದ್ದಾರಮ್ಮ. ತಂದೆ, ಆ ಬಡಮುನಿಪ ಇತ್ತಂತಹ ಶಾಪವನ್ನು ಪರಿಹರಿಸುವುದಕ್ಕೆ ತಮ್ಮಿಂದ ಸಾಧ್ಯವಿಲ್ಲವೇ? ನಾನು ಕೊಟ್ಟ ಶಾಪ 3 ಮೂರ್ತಿಗಳೆಂದಲೂ ಪರಿಹಾರವಾಗದೆ ಹೋಗಲಿ ಅನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರಮ್ಮ. ತಂದೆ, ಆ ರೀತಿಯಾಗಿ ವಚನವನ್ನು ಅವರೇನೋ ನುಡಿದಿದ್ದಾರೆ. ಆದರೆ ನನ್ನ ಜೀವನದ ಪರಿಸ್ಥಿತಿ ಏನಾಗಬಹುದು ಎಂಬಂತಹ ಚಿಂತೆ ನನ್ನಲ್ಲಿ ಮೂಡುತ್ತಾ ಉಂಟಲ್ಲ, ಏನು ಮಾಡಲಿ? ಖಂಡಿತ ಚಿಂತಿಸಬೇಕಾದಿಲ್ಲ. ಓಣನಾದರೂ ಜಾಣನಾಗಿರ್ತಾನೆ. ಹೌದೇ? 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಗಣ ಗಂಭೀರನಿದ್ದಾನೆ. ಎಲ್ಲಾ ಪುರಗಳನ್ನಾಳುವಂತ ಅವಕಾಶ ಅವನಿಗಿದೆ. ಧೈರ್ಯವಾಗಿ ಕನಕ ಗರ್ಭನೇ ಪವನುಗೊಂಡು ಮಾಲಿನಿ ಕನಕ ಋಷವನೆ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲಿ ಮನಗೈದಿ ಜನರಿಯಲಿ. ಇತ್ತಲಿ ಬರಿಯಿಂದಿರುತ್ತಿರಲು ಅತರಾದಿತಿ ದೇವಿ ತನ್ನಯ ತನಯಳ ವೈಭಾಗವ ವಿರಚಿಸುವರೆ ಚಿಂತಿಸುತ್ತ ಜೈ ನಮೋ ಪರಮೇಶ್ವರ. ಕಾಪಾಡು ತಂದೆ, ಕಾಪಾಡು. ನವ ಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮ ಹಿರಿಯ ಮಡದಿಯಾಗಿದ್ದೆ.
ಶೋಣಿತಾಪುರದ ಒಡತಿಯೂ ಹೌದು ನಾನು. ಯಾವುದಕ್ಕೂ ಕಡಿಮೆ ಇಲ್ಲ. ಸಂಪತ್ತು ತುಂಬಿ ತುಳುಕುತ್ತಾ ಇದೆ ಇಲ್ಲಿ. ಆದ್ರೆ ಏನು ಮಾಡೋಣ ಹೇಳಿ, ಮನಸ್ಸಿಗೆ ಸಂತೋಷ ಬೇಡವೇ? ಯಾಕೆ ಹಿರಿಯ ಭಾಗಿಗಳಾದಂತಹ ನಾವು ಸ್ವರ್ಗದ ಸಂಪತ್ತಿನ ಒಡೆಯರಾಗಬೇಕಾಗಿತ್ತು. ಆದರೆ ನನ್ನ ತಂಗಿ ಅದಿತಿ ದೇವಿಯ ಮಕ್ಕಳಾದಂತಹ ಆದಿತ್ಯರು ಅಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾರೆಂದಾಗ ಅದನ್ನು ವಶಪಡಿಸಿಕೊಳ್ಳಬೇಕೆಂಬಂತಹ ಆಸೆಯಿಂದ ನನ್ನ ಪುತ್ರರಿಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟೆ. ಏನು ಮಾಡೋಣ, ನಮ್ಮ ಪಾಲಿಗೆ ಸ್ಥಿರವಾಗಿ ಉಳಿಯುತ್ತದೆ ಎಂಬಂತಹ ಆಸೆಯಿಂದ ಕಳುಹಿಸಿಕೊಟ್ಟೆ. ಆದರೆ ನನ್ನ ಪುತ್ರರು ಈ ಪ್ರಪಂಚವನ್ನೇ ಬಿಟ್ಟು ಹೋಗುವ ಹಾಗಾಯಿತಲ್ಲ. ಕಾರಣ ದೇವತೆಗಳು ಮಾಡಿದಂತಹ ಮೋಸ. ಪ್ರತೀಕಾರ ತೀರಿಸುವುದು ಹೇಗೆ ಎಂಬುದಾಗಿ ಯೋಚಿಸಿ ನೋಡಿದಾಗ ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯ ಪುತ್ರಿಯಿಂದ ನೆರವೇರುತ್ತದೆ. ಮಗಳಾದ ಮಾಲಿನಿಗೆ ಆಜ್ಞೆಯೊಂದನ್ನು ಕೊಟ್ಟೆ. ಕಾನನವನ್ನು ಸೇರಿಕೊಂಡು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಧುರಧೀರ ಸಮರ್ಥನಾದಂತಹ ಮಗನನ್ನು ಪಡೆಯುವಂತಹ ವರವನ್ನು ಬೇಡಿಕೊಂಡು ಬಾ ಎಂಬುದಾಗಿ ನನ್ನ ಆಜ್ಞೆಯನ್ನು ಶಿರಸ ಪಾಲಿಸಿಕೊಂಡು ಬಂದಿದ್ದಾಳೆ. ವರದ ಬಲವೇನೋ ನಮ್ಮ ಕೈಯಲ್ಲಿದೆ ಎಂಬುದು ಸ್ಪಷ್ಟ. ಹಾಗೆಂದು ವರನ ಬಲ ಇಲ್ಲದಿದ್ದರೆ ನಮ್ಮ ಕಾರ್ಯ ಸಾಧಿಸುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಹಾಗಿದ್ದರೆ ಯೋಗ್ಯವಾದ ಗಂಡು ನನ್ನ ಮಗಳಿಗೆ ಅಗತ್ಯವಿದೆ. ಯಾರಿದ್ದಾರೆ ಎಂಬುದಾಗಿ ಯೋಚಿಸಿ ನೋಡಿದ ಕ್ಷಣವೇ ಯಾರೋ ನಮ್ಮವರೇ ಆಡಿದಂತಹ ಮಾತು. ಪಾತಾಳದ ಅಧಿಪತಿಯಾಗಿರುವಂತಹ ವೀರವಿದ್ಯುನ್ಮಾಲಿ ಆ ಅಧಿಪತಿಯೇ ಸರಿ ಎಂಬುದಾಗಿ ತೀರ್ಮಾನಿಸಿಕೊಂಡೆ. ಓಲೆಯನ್ನು ಬರೆದು ದೂತನ ಮುಖೇನ ಕಳುಹಿಸಿಕೊಟ್ಟಿದ್ದೇನೆ. ಉತ್ತರದ ನಿರೀಕ್ಷೆಯಲ್ಲಿ ಕುಳಿತಿದ್ದೇನೆ. ನೋಡಲೇ ಇರುವಂತಹ ಸ್ಥಳ ವಿದ್ಯುನ್ಮಾಲಿ ಅಂತ ಕೇಳಿದ್ದೇವೆ. ಹೊರಟುವನಂತ ಕಾರ್ಯಕಾರಣ ವಿದ್ಯುನ್ಮಾಲಿ ಪಾತಾಳ ಲೋಕದಿ ದೊಡ್ಡ ಕೂಟಿ ಬೆಳೆದನು ಲಗದಲ್ಲಿ ಕಾಲಕೇಯರ ಕುಲದ ವಿದ್ಯುತ್ ಶಂಭೋ ಶಂಕರ ಕಾಪಾಡು ತಂದೆ ಕಾಪಾಡು. ಪಾತಾಳ ಲೋಕದಲ್ಲಿ ಮಧುವನದಲ್ಲಿ ಕಾಲಕೇಯ ವಂಶದಲ್ಲಿ ಹುಟ್ಟಿದವರು ನಾವು. ರಂಭ ಕರಂಬ ಅನ್ನುವಂತಹ ಹೆಸರಿನಲ್ಲಿ ಅಣ್ಣ ತಮ್ಮಂದಿರದಂತಹ ನಾವು ಬಹಳಷ್ಟು ಸಂಭ್ರಮದಲ್ಲಿ ಬಹಳಷ್ಟು ವೈಭವದಲ್ಲಿ ಮೆರೆದವರು. ಏನು ಮಾಡೋಣ ಹೇಳಿ, ಪಾತಾಳ ಲೋಕದಲ್ಲಿ ಬೇಕಾದಷ್ಟೆಲ್ಲ ಸಂಪತ್ತು ಇದ್ರೂ ಕೂಡ ಸುರಲೋಕವನ್ನು ಗೆಲ್ಲಬೇಕು, ಅಲ್ಲಿಯ ಅಧಿಕಾರವನ್ನು ಪಡಬೇಕೆಂಬ ಆಸೆ ಆಯಿತು. ರಂಬಣದಂತ ಸಕಲ ಸೇವೆಯನ್ನು ಸೇರಿಸಿಕೊಂಡು ನೇರವಾಗಿ ಸುರಲೋಕಕ್ಕೆ ಹೋದ. ಸಾಮದಿಂದಲೇ ಸುರಪಣಲೆ ಅಧಿಕಾರವನ್ನು ಕೇಳಿಕೊಂಡ. ಸುರಪ ಅಧಿಕಾರ ಬಿಟ್ಟುಕೊಡ್ಲಿಲ್ಲ. ಕಣಗಾರವಂತ ಯುದ್ಧವೇ ನಡೆದು ಹೋಯ್ತು. ಯುದ್ಧದಲ್ಲಿ ಸೂರಪನಿಗೆ ಸೋಲಾಯ್ತು, ನಮ್ಮಂದನಿಗೆ ಜಯವಾಯಿತು. ಒಂದೊಮ್ಮೆಗೆ ಸುಳುಕದ ಗದ್ದಿಗೆ ನಾವೇರಿದ್ದೇವೆ ಸರಿ. ಏನು ಮಾಡೋಣ, ಸಿಕ್ಕಿದಂತ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ಯೋಗ್ಯ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಕೈಸೋದಂತ ಬಡ ಸೂರಪ್ಪ ಮೋಸ ವಂಚನೆಯಿಂದ ಹರಿಯ ಮೂಲಕ ದೂರಿಟ್ಟು ಅನ್ನನನ್ನೇ ವಧಿಸಿ ಬಿಟ್ಟಿದ್ದಾನೆ.
ಅಣ್ಣನನ್ನು ಕಳ್ಕೊಂಡಂತ ನಾನು ಅವನ ಮನದ ಆಸೆಯನ್ನು ತೀರಿಸಬೇಕು, ನನ್ನ ಕರ್ತವ್ಯ. ಏನು ಮಾಡೋಣ ಎಂಬ ಆಲೋಚನೆ ಮಾಡಿದೆ. ಸೇನೆಲ್ಲ ಒಟ್ಟು ಸೇರಿಸಿಕೊಂಡು ಸೂರಪ್ಪನಲ್ಲಿ ಸಮರವನ್ನು ಮಾಡೋದಕ್ಕಾಗಿ ನಾನು ಕೂಡ ಮುಂದೆ ಹೊರಟವ. ಆವಾಗ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಯ್ತು. ಅಣ್ಣನಂತೆ ಅಧಿಕಾರದ ಆಸೆಗೆ ನಾನು ಮುಂದೆ ಹೋದ್ರೆ ನಾಳೆ ನನ್ನ ಮರಣಕ್ಕೆ ನಾನೇ ಕಾರಣ ಆಗ್ತೇನೆ. ಆಗಾಗ ಕೊಡೋದು ಉಪಾಯದ ಮೂಲಕ ಇದನ್ನು ಗೆಲ್ಲಬೇಕು. ಕೇವಲ ನಮ್ಮ ಜೀವನ ಮರ ಹುಟ್ಟಿ ಮರ ಬೆಳೆದು ಮನಸ್ಸ ತಂದೆ ಆಗ್ಬಾರ್ದು, ಸಾಧನ ಮೂಲಕ ಇದನ್ನು ಪಡೆಯಬೇಕು. ನೇರವಾಗಿ ಗೌರವಂತ ಕಾರಣವನ್ನೇ ಸೇರಿದ್ದೇನೆ. ಬ್ರಹ್ಮದೇವರ ಕುರಿತಾಗಿ ಅದಷ್ಟೋ ಕಾಲ ತಪಸ್ಸನ್ನೇ ಆಚರಿಸಿದವನು. ತಪಸ್ಸಿಗೆ ಉಳಿದು ಬಂದ ಬ್ರಹ್ಮದೇವರು ಏನು ಬೇಕು ಮಗನೇ ಕೇಳಿಕೊಂಡ್ರು. ದೇವರಲ್ಲಿ ಬೇಡಿಕೊಂಡೆ, ಮುಂದೆ ಮರಣವೇ ಬರದಂತಂದು ವರವನ್ನು ಅನುಗ್ರಹಿಸೆಂದು ದೇವರಲ್ಲಿ ಕೇಳಿಕೊಂಡೆ. ದೇವರು ತತ್ತಾಸ್ತಂದರು. ಅಷ್ಟಕ್ಕೆ ಮುಗಿಲಿಲ್ಲ, ಮತ್ತೊಂದು ಮಾತು ಹೇಳಿದ್ದಾರೆ, ಮರಣವೇ ನಿನಗೆ ಬರುವುದಿಲ್ಲ ಸರಿ. ಒಂದು ವೇಳೆ ಮುಂದೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ, ಸಾಮಾನ್ಯ ಯಕ್ಷನಿಂದ ನಮ್ಮಂತವರಿಗೆ ಮರಣ ಬರೋದಕ್ಕೆ ಉಂಟೆ? ಸಾಧ್ಯವೇ ಇಲ್ಲ. ಆ ವಿಚಾರವನ್ನು ಬಿಟ್ಟಿದ್ದೇನೆ. ಪಾಠ ಸೂರಪ್ಪನಿಗೆಯಿಂದಲ್ಲ, ನಾಳೆ ಪಾಠ ಕಲಿಸ್ತೇನೆ. ಪಾತಾಳ ಲೋಕದಲ್ಲಿ ವೀರಬಿಂದನ ಮನೆಗೆ ಸಂಭ್ರಮದಲ್ಲಿ ಮೆರೆದಿದ್ದೇನೆ ಸರಿ. ಪಟಲ ಒಂದು ಹರ್ಷವಾದದು ಎನ್ನ ಮನಸ್ಸಿಗೆ ಸಂತೋಷ ಆಗುವುದಕ್ಕೂ ಕಾರಣ ಉಂಟು. ಶೋಣಿತಾಪುರದಿಂದ ಬಂದಂತಹ ಓಳೆ, ದ್ವಿತೀಯದೇವಿ ಕಳುಹಿಸಿದಂತಹ ಓಳೆ, ಅವರ ಮಗಳಂತಹ ಮಾಲಿನನ್ನು ಮದುವೆ ಮಾಡಿಕೊಡ್ತೇನೆ. ಓಳೆ ಬರೆದು ಕಳುಹಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ದಿಬ್ಬಣಿಗಳನ್ನು ಸೇರಿಸಿಕೊಂಡು ಶೋಣಿತಾಪುರಕ್ಕೆ ಬರಬೇಕು. ಬಹಳ ಸಂತೋಷವಾದಂತಹ ವಿಚಾರ. ಈ ವಿಚಾರವನ್ನು ನಮ್ಮವರಿಗೆ ಹೇಳಬೇಕು. ಟಿಪ್ಪಣಿಗಳನ್ನು ಸೇರಿಸಿಕೊಂಡು ಶೋಣಿತಾಪುರಕ್ಕೆ ಹೋಗ್ಬೇಕಾದ್ರೆ ಹೌದು, ಮದುವೆ ಮಾಡಿಸಬೇಕಾದ್ರೆ ಪುರೋಹಿತರ ಅಗತ್ಯ ಉಂಟು. ಯಾರಿದ್ದಾರೆ? ಯಾರ್ಯಾರು ಅಗತ್ಯ? ನಮ್ಮ ಕುಲದ ನಮ್ಮ ಗುರುಗಳೇ ಇದ್ದಾರೆ, ಅವರನ್ನೇ ಬರ ಮಾಡ್ತಾರೆ. ಏನು ಓಡಿಕೊಂಡು ಬಂದದಲ್ಲ, ಗಾಡಿ ಬಿಡಿ. ಇವತ್ತು ಗಾಡಿಯಲ್ಲೇ ಬರ್ಬೇಕಷ್ಟೇ. ಗಾಡಿ ಬಿಡಿ. ನೀವು ಕರೆಯುವಾಗ ಮನೆಯಲ್ಲಿ ಇರ್ಲಿಲ್ಲ ಸ್ವಾಮಿ. ನಮ್ಮ ತಲೆಯಲ್ಲಿ ಯಾವತ್ತು 160 ಅಲ್ಲೋ, ಇವತ್ತು 180 ಇರ್ಲಿಲ್ವೋ? ವಿಷಯಗಳು ಅದೇ ಹೇಳಿದ್ರು ನಾನು. ಯಾವಾಗ ನೋಡಿದ್ರು ಕಾರ್ಯಕ್ರಮ, ಬೆಳಿಗ್ಗೆ ಕಾರ್ಯಕ್ರಮ, ಮಧ್ಯಾಹ್ನ ಕಾರ್ಯಕ್ರಮ, ಸಾಯಂಕಾಲ ಕಾರ್ಯಕ್ರಮ, ಒಟ್ಟು ಬಿಡುವಿಲ್ಲದ ಕಾರ್ಯಕ್ರಮ. ಯಾರಿಗೆ ಕಾರ್ಯಕ್ರಮ? ಯಾರ್ಯಾರಿಗೆ ನನಗಿಲ್ಲ. ಯಾರ್ಯಾರಿಗೆ ಕಾರ್ಯಕ್ರಮ? ನಿಮ್ಗೆ ತಲುಪಿಸಿ. ನನಗೆ ಇಲ್ಲ ಅಂತ ಬೇಸರ ಅಲ್ಲ, ಮತ್ತೆ ಅವರಿಗೆ ಉಂಟಲ್ಲ ಅಂತ ಪಶ್ಚಾತ್ತಾಪ ಮಾಡಿ. ಅವರಿಗೆ ಉಂಟಲ್ಲ ಅಂತ ಪಶ್ಚಾತ್ತಾಪ ಅಲ್ಲ, ಮತ್ಸರಕ್ಕೆ ಮಣ್ಣಾಕಿ ಅಪರೂಪಕ್ಕದು ಕಾರ್ಯಕ್ರಮ ಸಿಕ್ಕಿತ್ತು. ಅದು ಮುಗಿಸಿ ಮನೆಗೆ ಓಡಿಕೊಂಡು ಬಂದದ್ದೇ ತಡ. ನಿಮ್ಮ ಜನ ಒಬ್ಬ ಬಂದ, ನನ್ನ ತಲೆಗೆ ಬಾಯಿ ಹಾಕಿದ. ಆಲೋಚನೆ ಮಾಡಿದೆ, ನಿನ್ನೆ ಮೊನ್ನೆ ತಲೆಗೆ ಬಾಯಿ ಹಾಕಿದ್ದು. ಅದು ಹೆಗ್ಗಣದಿಂದದು ಇದಲ್ಲ ಸ್ವಾಮಿ. ವಿಷಯವನ್ನು ಸ್ಪಷ್ಟವಾಗಿ ಹೇಳಲಿಲ್ಲ, ಇಷ್ಟುತ್ತದು ಕೈಗೆ ಕೊಟ್ಟ. ಓದುವುದಕ್ಕೆ ಬೇಕಾಗಿ ಬಿಡಿಸ್ತಾ ಇದ್ದೇನೆ. ಈ ವರ್ಷ ಓದುದು ಬೇಡ, ಬರುವ ವರ್ಷ ಓದಿ ಮಹಾರಾಜರ ಅಪ್ಪಣಾಗಿದೆ. ಈಗೆಲ್ಲ ಹೊರಡಿದ್ದ, ತಲೆ ತಿಂದ. ಅವನಿಗೆ ಅಷ್ಟು ಜವಾಬ್ದಾರಿ ಉಂಟು ಹೇಳಿದೆವು. ಅವರಿಗೆ ಜವಾಬ್ದಾರಿ ಉಂಟು. ಹೌದು, ನನ್ನನ್ನು ಪುಣ್ಯಾತ್ಮ ಸ್ನಾನ ಮಾಡ್ಲಿಕ್ಕೂ ಬಿಡ್ಲಿಲ್ಲ. ಉಳಿತಲ್ಲ, ಮೈಗೆಲ್ಲ ಹಾಕೋದ್ರ ಕಡಿಮೆ ಆಯ್ತಲ್ಲ. ನಮ್ಮಲ್ಲಿ ಮಂತ್ರ ಸ್ನಾನ ಉಂಟು, ಮತ್ತೆ ಅದು ವಿಷಯ ಅಲ್ಲ. ಗಡಿಬಿಡಿ ಓಡಿಕೊಂಡು ಬಂದಿದ್ದೇನೆ. ಏನು ಸಮಾಚಾರ? ವಿಷಯ ಗೊತ್ತಾಗ್ಲಿಲ್ಲ. ಇಲ್ಲ, ಮದುವೆ ಇಲ್ಲಿ ಯಾರಿಗಪ್ಪ ಮದುವೆ ಆಗದವರು ಕೆಲವು ಮಂದಿ ಇದ್ದಾರೆ. ನಾನು ಸಾರ್ವಜನಿಕ ಮದುವೆಗೆ ಹೊರಟದ್ದು. ನಿಮ್ಮ ಲೆಕ್ಕದಲ್ಲಿ ಇರ್ಲಿ ಅಂತ ಮತ್ತೆ ಯಾರ್ಯಾರಿಗೆಲ್ಲ ಸ್ವಾಮಿ ನನಗೆ ಮದುವೆ ಅಂತ ಹೇಳ್ತಾರೆ. ನಿಮಗೂ ಮದುವೆ? ನಿಮಗೂ ಅಂತ ನನಗೆ ಮದುವೆ ಆಗ್ಬಾರ್ದು? ಹಾಗಲ್ಲ, ಮದುವೆಯಾಗಿ ಯಾವತ್ತೇ 4 ಮಕ್ಕಳ ಅಪ್ಪನಾಗಬೇಕಿತ್ತು. ನಮ್ಮ ಮಹಾರಾಜರು ಇದುವರೆಗೆ ಮದುವೆ ಆಗ್ಲಿಲ್ಲ ಅಂತ ಆದ ಮೇಲೆ ಬ್ರಹ್ಮಚಾರಿಯಾಗಿ ಉಳಿತಾರೋ ಅಂತ ಆಲೋಚನೆ ಮಾಡಿ. ಯಾಕೆ ಮದುವೆ ಆಗ್ಲಿಲ್ಲ? ನನ್ನ ಯೋಗ್ಯತೆಗೆ ಸರಿ ಅಂತ ಹುಡುಗಿ ಸಿಕ್ಕಿಲ್ಲ, ಅದಕ್ಕೆ ನಾನು ಮದುವೆ ಆಗ್ಲಿಲ್ಲ. ಸರಸ ಸಂಬಂಧ ಸಮರ ಎಲ್ಲ ಸಮಾನತೆ ಬೇಕಾಗುತ್ತದೆ. ನೀವು ಮದುವೆ ಆಗುತ್ತೇನೆ ಒಂದು ಮಾತು ಹೇಳಿದ್ರೆ ಸಾಕಾಗುದಿಲ್ಲ. ನಾಳೆ ಸಾಲುಗಟ್ಟಿ ಜನ ಬರ್ತಾರೆ. ಬಡಿಲಿಕ್ಕಲ್ಲ, ನನ್ನ ಅಕ್ಕ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ, ನನ್ನ ಸೊಸೆ ಇದ್ದಾಳೆ, ನನ್ನ ನಾದಿನಿದ್ದಾಳೆ ಇದ್ದಾರೆ ಅಂತ. ಕುತ್ತಿಗೆ ಹಾಗಾಗಿ ನೀರಿಲ್ಲದ ನನ್ನ ಸಂಬಂಧಿಕರಲ್ಲ, ಕುಟುಂಬದ ಅಲ್ಲ. ಮತ್ತೆ ಹಾಗೆ ಜನ ಬಂದಾರು.
ಹಾಗೆ ಕೇಳಿಕೊಂಡು ಬರ್ತಾರೆ. ಹಾಗೆ ಆಗ್ಲಿಕ್ಕೆ ಆಗ್ತದ? ಹೌದೌದು. ಸಮಾನತೆ ಬೇಕು. ತುಂಬಾ ಸಂತೋಷ. ಹೌದು. ಕೊನೆಗೂ ತೀರ್ಮಾನ ಆಯ್ತಲ್ಲ? ಎಲ್ಲ ತೀರ್ಮಾನ ಆಗಿದೆ, ಇನ್ನು ನಿಮ್ಮ ಕೈಯಲ್ಲಿ ಮದುವೆ ಮಾಡಿ. ಆಗ್ಲಿ. ಇದು ಗಂಡು ಯಾರು? ಗಂಡು ಯಾರು ಅಂತ ಕೇಳಿದ್ದು? ನಿಮ್ಮೊಟ್ಟಿಗೆ ಸಣ್ಣ ಹುಡುಗ ಬಾವು ಬಂದದ್ದು ಇಲ್ಲಿ ಅವಲ್ಲಿ ಮಲಗಿದ್ದೇನೆ ಅದಲ್ಲ. ನೀವು ಮದುಮಗ ಅಲ್ವೋ? ಹೌದು. ಗಂಡು ಯಾರು? ಮತ್ತೆ ನಾನು ಹೆಣ್ಣ ಗಂಡಲ್ಲದೆ. ನೀವು ಮದುಮಗ. ಹೌದು. ಗಂಡು ಯಾರು? ಮತ್ತೆ ನಾನು ಯಾರು ಸ್ವಾಮಿ? ನೀವು ಮದುಮಗ. ಗಂಡು ಯಾರು? ಅದಲ್ಲ ಸ್ವಾಮಿ. ಏನು ಸ್ವಾಮಿ ನನ್ನನ್ನು ಪರೀಕ್ಷೆ ಮಾಡ್ತೀರಿ ನೀವು? ನಿಮ್ಮಂತ ಯೋಗ್ಯತಾವಂತನ ಹೆಣ್ಣು ಕೊಡಬೇಕು ಅಂತಾದ್ರೆ ಆ ಹೆಣ್ಣಿಗೆ ಜನ್ಮ ಕೊಟ್ಟ ಅಪ್ಪ ಸಂಬಂಧ ಎಲ್ಲಿಂದ ಅಂತ. ಅಂತ ಯೋಗ್ಯತಾವಂತರು ಯಾರು? ಯಾರು? ನಿಮಗೆ ಶೋಣಿತಾಪುರ ಗೊತ್ತುಂಟಾ? ಶೋಣಿತಾಪುರ ಅಂದ್ರೆ ಭೂಲೋಕ ಏನು ಗೊತ್ತಿಲ್ಲ. ಹೌದು ಹೌದು. ಅಲ್ಲಿಯ ಮಹಾರಾಣಿ ದಿತಿದೇವಿ ಗೊತ್ತುಂಟಾ? ಹೋಗಿ ಹೋಗಿ ಆ ಮುದುಕಿ ಸಿಕ್ಕಿದ ನಿಮಗೆ. ಏನ್ ಆ ಕಶ್ಯಪ ಆತ್ಮಹತ್ಯೆ ಮಾಡಿಕೊಂಡದ್ದು. ಏನ್ ನಾನು ಮುದುಕಿಯನ್ನು ಮದುವೆಗಳಿಗೆ ಹೊರಟದ್ದು? ದಿತಿಯಮ್ಮ ಅಂತ ಹೇಳ್ತೀರಿ. ಶೋಣಿತಾಪುರದ ಮಹಾರಾಣಿ ದಿತಿದೇವಿ. ಹೌದು. ಅವರಿಗೆ ಒಬ್ಬಳು ಮಗಳಿದ್ದಲ್ಲ ಗೊತ್ತುಂಟಾ? ಯಾರು? ಮಾಲಿನಿ. ಮಾಲಿನಿ ಏನು ಹೆಚ್ಚಾಯ್ತು ಇವತ್ತು? ಹೆಸರು ಮಾಲಿನ್ಯ. ಹೌದು. ಅವಳೊಂದು ಮದುವೆ ಆಗುದಾ? ಅವಳು ಮದುವೆ ಆಗದ ನಿರ್ಧಾರವನ್ನು ಮಾಡಿ ಆಗಿದೆ. ಬಿಡಿ. ಬಿಡುವುದಾದ್ರೆ ನಿಮ್ಮ ಕರ್ಮಕ್ಕೆ ಮದುವೆ ಆಗುದು ನಾನು. ಹಾಗಲ್ಲ. ಮತ್ತೆ? ಶೋಣಿತಾಪುರದ ಬಗ್ಗೆ ನಾವು ಹೇಳುವುದು ಕೇಳಿದ್ದೇವೆ. ನಮ್ಮ ಪಾತಾಳವು ಕಡಿಮೆ ಅಲ್ಲ. ಎರಡು ಒಂದಾಯ್ತು ಅಂತಾದ್ರೆ ಮತ್ತೆ ಮೇಲೆ ಕೆಳಗೆ ಎಲ್ಲ ನಿಮ್ಮದೆಲ್ಲ ಸ್ವಾಮಿ. ಮೇಲೆ ಕೆಳಗೆ ನಾವು ಇನ್ನು ಯಾರು ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ಲ. ಬರ್ಲಿಕ್ಕೆ ನಾವು ಬಿಡ್ಬೇಕಲ್ಲ. ಆದ್ರೆ ಹೋಗುದು ಈಗ ಅಲ್ಲ ಇದನ್ನೆಲ್ಲ ಬಿಚ್ಚಿಟ್ಟು ಬರ್ತೇನೆ. ಇದು ಬಿಚ್ಚಿಟ್ಟು ಹೋಗುದಲ್ಲ. ನಮ್ಮ ಅಂತಸ್ತು ಯೋಗ್ಯತೆ ಗೌರವ ಗೊತ್ತಾಗಬೇಕು. ಹಿಂದೆ ಮುಂದೆ ಎಡ ಬಲ ಮೇಲೆ ಕೆಳಗೆ ಬಿಸಾಡುವವರು, ಊದುವವರು, ಬಾರಿಸುವವರು. ಬಾರಿಸಿ ಇಲ್ಲಿ ಬಂದು ಬಾರಿಸುದು ಬೇಡ. ಅಲ್ಲ ಬಡಿಯುವುದು ಎಲ್ಲ ಬೇಕು. ಬರ್ಬೇಕಲ್ಲ. ಎಲ್ಲಿಗೆ? ಇಲ್ಲಿ ಬಾ. ನಿಮ್ಮ ಕುಟುಂಬದವರು ಇಲ್ಲಿ ಅಲ್ಲಿಯ ಮೇಲೆ ಬಂದಿರ? ಎಂತ ನಿಮ್ಮನ್ನು ಹುಚ್ಚುದಾಗಿ ಓಡಿಸಿಕೊಂಡು ಬಂತ? ಹುಚ್ಚುರಾಯಲ್ಲ ಮತ್ತೆ ಇದು ಕಳ್ಳರಾಯರಲ್ಲಿ. ಕಲ್ಲೂರಾರಲ್ಲ ಪುಣ್ಯಾತ್ಮ. ಕಳ ಒತ್ತಬೇಕು. ಕಳ್ಳರಾಯರು. ಕರೆಸಿದ ಕಾರಣ ಏನು? ಅದು ನಿನಗಿಲ್ಲ. ಎಂತದಪ್ಪ? ಇವರೆಲ್ಲ ಯಾಕೆ ಬಂದದ್ದು? ಅವ್ರಿಗೆ ಮನೆಯಲ್ಲಿ ಕೆಲಸ ಇಲ್ಲ, ಇಲ್ಲಿ ಬಂದು ಕೂತದ್ದು. ಅದಕ್ಕೆ ಎಲ್ಲಿಗೆ ಬರ್ಬೇಕು? ಎಂತದ ಪುಣ್ಯಾತ್ಮ ಅಷ್ಟು ಗೊತ್ತಾಗುದು. ಇಲ್ಲಿ ನೋಡಂತೆ ಇದ್ಯಾರು? ಅದೆಂತದ್ದು? ನಾನು ಪ್ರಾಣಿಯ ಅಲ್ಲ ಹೊಸದೆಲ್ಲ ಬಂದಿದೆ. ಬಂದದ್ದೆಲ್ಲ ಕಟ್ಟಿಕೊಂಡದ್ದು. ಬಾಸಿಂಗ 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 ಕಟ್ಟುದು ಯಾವಾಗ? ಹೋಗೋ ಬಿಳಿ ಬಟ್ಟೆ ಹಾಕುದು. ಇದು ಮದುಮಗ ಮಾರ್ಯ. ಮದುಮಗ? ಇವರಿಗೆ ಮದುವೆ? ಇವರಿಗೆ ಮದುವೆ. ಇಷ್ಟು ಬೇಗ ಮದುವೆ? ಹೌದು, ಸಣ್ಣ ಮಗು ಅವರು. ಹಾಗ ಕೇಳಿದಲ್ಲ. ಮೊನ್ನೆ ಮದುವೆ ಯಾವಾಗ ಇರುತ್ತೆ ಅವರೇ ಕೇಳಿಕೊಂಡಿದ್ರು. ಆದಷ್ಟು ಬೇಗ ನಿರ್ಧಾರ ಆಯ್ತಲ್ಲ ಅವ್ರಿಗೆ. ಇದು ಪ್ರಚಾರ ಇಲ್ಲದ ಮದುವೆ. ಹೆಣ್ಣಿಯವರು ಹೆಣ್ಣಿಯವರು ಮದುವೆ ಆಗುವವರು. ನಾನು ಹಾಗೆ ಮತ್ತೆ ಹೇಗೆ? ಇವರ ಮದುವೆ ಆಗಿ ಉದ್ದಾಗಿದ್ದಲ್ಲ, ಗಿಡ್ಡಾಗಿದ್ದಲ್ಲ, ತೆಳ್ಳಗಿದ್ದಲ್ಲ, ದಪ್ಪಗಿದ್ದಲ್ಲ, ಕರೆಯಾಗಿದ್ದಲ್ಲ, ಬೆಳ್ಳಗಿದ್ದಲ್ಲ. ನಾವೇ ನೋಡ್ಲಿಲ್ಲ. ನಿನ್ನಲ್ಲಿ ಇದು ಮದುವೆ ಅಂದ್ರೆ ಏನು? ಮದುವೆ ಅಂದ್ರೆ ಒಬ್ಬಳು ಹೆಣ್ಣನ್ನು ಎಳ್ಕೊಂಡು ಹೋಗುದು ಅಲ್ಲ ಮಾರಿ. ಎಂತದು ತಿನ್ನಬೇಕಾ? ಮದುವೆ ಅಂದ್ರೆ ಎಂತ ಒಂದು ಮದುವೆಗೆ ಬಂದು ನೋಡಲ್ಲಿ. ಮದುವೆ ಎಂಬ ಇವರ ಒಂದೇ ಇರುವುದು. ನಿನಗೆ ಅಲ್ಲಿ ಒಂದಿಲ್ವಾ? ನನ್ನ ರಾಶಿಯ ಕೈ ಹಾಕ್ತಾರೆ. ಹೋಗುವ ರೀತಿಯಲ್ಲಿ ಹೋಗ್ಬೇಕು. ಅವರ ಅಂತಸ್ತು ಗೊತ್ತಾಗಬೇಕು. ಹೊಗಳಿಕೆ ಹೇಗೆ? ವಿದ್ಯುನ್ಮಾಲಿ ಮಹಾರಾಜರಿಗೆ ಜೈಲು ದಿನ ಅಪ್ಪನಿಗಾಗಿ ಹೊರಡುವಾಗಲೇ ಅಪ್ಪ ಶಾಕನ ಮಾತಾಡ್ತಾರೆ. ವಿದ್ಯುನ್ಮಾಲಿ ಮಹಾರಾಜರಿಗೆ, ವಿದ್ಯುನ್ಮಾಲಿ ಮಹಾರಾಜರಿಗೆ, ವಿದ್ಯುನ್ಮಾಲಿ ಮಹಾರಾಜರಿಗೆ, ವಿದ್ಯುನ್ಮಾಲಿ ಮಹಾರಾಜರಿಗೆ. ಅಲ್ಲಿ ಸಮಯ ಇತ್ತು, ಮತ್ತೆ ವಿದ್ದು ಹೋಗೋಣ. ಚೆನ್ನಾಯ್ತು ಮರ, ಹೊರಡಿ. ವಿದ್ಯುತ್ ಮೌಲಿ ಅಲ್ಲ, ವಿದ್ಯುತ್ ಮಾನ್ 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 ಮಾನ್. ಎಲ್ಲಿಗೆ ಹೋಗುದು? ಹೋಗ್ಲಿಕ್ಕಿಲ್ಲ. ನಮ್ಮ ಬಂದಿದ್ದೇವೆ ಅದಲ್ಲ. ಎಲ್ಲಿ ನೋಡಿ ಶೃಂಗಾರ ಸೆಲ್ಪಟ್ಟಿದೆ, ಜನ ಸಣ್ಣ ಹೋಗ್ತಾ ಇದ್ದಾರೆ. ಪಾತಾಳ ಬಿಟ್ಟಿದ್ದೇವೆ. ಇದು ಬಂದು ನಿಂತ ಊರು ಯಾವುದಯ್ಯ? ಬೇತಾಳ. ಅಜ್ಜ ಬೇತಾಳ ಪುರಾಯ್ತಾರೆ ಅಲ್ಲಿ ನೋಡಿ ಒಂದು ಬರ್ದಾಕಿದ್ದು. ಎಂತದು? ಇತ್ತಲಿ ಗೋರಿತಾಪುರ. ಅಯ್ಯೋ ಅಕ್ಷರ ಧ್ವಂಸಿ.
ಅದು ಗೋಣಿತಾಪುರವೋ ಸರಿ ನೋಡಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಅದು ಗೋಣಿತಾಪುರವೋ ಮತ್ತೆಂತದು ನನಗೂ ಗೊತ್ತಿಲ್ಲ. ಸರಿ ತಿರುಗಿಸಿ ನೋಡಿ. ಕಾಣುದಿಲ್ಲ. ಅದು ಹಾಗಲ್ಲ ಪುರೋಹಿತ್ರೆ, ವಾ? ಇತ್ತಲ್ಲ ಶೋಣಿತಾಪುರ. ಶೋಣಿತಾಪುರ ಹೌದು. ಬಂದಾಯ್ತಲ್ಲ. ಬಂದಾಯ್ತು ಅಂತ ಹೇಳ್ಬೋದಿತ್ತಲ್ಲ. ಎಂತದು? ನಾನು ತಂದಿಡ್ತಿದ್ದೆ. ಎಂತದು? ಬಂದಾಯ್ತು ಇಲ್ಲಿ. ಬಂದಾಯ್ತು ಬರಬೇಕಾದಲ್ಲಿಗೆ ಬರೋ ಜಾಗಕ್ಕೆ ಬಂದು ಮುಟ್ಟಿದ್ದೇವೆ. ಹಾಗಾದ್ರೆ ಶೋಣಿತಾಪುರ ಇದ್ವಿ ಅದೆಲ್ಲ ಆಲೋಚನೆ ಮಾಡುದು. ನಾವು ಬಂದು ಇಷ್ಟು ಹೊತ್ತಾಯ್ತು, ನಮ್ಮನ್ನು ಯಾರಾದ್ರೂ ವಿಚಾರ ಮಾಡ್ತಾರ, ನಮ್ಮನ್ನು ಯಾರಾದ್ರೂ ಹೇಳೋರು ಕೇಳೋರು ಇರ್ತಾರ? ಎಂತದಿದು? ನಾವು ಗತಿ ಇಲ್ಲದ ಬಂದದ, ನಮಗೆ ಅಂತ ಬೇಕು, ಎಂತದು ಬೇಕು? ನಾಯಿ ಬೇಕು, ನ್ಯಾಯ ಬೇಕು ಅಂತ ಏನು ಪುರೋಹಿತ್ರೆ? ನೋಡಿ, ನಮ್ಮನ್ನು ಯಾರು ವಿಚಾರ ಮಾಡುದಿಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದಾರೆ, ನಮಗೆ ಯಾರಾದ್ರೂ ಕೊಡ್ತಾರ? ಸಮಾಧಾನ. ಎಂತ ಅವಸ್ಥೆ ಇದು? ಆ? ಅಲ್ಲಿಗೆ 3 ಸಲ ಕೊಟ್ಟಿದ್ರೆ ಅದು ಬರುವಾಗ ನೀವು ಮಲಗ್ತೀರಾ, ಅದಕ್ಕೆ ನಾವೆಂತ ಅದಲ್ಲಿ ಬೇರೆ ಉಂಟು, ಬೇರೆ ಮನೆ ಎಬ್ಬಿಸಿಕೊಳ್ಳಕ್ಕೆ ನಿಮ್ಮ ನನಗೆ ಅದು ಗೊತ್ತಿಲ್ಲ, ನನಗೆ ತಡೆಯಲಿಕ್ಕೆ ಆಗುದಿಲ್ಲ. ಯಾವ್ದು ಗಟ್ಟಿಲ್ಲ ಬಂದದ? ಯಾರು ಇಲ್ಲ ಇಲ್ಲಿ ಮನೇಲಿ ಹೇಳುವ ಪ್ರಶ್ನೆ ಇಲ್ಲ. ಯಾರು ಇಲ್ಲಿ ಜನ ಯಾರು? ದೊಡ್ಡ ಕಾರ್ಯಕ್ರಮ ವ್ಯವಸ್ಥೆ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಬಂದವರು ನಾವು ಸುಧಾರಿಸಿಕೊಳ್ಳುವ ಹೋಗ್ಬೇಕು ಬೇಡ? ನಮ್ಮ ಜೀವಮಾನ ಸುಧಾರಿಕೆ ಮಾಡುವುದಾಯ್ತು, ಒಂದು ವಿಚಾರ ಮಾಡಬೇಡ. ಯಾರಲ್ಲಿ ಗಲಾಟೆ ಮಾಡಿ ನಾಳೆ ಕಾರ್ಯಕ್ರಮ ಸಿಗ್ಲಿಕ್ಕಿಲ್ಲ ನಿಮಗೆ. ಕಾರ್ಯಕ್ರಮ ಇಲ್ಲದೆ ಕೇಳಿಕೊಂಡು ಹೋದೆ ನಾನು. ಮತ್ತೆ ಕೇಳಿಕೊಂಡು ಹೋಗ್ಲಿಕ್ಕೆ ಗೊತ್ತ ನಿಮಗೆ? ಯಾರು ಇಲ್ಲಿ? ಯಾರು ಜನ ಯಾರು? ಯಾರಾದ್ರೂ ಇರಬಹುದು. ಎಲ್ಲಿದ್ದಾರೆ? ಬಹುಶಃ ಇಲ್ಲಿ ವ್ಯವಸ್ಥೆಗೆ ಹೆಂಗಸರಾಗಿರ್ಬೇಕು. ನನಗೆ ಬರ್ತದೆ ಈಗ ಹೊರಗೆ ಕರ್ಕೊಂಡು ಹೋಗಿ ಸಿಟ್ಟು. ನೋಡೋಣ ಯಾರು ಒಂದು ಅರ್ಥ ಇಲ್ವಾ ಸುಮ್ಮನೆ ಬರ್ತದೆ? ಎಲ್ಲಿಗೆ ಬಿತ್ತು ಸಾಯ್ತೀರಾ? ಅದು ಮದುಮಗ ಅಲ್ಲಪ್ಪ, ಅದು ನಿನ್ನ ಅಜ್ಜ ಅಲ್ವೋ? ಇಲ್ಲಿ ಬಾ. ನೀವು ಓಡುದೆಲ್ಲಿಗೆ? ಮದುಮಗ ಅಲ್ಲ, ನಿನ್ನಪ್ಪ ಜಯರಾಮ. ಎಂಥದು? ಅಯ್ಯೋ ಗ್ರಾಚಾರವೇ, ಏನೆಲ್ಲ ನಾನು ಕೇಳಿಕೊಳ್ಬೇಕು. ಮತ್ತೆ ಇದ್ಯಾರು ಮದುಮಗ ಬಾವಿ ಅಂದ್ರೆ ಮುಂದೆ ಮದುವೆ ಆಗುವ ಅಂತ ಒಂದು ಬಡ್ದೇ ಉಂಟಲ್ಲ. ದೇವಿ ಅಂದ್ರೆ ನಾನೇ ಮಗ. ಶುಭವಾಗಲಿ. ಹೀಗೆ ಅಲಂಕರಿಸಿಕೊಂಡು ಅಮ್ಮ ನಮಸ್ಕಾರ. ದೂರದಿಂದ ಬಂದವರು. ಎಲ್ಲ ಕೂತ್ಕೊಳ್ಳಿ, ಅಲ್ಲಲ್ಲಿ ಎಲ್ರಿಗೂ ರತ್ನ ಕಂಬಳಿ ಹಾಕಿದ್ದೇನೆ. ಕೂತ್ಕೊಳ್ಳಿ. ಎಂತದ್ದು ಕುದುಕೊಳ್ಳಿ ಮತ್ತೊಂದು ಕೂತ್ಕೊಳ್ಳಿ. ಪ್ರಯಾಣವೆಲ್ಲ ಸುಖಕರವಾಗಿ. ಬಹಳ ಚಂದವಾಗಿದೆ. ದೂರದಿಂದ ಬಂದಿದ್ದೀರಾ? ಎಲ್ಲದಕ್ಕೂ ದೂರದಿಂದ ಬಂದಂತ ಸುಂದರಾಂಕರವಿರಲ್ಲ. ಸಂತೋಷ. ತಯಾರಿಕೆಲ್ಲ ಸ್ವೀಕಾರ ಮಾಡಿಕೊಂಡು ಇಲ್ಲಿಗೆ ಬಂದವರಿದ್ದೇವೆ. ಸಂತೋಷ. ವಿದ್ಯುನ್ಮಾಲಿ, ನನ್ನ ಓಲೆಗೆ ಪ್ರತ್ಯುತ್ತರವಾಗಿ ಓಲೆ ಬರೆದವನಿ. ಹೌದೌದು. ಪುರೋಹಿತರು ನಿನ್ನ ಹಿರಿಯರಾದ ಕಾರಣ ಅವರನ್ನೇ ಕರೆತರುತ್ತೆಂಬುದಾಗಿ ಹೇಳಿ ಕಳುಹಿಸಿಕೊಂಡು ನಾವಾಗಲೇ ಒಳ್ಳೆ ಬರೆದು ಕಳುಹಿಸಿದ್ದೇನೆ. ಹೌದಪ್ಪ. ಆದ್ರೆ ಇಷ್ಟೊಂದು ದೊಡ್ಡ ದಿಬ್ಬಣಿಗರನ್ನೇ ಕೂಡಿಕೊಂಡು ಬಂದೆ. ಈ ಸಭೆಯಲ್ಲಿ ನಾನು ಪುರೋಹಿತರನ್ನು ಎಲ್ಲಿ ಹುಡುಕುದು? ಪುರೋಹಿತರೆ, ಅಮ್ಮ ತಾಯೇ ಭಿಕ್ಷೆ ಹಾಕಿ. ಭಿಕ್ಷೆ ದಿನ ಅಪ್ಪನಿಗೆ ಹಾಕಿ. ಅವರಿಗೆ ಏನಾದ್ರು ಕೊಟ್ಟು ಕಳುಹಿಸಿ ಪಾಪ. ಇದು ಭಿಕ್ಷುಕಲ್ಲ ಹೇಳಿ, ನಾನೇ ಪುರೋಹಿತ. ಕುಲೆ ಪುರೋಹಿತರು. ಕುಳೆ ದಿನ ಅಚ್ಚ ಕುಳೆ. ನಮ್ಮ ಕುಲದ ಪುರೋಹಿತರು ಇವರು. ನನಗೊಂದು ಪುರೋಹಿತರ ಛಾಯೆ ಇಲ್ವೋ? ಇದು ಇದಲ್ಲ, ಇವರೇ ಇವರೇ ಪುರೋಹಿತರು. ನಾನೇ ಪುರೋಹಿತರು. ಸಂತೋಷ. ನೀವು ದಿತಿ ದೇವಿಯ ಪ್ರಣಾಮ. ತಕೊಳ್ಳಿ. ಆಶೀರ್ವಾದ. ಈಗ ದೊಡ್ಡವರಿಗೆ ದೊಡ್ಡ ಆಶೀರ್ವಾದ. ಸಂತೋಷ. ಹಾ. ಆಶೀರ್ವಾದ ಇರಲಿ. ಆಗ್ಲಿ. ಪುರೋಹಿತರೆ, ಓ. ನೋಡಿದಿರಲ್ಲ? ನೋಡ್ತಾ ಇದ್ದೇನೆ. ಏನು ಏನು ಗೊತ್ತಿಲ್ಲ. ಶೋಣಿತಾಪುರದ ದಿತಿ ದೇವಿಯ ಮಗಳ ಮದುವೆಯನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಆಹಾ. ಬಂದು ಸೇರಿದವರು ಇವರೆಲ್ಲರೂ. ಹೌದಪ್ಪ. ಹಾಗಿದ್ದರೆ ಹಾ. ಇವರಿಗೆಲ್ಲ ಕಾಣುವ ರೀತಿಯಲ್ಲಿ ವಿಜೃಂಭಣೆಯಿಂದ ಮದುವೆ ನಡೆಸಬೇಕು ನೀವು. ಹಾಗಾದ್ರೆ ಮದುವೆ ಇಲ್ಲೇ ಅಲ್ವೋ? ಮತ್ತೆ ಉಜಿರೆ ಇಲ್ಲಿ ಏನು ಪುರೋಹಿತರೆ? ಇದರಲ್ಲಿ ಯಾವ ತರ ಕೊಟ್ರು? ವಿಜೃಂಭಣೆ. ಉಜಿರೆ ಮನೆಯಲ್ಲಿ. ಹಾ, ಹಾ. ಆ ರೀತಿ ಮದುವೆ ನಡೆಯಬೇಕೆಂದಿದ್ರೆ ಹಾ. ಅದು ನಿಮ್ಮ ಮುಖದಲ್ಲಿ ಮಾತ್ರ ಸಾಧ್ಯ. ಈ ಜನ್ಮದಲ್ಲಿ ನನ್ನ ಮುಖದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ. ಯಾಕೆ? ಇದೆಂತದ್ದು ಮೈದಾನವ? ನನ್ನ ಮುಖಾಂತರ ಹೌದು. ಮದುವೆ ಆಗಿ ಆಗ್ತದೆ. ಶುಭ ಶೀಘ್ರಂ. ಆಲಸ್ಯ ಮಾಡಿದ್ರೆ ಅಮೃತವಾದ ವಿಷಯ ಆಗ್ತದೆ. ಮದುವೆ ಏನಾದ್ರೂ ವ್ಯವಸ್ಥೆ ಬೇಕಾದ್ರೆ ಕೇಳಿಕೊಳ್ಳಿ. ಏನು ಇನ್ನೂ ತೊಂದ್ರಿಲ್ಲ. ನೀವು ಬಂದಿದ್ದೀರಲ್ಲ ರಾಯ್ಲೆ, ವ್ಯವಸ್ಥೆ ಎಲ್ಲ ಮಟ್ಟಿಗೆ ದೂರ್ಲಿಕ್ಕಿಲ್ಲ. ಮತ್ತೆ ಮದುವೆ ಆಗುದು ಆಗುದು. ಇನ್ನು ನೀವು ಚರ್ಚಿಗೆ ಹೋಗ್ಲಿಕ್ಕಿಲ್ಲ. ನೀವು ಚರ್ಚಿಗೆ ಹೋಗ್ಲಿಕ್ಕಿಲ್ಲ. ನೀವು ಕರ್ಕೊಂಡು ಬಂದ್ರು ಹೋದ್ರು ಅಲ್ಲಿಗೆ ನಾನು ಬರುವುದಿಲ್ಲ. ನೀವು ಹೇಳಿದ್ರೆ ಚರ್ಚೆ ಮಾಡಬಾರ್ದಯ್ಯ. ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಹಾ. ಆದ್ರೆ ಒಂದು ಕಡೆಯಿಂದ ಪಾತಾಳದವರು, ಇನ್ನೊಂದು ಕಡೆ ಶೋಣಿತಾಪುರದಲ್ಲಿ ಏನು ಸಭೆ, ಏನು ವಿಶೇಷ, ಏನು ಅಲಂಕಾರ, ಭಯಂಕರ. ಇದೆಲ್ಲ ಸರಿ ಹೌದು. ಹಾ. ಈಗ ಒಂದು ವಿಚಾರದಲ್ಲಿ ಹಿಂದುಳಿದಿದೆ. ನಾನು ನಾವು ಹುಡುಗಿಯನ್ನು ನೋಡ್ಲಿಲ್ಲ. ನೋಡದೆ ಮದುವೆ ಹೆಚ್ಚು ಕಡಿಮೆ ಆದ್ರೆ ನಾಳೆ ಜನ ಯಾರು ಇದಕ್ಕೆ? ನಾನು ನೋಡ್ಲಿಲ್ಲ. ನನಗೆ ಅದೆಲ್ಲ ಕೆಲಸ ನಾವು ನೋಡ್ಲಿಲ್ಲ. ನೀವು ಯಾವ ಕರ್ಮಕ್ಕೆ ನೋಡುದು? ವ್ಯವಸ್ಥೆ ನೋಡುದು. ಹುಡುಗಿ ನೋಡ್ಲಿಲ್ಲ. ನಿತ್ಯಮ್ಮ ಒಂದು ಸಣ್ಣ ಸಮಸ್ಯೆ ಉಂಟಲ್ಲ. ಸಮಸ್ಯೆ? ಹೌದೌದು. ಇಷ್ಟು ಬೇಗ ಸಮಸ್ಯೆ ಏನದು? ಬೇರೆ ಏನಲ್ಲ, ನಮ್ಮ ಮದುಮಗ ಹಠ ಮಾಡ್ತಾ ಇದ್ದಾನೆ. ಏನದು? ಒಂದೇ ಒಂದು ಸಾರಿ ನೋಡ್ಬೇಕಂತೆ. ಪುರೋಹಿತ್ರೆ, ವಾ. ಏನು ನೀವು ಹಾ. ನೋಡಿ, ಅಲ್ಲೇ ನಮ್ಮ ಶೋಣಿತಪುರದ ಅರಮನೆ. ಹೌದು. ಒಮ್ಮೆ ಸುತ್ತಾಡಿಕೊಂಡು ಬನ್ನಿ. ಹೌದು, ನಾವು ಇಲ್ಲಿ ಪ್ರವಾಸಕ್ಕೆ ಇದು ಬಂದ. ವ್ಯವಸ್ಥಾಪಕರ ವ್ಯವಸ್ಥೆ ಏನಾದ್ರು ಬೇಕು? ಅದು ಏನಲ್ಲ ನಾವು ಕೇಳಿದ್ದು. ಮತ್ತೆ? ಮದುಮಗಳನ್ನು ನೋಡ್ಲಿಲ್ಲ. ನಾಳೆ ಕರೆದುಕೊಂಡು ಹೋದ ಮೇಲೆ ಹಾಗೆ ಹೀಗೆಲ್ಲ ಆದ್ರೆ ಅಪವಾದ ಆಗ್ತದೆ. ನಮಗೆ ಮದುಮಗಳನ್ನು ಕಾಣಬೇಕು. ಇದು ಓಲೆಯ ಜೊತೆಗೆ ಭಾವಚಿತ್ರವು ಕಳುಹಿಸಿಕೊಟ್ಟಿದ್ದೆ ನಾನು. ನಿಮ್ಮ ಭಾವಚಿತ್ರ ಅಲ್ಲಿ ಯಾರಿಗೆ ಬೇಕು? ಹಾ. ನನ್ನ ಒಂದು ಭಾವಚಿತ್ರ ಉಂಟು, ನನ್ನ ಅಪ್ಪನಾಗಿ ಉಂಟದು. ಮತ್ತೆ ನೀವು? ನಾನು ಅಜ್ಜನಾಗಿದ್ದೇನೆ. ನಮ್ಮದು ನೇರ ದಿಟ್ಟ ನಿರಂತರ. ಅದು ಮಾತು ಬರಲಿ, ಶೃಂಗರಿಸಿ ಕರೆತಂದೆ. ಸಭೆಗೆ ಬರಲಿ. ಅಂಗಕ್ಕೆ ಘರ್ಷಣವನು ಗಚ್ಚಿ ಮಿಂದು ಮಂಗಳಾಗಿಯುದು ಕುಲವನುಂಟು ನಿಂದು
ಶೃಂಗಾರವಾದಳು ಶೋಣಿತದ ಮಾಲೆ ಗಜಾದನ ಪದ ತಾನೇ ಸುಶೀಲೆ. ಮುಂದೆ ಬನ್ನಿ. ಮದುವೆ ಇಲ್ಲ, ಕಾರಣಾಂತರದಿಂದ ಮದುವೆ ರದ್ದುಪಡಿಸಲಾಯಿತು. ಇಷ್ಟು ಚಂದದ ಮದುವೆ ರದ್ದು ಯಾಕೆ? ಎಂತದು ಇದು? ನಿಮಗೆ ಆಗುವಂತ ಹೆಣ್ಣಿಗೆ ಮುಖ ಇಲ್ಲ, ಹೆಣ್ಣಿಗೆ ಮುಖ ಇಲ್ಲ. ಆ ಮುಖದಿಂದ ರಾತ್ರಿ ಬಿಸಿ ಎಣ್ಣೆ ಬಿದ್ದಿರ್ಬೇಕು, ಮುಖದ ಚರ್ಮ ಎಲ್ಲ ಹೋಗಿ ಇರ್ಬೇಕು, ಹೀಗೆ ಇರ್ಬೇಕು. ಆಗುವುದಿಲ್ಲ, ನೀವು ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಏನಂತ ವಿಚಾರಿಸಿ ಮದುವೆ ಆಗ್ಲೇಬೇಕು ನಮಗೆ. ಅಂತ ಮುಖ ಮುಚ್ಚಿಕೊಂಡು ಅದು ಏನಂತ ವಿಚಾರಿಸಿ ಎಂದು ನಮ್ಮನ್ನ ನೀವು ಮರ್ಯಾದೆ ಆಗಿದ್ದೀರಾ? ಯಾವೇ ನಾಚಿಕೆಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಗೌರವ ಇಲ್ಲ ಅಂತ ಹೆಸರು. ನೀವು ಮುಸ್ಕಾಕಿದೆ, ಇದು ಮುಸ್ಕಾಕಿದೆ. ಅದು ಮುಸುಕಲ್ಲ ಅಲ್ಲ, ಮತ್ತೆಂತದ್ದು? ಅದು ಸೊಲ್ಲ ಬರದೆ ಕಳ್ಳ. ಪುರೋಹಿತ್ರೆ, ಮುಖ ಇಲ್ವಾ? ಮುಖ ಮುಖದ ಸಭೆ ಅದನ್ನು ಕಾಣುವಾಗ ಮಗಳಿಗೆ ಸ್ವಲ್ಪ ನಾಚಿಕೆ. ಎಂತದ್ದು ನಾಚಿಕೆ? ಸುಮ್ಮನೆ ಎಂತದು ನಾಚಿಕೆ ಸುಮ್ಮನೆ. ಈಗ ಪುರೋಹಿತರ ನಾಚಿಕೆ ಬಿಡ್ಲಿಲ್ಲ, ಮತ್ತೆ ಬಿಡ್ಲಿಲ್ಲ. ಯಾರು ನಮ್ಮ ನಾಚಿಕೆ ಯಾಕೆ ಬರ್ತೀವಿ ಪುಣ್ಯಾತ್ಮ? ನಮಗೆ ಮುಖ ನೋಡ್ಬೇಕು. ನೋಡ ಅಯ್ಯ ರಾಯ್ರೆ, ಇಲ್ಲಿ ಬನ್ನಿ. ಮೊಗ ನೋಡಿ, ಮೊಗ ಯಾವ್ದರ್ದು ಮೊಗ? ಮುಖ ನೋಡಿ ಅಯ್ಯ. ಹುಡುಗಿಯ ಮುಖ. ಮತ್ತೆ ಕೇಳಿ, ಇದರಲ್ಲಿ ಇನ್ನು ಬೇರೆ ಇಲ್ಲ, ಇದನ್ನೇ ಆಗುದು. ಪುರೋಹಿತ್ರೆ, ಇಲ್ಲ, ನಿಮಗೆ ಇದ್ದೇ ಆಗ್ಬೇಕು. ಆಗುದು ಆಗಬಹುದು, ಮತ್ತೆ ನೋಡುವಾಗ ಸ್ವಲ್ಪ ಬಲ ಆಯ್ತಂತ. ನಿಮಗೆ ಸರಿಗೆ ನೋಡಿ, ಅಲ್ಲ ಇದು ಬಲ ಆಯ್ತಾ? ಹುಡುಗಿಯ ಶೃಂಗಾರ ಸ್ವಲ್ಪ ಕಡಿಮೆ ಆಗಿದೆ, ಆಗ್ಬಹುದು. ಪಾತ್ರ ತಗೊಂಡೋಗಿ ಶೃಂಗಾರ ಇದು ಸಿಕ್ಕಬೇಕು, ಯೋಗ ಬೇಕು. ಅಮ್ಮ ತಾಯಿ ಜನನಿ, ಇದು ಮದುವೆ ಯಾರಿಗೆ? ಮಗಳಿಗೆ. ಮತ್ತೆ ನೀವೇನು ಮುಂದೆ ಬಂದದ್ದು? ನೀವು ಹಿಂದೆ ಹೋಗಲಿ, ಮಗಳ ಮುಂದೆ ಹೋಗಲಿ. ನಾವು ಮುಂದೆ ಹೋದದ್ದಲ್ಲ, ಅವಳಿಗೆ ಮುಂದೆ ಇಲ್ಲ ಮಗಳ. ನೋಡಿ ಹೀಗೆ ಅಂತ ಮುಖ. ಪುರೋಹಿತ್ರೆ, ಇದು ನಿಜವಾಗಿ ಹುಡುಗಿಯೇ ಅಲ್ಲ. ನಿಜವಾಗಿ ಹುಡುಗಿ ಅಲ್ಲ, ಒಬ್ಬ ಗಂಡು ಶ್ರೀವೇಶ ಮಾಡಿ ಬಂದದ್ದು. ಹಾಗಲ್ಲ ಸ್ವಾಮಿ. ಮತ್ತೆ ಎಂತದಯ್ಯ? ಶೋಣಿತಾಪುರದಲ್ಲಿ ಇಂಥ ಸುಂದರಿಯಾದಂತ ಹುಡುಗಿ ನನಗೆ ಸಿಕ್ತಂತ ನನ್ನ ಕನಸಿನಲ್ಲೂ ಭಾವಿಸಲಿಲ್ಲ. ಹೌದಾ? ಏನು ಯೋಗ, ಏನು ಭಾಗ್ಯ. ಮೈ ಮುಟ್ಟಬೇಡಿ. ಅದಕ್ಕೆ ತಡವಾಗಿ ಮದುವೆ ಆದ್ರೆ ಇಂಥದ್ದೆಲ್ಲ ಸಿಗ್ತದೆ ಅಂತ. ಇನ್ನೊಂದ್ಸಲ ಇನ್ನದಕ್ಕಿಂತ ಸ್ವಲ್ಪ ಒಳ್ಳೆ ಸಿಗ್ತದೆ. ಇದಾದಿತ್ತಲ್ಲ, ಸಮಸ್ಯೆ ಇನ್ನುಂಟು. ಮಗಳಿಗೆ ಎಂತದು? ಊಟ ಆಗಿರ್ತದೆ ಪುಣ್ಯಾತ್ಮ. ಇವರೆಲ್ಲ ಅನ್ನ ಹುಟ್ಟುದಕ್ಕೆ ಮೊದಲು ಹುಟ್ಟಿಕೊಂಡಿದ್ದಾರೆ ಅಂತ ಮರ್ಯಾದೆ ತೆಗಿತೀರ. ಇದು ನಿಮ್ಮ ಮಗಳಿಗೆ ಬಾಯಿ ಬರುದಿಲ್ಲ, ಮತ್ತೆ ಸುಮ್ಮನೆ ಬೊಂಬೆ ಹಾಕಿ ನಿಂತುಕೊಂಡಿದ್ದಕ್ಕೆ ನಾಳೆ ಕರ್ಕೊಂಡು ಹೋದ ಮೇಲೆ ಮಾತಾಡ್ಬೇಕು. ಯಾರು? ಸಭೆಯಲ್ಲಿ ಚಾರುವಾಕ್ಯ. ಓಹೋ, ಈಗ ನಿಮಗೆ ಸಮಸ್ಯೆ. ಹೌದು, ನೀವೇ ಪರಿಹರಿಸಿಕೊಳ್ಳಿ. ನಾನೇ ಮಾತಾಡ್ಬೇಕು. ಮಗಳೇ, ನಮ್ಮ ಮದುಮಗ ಮದುವೆ ಆಗೋದಕ್ಕೆ ಸಿದ್ಧನಾಗಿದ್ದಾನೆ. ಹೇಗೆ ನಮ್ಮ ಹುಡುಗ ಆದಿತ್ತಾ? ಪುರೋಹಿತರೆ, ಓ, ನನ್ನ ಅಮ್ಮನಿಗೆ ಮನಸ್ಸಿದ್ರೆ ನನಗೂ ಆದೀತು. ಏನು ಪುರೋಹಿತರೆ, ಎಲ್ಲಿಗೆ? ಅಲ್ಲ, ನಂಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ? ಸಂತೋಷ. ಹೌದಾ? ಮಾತೆಂದ್ರೆ ಮಾತಲ್ಲ, ದುರು 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 ಉದಿರಿದ್ದು ಎಂತದು? ಮುತ್ತು. ಅಮ್ಮನಿಗಾದ ನನಗೂ ಆದಿತ್ತು ಆದಿತ್ತಲ್ಲ. ಸಮಸ್ಯೆ ಇನ್ನೂ ಉಂಟು. ಎಂತದ್ದು? ಅದು ಎಷ್ಟು? ಅಯ್ಯೋ, ಯಾಕೆ? ಮದುವೆ ಮುಹೂರ್ತ ಬರಬೇಕು, ಊಟ ಆಮೇಲೆ ಸಿಗುತ್ತಾರೆ. ಅದು ಉಂಟು, ಇದು ಕಾಮ ಸರಿ ಉಂಟಲ್ಲ. ನಿರೀಕ್ಷೆಯಲ್ಲಿ ಇರ್ಲಿಲ್ವಲ್ಲ? ಹೌದು, ಕರ್ಕೊಂಡು ಹೋಗೋದು. ಹೀಗೆ ಹೋದ್ರೆ ಪುರೋಹಿತ್ರೆ, ಸಮಸ್ಯೆ ಪರಿಹರಿಸುತ್ತೆ. ಒಂದೆರಡು ಹೆಜ್ಜೆ ಮುಂದೆ ಬಾ. ಸಮಸ್ಯೆ ಮುಗೀತಲ್ಲ. ಈಗ ಸಮಸ್ಯೆ ಎಲ್ಲ ಮುಗಿಯಿತು. ಎಂತದು? ಊಟಕ್ಕೆ ಹೋಗೋಣ. ಅಯ್ಯೋ ಗ್ರಾಚಾರ, ಇನ್ನಾದ್ರೂ ಆಹಾರ ಬರ್ಲಿ. ಆ ಮನೆಯಲ್ಲಿ ಊಟ ಇದು ಅನ್ನವೇ ಮಾಡ್ಲಿಲ್ಲ. ನಿನ್ನ ಮನೇಲಿ ಮಾಡುದು ಯಾವ ಮಾತ್ರ? ಆಹಾರ ಅಂದ್ರೆ ಹೂಹಾರ, ಹೂವಿನ ಹಾರ. ಈಗ ಹೂಹಾರ ಬಂತು. ಇದಕ್ಕೆಲ್ಲ ಹೂವು ಹಾರ ಅಂತ ಹೇಳ್ತಾರೆ. ಇದು ಅಲ್ಲಿ ಕೊಡ್ತಾರೆ ಮಾರುಗುಡಿಯಲ್ಲೆಲ್ಲ. ಯಾವುದು? ಒಂದು ಅವನಿಗೆ ಕೊಡಿ, ಅವನಿಗೆ ಕೊಡಿ. ಎಷ್ಟು? ಅದು ತಲೆ ಕಡಿಲಿಕ್ಕೆ ಅಲ್ಲ ಅಂತ. ಈಗ ಇಟ್ಕೊಳ್ಳಿ. ಎಂತದು? ಇದು ನೋಡಿ, ಇದೆಂತದು ಪುರೋಹಿತ್ರೆ? ಅದು ಹೂವಿನ ಮಾಲೆ. ಎಷ್ಟು ಸಮಯ ಹಿಡ್ಕೊಳ್ಬೇಕು? ಒಂದು 3 ತಿಂಗಳ ಕೈಯಲ್ಲಿ ಇಟ್ಕೊಳ್ಳಿ. ಎಂತದಕ್ಕೆ? ನಿಮ್ಮ ಹರಕೆ ಬಾಕಿ ಉಂಟಾ? ಅಲ್ಲ, ಎಂತದ ಕಪ್ಪು ಇದು? ಅದು ಕುತ್ತಿಗೆಗೆ ಹಾಕಲಿಕ್ಕೆ ಸ್ವಾಮಿ. ನಿಮ್ಮ ಕೋಡಿ ತೆಗೆಯಲಿ ಹಾಕಿ ಬಿಡಿ. ಅಯ್ಯೋ, ನಮಗೆಲ್ಲ ಹುಡುಗ ಹುಡುಗಿಗ? ಮತ್ತೆ ನೀವು ಮದುವೆಗೆ ಹೋಗಿ ಮದುವೆ ನೋಡ್ಲಿಲ್ವ? ಯಾವಾಗ ನೋಡುದು? ನಮಗೆ ಸಮಯ ಬೇಕಲ್ಲ. ಹೌದು, ಹೋಗ್ತೀರಿ. ನೋಡಬೇಕಾದ ನೋಡ್ಲಿಕ್ಕೆಲ್ಲ, ನೋಡಬಾರ್ದು ಹೀಗೆ ನೋಡ್ತೀರಿ. ಅಲ್ಲ ಅಂತೆ. ಇದು ಮೊದಲು ಅಮ್ಮ ಇಲ್ಲಿದೆ, ದಿತ್ಯಮ್ಮ. ಅಮ್ಮ ಅಂತೀರ? ನನ್ನದಲ್ಲ, ದಿತ್ಯಮ್ಮ. ದಿತ್ಯಮ್ಮ, ಬೆನ್ನಿ ಬೆನ್ನಿ ಬೆನ್ನಿ. ಏನು ಬರೋದ್ರೆ? ನೀವು ಇಲ್ಲಿ ತಗೊಂಡು ಸುಮ್ಮನೆ ನಾನು ಮಂತ್ರ ಹೇಳ್ತೇನೆ. ಯಾರಿಗೆ ಮದುವೆ? ಇವಾಗ ಎತ್ತಲ್ಲ ಒಟ್ಟಿಗೆ. ಹೌದು, ಮಂತ್ರ ಹೇಳ್ತೇನೆ. ಮಂತ್ರ ಹೇಳ ಕೂಡ ಕೊರಳೆ ಮಾಲ ಹಾಕಬೇಕು. ವಾದಿಯವರು ಇದ್ದು ಇಲ್ಲಿದ್ದಾರೆ. ಸದೇವ ಲಕ್ಷ್ಮಣ ಸುಂದರ ದೇವ ಧಾರಾವಲ ಚಂದ್ರಬಾಬು.
ಬಾಣೆ ಹಾಡು. ರಾಜೀವ ಮಣಿಮಯ ರತ್ನ ಪೀಠದಲ್ಲಿ ರಾಜಾದಿರಾಜ ವಿದ್ಯುನ್ಮಾಲಿ ಕುಳ್ಳಿರಲು ರಾಜೀವಾಂಬಕಿ ಮಾಲಿನಿ ಕೆಡದೊಳ್ಳೊಪ್ಪಿರಲು ರಾಜವ ತನ್ನೆಯರು ಗರಿವಾಣದೊಳೆತ್ತಿ ರಾಜಿಸುವಾರತಿಯ ಬೆಳಗಿದರು ಶೋಭಾನೆ. ಸ್ವಾಮಿ ದೈವ ಮನೆಯಾರಿ ಗದ್ದಿಗೆ ಏನಿದ್ರೆ ಬರ್ತಕ್ಕೆ ಮತ್ತೆ ಸಲ ಬರ್ಪಾತ ನಿಕ್ಕೋರ್ ಬಂದ್ರೆ ಭಕ್ತಿದ ಸೇವೆ ಮರತ್ರ ನಿಲ್ಲ ಮಂಡಿತ್ರ ಮುಂಚೆ ಒತ್ತರಿತ್ರ ನಾಗದೇವ ಸರ್ಪ ನಡೆ ಧರ್ಮ ಸಾಧಿ ಎನ್ನ ಬಣ್ಣ ತೋಜದ ಕೊರ ಶಕ್ತಿ ಇರುದೇವರ ಇರಿದ ದಿನ ಕೊರ್ಪಂಚ ಸೇವಡಾಡು ಬನ್ಪಂಚ ಬೈಲಾಡು ಸಾರ ಕಾಲದ ನೋಡಿ ಸಾರ ಕಾಲದ ತಪ್ಪಿ ಸಾರ ನೃತ್ಯ ತಪ್ಪಿ ಪಾಯಿನ್ ಮಾತ ಹೋಗ್ಬೋದು ಆವಾಡು ಮಗಳಿಗೆ ಅಮರ ಬಾಲಕೃಷ್ಣ ಬನ್ಪ್ರಜೆ ಬಾರಿ ಸಂದಾಯಿತ ಬಂದ್ರೆ ಅವರು ಬನ್ಪ್ರಜೆ ಬಾರಿ ಸಂದಾಯಿತ ಅವರು ನಿನ್ನ ಬಾಲ ಬನ್ಪ್ರಜೆ ಬಾರಿ ಸಂದಾಯಿತ ಬಂದ್ರೆ ಆಕಾಶ ಮಾರ್ಗದ ದೈವ ಮಗನೇ ಅಪ್ಪರಿಗೆ ನೀರುತ್ತ ನಾನು ಮನೆಯಲ್ಲಿಲ್ಲ ಈಗ ಎಂತದ ಉಂಡೆ ಅಂತ ಆದರಿದ್ರು ವಹಿಸಿಕೊಳ್ಳಬೇಕು ನಮ್ಗಾದ್ರೂ ಬಿಟ್ಟು ಬಿಡಿ. ಇವರದೊಂದು ಬೇರೆ ನನಗೆ ಮದುವೆ ಎದ್ದು ನಿಲ್ಲಿಕ್ಕೆ ಆಗುದಿಲ್ಲ. ಯಾರು ಬಂದದ್ದು ಯಾರು? ಬಂದದಲ್ಲ, ನನಗೆ ಮದುವೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಚಿತ. ಆದ್ರೆ ಒಂದು ಬಂದಿದೆ ಮಾತ್ರ, ಹೋಗ್ಲಿಲ್ಲ, ಅದು ಬರ್ತಾ ಉಂಟು ಈಗ. ಪುರೋಹಿತ್ರೆ, ಓ ಏನಿದೆ ಅಪಶಕುನ? ಏನಮ್ಮ ತಾಯಿ? ದೀಪ ನಂದಿಸುವುದು ಅಪಶಕುನ. ಶುಭ ಶಕುನ ಹೇಗೆ? ಕೇಳಿದ್ರೆ ಬೇಸರ ಆದಿತ್ತು ನೋಡಿ. ಇದು ಎಣ್ಣೆ ಹಾಕುದು ಈಗ, ಎಣ್ಣೆ ಹಾಕುದು ಹೀಗ. ಮತ್ತೆ ನಾನು ಅದೆಲ್ಲ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಬೇಕು. ಎಣ್ಣೆ ಹಾಕೋ ಕ್ರಮ ಹೀಗ, ಮಾತಾಡ್ಲಿಕ್ಕಿಲ್ಲ, ಮಾತು ಬೇಡ. ಎಣ್ಣೆ ಹಾಕುದು ಹೀಗ, ಹಾಗಲ್ಲ ಅಂತ ಗೊತ್ತುಂಟು ನನಗೆ, ಅದು ಬೇಗ ಮುಖ್ಯ ಅಲ್ಲ. ನಾನು ಅಪರಾಧ ಆಗಬಾರ್ದು. ಎಣ್ಣೆ ಹಾಕುದು ಹೀಗ. ಪುರೋಹಿತರು ನಾನೇ, ಬೇರೆ ಪುರೋಹಿತರು ಇಲ್ಲ. ಎಣ್ಣೆ ಹಾಕುದು ಹೀಗ. ಎಣ್ಣೆ ನಾನು ಎಡನ್ನಾಗಿಲ್ಲ, ಎಣ್ಣೆ ಹಾಕುದು ಹೀಗ. ಎಣ್ಣೆ ಹಾಕುದು ಹೀಗ. ಪುರೋಹಿತರು ಹೌದು, ಮಾತಾಡ್ಲಿಕ್ಕಿಲ್ಲ. ಪ್ರಶ್ನೆ ಧಾರಾಳ ಉಂಟು. ಎಣ್ಣೆ ಹಾಕುದು ಈಗ. ನೀವು ಕೈ ಮುಗಿದ್ರೆ ಎಣ್ಣೆ ಹಾಕುದು ಹೇಗೆ? ಮಾತಾಡಿ ಅಮ್ಮ, ದಯವಿಟ್ಟು ಒಂದು ಅವಕಾಶ ಕೊಡಿ. ನೀವು ಮಾತಾಡಬಾರ್ದು. ಇಲ್ಲ, ಸುದ್ದಿ ಇಲ್ಲ. ಪುರೋಹಿತ್ರೆ, ನಿಜವಾಗಿ ಹೇಳ್ತಾ ಇದ್ದೆ, ನನಗಂತೂ ಎಣ್ಣೆ ಹಾಕುವುದಕ್ಕೆ ಖಂಡಿತ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಸಮರ್ಥರಿದ್ರೆ ಹೇಳಿ, ಹೌದಾ? ತಿಳಿದುಕೊಳ್ತೇನೆ. ಸಕಲರೊಳಗೆ ಯಾರಿದ್ದಾರೆ? ಅಪ್ಪ ಎಲ್ಲಪ್ಪ ಕುಟು ಏನ್ ಬರೋಯ್ತಾರೆ ಹಂಗೆ ಯಾವ ಶರ್ತ ಆಗುದು ನೀನ್ ಯಾವಾಗ ಆಗ್ತಿಲ್ಲ ಅದು ಎಣ್ಣೆ ಎಣ್ಣೆ ಹಾಕುದು ಹೇಗೆ? ಹೊಡಿತೇ ಮಾರೆ, ನಿಧಾನ ಅದು ನಾವಿಂದ ಮಾತಾಡುವಾಗ. ಹೌದೌದು, ನಾವಿಂದಲೇ ಅಲ್ವ? ಎಣ್ಣೆ ಹಾಕುದು ಹೇಗೆ? ಹಾಕುದ್ರಲ್ಲಿ ಒಂದು ಕ್ರಮ ಉಂಟು. ಹೇಗೆ? ಒಟ್ಟು ಎಣ್ಣೆ ಹಾಕಬಾರ್ದು. ಮೊದಲು ಇಷ್ಟಿಷ್ಟೇ ಹಾಕಬೇಕು, ಆಮೇಲೆ ಇಷ್ಟು ಹಾಕಬೇಕು. ನಿನ್ನ ಅನುಭವಕ್ಕೆ ಶರಣು. ಕೂತ್ಕೊಳ್ಳಿ. ಹಾಗಲ್ಲ, ಎಣ್ಣೆ ಉಂಟು ಅಂದ್ರೆ ನಾನು ಹೋಗುವ ಕೊಡಿ ಸ್ವಲ್ಪ ಮುಷ್ಟಿಕ ಮಗ. ನಾನು ಹೇಳಿದಾಗ ಹೇಳ್ಬೇಕು. ಎನ್ನ ರಸ, ಹೊನ್ನ ರಸ, ಪಟ್ಟದ ರಸ, ಮಾವಿನ ರಸ. ನನಗೆ ತಪ್ಪುತ್ತೆ, ಅದರಲ್ಲಿ ಹೇಳಬೇಡಿ. ಎನ್ನ ರಸ, ಹೊನ್ನ ರಸ, ಪಟ್ಟದ ರಸ, ಪ್ರಾಣದ ರಸ, ನಿಮ್ಮ ಕೋಮಲವಾದ ಮಾತ್ರವಲ್ಲ, ಮಂಗನ ಮುಖಕ್ಕೆ, ಮಂಗನ ಮುಖಕ್ಕಲ್ಲ, ಮಂಗಳಕರವಾದ ಮುಖ ಅರಸಿ ಹಚ್ಚುವೇನು, ಹಚ್ಚಿ ಹಾಗೆ ಸ್ವಲ್ಪ ಎಣ್ಣೆ ತಗೊಳ್ತೀರಾ? ಮತ್ತೆ ಒಟ್ಟಿಗೆ ಹೋಗುವ ಅದೆಲ್ಲ ಮುಖಕ್ಕೆ ಬೆರಳ ತುದಿಯಲ್ಲಿ ಸಾಕು. ನಾನು ಹೇಳ್ದಾಗ ಹೇಳ್ಬೇಕು. ಎನ್ನ ರಸಿ, ಹೊನ್ನ ರಸಿ. ಕೇಳುದಿಲ್ಲ? ಅಯ್ಯೋ ಎಂತೇನು ಸ್ವಾಮಿ, ನಿಮ್ಗೆ ಇಲ್ಲಿ ಜ್ವರ ಬಂದಿತ್ತು? ಇದು ಜ್ವರ ಬಂದವರಿಗೆ ಸ್ವಲ್ಪ ಗಟ್ಟಿ ಹೇಳಿ, ಅಲ್ಲಿ ಬೊಬ್ಬೆ ಹಾಕ್ತಾರೆ, ಕೇಳುದಿಲ್ಲ ಅಂತ. ಎಣ್ಣೆ ಮಸಿಯಲ್ಲಿ ಎನ್ನರಸಿ, ಎನ್ನರಸಿ. ನಿಮ್ಮ ಮಗನನ್ನು ನಾನೇ ನೋಡ್ಕೊಳ್ಬೇಕೆ? ಅಲ್ಲ, ನಿನಗೆ ಕೊಡುದಿದ್ರೆ ನನಗೆ ಮತ್ತೆ ಎಲ್ಲಿ ಹೊಸಗ ನಾನು ನನಗೆ ನನಗೆ ಮೊದಲೇ ಗೊತ್ತುಂಟು. ಇವಾಗ ಕೇಳ್ತಾ ಅಂದ್ರೆ ಮಗಳಿಗೆ ಮೊನ್ನೆ ಮದುವೆ ಆಗಿದೆ. ನೋಡಿ ಸಣ್ಣ ಮಗಳನ್ನು ಹೇಳಿದ್ರು. ನಾನು ಯಾವಾಗ ಹೋಗ್ತಿದ್ದೆ ಕಾಯ್ತೀರಿ? ಏನಾಯ್ತು ಪುರೋಹಿತ್ರೆ? ಏನೊಂದು ಸ್ವಲ್ಪ ಸ್ವಲ್ಪ ಎನ್ನ ರಸಿ, ಹೊನ್ನ ರಸಿ, ಪಟ್ಟದ ರಸಿ, ಪ್ರಾಣದ ರಸಿ, ನಿನ್ನ ಕೋಮಲವಾದ ಮುಖಕ್ಕೆ ಅರಸಿನ ಹಚ್ಚುವೇನು, ಹಚ್ಚಿ. ಇನ್ನು ನೀವು ಎದ್ರೆ ನನ್ನ ಆನೆ ಉಂಟು ಅಲ್ಲಂತೆ. ಪುರೋಹಿತ್ರೆ, ಸಂತೋಷ ಆಯ್ತು. ಸಂತೋಷ ಆದೌದು. ಕಾರ್ಯಕ್ರಮ ಎಲ್ಲ ಮುಗಿತಾ ಬಂತು. ಮತ್ತೆ ಉಡುಗೊರೆ ಎಂಬುದಿಲ್ಲ, ಆಶೀರ್ವಾದ ಉಡುಗೊರೆ ಎಂಬ ಮೊದಲೇ ನೀವು ಹೇಳಿದ್ದೀರಿ. ಅದರಿಂದ ಅದನ್ನು ಬಿಟ್ಟು ನಾವು ಮುಂದುವರಿಸ್ತೇವೆ. ಪುರೋಹಿತ್ರೆ, ಎಲ್ಲಿಗೆ? ಅಲ್ಲ, ಮುಂದೆ ಆಶೀರ್ವಾದವೇ ಉಡುಗೊರೆ ಹೌದು. ಎಷ್ಟೊಂದು ಮಂದಿ ಉಡುಗೊರೆ ತಂದಿದ್ರು. ಮತ್ತೇನಾಯ್ತು? ಆದ್ರೆ ಆಶೀರ್ವಾದ ಉಡುಗೊರೆ ಹೌದಲ್ವಾ? ಆದ್ರೆ ಏನ್ ಮಾಡೋಣ, ಸಾಂಕೇತಿಕವಾಗಿ ಪುರೋಹಿತರ ಕೈಯಿಂದ ಏನಾದ್ರೂ ಒಂದು ಉಡುಗೊರೆ ಬೇಕಲ್ವಾ? ಚಕ್ ಬೇಡ ಈಗ ಇಲ್ಲ ಪುರೋಹಿತ, ಈಗ ಮೊದಲು ಹೇಳ್ಬೇಕಲ್ಲ. ನಾವು ವ್ಯವಸ್ಥೆಯಲ್ಲಿ ಬರಲಿಲ್ಲ, ಆದ್ರೆ ತೊಂದರೆ ಇಲ್ಲ, ನಮ್ಮಲ್ಲಿ
ಇಲ್ಲ ಅಂತಲ್ಲ, ಇದ್ದದಷ್ಟು ಧರಿಕೆ ಮಾಡುವ. ಪುರೋಹಿತರಿದ್ದ ಶಾಲು ಮದುಮಗನಿಗೆ, ಅಲ್ಲಿಂದ ಮದುಮಗಳಿಗೆ, ಮದುಮಗನ ಹೆಗಲಿಂದ ಪುರೋಹಿತರ ಹೆಗಲಿಗೆ ಯಥಾಸ್ಥಾನಕ್ಕೆ ಬಂದು ಸೇರ್ಲಿ. ಅದೆಂತ ಎಳೆಯುವುದು. ಅಮ್ಮ ಜೋರಿದ್ದಾರೆ. ಚಪ್ಪರ ಇಳಿಸಿಕೊಡು. ಇದು ಚಪ್ಪರ ಇಳಿಸಿಕೊಡು. ಪುಣ್ಯಾತ್ಮ, ಅಯ್ಯೋ ಅವರಿಗೆ ಹೇಳಿದ್ರು ಅರ್ಥ ಆಗುದಿಲ್ಲ. ಚಪ್ಪರ ಹಿಡಿದು ಅಲಗಾಡಿಸ್ತಾ ಇದ್ದಾನೆ, ಬೇರೆ ಎಲ್ಲ ಒಪ್ಪಿಕೊಂಡಿದ್ದಾನೆ. ಚಪ್ಪರ ಹೂ ಅಲ್ಲಿ ಅಂತ ಅದೆಲ್ಲ ಕಾಣ್ತದೆ. ನಿನ್ನಾಗಲ್ಲ, ಬೇಕಾದ್ದು ಮಾತ್ರ ಕಾಣುದು. ಅಲ್ಲ ಹಟ್ಟಿಗೆ ದನ ಕರೆಯುದ ನೀವು? ಇಲ್ಲಿದಿಲ್ಲ ಮಗ, ನಾನು ಹೇಳಿದಾಗ ಹೇಳ್ಬೇಕು. ಏನು ಎಲ್ಲ ಕೆಮ್ಮು ಶುರುವಾದ್ದು, ದೂರ ದೂರ ಕೂತ್ಕೊಳ್ಳಿ. ಮೊದಲ ಇಲ್ಲಿ ರೋಗ ಇಲ್ಲದಾಗಿದೆ. ನಾನು ಹೇಳಿದಾಗ ಹೇಳ್ಬೇಕು ಮಗ. ಕೈ ಮಗಳೇ, ಇಂಥ ಶುಭ ಗಳಿಗೆ ಶುಭ ಸಂದರ್ಭ ಬರಬೇಕೆಂಬಾಗೆ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗಾಗುವಾಗ ನಾವು ನಂಬಿದಂಥ ದೇವರು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾಗಿ ಗುರು ಹಿರಿಯರು, ನೆಂಟರೆಷ್ಟರು, ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಕೈ ಮುಗಿದು ನಾವು ಗಂಡನ ಮನೆ ಹೋಗುತ್ತಿರುವಂಥ ವೇಳೆಯಲ್ಲಿ ಒಂದು ಆಶೀರ್ವಾದ ಪಡೆದದ್ದು ಹೌದು ಅಂತಾದ್ರೆ ಮುಂದೆ ನಮ್ಮ ಜೀವನದಲ್ಲಿ ಭದ್ರ ಬುನಾದಿ ಇದ್ದ ಹಾಗೆ. ಕೈ ಮುಗಿದೆಯಲ್ಲ, ಹೇಳಿದಾಗ ಹೇಳ್ಬೇಕು ಮಗ. ಸೇರಿದಂತಹ ಹಿರಿಯರೇ, ಕಿರಿಯರೇ, ಅಣ್ಣಂದಿರೇ, ಅಕ್ಕಂದಿರೇ, ಗೆಳತಿಯರೇ, ಗೆಳೆಯರಿಲ್ಲ ಇರ್ಲಿಕ್ಕಿಲ್ಲ, ಗೊತ್ತುಂಟು. ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದೇನೆ. ಗಂಡನ ಮನೆಗೆ ಹೋಗುತ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ಳುವುದು. ಆಶೀರ್ವಾದ ಮಾಡಬೇಕು. ಅಯ್ಯೋ ಓ ಅಮ್ಮ, ಓ ದಿದ್ಯಮ್ಮ, ನೀವು ಯಾಕಮ್ಮ ಕಣ್ಣೀರಾಗ್ತಾ ಇದ್ದೀರಿ? ನೀವು ತಾಯಿ ಮಗಳು ಅಳುತ್ತಾ ಕೂತ್ರೆ ಕಾರ್ಯಕ್ರಮ ಮುಂದೆ ಹೋಗ್ಬೇಕಲ್ಲ. ಅಳುವುದು ಯಾಕೆ ಅಂತ ಅಮ್ಮ ದಿತ್ಯಮ್ಮ, ಅಳ್ಬೇಡಿ ತಾಯಿ. ನೀವು ಈ ರೀತಿ ಅಳುದ ನಮ್ಮ ಕಾರ್ಯಕ್ರಮ ಮುಂದುವರಿಬೇಕಲ್ಲಮ್ಮ. ಯಾಕಮ್ಮ ಕಣ್ಣೀರು? ಪುರೋಹಿತ್ರೆ, ಕಣ್ಣೀರು ಏಕೆ ಇದೇಕೆ? ಪುರೋಹಿತ್ರೆ, ಓ ಏನು ಮಾಡುವ? ಏನಾದ್ರು ಮಾಡಿ ಅಮ್ಮ. ಒಬ್ಬಳೇ ಮಗಳು ಪುರೋಹಿತ್ರೆ, ಪ್ರೀತಿಯಿಂದ ಸಾಕಿ ಬೆಳೆಸಿದೆ. ಈಗ ಮದುವೆ ಮಾಡಿಸಿಕೊಟ್ಟೆ. ಮದುಮಗ ಕರ್ಕೊಂಡು ಹೋಗಿ ಏನು ಮಾಡ್ತಾರ? ನಿನಗೆ ಈ ಜಲಂಬದಲ್ಲಿ ಅವಕಾಶ ಸಿಕ್ಕುವುದಿಲ್ಲ. ನಮ್ಮ ಹುಡುಗ ಅಂತವನೇನು ಅಲ್ಲ, ಚೆನ್ನಾಗಿ ನೋಡಿಕೊಂಡು ಬರ್ತಾ ಇರೋದು ವಿಶ್ವಾಸ ಉಂಟು. ಕಣ್ಣೀರೆಲ್ಲ ಒರೆಸಿ ಅಮ್ಮ. ರಾಯ್ರೆ, ಕಾರ್ಯಕ್ರಮ ಮುಗೀತು ಅಂತ ಇಲ್ಲಿ ಬೇರೆ ಕಡೆಗೆ ಹೋಗ್ಲಿಕ್ಕೆ ಅಯ್ಯೋ ಮುಗಿ ಕೊನೆ ಅಂತ. ಇದು ಒಳ್ಳೇದುಂಟು. ನಿಮ್ಮನ್ನ ಯಾರು ಕರ್ತದ್ದು ಹಿಂದಾಗಿ ಮತ್ತೆ ನಿಮ್ಮೊಟ್ಟಿಗೆ ಬರುದು, ನನ್ನೊಟ್ಟಿಗೆ ಬರೋದು. ನನ್ಗೆ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ನನ್ನ ಹೆಂಡದು 3 ವರ್ಷ ಒಟ್ಟಿಗೆ ಬರಲಿಲ್ಲ. ಇನ್ನೇನು ಕಾರ್ಯಕ್ರಮ 4 ಮಾತು ಹೇಳಿ. ಹೌದಾ? ರಾಜಕೀಯ ವಿಚಾರದಲ್ಲಿ ನಾವು ಮಾತಾಡೋ ಕ್ರಮ ಉಂಟು ಇಲ್ಲಿ? ರಾಜಕೀಯ ಸಲ್ಲದು. ಮತ್ತೆ ಹೇಗೆ? ಮದುವೆ ಮಂಟಪದಲ್ಲಿ ಹೇಳಬೇಕಾದ್ರೆ ಬೇರೆ ಉಂಟು. 4 ಶಬ್ದ ನೀವೇ ಹೇಳಿಕೊಡಿ. ಎಲ್ಲ ಕೈ ಮುಗಿಲಿಕ್ಕೆ ಗೊತ್ತುಂಟಾ? ಎಲ್ಲ ಗೊತ್ತುಂಟು. ಸೇರಿದಂತ ಸಭಿಕರೇ, ಇವತ್ತು ನಾನು ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ಯಾವ ಹುಡುಗಿ ಕೈ ಕೊಟ್ಟದ್ದು? ಯಾವಾಗ ಕೈ ಕೊಟ್ಟದ್ದು? ಅದು ಕರ ಶಬ್ದ ಹೋಗುದೇನು? ಕರಗ್ರಹಣ ಮಾಡಿ ಮದುವೆ ಆಗಿದ್ದೇನೆ. ಮಾಲಿನಿಯನ್ನು ನಾನು ಮದುವೆ ಆಗಿದ್ದೇನೆ. ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಹೆಂಡತಿಯನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗ್ತೇನೆ. ಮತ್ತೆ ಬೇರೆ ಬೇರೆ ಊರಿಗೆ ಆಗ್ತದ? ಅದೇ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀರಿ. ಕರ್ಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ. ಸುಗಮದಲ್ಲಿ ಒಳ್ಳೆಯದಾಗ್ತದೆ. ಹೊಂಡಕ್ಕೆ ಬಿದ್ದರೆ ಗೊತ್ತಾಗುವುದಿಲ್ಲ. ನೀನು ಹೊಡೆಯದೇ ಬಿಟ್ಟು ನಿಂತಿ. ಏನು ಸ್ವಾಮಿ ಸುಗಮ? ಸುಖಕರವಾಗಿ ಹೋಗುವ ಹಾಗೆ ಎಲ್ಲರೂ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಅಕ್ಕಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಯಾರನ್ನು ಕರ್ಕೊಂಡು ಹೋಗ್ಬೇಕು? ಯಾರು? ನನ್ನನ್ನು ಕರ್ಕೊಂಡು ಹೋಗು. ಬನ್ನಿ, ಹಾಗಾದ್ರೆ ಮುಂದುವರಿಸು. ಬನ್ನಿ. ಕೆಲ ಕಾಲ ಕಳೆಯಲ ಸತಿ ಗರ್ಭವಂ ಕಳೆದು ಚೆಲುವ ಸುಕುಮಾರನಂ ಪಡೆದಿರಲು ಗೆಲಿದು ಸುರಪುರ ಬಾಳ್ವ ಬಗೆಯರಿಯ ನಾದಿದೆಯು ಮರುಗುತ್ತಿರ ತನ್ಮನದಲ್ಲಿ. ಮಗಳಾದಂತಹ ಮಾಲಿನಿಯ ಮದುವೆ ವಿಜೃಂಭಣೆಯಿಂದ ನಡೆದು ಹೋಯಿತು. ವರುಷಗಳೇ ಕಳೆಯಿತಲ್ಲ. ಮಾಲಿನಿ ವಿದ್ಯುನ್ಮಾಲಿಯ ದಾಂಪತ್ಯದ ಪ್ರತೀಕವಾಗಿ ಮಗನೊಬ್ಬನ್ನು ಹುಟ್ಟಿಕೊಂಡ. ಆತನಿಗೆ ಮಹಿಷ ಎಂಬುದಾಗಿ ಹೆಸರನ್ನಿರಿಸಿದೆ ನಾನು. ಮಗು ಆಡುತ್ತಾ ಬೆಳೆಯುತ್ತಾ ಇದೆ. ಅದರ ಆಟ ಪಾಠವನ್ನು ಕಂಡಾಗ ಸಂತೋಷ ಪಡೆಯಬೇಕಾದಂತಹ ನಾನು ನನ್ನ ಮನಸ್ಸಿನಲ್ಲಿ ಸಂತೋಷವೆಂಬುದೇ ಕುಂದಿ ಹೋಯಿತಲ್ಲ.
ಸ್ವರ್ಗವನ್ನು ಪಡೆಯಬೇಕೆಂಬಂತಹ ಆಸೆ ನುಚ್ಚು ನೂರಾಗಿ ಹೋಗುತ್ತಾ ಇದೆ. ಹೇಗೆ ಪಡೆಯಲಿ? ಯಾರಿದ್ದಾರೆ ನನ್ನ ಪಾಲಿಗೆ? ಅಂತರಂಗ ಬೇಳಿದ್ದು ಹಿತಾಂತನ ಧರಣಿಗೆ ನಿಂತು ನಿಮ್ಮ ಮಗಳಂತಹ ಮಾಲಿನಿಗೆ ಮದುವೆ ಕಳೆದು ಕೆಲವು ವರ್ಷಗಳು ಕಳೆದು ಹೋಯಿತು. ನಮ್ಮೆಬ್ಬರ ದಾಂಪತ್ಯ ಜೀವನದಲ್ಲಿ ಮಗ ಒಬ್ಬ ಹುಟ್ಟಿದ್ದಾನೆ. ಮಗನಿಗೆ ಮಹಿಷಾಣು ಅಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆ ಮೇಲೆ ಕೈ ಇರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸಬೇಕಾದ್ರೆ ಯಾವುದೊಂದು ಸಂಕಷ್ಟಕ್ಕೆ ನೀವು ಒಳಗಾಗಿದ್ದೀರಿ. ಯಾರಿಂದ ಕಷ್ಟ? ಏನಾಯ್ತು? ನನ್ನಲ್ಲೇ ಹೇಳ. ಮೊದಲು ದಿಸಿದ ಸುಧರನೆಲ್ಲ ಆತ್ರಿತ ಜರು ವಧಿಸಿದರಲ್ಲ ಕದನದಿ ಸುರಪುರ ಗೆಲಿದು ಆಳುವುದಲ್ಲದೆ ಚಿಂತೆಯೋಳು. ಅತ್ತೆಯವರೇ, ನನಗೆ ಬಂದಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ? ಏನಾಯ್ತಮ್ಮ? ನನ್ನಲ್ಲೇ ಹೇಳಿ. ಹಿರಿಯ ಭಾಗಿಗಳಾದಂತಹ ನಾವು ಸ್ವರ್ಗದ ಸಂಪತ್ತಿನ ಒಡೆಯರಾಗಬೇಕು. ಈ ಆಸೆಯನ್ನು ಹೊತ್ತಂತಹ ನನ್ನ ಪುತ್ರರು ಅದನ್ನು ವಶಪಡಿಸಿಕೊಳ್ಳಬೇಕೆಂಬಂತಹ ಆಸೆಯಿಂದ ದೇವಲೋಕವನ್ನು ಏರಿದವರು. ಮುಂದೆ ಏನಾಯ್ತಮ್ಮ? ಆದ್ರೆ ಏನು ಮಾಡೋಣ ಮಗನೇ? ಯಾಕಮ್ಮ ಚಿಂತೆ? ಯಾಕೆ? ಈ ಕಾಲಕ್ಕೆ ಎಲ್ಲರನ್ನು ಕಳೆದುಕೊಂಡೆ ಮಗನೇ. ನಾನು ಇದಕ್ಕೆಲ್ಲ ಕಾರಣ ಯಾರಮ್ಮ? ಕಾರಣ ಯಾರು? ನನ್ನ ಪುತ್ರರನ್ನು ದೇವತೆಗಳು ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಪಿ ಯಾರು ಬರಲಿಲ್ವೇ? ಇಲ್ಲ ಮಗನೇ. ಮೋಸ ವಂಚನೆಯಿಂದ ಬಡ ಸುರಪ್ಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗ್ಬೇಕು. ಸಮರದ ಮೂಲಕ ಬಳಿದು ಓಡಿಸ್ತೇನೆ. ಸುರಗತಿಗೆ ನಾನು ಏರ್ತೇನೆ. ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಪಡ್ಬೇಕು. ತಾಯೇ ಕೊಡಿಯರ ಅನುಮತಿ. ಶುಭವಾಗಲಿ ಮಗನೇ, ಹೋಗಿ ಬಾ. ಸಮರದಲ್ಲಿ ಕೈ ಸೋತು ದಿಕ್ಕು ದೇಶದಲ್ಲಿ ಒಡಿ ಹೋಗಿದ್ದಾನೆ. ಸುರಪೀಠ ಬರಿದಾಗಿದೆ. ಯಾರಿಗೂ
ಮೆರೆಯುವ ವೈರವೇನೆಲ್ಲ ಏನು ನಿಲ್ಲಲ್ಲೇ ನಿಲ್ಲು. ಯಾಕೆ ಸಂಭ್ರಮದಲ್ಲಿ ದೇವತೆಗಳೆಲ್ಲ ಬಡಿದೋಡಿಸಿ ಸುರಗದ್ದುಕೊಂಡು ಯಾರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ರೆಕ್ಕೆಯನ್ನೇ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಬಂದವ ಯಾರು? ಯಕ್ಷನಂದು ಗಣವರಮ್ಮ. ನೇರವಾಗಿ ಸ್ವರ್ಗವನ್ನು ಏರಿ ಸಜ್ಜನರಾದಂತಹ ಸುಮನಸರೆಲ್ಲ ಮಾಡಿದ ಸುರಪೀಠವನ್ನು ಪಡೆದಕ್ಕಾಗಿ ಬಂದೆಯ ವಿಚಾರಿಸಿದಕ್ಕೆ ಬಂದ ಸಾಮಾನ್ಯದವನಲ್ಲ ಇಂದ್ರನ ಪಕ್ಷವನ್ನು ವಹಿಸಿ ಬಂದಂತ ಯಕ್ಷರಾಜ ಪಿಂಗಾಳಾಕ್ಷ ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಕಣ್ಣ ಮುಂದೆ ಬಂದ ಯಕ್ಷ ನೀನಲ್ವೋ? ನಾನೇ. ಆದ್ದರಿಂದ ಇಲ್ಲಿಂದ ಓಡಿಸಿದಕ್ಕಾಗಿ ಬಂದವ ನಾನು. ಸ್ವರ್ಗಲೋಕವನ್ನು ಬಿಟ್ಟು ಹೋಗದೇ ಇದ್ರೆ ಶೈಮಿನಿ ಯಕ್ಷ
ಕರೆದಿದ್ದೇನೆ. ಸುರಪಣಿಗೆ ಸುರಪೀಠವನ್ನು ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕಾಗಿ ಯಕ್ಷಲೋಕವನ್ನು ಪರಿಗಿಸುತ್ತ ಬಳಿಕೋಪಚಾರನು ತರಗರಿಸಿ ಭಯದಿಂದ ನಡುಗುತ್ತ ಹರದಿ ನಡೆ ತಂದಾಗ ಮಾಲಿನಿ ಗೆರಗಿ ಓಮ ಓಮ ಎಲ್ಲಿ? ಓಮ ಓಮ ಓ ಅಮ್ಮ. ಮಲಿನಮ್ಮ ಏನು? ಮಲಿನಮ್ಮ ಅದು ಹಾಗಲ್ಲವಯ್ಯ, ನೀವು ಮಾಲಿನಿ ಅಮ್ಮ. ಹೇಮ ಮಾಲಿನಿಯೇ ಯಾರು ನಿನ್ನ ಅಜ್ಜಿಯ? ನೀವು ಅದು ಹಾಗಲ್ಲ. ಓ ಹೇ ಅಮ್ಮ, ಮಾಲಿನಿ ಅಮ್ಮ. ಅಮ್ಮ ಮಾಲಿನಿಯೇ ಅಮ್ಮ ಎಂತದ್ದು? ಅಮ್ಮ ಯಾಕೆ ಈ ರೀತಿಯಾಗಿ ಗೋಳಿಡುತ್ತಾ ಇದ್ದಿ? ಅಮ್ಮ ಏನಾಯ್ತು ನಿನಗೆ? ಅಯ್ಯೋ 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 ಅಷ್ಟೇಯಾ? ಓ ಅಯ್ಯಾವೋ ಓ ಅಯ್ಯಾವೋ ಅಲ್ಲ, ಈ ರೀತಿಯಾಗಿ ಗೋಳಿಡುತ್ತಾ ಇದ್ದೀಯಲ್ಲ, ನಿನ್ನನ್ನು ಇಷ್ಟರ ತನಕ ಈ ಪುರದಲ್ಲಿ ನಾನು ನೋಡಿದವಳೇ ಅಲ್ಲ. ಯಾರು ನೀನು? ನಾನು ಬೇರೆ ಯಾರು ಅಲ್ಲ, ಮತ್ತೆ ನಾನು ನಿಮ್ಮ ಗಂಡ. ತಲೆಗೆ ಬಡಿದೇನು? ನಿಮಗೆ ಸ್ವೀಟ್ ಒಂದಿಗೆ ಯಾಕಮ್ಮ? ಪ್ರಜ್ಞೆ ಇಲ್ಲದವನೇ. ಮತ್ತೆ ಹೇಳಿದೆ ನೀನು? ನನಗೆ ತಪ್ಪಿದೆ. ನಾನು ಮತ್ತು ಓಕೆ. ನಿಮ್ಮ ಗಂಡ ಹಾ, ಒಟ್ಟಿಗೆ ಹಾಗೆ. ಮೊನ್ನೆ ಸ್ವರ್ಗಸ್ಥರಾದದ್ದು. ಮತ್ತೆ ಜೀವಂತ ಇದ್ದಿ ನೀನು? ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗಕ್ಕೆ ಹೋದದ್ದು ಎಂಬುದಾಗಿ ಹೇಳಿದೆ. ಏನ್ ಮಾಡಿ? ಅಲ್ಲಿಂದ ನಾನು ಬಂದೆ ಅಮ್ಮ. ನಿನ್ನವರೆಲ್ಲಿದ್ದಾರೆ? ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ಅದು ವಿಷಯವೇ ಬೇರೆ. ನೀನು ಮಾತ್ರ ಅಮ್ಮ ಕೇಳ್ತೀರಾ ತಾಯೇ? ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ. ಆ, 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 ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ. ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈದಿದ ನಿನ್ನಯ ಕಾಂತ. ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈದಿದ ನಿನ್ನಯ ಕಾಂತ. ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ. ತಾಯೇ ಅಮ್ಮ ಏನಾಯ್ತು ನಿನಗೆ? ಇರುವೆ ಕಚ್ಚಿತು? ಇರುವೆ ಕಚ್ಚಿದ್ದಲ್ಲ. ಮತ್ತೆ ಯಾಕೆ ಈ ರೀತಿಯಾಗಿ ಕುಣಿದಾಡ್ತಾ ಇದ್ದಿ? ಎನ್ನ ಅಪ್ಪೆ ಹೇಳಲಿ. ಎಂತದ್ದು? ಎನ್ನ ಅಪ್ಪೆ ಹೇಳಲಿ. ಮಲಗಿಯೇ ಇದ್ದಾರಾ? ಏನೇ ಹೇಳಬೇಕು ಅಮ್ಮ. ಅಂದ್ರೆ ಅಂತದ್ದೇನಾಗಿದೆ? ಮೊನ್ನೆ ಸ್ವರ್ಗಕ್ಕೆ ನಾವು ಹೋಗುವಾಗ ನಿಮ್ಮ ಗಂಡ ಕರೆದು ಹೇಳಿದ್ದು ನಿನ್ನ ಹತ್ರ. ಏನಂತ? ಎಷ್ಟು ಮಲಗತಿ ಮಾರೆ ಹೋಗುವ ಅಂತ. ಹೌದಾ? ಯಾಕೆ ನೀನ್ ಯಾಕೆ ಹೋದದ್ದು? ಚೀಲ ಹಿಡ್ಕೊಳ್ಳಿಕ್ಕೆ. ಚೀಲ ಹಿಡಿದುಕೊಳ್ಳುವುದಕ್ಕೆ? ಆಯುಧ ತುಂಬಿಸುವುದು. ಓಹೋ, ಸರಿ. ಹೋದೆವ ಸ್ವರ್ಗದ ಬಾಗಿಲಿಗೆ ತಲುಪಿದ್ದು. ಹೌದಾ? ಬಂದ್ರಲ್ಲ ಹೊಟ್ಟೆ ದಿಪ್ಪಾಲಕರು. ಏನಂತ ಅವರಿಗೆ? 8 ಹೊಟ್ಟೆ ದಿಪ್ಪಾಲಕರು.
ಅಷ್ಟದಿಕ್ಪಾಲಕರು ಬಂದವರು. ಅಗುನಿ ಬಂದ. ಯಾರು? ಬಂಕು ಬಂಕು. ನೀನೇನು ಆ ರೀತಿಯಾಗಿ ಹೇಳುವುದು? ಬಂಕು ಬೆಂಕಿ. ಅಗ್ನಿ ಬಂದವ. ಉರಿಯಕ್ಕೆ ಮಾಡಿದ. ನೀನು ತಿಂದಿಯಾ? ಉರಿಯಕ್ಕೆ ಉರಿಯುವುದಕ್ಕೆ ಪ್ರಾರಂಭಿಸಿದ. ನಿಮ್ಮ ಗಂಡ ನೀರು ಬಾಣ ಬಿಟ್ಟದ್ದು. ವರುಣಾಸ್ತ್ರ ಬಿಟ್ಟಾಗ ಬೆಂಕಿ ಚುಯಿಂಕ ಓಡಿ ಹೋದ. ಆಮೇಲೆ ಅರಣ್ಯ ಬಂದ. ಕಲ್ಲಿನಿಡೆಯಲ್ಲಿ ಅಲ್ಲ ನೀರು. ವರುಣ ಬಂದದ್ದು. ಅವನು ಕೂಡ ಯುದ್ಧ ಮಾಡಿದ. ಓಡಿ ಹೋದ. ಕುಂಬಾರ ಬಂದ. ಅವನಿಗೆ ಅಲ್ಲಿ ಯಾಕೆ ಕೆಲಸ? ಇಲ್ಲಿ ಆಗುದಿಲ್ವಾ? ದುಡ್ಡಿನ ಯಜಮಾನ. ಕುಬೇರ ಬಂದದ್ದು. ಅವನು ಕೂಡ ಓಡಿ ಹೋದ. ಆಮೇಲೆ ವಾಯು ಬಂದ. ಅವ ಹೇಗೆ ಬಂದ? ಅವ ಹಿಂದಿನಿಂದ ಬಂದದ್ದು ಅಂತ ಕಾಣುತ್ತದೆ. ಮುಂದಿನಿಂದ ಹೋಗುವ ರಭಸಕ್ಕೆ ಎಲ್ಲರೂ ಹೆಚ್ಚಾಗಿ ಬಿದ್ದಿದ್ದಾರೆ. ನಿನಗೆ ಹೇಗೆ ಗೊತ್ತಾಯ್ತವ? ನಾನು ಸ್ವಲ್ಪ ಮಾಲಿದ್ದೇನೆ ಈಗ. ಹೌದಾ? ಅಲ್ಲಿಂದ ಗಟ್ಟಿ ಮಾಡ್ಕೊಂಡು ನಿಂತು. ಹೌದಾ? ಭಯಂಕರವ. ಅವನು ಓಡಿ ಹೋದ. ಮತ್ತೊಬ್ಬ ಬಂದ. ಯಾರು? ಇದು ಜೀವಗೊಂಡದ ಪಾಯಸ ಹಿಡ್ಕೊಂಡು ಬರುವವ. ಅದು ಹಾಗಲ್ಲ. ಜೀವವನ್ನು ಸೆಳೆಯುವಂತಹ ಪಾಶವನ್ನು ಹಿಡಿದುಕೊಂಡು ಬರುವ ಯಮಧರ್ಮ. ಬಂದನು, ಯುದ್ಧ ಮಾಡಿದನು. ಸರಿ. ನಿಮ್ಮ ಗಂಡದ ಮುಂದೆ ಅವನದು ಸುದ್ದಿ ಇಲ್ಲ. ನನ್ನವರ ಎದುರು ಯಾರು ನಿಲ್ಲುತ್ತಾರೆ? ಎತ್ತೋಗದೆ ಓಡಿ ಆಯ್ತಮ್ಮ. ಹೆದರಿಕೆ ಉಳ್ಳವ. ಕೊನೆಗೆ ಯಜಮಾನ ಬಂದ. ಅಂದ್ರೆ ಸೂರಪ್ಪ. ಯಾರು? ಸೂರಪ್ಪ ತಚಿಬಿಚಿ. ಅದು ಹಾಗಲ್ಲ. ಸುರಪ್ಪ ಬಂದ. ಶಚಿಪತಿ. ಕೈಯಲ್ಲಿ ಉಜ್ಜರಿತ್ತು. ಎಂತದ್ದನ್ನು? ಅದು ಓಡಿಲಿಕ್ಕೆ. ಅದು ಹಾಗಲ್ಲ. ವಜ್ರಾಯುಧ ಬಂದ. ಸರಿ. ಜೋರ್ ಜೋರ್ ಯುದ್ಧ ಆಯ್ತಮ್ಮ. ಮಾತಾಡುವುದಷ್ಟೇ. ಮಾತವನ್ನ ಕೈ ಮೇಲೆ ಎತ್ತಿದ್ರಮ್ಮ. ಹೌದು. ಎಂತದ್ದು ಒಂದು ನೋಡುವ ದೃಶ್ಯ. ಇಬ್ಬರ ಯುದ್ಧವು ಕೂಡ ಅವನ ಕೈ ಮೇಲೆ, ಅಮ್ಮ ಇವನ ಕೈ ಮೇಲೆ. ಕೊನೆಗೆ ನಿಮ್ಮ ಗಂಡನ ಕೈಯ ಮೇಲೆ ಆಯ್ತು. ಅವ ಎತ್ತದ್ದು. ಎತ್ತುವಾಗ ನಿಮ್ಮ ಗಂಡ ಪಾಠ ಅಂತ ಎರಡು ಬಿಟ್ಟದ್ದು. ಅದರ ತನಕ ನೀನೇನು ಮಾಡ್ತಾ ಇದ್ದಿ? ನಾನಲ್ಲಿ ನೋಡ್ತಾ ದೃಶ್ಯ. ನಿನಗೇನು ಮಾಡುವುದಕ್ಕೆ ಆಗ್ಲಿಲ್ವಾ? ನಾನು ಎಂತದ್ದು ಮಾಡುದು? ಅವರು ಮಾಡಿಯಾಗಿ ಉಳಿದ್ರೆ ನಾನು ಮಾಡುವಂತ ಇದ್ದೆ. ಹೌದಾ? ಅವಕಾಶವೇ ಕೊಡ್ಲಿಲ್ಲ ಅಮ್ಮ. ಓಹೋ. ಹೌದಮ್ಮ. ಓಡಿ ಹೋದನೋ ದೇವೇಂದ್ರ. ಮತ್ತೆ ಯಾರಿದ್ದಾರೆ ಅಲ್ಲಿ? ಯಾರಿದ್ದಾರೆ? ಯಾರಿಲ್ಲ. ನಿಮ್ಮ ಗಂಡ ನಿಂತರು, ಮಕ್ಕಳೇ ಬಂದ್ ನಿಂತ. ಸವಾಲಾಗಿ ಸುಳಿಯವರು ಒಬ್ಬರು ಇಲ್ಲ. ಯಾರು ಇಲ್ಲ. ಅಬ್ಬ ಮತ್ತೆ ವಿಷಯ ಇರುವುದು. ನಿಮ್ಮ ಗಂಡ ಹಾಗೆ ಊದುತ್ತಾ 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 ಗದ್ದೆಯಲ್ಲಿ ಕೂತ್ರಮ್ಮ. ಎಂತದ್ದನ್ನು ಊದುವುದವರು? ಅದು ಅವರು ವಿಜಯಘೋಷ ಮಾಡಿದ್ದು ನಮ್ಮವರು. ಉಳಿದವರೆಲ್ಲ ಜಯಘೋಷ ಮಾಡುವಾಗ ನಿಮ್ಮ ಗಂಡ ಗದ್ದೆಯಲ್ಲಿ ಕೂತು. ನನ್ನವರು ಗದ್ದುಗೆಯಲ್ಲಿ ಕುಳಿತವರು. ಹೌದಮ್ಮ. ಗದ್ದೆಯಲ್ಲಿಗೆ ಬರ್ತದೆ. ಗದ್ದುಗೆ. ಅಬ್ಬ ಈಗ ಸ್ವರ್ಗಲೋಕ ನಿಮ್ಮ ಗಂಡನಿಗೆ ಸಿಕ್ಕಿತ್ತು. ಅಲ್ಲಿ ನಿಮ್ಮ ಯಜಮಾನ, ನಿಮ್ಮ ಗಂಡ. ಅಲ್ಲಿ ಮಹಾರಾಜ, ನೀವು ಇಲ್ಲಿ ಮುರಾಣಿ. ಅಲ್ಲಿ ಅವರು ಮಹಾರಾಜ, ನೀವು ಇಲ್ಲಿ ಮುರಾಣಿ. ಮುರಾಣಿ ಮುರಾಣಿ. ತಲೆಗೆರಡು ಬಾರಿಸಿ. ಸ್ವರ್ಗಲೋಕ ಅದು ಹಾಗಲ್ಲ. ಅಲ್ಲಿ ಅವರು ಮಹಾರಾಜ, ನಾನು ಮಹಾರಾಣಿ. ಸ್ವರ್ಗಲೋಕ ನಿಮಗೂ ಸಿಕ್ಕಿತ್ತು. ಸಂತೋಷದ ವಾರ್ತೆ. ಸಂತೋಷವ? ಮತ್ತೆ ಅಳುವುದು ಯಾಕೆ ನೀವು? ನನಗೆ ಒಮ್ಮೊಮ್ಮೆ ರಸವೇ ಇಲ್ಲ ಅಮ್ಮ. ಆದ್ರೆ ಅಷ್ಟಕ್ಕೆ ಮುಗಿಲ್ಲ. ಮತ್ತೆ ವಿಷಯ ಇನ್ನೊಂದು. ವಿಕ್ರಮದಿಂದ ಸದೆದ ನಿನ್ನಯ ಕಂದನು. ಅದರ ಮೇಲೆ ತಂದು ಇದರಾಗಿ ಯಕ್ಷನ ಒದಿಸಿದ ನಮ್ಮ ನಿನ್ನ ರಮಣ. ಲೋಲಿಸಬೇಕು ತಾಯಿ. ನಿಮ್ಮ ಗಂಡ ಪೀಠದಲ್ಲಿ ಕೂತ್ರ ಬಂದ್ರು ಸಾಲುಗಟ್ಟಿ ಅಲ್ಲಿಗೆ. ಎಣ್ಣೆ ಮಕ್ಕಳು. ಎಣ್ಣೆ ಮಕ್ಕಳು ಸ್ವರ್ಗಲೋಕದ ಆಫೀಸರ್. ಸ್ವರ್ಗಲೋಕದ ಸುರಾಂಗನೆಯರು, ಅಪ್ಸರೆಯರು. ಅಪ್ಸರ ಯಾರು? ಯಾರೆಲ್ಲ? ನಮ್ಮ ಯಾರು? ನಮ್ಮ ರಂಭೆ, ಊಂದುಬತ್ತಿ, ಊರ್ವಶಿ, ಮೇಣಬತ್ತಿ. ಎಲ್ಲಿ ಹಚ್ಚುವುದಕ್ಕೆ? ಹೆಸರು ಮೇನಕ್ಕೆ. ಮಸಾಲ ದೋಸೆ ಎಲ್ಲಿ ತಿನ್ನುವುದಕ್ಕೆ? ಹೆಸರು ಮಂಜುಘೋಷೆ. ಆಳುಚ್ಚೆ. ಎಂತದ್ದು? ಹೆಸರು ಆಲಂಬುಷೆ. ಬಂದ್ರ ನಿಮ್ಮ ಗಂಡದ ಮುಂದೆ ನಿಂತು ಅವರದ್ದು ನಾಟ್ಯ ವೈಭವ ಅಮ್ಮ. ನಾಟ್ಯ ವೈಭವ. ಅವರ ನರ್ತಕಿಯರಲ್ಲವೇ? ಅದನ್ನು ಬಿಟ್ಟು ಮತ್ತೆ ಏನು ಮಾಡುವುದಕ್ಕೆ ಅದು ಸಾಧ್ಯ? ನೋಡಿದ್ರೆ ಉಂಟಲ್ಲಮ್ಮ, ನೋಡ್ತಾ ಇರಬೇಕು ಆಗ್ತದಮ್ಮ. ಮತ್ತೆ ನೀನು ಯಾಕೆ ಇಲ್ಲಿಗೆ ಬಂದದ್ದು? ನಾನು ನೋಡಿದೆ ಒಮ್ಮೆ. ಹೌದಾ? ನಿಮ್ಮಲ್ಲಿ ಹೇಳಲಿಕ್ಕೆ ಬಂದದ್ದು. ಅಷ್ಟೊಂದು ಆತುರ. ಈಗ ಹಾ. ನೀನ್ ಅಲ್ಲಿ ಇದ್ದು ನೋಡಿದವ. ನನಗೂ ಒಂದು ಸ್ವಲ್ಪ ನಾಟ್ಯವನ್ನು ನೋಡಬೇಕು ಎಂಬುದಾಗಿ ಉಂಟು. ಇನ್ನು ನೋಡ್ಬೇಕು. ಚಿತ್ತು ನಾಟ್ಯ ತೋರಿಸಬಹುದಾ? ನಾನು ಸ್ವಲ್ಪ ಕಲಿತದ್ದನ್ನು ಸ್ವಲ್ಪ ತೋರಿಸ್ತೇನೆ. ಒಂದೆರಡು ಹೆಜ್ಜೆ ಸಾಕು. ಎರಡೇ ಹೆಜ್ಜೆ. ಅವ್ರು ಕಳಿತು ಕುಡಿದ ಈಗಮ್ಮ. ಹಾಗೆ
ಅಷ್ಟು ಸಾಕು. ಯಾಕೆ ನಿಮ್ಗೆ ಆಗ ದೃಶ್ಯ ತೋರಬೇಕಲ್ಲ. ಹಾ. ಓಡಿಕೊಂಡು ಬರುವಾಗ ಅಮ್ಮ ಬಡಿಯುವ ಸ್ವರ ಕೇಳ್ತದೆ. ಕೈ ಯಾಕೆ ಹಾಗೆ ಹಾಗೆ ಮಾಡ್ತಾ ಇದು ಮೃದಂಗ. ಮೃದಂಗ ನಾಟ್ಯ ಮಾಡುವಾಗ ಮೃದಂಗ ಬೇಕು. ಎಂತ ಪೆಟ್ಟಮ್ಮ ಹಾಗೆ. ದೂರಗ ಕೇಳ್ತದೆ. ಹಾ. ದಾದಂದನ್ಯ 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 ಕುಡುಕುಡುತ್ತಾ ಕುಡುಕುಡುತ್ತಾ ಧರ್ಮಗ ನಿಂಗತ್ತ ಕತ್ತರದಿಂದತ್ತ ಚಕ್ಕುಳಿದಿಂದತ್ತ ಪದಕ್ಕದಿಗಳತ್ತ ದಾದಂದನ್ಯ ಧರ್ಮ ನಿಂಗೆ ಕರ್ತರದಿಂದ ಪದಕ್ಕದಿಂದ ದಾದಂದನ್ಯ ಧರ್ಮ ನಿಂಗೆ ಕರ್ತರದಿಂದ ಪದಕ್ಕದಿಂದ ಧರ್ಮದಿಂದ ಪದಕ್ಕದಿಂದ ತೋಜುಂಡತ್ತ ತೋಜುಂಡತ್ತದಿಂದತ್ತ ತೋಜುಂಡತ್ತ ಪದಕ್ಕದಿಗಳತ್ತ ಪದಕ್ಕದಿಗಳತ್ತ ಪದಕ್ಕದಿಗಳತ್ತ. ಏನಾಯ್ತು ನಿನಗೆ? ಅದು ಅಲ್ಲಿಯ ಮುಕ್ತಾಯ. ಆ ರೀತಿಯಾದಂತಹ ತಾಳವ. ಹೌದಪ್ಪ, ಈ ತಾಳ ಇಲ್ಲಿ ಅದೇ, ಅದು ಅಲ್ಲಿಗಾಗ ಬೇರೆ ಆಗಿದೆ. ಸ್ವರ್ಗಲೋಕ ಅವರು ಬೇರೆ ಮಾಡಿದ ನೀನ ಅಂತೂ ನನಗೆ ಹಾಗೆ ಕಳಿತಮ್ಮ. ಓಹೋ. ಇಷ್ಟಾಗುವಾಗ ಮೇಲಿದೊಬ್ಬ ಹರಡಿಕೊಂಡು ಬಂದಮ್ಮ. ಯಾವುದನ್ನು ಹರಡಿದ್ದು? ರೆಕ್ಕೆ ರೆಕ್ಕೆಯನ್ನು ಹಾ. ಹಾರಾಡಿಕೊಂಡು ಬಂದವ. ಹಾ. ಯಾರಂತೆ? ನಿಮ್ಮ ಗಂಡ ಮುಂದೆ ನಿಂತವ ಯಾರು ಅಲ್ಲ. ಯಾರು? ನಿಂಗಳ ನನ್ನ ನಿಂಗಳ ಹೆಸರು ಅವ ನಿಂಗಳ. ನನ್ನವ ನಿಮ್ಮದ್ದಲ್ಲ, ಅವ ನಿಂಗಳ ಅವಲ್ಲ ನಿಂಗಳ ಏನಯ್ಯ ಹೆಸರು ನಿಂಗ ನಿಂಗ ರೆಕ್ಕೆಯುಳ್ಳವ ಅಂತ ಹೇಳ್ತಿ. ನಿಂಗ್ ನಿಂಗ್ ಹಾಗಿದ್ರೆ ಅವನ ಹೆಸರು ಪಿಂಗಳ. ಪಿಂಗಳ ಹಾ. ಬಂದನ ಹಾ. ನಿಮ್ಮ ಗಂಡನ ಮುಂದೆ ನಿಂದ. ಅಪ್ಪ ಅವರ ಧೈರ್ಯವೇ. ಎಂತದ ದಾವಿಯಮ್ಮ. ಓಹೋ. ನಿಮ್ಮ ಗಂಡನ ಮುಂದೆ ಮಾತಾಡಿದ. ಹೌದಾ? ಹಾ. ಅಷ್ಟು ಸೊಕ್ಕವನಿಗೆ. ಅಕ್ಷರ ಭಾಷೆಯಲ್ಲಿ ಹಾಗೆ ತಲಬಂದು ಕಟ್ಟಲ ಉರ್ಲಮನ್ನ ಗಂಡಾಳ ಅಂತವಲ್ಲ ತಲಬಂದು ಕಟ್ಟಲ್ಲ ಪಟ್ಟಲ್ಲ ಪಟ್ಟಲ್ಲ ಪಠಾಳ ಬಜಲ ತಿರ್ಲಕಮನ್ನ ಉರ್ಲಕಮನ್ನ ಮರ್ಲಕದ ಎಕ್ಕದ ಬೆಳಕದವರ ನಿರ್ಲ ನಮ್ಮಂದರ್ಲಕ ಬದ್ರಲ್ಲ ಪಾಟಲಕದ ಬಜೋ ಉಚ್ಚ ನಿಂಗ್ಳಿಗೆ ಅರ್ಥ ಅರ್ಥ ಇದಿಲ್ಲ ನಂಗೆ ಗೊತ್ತಾಯ್ತು ಅರ್ಥ ಆಗಿಲ್ಲ ಉಪ್ಪಳಕದ ಎಂತ ಅರ್ಥ ಆಯ್ತಮ್ಮ. ಏನಿದು ಅರ್ಥ ಆಗ್ಲಿಲ್ವೋ? ನೀನೇನು ಹೇಳಿದ್ದೇನು? ಶಿವ ಶಿವ ಯಾರು? ನನಗೆ ಅರ್ಥ ಆಗ್ಲಿಲ್ಲ. ಹೌದಾ? ಅಕ್ಷರ ಭಾಷೆ ನಿಮ್ಮ ಗಂಡ ಅಂತ ಕೆಳಗಿಳಿಲಿ ಕೇಳಿದ್ದು. ಆದ್ರೆ ನಿನಗೆ ಹೇಗೆ ಅದು ಗೊತ್ತಾಯ್ತು? ನನಗೆ ಕೆಳ ಹೆಕ್ಕಿದೆ ಅದರಿಂದ ಹೆಕ್ಕಿದ್ದು ಒಂದಿಷ್ಟು ಭಾಷೆ ಅದೊಂದು ಹೆಕ್ಕಿದೆ. ಅರೆ ಬರೆ ಉಳಿದದ್ದ. ಹೌದೌದು. ಓಹೋ. ಈಗ ನೋಡುವಾಗ ಕೆಳ ಬಂದು ಇಲ್ಲಿ ಕೂತಿತ್ತು, ಅದ್ರ ಬಿಸಿ ನೀರಿಗೆ ಹಾಕಿದೆ, ಅದು ಕುಡಿದೆ, ಆಗೊಂದು ಬಂತು ಎಂತ ಈ ಅಕ್ಷರ. ಈ ಅಕ್ಷರ? ಅಯ್ಯಯ್ಯೋ. ಅಮ್ಮ ಜೋರ್ ಜೋರ್ ಆಯ್ತಾ? ಆಮೇಲೆ ಮಾತಿರ್ಲಿಲ್ಲ ನಮ್ಮ ಕೆಟ್ಟು ನಿಮ್ಮ ಗಂಡ ಕೈ ಎತ್ತಿದ್ದು ಅವ ಎರಡು ರೆಕ್ಕೆ ಒಟ್ಟು ಮಾಡಿ ಬಡಿದಾಗ ನಿಮ್ಮ ಗಂಡ ಸತ್ತೇ. ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜೊತೆ ಅಗಲುವರೇನಲ್ಲ. ಕ್ಷಿತಿಯೊಳು ನಿನ್ನ ಅಗಲಿ ಜೀವಿಸಲ್ ಎಂತೀ ವ್ಯಥೆಯ ಯಾರೊಡೆಯನಲಿ ಪದಿಯೇ. ಅಯ್ಯೋ ಶಿವನೇ ಶಿವನೇ ಶಿವನೇ, ಎಂತಹ ವಾರ್ತೆಯನ್ನು ನಾನು ಕೇಳಿಸಿಕೊಳ್ಳುತ್ತಾ ಇದ್ದೇನೆ. ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಿದ್ದಂತಹ ನನ್ನ ಬಾಲಿಗೆ ಬರಸಿಡಿಲರಗಿದಂತಹ ಅನುಭವವಾಗುತ್ತಾ ಉಂಟಲ್ಲ. ಸ್ವರ್ಗವನ್ನು ಗೆದ್ದಂತಹ ವಿಜಯದ ವಾರ್ತೆಯನ್ನು ನನ್ನನ್ನು ಸಂತೋಷಪಡಿಸುತ್ತಾರೆ ಎಂಬುದಾಗಿ ನಾನು ಭಾವಿಸಿದ್ದರೆ, ಈಗ ಕೇಳಿ ಬಂದದ್ದು ಅವರ ಮರಣದ ವಾರ್ತೆ. ದೂತವನ್ನ ಆಡಿದನಲ್ಲ. ಶಿವನೇ ಶಿವನೇ ಸ್ವಾಮಿ, ಈ ಕ್ಷಿತಿಯಲ್ಲಿ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕುವುದಕ್ಕೆ ಸಾಧ್ಯ? ನಾನು ಬದುಕಬೇಕೆ? ನಾನು ಸಾಯುತ್ತೇನೆ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಪರೆಯ ಸಮರ ಸಮರ್ಥರಾಗಿರ
ದಯೆಯು ನಿನಗೆ ಕಾರವ ಪೇಳು ಪೇಳಮ್ಮ ಪವಿತ್ರವಾದಂತಹ ಚರಣದ್ವಯಗಳಿಗೆ ನಮಸ್ಕರಿಸಿಕೊಂಡಿದ್ದೇನೆ ತಾಯಿ. ಅಮ್ಮ, ಶೋಣಿತಾಪುರದ ರಾಜ ಕ್ರೀಡಾಂಗಣದಲ್ಲಿ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚೆನ್ನನ್ನಾಗಿಸಿ ಅಸುರ ವೀರರ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ತಾಯಿ. ಒಮ್ಮಿಂದೊಮ್ಮೆಲೆ ಹೆತ್ತಪ್ಪೆಯ ಕರುಳಿನ ಕೂಗನ್ನಾಲಿಸಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿಮಗೆ? ಕೇಶ ರಾಶಿಯನ್ನು ಬಿಚ್ಚಿದ್ದೀರಿ, ಮಲಿನವಾದಂತಹ ವ್ಯಸನವನ್ನು ಧರಿಸಿದ್ದೀರಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ ತಾಯಿ, ಕೊರಳಲ್ಲಿ ಮಂಗಲ ಸೂತ್ರ ಕಲಚಿಕೊಂಡಿದೆ ಅಮ್ಮ. ಒಟ್ಟಿನಲ್ಲಿ ನಿಮ್ಮನ್ನು ನೋಡುವಾಗ ಅಮಂಗಲವಾದಂತಹ ಸೂತಕದ ಛಾಯೆಯೂ ಎದ್ದು ಕಾಣುತ್ತಾ ಇದೆ. ಎರಡು ಕರಗಳನ್ನು ಶಿರದ ಮೇಲಿರಿಸಿ ಅಯ್ಯೋ ಅಯ್ಯೋ ಎನ್ನುವುದಾಗಿ ಧಾರಾಕಾರವಾದಂತಹ ಕಣ್ಣೀರನ್ನು ಸುರಿಸುತ್ತಾ ನೆಲದ ಮೇಲೆ ಹೊರಲಾಡುತ್ತಾ ಇದ್ದೀರಲ್ಲ ತಾಯೇ, ಏನಾಯ್ತಮ್ಮ? ಯಾರಿಂದ ಕಷ್ಟ ಬಂತು? ಏನಾಯ್ತಮ್ಮ ನಿಮಗೆ? ವಿಷಯ ತಂದ ಹರಿಯ ಶಂಕರನ ಸರಸಿ ಜಾತವನ ಸಿಂಹಾಸನದಲ್ಲಿ ಕುಳಿತು ರಾಜಮಾತೆಯಾಗಿ ಸಂತೋಷವಾಗಿರಬೇಕಾದಂತಹ ನೀವು ಒಂದೊಮ್ಮೆಲೆ ಕಣ್ಣೀರನ್ನು ಸುರಿಸುತ್ತಾ ಮರುಗುತ್ತಾ ಇರುವಿರಲ್ಲ ತಾಯಿ. ಈ ರೀತಿಯಾಗಿ ಕಣ್ಣೀರು ಸುರಿಸಬೇಕು ಅಂತ ಇದ್ರೆ ನಮ್ಮವರಿಂದ ಏನಾದ್ರೂ ತೊಂದರೆಯಾಯಿತೆ? ಇಂದ್ರಾದಿ ಸುಮನಸರು ನಿಮಗೆ ಮೋಸವನ್ನು ಮಾಡಿದ್ರಿ ಅಮ್ಮ. ಹರನೆ ಹರಿಯೇ ಸರಸಿನೋ ತಾಯಿ, ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯವಿಲ್ಲ. ಸಮರ ಸಮರ್ಥನಾದಂತಹ ವೀರ ವೈಶಾಖ್ಯ ನಿಮ್ಮ ಮಗನಾಗಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ದುಗುಡವನ್ನು ಮುಚ್ಚು ಮರೆ ಇಲ್ಲದೆ ನನ್ನಲ್ಲಿ ಬಿತ್ತರಿಸಿದ್ದೀರಿ ಎಂದಾದ್ರೆ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಳ್ಳುತ್ತೇನೆ. ಅಯ್ಯೋ ಮುದ್ದು ಕಂದ ಕಂದ ಬೇಡಲೇ ನನಯ್ಯೋ ಮುದ್ದು ಕಂದ ನಮ್ಮ ಬಾಳುವೆ ತೀರಿತು ಮಗನೇ ಕಂದ ಕಂದ
ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ 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 ಏನಾಯ್ತಮ್ಮ ನಿಮಗೆ? ನೀನು ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕುವಾಗ ಉತ್ತರವನ್ನು ಯಾವ ರೀತಿಯಲ್ಲಿ ನೀಡಬೇಕೋ ಬೇಡವೋ ಎಂಬಂತಹ ಚಿಂತೆಯಲ್ಲಿ ಮುಳುಗಿದ್ದೇನೆ ಕಂದ. ಅಂತದ್ದು ಏನಾಯ್ತಮ್ಮ ನಿನಗೆ ಚಿಂತೆ? ಅಮ್ಮ, ಈ ಹಿಂದೆ ನಿನ್ನ ತಂದೆಯವರು ಸ್ವರ್ಗವನ್ನು ಬಯಸಿ ಸೈನ್ಯವನ್ನೆಲ್ಲ ಜೊತೆಗೂಡಿಸಿಕೊಂಡು ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದಂತಹ ವಿಚಾರವನ್ನು ತಿಳಿದಿದ್ದೀಯಲ್ಲ ಕಂದ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಒಳ್ಳುವೆ ತಾಯಿ. ಏನಾಯ್ತಮ್ಮ ಪರಿಣಾಮ? ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದಂತಹ ನಿನ್ನ ತಂದೆ ಅಲ್ಲಿದ್ದ ಸಮಸ್ತರನ್ನು ಸ್ವರ್ಗದ ಪೀಠದ ಮೇಲೆ ಕುಳಿತರಂತೆ ಮಗ. ಅಮ್ಮ ಅಮ್ಮ ಅಮ್ಮ, ಎಷ್ಟೊಂದು ಸಂತೋಷದ ವಿಚಾರದಲ್ಲಿ ನಾವಿರುವಾಗ ನೀನು ಯಾಕಮ್ಮ ಕಣ್ಣೀರು ಸುರಿಸುವುದು? ಏನಾಯ್ತಮ್ಮ ನಿನಗೆ? ಅಷ್ಟೇ ಅಲ್ಲ ಮಗನೇ, ಮತ್ತೆ ಸ್ವರ್ಗದ ಪೀಠದ ಮೇಲೆ ನಿನ್ನ ತಂದೆ ರಾರಾಜಿಸುವಂತಹ ಸಂದರ್ಭ ನಿನ್ನ ತಂದೆಯನ್ನು ಮೋಸದಿಂದ ಎಂತಹ ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ನನ್ನಪ್ಪ ಇನ್ನಿಲ್ಲವಾಗಿದ್ದಾರೆ ಮಗನೇ, ಯುದ್ಧ ಭೂಮಿಯಲ್ಲಿ ಮಡಿದು ಹೋದರೆ ತಾಯಿ ಅಕಾಲಿಕ ಮರಣ. ಮಗನೇ, ನನ್ನಪ್ಪನನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನನಗಿಲ್ಲದಾಗಿ ಹೋಯಿತೆ. ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ಅನಾಥರಾದೆ ಅಮ್ಮ. ತಬ್ಬಲಿ ಮಗನಾಡಾದೆ ತಾಯೇ, ತಬ್ಬಲಿ ಮಗನಾಡಾದೆ. ಮಗನೇ, ಅಮ್ಮ ಯಾಕೆ ಈ ರೀತಿಯಾಗಿ ಚಿಂತಿಸುತ್ತಾ ಇದ್ದೀಯ? ಅಪ್ಪನನ್ನು ಕಳೆದುಕೊಂಡಂತಹ ಬೇಸರವಮ್ಮ ನನಗೆ ಯಾರಿದ್ದಾರೆ? ನಿನ್ನ ಬಾಲಿಗೆ ನಾನಿದ್ದೇನಲ್ಲ ಮಗನೇ. ಕಳೆದು ಹೋದಂತಹ ವಿಚಾರಕ್ಕೆ ಸಾಧ್ಯರಾದವರು ಯೋಚಿಸಬಾರದಂತೆ. ಸತ್ತವರಿಗಾಗಿ ಹತ್ತರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಿಲ್ಲ, ಸತ್ತವರು ಸಾಯದೆ ಇರುವುದಿಲ್ಲ. ನನ್ನಪ್ಪ ಸತ್ತಿದ್ದಾರೆ, ಸತ್ತಂತಹ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ನಾನು ಇದಕ್ಕಾಗಿ ಪ್ರಯತ್ನಿಸಲೇಬೇಕು. ನನ್ನಪ್ಪನನ್ನು ಹಾಕೊಂಡಂತಹ ಇದ್ರನನ್ನು ಪಡೆದಾಡಿಸಿ ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ.
ಬಂದವ ಯಾರು? ಯಕ್ಷ ಮಗನೇ. ಯಕ್ಷ ಗೀಕ್ಷರು ಸಮರಕ್ಕೆ ಬರಲಿ, ನನಗೆ ಲಕ್ಷ್ಯವೇ ಇಲ್ಲ, ನನಗೆ ನಿರ್ಲಕ್ಷ್ಯ. ಒಂದೊಮ್ಮೆಗೆ ಮುಕ್ಕಣ್ಣನೇ ಸಮರಕ್ಕಾಗಿ ಬಂದರು ಕೂಡ ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವಾಗಿ ಸುರಿಸಿದರು. ಅಪ್ಪಣೆ ಕೊಡು ಭರತೆ. ತನಯ ನೋಡಿದ ನುಡಿಗೆ ಮಾಲಿನಿ ಮನದಿ ಕರುಷವನಾಂತು ನುಡಿದಳು. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಕರುಷವನಾಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಖನವಲ್ಲ. ಹಾಗಾದ್ರೆ ಬಿಡು ನನ್ನನ್ನು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಖನವಲ್ಲ. ವನಜನ ಭನು ಬರುವ ಕೃತಕದಿ ವನಜನಾಭನು ಬರುವ ಕೃತಕದಿ ಅವನಪ್ಪ ಬೇಕಾದ್ರೂ ಬರ್ಲಕ್ಕೂ ನಾನಿದ್ದೇನೆ, ನೀವು ಹೆದರಬೇಡಿ. ಅನವರತ ಸುಮನಸರ ಪಕ್ಷದಿ ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಪಡೆದು ವರಗಳನ್ನು ಏನಮ್ಮ ಮಗನೇ ಅಮ್ಮ ಮಗನೇ ಮಗನೇ ಅಮ್ಮ ಮಗನೇ 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 ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ. ಅಮ್ಮ ಅಮ್ಮ ಮಗನೇ ಮಗನೇ ಅಲ್ಲಿ ಕಾಣುತ್ತಿರುವಂತಹ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ, ನನ್ನನ್ನು ಬಿಡು. ಎಲ್ಲಿದ್ದಾನೆ? ನನ್ನನ್ನು ಹಿಡಿದದಕ್ಕೆ ಎಲ್ಲಿದ್ದಾನೆ? ಒಳ್ಳಿ ನೋಡು. ಅವ ಯಕ್ಷ. ಮತ್ತೆ ಯಾರು? ಅವನಿಗೆ ರೆಕ್ಕೆ ಉಂಟು ಅಂತ ಹೇಳಿದ್ದಲ್ವಾ? ರೆಕ್ಕೆ ಇಲ್ವಮ್ಮ? ಅವ ಯಕ್ಷನಲ್ಲ. ಮತ್ತೆ ಯಾರು? ಇವ ನಮ್ಮವ. ಅವನು ನಮ್ಮವನೇ. ಎಲ್ಲರೂ ನಮ್ಮವರು ಮಗನೇ. ಅಮ್ಮ ಈಗ ಒಂದು ಮಹಿಷನ ಕೈಯಲ್ಲಿ ಒಂದು ವ್ಯತ್ಯಾಸವಾಗಿ ಹೋಗ್ತಿತ್ತು. ಹೌದಲ್ಲ? ಹಸುರನಿಂದ ಹಸುರನ ಹತ್ಯೆ ನಾಳೆ ಧರ್ಮಾರ್ಥವಾಗಿ ಒಂದು ಪ್ರಚಾರವಾಗ್ತಿತ್ತಮ್ಮ. ಹೌದಲ್ಲ? ದೊಡ್ಡ ಹೆಸರು ನಿನಗೆ ಬರ್ತಿತ್ತು. ಹಾ. ಅಂದ್ರೆ ಕೀರ್ತಿಯದ್ದಲ್ಲ, ಹಾ. ಕೆಟ್ಟ ಹೆಸರು. ಹೌದು. ಅದು ಬೇಕಿತ್ತಮ್ಮ. ಈಗ ಗೊತ್ತಾಗ್ಲಿಲ್ಲ, ನನ್ನನ್ನು ತಡೆದದ್ದು ಯಾಕೆ? ನಂದ ತಾಯೇ, ತಡೆಯುವುದಕ್ಕೊಂದು ಕಾರಣ ಉಂಟು. ಏನಮ್ಮ? ತಂದೆಯವರನ್ನು ಕೊಂದಿದ್ದಾನೆ ಎಂಬಂತಹ ಸಿಟ್ಟಿನಲ್ಲಿ ಓಯ್, ಸುರಲೋಕದ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ಹೋಗುವುದೇನೋ ಸರಿ. ನಾನು ಹೊರಟೆ, ನನಗೆ ಒಂದು ಆಶೀರ್ವಾದ ಬೇಕು. ನೀನು ಏನಮ್ಮ? ಹೋಗುವುದಕ್ಕೊಂದು ಮೊದಲು ಮಾತುಗಳನ್ನು ಹೇಳ್ತೇನೆ, ಸಾವಧಾನ. ಏನಮ್ಮ ಮಾತು? ಮಾತು ಮತ್ತೆ ನಾಡುವ, ಮತ್ತೆ ಮಾತಾಡುವ. ಹಾ. ಈಗ ನಾನು ಅವನನ್ನು ಕೊಂದು ಬರ್ತೇನಮ್ಮ. ಹೇಳುವುದೊಂದು ಮಾತು ಕೇಳು. ಯಾಕಮ್ಮ? ಅವರ ಪರವಾಗಿ ಒಬ್ಬ ಬರುತ್ತಾನೆ. ಒಬ್ಬಲ್ಲ, 1000 ಮಂದಿ ಬರ್ಲಮ್ಮ, ನಾನಿದ್ದೇನೆ. ಇದು ಹೆದರಬೇಡ ಅದಕ್ಕೆಲ್ಲ. ಬರುವವ ಶ್ರೀಹರಿ. ಶ್ರೀಹರಿ ಹಾ. ಏನ್ ಮಾಡ್ತಾನೆ ಅವ? ಸುಮ್ಮನೆ ಬರುವವನಲ್ಲ, ಮತ್ತೆ ಕಪಟದಿಂದ ಬರುತ್ತಾನೆ. ಅವನ ಅಪ್ಪ ಬೇಕಾದ್ರೂ ಬರ್ಲಿ, ಅವನನ್ನು ಯುದ್ಧದಲ್ಲಿ ಜಯಿಸಿಕೊಂಡೇನು ನಾನು. ಮೋಸದಿಂದ ಬರುವಂತಹ ಆತ
ನಿನಗೆ ಮೋಸವನ್ನೇ ಮಾಡುತ್ತಾನೆ. ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಅವನು ಮಾಡುವುದಿಲ್ವೇ? ಆಹಾ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾನು ಹೇಗಾದರೂ ಜಯಿಸಿಕೊಂಡೇನು. ಅವ ಮೋಸಗಾರ. ಕೆಲವರೆಲ್ಲ ಹಿಂದಿನಿಂದ ಹಾ, ಮಾಡುವವರನ್ನು ಸ್ವಲ್ಪವೂ ನಂಬಲಿಕ್ಕೆ ಸಾಧ್ಯವಿಲ್ಲವಮ್ಮ. ಹೌದು ಮಗನೇ. ನಾವು ಯೋಚಿಸಲೇಬೇಕು. ಅದಕ್ಕೆ ಬೇಕಾಗಿ ನಾನು ಏನು ಮಾಡಬೇಕು? ಕಂದ, ತಾಯೇ, ನಿನಗೆ ದೇಹ ಬಲವಿದ್ದರೆ ಮಾತ್ರ ಮತ್ತೆ ಸಾಕಾಗುವುದು. ಏನು ಬೇಕಮ್ಮ? ನಿಮ್ಮ ಆಶೀರ್ವಾದ ಉಂಟಲ್ಲ, ಸಾಕು ನನಗೆ. ಜೊತೆಗೆ ದೇವರ ವರಗಳೂ ಬೇಕು, ದೈವ ಬಲವೂ ಬೇಕೇ. ದೈವ ಬಲವೂ ಬೇಕು. ಅದು ಎಲ್ಲಿ ಸಿಗ್ತದಮ್ಮ? ನಾನು ತರ್ತೇನೆ ಹೋಗಿ. ಕಂದ, ಅಮ್ಮ, ಅದಕ್ಕಾಗಿ ನೀನು ಕಾಡನ್ನು ಸೇರಬೇಕು. ಕಾಡನ ಕಾಡು ಹಾ. ಯಾವುದನ್ನು ಬೇಕಾದ್ರೂ ಹೇಳು, ಆ, ಕಾಡನಕ್ಕೆ ನಾನು ಹೋಗುದಿಲ್ಲ. ಯಾಕೆ? ಕಾಡಿಗೆ ನಾನು ಹೋಗುದಿಲ್ಲಮ್ಮ, ಹೋಗುದಿಲ್ಲ. ಯಾಕೆ? ಎಲ್ಲಿಯಾದ್ರೂ ಹೋಗಲೇಬೇಕು, ನಿನಗೆ ಕಳುಹಿಸಲೇಬೇಕು ಅಂತ ಇದ್ರೆ ಹಾ. ಇವರನ್ನು ಕಳುಹಿಸಿಕೊಡಮ್ಮ. ಅವರು ಯಾಕೆ? ಕಾಡಿಗೆ ಹೋಗ್ಲಿ, ಅವರು ನಮಗೆ ಅಗತ್ಯ ಇಲ್ಲ. ಅವರು ಬೇಡವಾ? ಅಮ್ಮ, ನನ್ನ ಆಸೆಯನ್ನು ನೆರವೇರಿಸಿ. ಅಮ್ಮ, ಅನ್ನ ಆಹಾರವನ್ನು ಕೊಟ್ಟು ಇಷ್ಟು ದೊಡ್ಡವನಾಗಿ ಶೋಣಿತಾಪುರದಲ್ಲಿ ನನ್ನನ್ನು ಬೆಳೆಸಿದವನು ನೀನು. ಈಗ ಅಪ್ಪನಿಲ್ಲದಂತಹ ಸಮಯದಲ್ಲೇ ಸಾಕುವುದಕ್ಕೆ ಕಷ್ಟವಾಗಿ ಸೊಪ್ಪುಗಳನ್ನು ತಿಂದು ಮಹಿಷ ಕಾಡಿನಲ್ಲಿ ಬದುಕಲಿ ಎನ್ನುವುದಾಗಿ ಯೋಚಿಸಿ ನನ್ನನ್ನು ಕಳುಹಿಸಿಕೊಡುವೆ ತಾಯೇ. ನಾನು ಹೋಗುವುದಿಲ್ಲ. ಮಗನೇ, ನಾನು ಇಲ್ಲೇ. ನಿನ್ನ ತಾಯಿ ನಾನು ಆ ರೀತಿಯಾಗಿ ಆಲೋಚಿಸಿ. ನಾನು ತಾಯಿ ಅಲ್ಲ ಅಂತ ಹೇಳಿದ್ರಮ್ಮ. ಹಾಗಲ್ಲ, ಮತ್ತೆ ಆ ರೀತಿಯಾಗಿ ಆಲೋಚಿಸುವುದಕ್ಕೂ ಮತ್ತೆ ಯಾಕಮ್ಮ ನಾನು ಕಾಡಿಗೆ ಹೋಗಬೇಕು? ಮಗನೇ, ಅಮ್ಮ, ಕಾಡಿಗೆ ಹೋಗುವುದಕ್ಕೆ ಕಾರಣ ಉಂಟು. ಕಾರಣ ಎಷ್ಟು ಉಂಟೇನೋ ನನಗೆ ಗೊತ್ತಿಲ್ಲಮ್ಮ. ವಿಧಿಯ ಕುರಿತು ತಪಸ್ಸನ್ನು ಮಾಡಬೇಕು ನೀನು. ಅಮ್ಮ, ಮಗನೇ, ತಪಸ್ಸು ಮಾಡುವುದಕ್ಕೆ ಕಾನನಕ್ಕೆ ಹೋಗಬೇಕು. ಹಾ, ಈ ಶೋಣಿತಾಪುರದಲ್ಲಿ ಅಷ್ಟೊಂದು ದೊಡ್ಡ ಪರಿಸರ ಉಂಟು. ಅಲ್ಲಿ ಕುಳಿತು ತಪಸ್ಸು ಮಾಡಿದ್ರೆ ಅಲ್ಲಿಗೆ ಬರುವಂತಹ ಬ್ರಹ್ಮ ಇಲ್ಲಿಗೆ ಬರುವುದಿಲ್ವೇ? ಕಂದ, ಅಮ್ಮ, ತಪಸ್ಸು ಮಾಡುವುದಕ್ಕೆ ಏಕಾಗ್ರತೆ ಬೇಕು. ಓಹೋ, ಏಕಾಗ್ರತೆ ಬೇಕು ಎಂಬುದಾಗಿದ್ದರೆ ಪ್ರಶಾಂತವಾದ ವಾತಾವರಣ ಲಭ್ಯವಿರಬೇಕು. ಕಾಡಿನಲ್ಲೇ ಆಗಬೇಕೆ? ಹಾ, ತಾಯಿ, ಹಾ. ಈಗ ಗೊತ್ತಾಯ್ತು ನನಗೆ. ಒಂದು ವೇಳೆ ನಾನು ಶೋಣಿತಾಪುರದಲ್ಲಿ ಇದ್ದು ತಪಸ್ಸನ್ನು ಮಾಡಿದ್ದೇನೆ ಎಂದಾದ್ರೆ ನಿನ್ನ ಅಡುಗೆಯ ಪರಿಮಳ ನನ್ನ ನಾಚಿಕಕ್ಕೆ ಸೋಕಿ ನನ್ನ ತಪವು ಭಂಗವಾಗಬಹುದು ಎನ್ನುವ ಯೋಚನೆ ನಿನ್ನದು. ಸರಿಯಾದದೆ ಅಮ್ಮ. ಕಾಡಿಗೆ ಹೋಗುವುದಕ್ಕೆ ನಿಮ್ಮ ಮಗನಾದಂತಹ ಈ ಮಹಿಷ ಸಿದ್ಧನಾಗಿದ್ದೇನೆ. ತುಂಬು ಹೃದಯದಿಂದ ನನಗೆ ಆಶೀರ್ವಾದವನ್ನು ಕೊಟ್ಟು ಕಳುಹಿಸಿಕೊಡಮ್ಮ, ಕಳುಹಿಸಿಕೊಡು. ಮಗನೇ, ಅಮ್ಮ, ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಆಯ್. ಅದೆಷ್ಟೋ ದುಷ್ಟಜೀವಿಗಳು ಎದುರಾಗಬಹುದು. ಅವುಗಳಿಂದ ನಿನ್ನ ರಕ್ಷಣೆಯನ್ನು ನೀನು ಮಾಡಿಕೊಳ್ಳಬೇಕು. ಇದು ಕತ್ತಿ ಅಮ್ಮ. ಅದಕ್ಕೆ ಅದಷ್ಟೇ ಅಲ್ಲ, ಮತ್ತೆ ಮುಂದಿನ ದಿನಗಳಲ್ಲಿ ಶೋಣಿತಾಪುರದ ಸರ್ವ ಜವಾಬ್ದಾರಿ ನಿನ್ನ ಹೆಗಲಿಗೆ ಎಂಬುದರ ಸೂಚ್ಯವಾಗಿ ಇದು ಶೋಣಿತಾಪುರದ ಪಟ್ಟದ ಖಡ್ಗ ಸ್ವೀಕರಿಸಿದ್ದೇನೆ ತಾಯೇ. ಅಮ್ಮ, ಮಗನೇ, ಈ ಖಡ್ಗವನ್ನು ಸ್ವೀಕರಿಸಿದ ನಂತರ ನನಗೆ ಈಗ ಗೊತ್ತಾಯ್ತಮ್ಮ. ಮಹಿಷ, ನೀನು ಹುಡುಗನಲ್ಲ, ಬೆಳೆದು ಪ್ರೌಢತೆಯನ್ನು ಹೊಂದಿದ್ದಿ. ಇನ್ನು ಮುಂದೆ ಈ ಶೋಣಿತಾಪುರದ ಪ್ರಜೆಗಳ ರಕ್ಷಣೆ ನಿನ್ನ ಹೊಣೆಗಾರಿಕೆ. ನಿನ್ನ ಪಾಲಿಗೆ ಮಗನೇ ಎನ್ನುವುದಾಗಿ ಕತ್ತಿಯ ಮೂಲಕ ನನಗೆ ಸೂಚನೆಯನ್ನು ನೀಡಿದ್ದೀರಲ್ಲ ತಾಯಿ. ಅಮ್ಮ, ನನಗೆ ಅಭ್ಯಾಸ ಇಲ್ಲ. ದೊಡ್ಡ ಪೀಠವನ್ನು ಅಂದ್ರೆ ದೊಡ್ಡ ಸ್ಥಳವನ್ನು ನಾನು ಏರುವುದು. ಏರಿದ ಮೇಲೆ ಈ ಪ್ರೌಢತೆ ಒಮ್ಮೆಲೆ ಬರುವುದಿಲ್ಲಮ್ಮ, ಸ್ವಲ್ಪ ಬರ್ತದೆ. ಎಲ್ಲಿಯಾದ್ರೂ ನಾನು ನಡೆಯುವಂತಹ ದಾರಿಯಲ್ಲಿ ಏನಾದ್ರೂ ಇದ್ರೆ ನನ್ನನ್ನು ತಪ್ಪುಗಳನ್ನು ತಿದ್ದಿ ದಾರಿಯನ್ನು ತೋರಿಸುವವರು ನೀವೇ. ಸದಾ ನನ್ನ ಜೊತೆಯಲ್ಲಿರ್ಬೇಕಮ್ಮ. ಖಂಡಿತವಾಗಿಯೂ ಇರುತ್ತೆ. ಹಾಗಾದ್ರೆ ಬನ್ನಿ ಅಮ್ಮ, ತಪಸ್ಸಿಗೆ ಕಾಡಿಗೆ ನೀವು ಜೊತೆಯಲ್ಲಿ ಹೋಗುವ. ತಪಸ್ಸಿಗೆ ನೀನೇ ಹೋಗಬೇಕು. ನಾನೊಬ್ಬನೇ ಹೋಗಬೇಕೆ? ನೀವು ಬರುವುದಿಲ್ವೇ? ಬಂದ್ರೆ ಇಲ್ಲಿ ಅಲ್ಲೋಲ ಕಲ್ಲೋಲವಾಗಬಹುದು ಶೋಣಿತಾಪುರ ಅಲ್ವೇ? ಆಯ್ತಮ್ಮ, ನಿಮ್ಮ ಆಜ್ಞೆಯಂತೆ, ನಿಮ್ಮ ಹೇಳಿಕೆಯಂತೆ ತಪಸ್ಸಿನ ಮೂಲಕ ವರವನ್ನು ಪಡೆದುಕೊಂಡು ಅತಿ ಶೀಘ್ರವಾಗಿ ಬರ್ತೇನೆ. ಧನ್ಯನಾದೆ, ಹೋಗಿ ಬರ್ತೇನೆ ತಾಯಿ. ಹೋಗಿ ಬಾ ಮಗಣೇಶ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಮಗೈವೆ ನಿರ್ಮ ಆತತು ತನ ಪರಡೈತಂದು ಮುಷ್ಕರ ಕ್ಷೇತ್ರವ ಹೋಗುತ್ತಲೇ ಬಳಿಕ
ಗಿರ್ವಾಣ ಕುಲ್ಲವ ಅಮ್ಮನಿಂದ ಆಶೀರ್ವಾದವನ್ನು ಪಡೆದೆ ನೇರವಾಗಿ ಬಂದು ನಿಂತಹ ಸ್ಥಳ ಪುಷ್ಕರ ಕ್ಷೇತ್ರ ತಪಸ್ಸಿಗೆ ಯೋಗ್ಯವಾದಂತಹ ತಾಣವೆಂದರಿತು ಆ ಬ್ರಹ್ಮದೇವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಗೈದೆ. ದೀರ್ಘಕಾಲದಲ್ಲಿ ಬರಲಿಲ್ಲ, ಆದ್ರೆ ಕಾಲನ್ನು ಮೇಲೆ ಮಾಡಿ ತಲೆಯನ್ನು ಕೆಳಗೆ ಮಾಡಿ ಅದೆಷ್ಟೋ ಸಮಯ ತಪಸ್ಸುಗೈದೆ. ಬಂದಂತಹ ಬ್ರಹ್ಮ 2 ವರ ಕೊಟ್ಟಿದ್ದಾನೆ. ಯೋನಿಜರಿಂದಲೇ ಮರಣವಿಲ್ಲ ನಿನಗೆ, ಮಾತ್ರವಲ್ಲ 3 ಮೂರ್ತಿಗಳಿದ್ದಲೂ ನಿನಗೆ ಮರಣ ಬರುವುದಿಲ್ಲ ಎನ್ನುವುದು ಸಂತೋಷದ ವಿಚಾರ. ಅಮ್ಮನಿಗೆ ಅರ್ಹಬೇಕು. ನನ್ನಿಂದ ಸಂತೋಷ ಪಡುವವರು ನನ್ನ ಅಮ್ಮ. ಆದುದರಿಂದ ಅತಿ ಶೀಘ್ರದಲ್ಲಿ ಶೋಣಿತಾಪುರವನ್ನು ಸೇರಿಕೊಳ್ತೇನೆ. ಅಮ್ಮ ಒಂದು ಕಾಲದಲ್ಲಿ ವೈಭವದ ಬದುಕಿತ್ತು. ನಮ್ಮದಾದಂತಹ ಸಾಮ್ರಾಜ್ಯವನ್ನು ನಿರ್ಮಿಸುವುದರ ಮುಖೇನವಾಗಿ ರಾಜ್ಯಭಾರ ಮಾಡಿಕೊಂಡು ಬಂದವರು. ನಿಜ, ಸಂಪತ್ತಿನ ಬಲ, ಸೇನಾ ಬಲ, ಅಧಿಕಾರ ಬಲ ಎಲ್ಲವೂ ನಮ್ಮ ಜೊತೆಗಿತ್ತು. ನಿಜ, ಆದ್ರೆ ಏನು ಮಾಡೋಣ, ಅತ್ಯಂತ ಆಶೆ ನಿಲ್ಲಿಸಿಕೊಂಡು ಸ್ವರ್ಗಲೋಕವನ್ನು ಏರಿದ ತದನಂತರ ನಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಯ್ತಲ್ಲ. ಮತ್ತ ಹರಿಯಾರಾಧಗಳಿಂದ ಮರಣವು ದೊರಕತೊಂದು ಸಂಚರಿಸಿ ಅಸುರರ ಏಳಿಗೆಯನ್ನೇ ಬಯಸಿ ಅಸುರರಿಗಾಗಿ ದಿನವಿಡೀ ಶ್ರಮಿಸುತ್ತಿದ್ದವರು ನಾವು. ಹೇಗಿತ್ತು ನಮ್ಮ ಜೀವನ? ಅಯ್ಯೋ, ನಮ್ಮ ಹೆಸರನ್ನು ಕೇಳಿದರೆ ಸಾಕು 3 ಲೋಕವೇ ಕಡೆಗಡೆಯನ್ನು ನಡುಗುತ್ತಿತ್ತು. ಈಗ ನೋಡುವಾಗಲೇ ಸಾಕಾಗುತ್ತದೆ ನಮ್ಮ ಜೀವನ. ಬಂತಲ್ಲ ಒಂದು ಹೊಸ ಮಾರ್ಗ. ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಸಂಜಾತನಾಗಿ ಮೈಸಾಖಿ ಎಂಬನ ಹುಟ್ಟಾಗಿದೆ. ಹೌದಾ? ವಿಶೇಷ ಏನು? ಹುಟ್ಟಾಗಿದೆ ಮಾತ್ರ ಅಲ್ಲ,
ಸ್ತುತಿ ಸುಮನಸರನ್ನು ನಾ ಕವ ಪಡೆಯಬಹುದು. ಹುಟ್ಟಿದ್ದು ಮಾತ್ರವಲ್ಲ ಮತ್ತೆ? ಬ್ರಹ್ಮದೇವನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಮೂರು ಮೂರ್ತಿಗಳಿಂದ ಮರಣವಾಗಬಾರದಂತ ವರವನ್ನು ಪಡೆದುಕೊಂಡಿದ್ದಾರೆ. ಹೌದಾ? ಈ ಹೊತ್ತಿಗೆ ಸಮರ್ಥ ನೇತಾರ ಸಿಕ್ಕಿದ್ದಾನೆ. ಆದ್ದರಿಂದ ತಡ ಮಾಡಿ ಸರಿಯಲ್ಲ. ಮತ್ತೆ? ನಮ್ಮೆಲ್ಲರ ನಡೆ ಮಾಡಿ ಅಧಿಕಾರ ವಿಸ್ತೀರ್ಣಕ್ಕಾಗಿ ಶೋಣಿತಾಪುರದಲ್ಲಿ ಅಧಿಕಾರಿಯಾಗಿ ಭೂಲೋಕದ ಸ್ವಾಧೀನ ನನ್ನದಾಯಿತು, ಪಾತಾಳವು ನನ್ನದಾಗಿದೆ. ದೇವಲೋಕವನ್ನು ಏರಬೇಕು ಎನ್ನುವ ನಿರೀಕ್ಷೆಯಲ್ಲಿ ನಾನಿರುವಾಗ ಯಾರದು ನಡೆದಂತ ದೈತ್ಯರ ಗಣನವ ನೀಕ್ಷಿಸಿ ಕಟು ಕರುಷದಲ್ಲಿ ಮಹಿಷನು ಅಡರಿಸಿ ಪೀಠವ ಬಿಡದೆ ಉಪಚರಿಸುತ್ತ ನುಡಿದ ನೀವ್ಯಾರೆಂಬುದನ್ನು ಯಾರು ಹೆದರಬೇಡಿ, ಧೈರ್ಯವನ್ನು ತಂದುಕೊಳ್ಳಿ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಒಬ್ಬರಲ್ಲ ಇಬ್ಬರಲ್ಲ ಅದೆಷ್ಟೋ ಮಂದಿ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ಇಲ್ಲಿರುವಂತಹ ಒಂದೊಂದು ಆಸನಗಳನ್ನು ನೀವು ಸ್ವೀಕರಿಸಿಕೊಳ್ಳಿ. ಯಾರಯ್ಯ ನೀವು? ಎಲ್ಲಿಂದ ಬಂದಿರಿ? ನಿಮ್ಮ ಹೆಸರೇನು? ಎಲ್ಲವನ್ನು ನನ್ನಲ್ಲಿ ಅರುಹಿ. ಲಲಿಪುದಾದರೆ ಮಾಲಿನಿ ಸುಕುಮಾರ ಬೇಡುವ ನುಡಿ ಶಂಕಾಸುರನ ಅಲ್ಲಿದು ದುರ್ಗತಿ ಕ್ರೂರನದಗೋ ಬಿಡಲಾದಿ ದೈತ್ಯರ ಗಣನ. ನಾವ್ಯಾರು? ಬೇರೆಯವರಲ್ಲ. ಅಂದ್ರೆ ನಿನ್ನ ಜಾತಿ ಬಾಂಧವರಾಗಿದ್ದೇವೆ. ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ. ಹಿಂದಕ್ಕಾದ್ರೂ ಇದೇ ಶೋಣಿತಾಪುರದಲ್ಲಿ ಮೆರೆದಾಡ್ತಾ ಇದ್ದ. ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಕಾರಣ ಉಂಟು. ಯಾಕೆ? ಕೀರ್ತಿಯನ್ನು ಸಂಪಾದಿಸಬೇಕೆಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ಏರಿದೆವು ಸ್ವರ್ಗ. ಏನಾಯ್ತು ಪರಿಣಾಮ? ಇಂದ್ರಾದಿ ಸುಮನಸರನ್ನ ದೆಸೆಗಡಿಸಿದೆವು. ನಮ್ಮಿಂದ ಸೋತಂತಹ ಸುರಪ ಹರಿಯಲ್ಲಿ ದೂರಿಟ್ಟ. ನಾರಾಯಣ, ಅವ ನಮ್ಮ ಕುಲಶತ್ರುವನ ಹೆಸರನ್ನು ಹೇಳಬೇಡಿ ನನ್ನಲ್ಲಿ. ಹೌದು, ಏನು ಅವ ಮಾಡಿದ? ಬರ್ಲಿಲ್ಲ ಯುದ್ಧಕ್ಕೆ. ಮತ್ತೆ ಚಕ್ರವನ್ನೇ ಕಳುಹಿಸಿಕೊಟ್ಟ. ಹಾಯ್. ಗರಗರನೆ ತಿರುಗುತ್ತಾ ಬಂದು ನಮ್ಮ ಅಂಗಾಂಗಗಳನ್ನು ಛೇದಿಸಿತಯ್ಯ. ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ ನೀವು. ಅಯ್ಯೋ ಪಾಪ, ಇಲ್ಲಿಯವರೆಗೆ ಎಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಬದುಕಿ ಬಾಳಿದ್ದೀರಯ್ಯ. ಆ ದೇವತೆಗಳನ್ನು ಪಾಠ ಕಲಿಸಲು ಹೇಗಾದ್ರೂ ಮಾಡಿ ಬದುಕಲೇಬೇಕೆಂಬ ಉದ್ದೇಶದಿಂದ ಕಾಡು ಮೇಡುಗಳಲ್ಲಿ ಗೆಡ್ಡ ಕೆಲಸಗಳನ್ನು ತಿನ್ನುತ್ತಾ ಜೀವಿಸುತ್ತಿದ್ದೆವು. ಸರಿ, ಅಷ್ಟರಲ್ಲಿ ಕೇಳಿ ಬಂತಲ್ಲ ಒಂದು ವರ್ತಮಾನ. ಯಾವುದದು? ಶೋಣಿತಾಪುರದಲ್ಲಿ ಮಾಲಿಗೆ ಸಂಜಾತನಾಗಿ ಮಹಿಷಾಖ ಎಂಬನ ಹುಟ್ಟಾಗಿದೆ. ಹುಟ್ಟಿಕೊಂಡದ್ದು ಮಾತ್ರವಲ್ಲ, ಮತ್ತೆ? ಬ್ರಹ್ಮದೇವರಿಂದಲೂ ಬೇಕಾದ ವರಗಳನ್ನು ಪಡೆದು ಈ ಕಾಲಕ್ಕೆ ಅಜಯನ ಮೆರೆತಿದ್ದಾನೆಂಬ ವರ್ತಮಾನ ಕೇಳಿ ಬಂತು. ಅದನ್ನು ಕೇಳಿದ ತಡ ನಮ್ಮೆಲ್ಲ ಕಷ್ಟಗಳಿಗೆ ನೀನೋ ಸೂಕ್ತ ಪರಿಹಾರ ಎಂದು ನಿನ್ನ ಕಡೆಗೆ ಬಂದಿದ್ದೇವೆ. ನೀನೇ ಆಶ್ರಯ ಕೊಡ್ಬೇಕಿನ್ನು. ನಿಮಗೆ ಬಂದಂತಹ ನಿಮಗೆ ಆಶ್ರಯವನ್ನಿಟ್ಟಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ದೇವತೆಗಳ ಮೇಲೆ ನಮಗೆ ಮಾತ್ರ ದ್ವೇಷ ಅಂತ ಆಲೋಚನೆ ಮಾಡಿ ಮತ್ತೆ ಯಾರಿಗೆ ಉಂಟು? ನಿನಗೂ ಉಂಟಲ್ಲ. ಹೇಗದು? ನಿಮ್ಮ ಕಷ್ಟಕ್ಕೆ ಸರಿಯಾದಂತಹ ಪರಿಹಾರ ನಾನು ಕೊಡಿಸ್ತೇನೆ. ಸಂದೇಹ ಬೇಡ. ಏರುವ
ಹೊರಟುವನಂತಹ ಕಾರ್ಯಕಾರಣ ಅನೇಕ ವಿನೇ ಏನಂತ ವಿಚಾರ ಛಲೋಡಿಯನ್ನು ಕೇಳಿದ ತಕ್ಷಣ ದೇವತೆಗಳು ಬರಡಿ ಸಭೆಗೆ. ನಮ್ಮವರೇ ದೇವೇಂದ್ರ, ನಿಮ್ಮನ್ನೆಲ್ಲ ಕರೆಸಿಕೊಳ್ಳುವರೆ ಒಂದು ಬಲವಾದ ಉದ್ದೇಶವೇ ಉಂಟು. ಏನು? ದೇವಲೋಕಕ್ಕೆ ದಾನವರ ದಾಳಿಯಂತೆ ಹೌದೇ? ಮಹಿಷರಿನುವಂತಹ ದಾನವ ಅವನ ಜತೆಗೂಡಿಕೊಂಡು ಶಂಖದುರ್ಗಾದಿಗಳು ದೇವಲೋಕದ ಪೀಠ ಬೇಕಂತೆ ಇವರಿಗೆ. ಕೊಡ್ಲಿಕ್ಕೆ ಆಗುತ್ತದ? ಇಲ್ವೇ ಇಲ್ಲ. ಆಯುಧವನ್ನು ಹಿಡಿದುಕೊಳ್ಳಿ, ಹಿಡಿತೇವೆ. ವಾಹನವನ್ನು ಏರಿಕೊಳ್ಳಿ, ಆದಷ್ಟು ಬೇಗ ಯುದ್ಧ ರಂಗಕ್ಕೆ ನಡೆಯೋಣ. ಅನುಪಮವನ್ನು ಬಂದದ್ದು ನೀ ಹೌದಾದರೆ ಕನ್ನಡದೊಳಗಿನ ಗಂಟಾದಿತ್ತು. ಬದುಕಬೇಕೆಂಬ ಆಶೆ ಇದ್ದರೆ ನಿನ್ನ ಪುರವನ್ನು ಸೇರಿಕೊ, ಇಲ್ಲವಾದರೆ ನಿನ್ನ ಪ್ರಾಣ ಹೋದಿತ್ತು. ಬಿಡುಗಡೆ
ಸ್ವರ್ಗಲೋಕವನ್ನು ಪಡಿಬೇಕು, ಇಲ್ಲಿದ ಅಧಿಕಾರವನ್ನು ನಮ್ಮದಾಗಿಸಿಕೊಳ್ಳ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ರು. ಸ್ವರ್ಗಲೋಕವನ್ನು ಬಿಟ್ಟು ಕೊಡ್ತಾ ಪಡೆದ ಸಾಹಿತ್ಯ ಮಹಿಷಾಸುರನು ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೇನೋ? ಹೌದಾ? ಏನು ಸ್ವರ್ಗದ ಪೀಠ ಬೇಕಾ? ನಿನಗೆ ಬಲಿಪೀಠ ಸಿದ್ಧಗೊಳಿಸಿ. ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಳೆ ತುಳಿದ್ದೇನು? ಹೌದು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಕಾಯುತ್ತಾ ಇದ್ದವ ಈ ಮಹಿಷ. ಉದ್ದೇಶ? ನನ್ನ ಅಪ್ಪನನ್ನು ಕೊಂದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗ ಮಹಿಷ ಇಲ್ಲಿಗೆ ದಾಳಿಯನ್ನು ಮಾಡಿದವನಿದ್ದೀಯ. ಸ್ವಲ್ಪ ಆಲೋಚನೆ ಮಾಡಿ ನೋಡು. ಈಗಾಗಲೇ ಗಂಡನನ್ನು ಕಳೆದುಕೊಂಡಂತಹ
ನಿನ್ನ ತಾಯಿ ಶೋಕದಲ್ಲಿರಬಹುದು. ಮತ್ತೆ ಮಗನನ್ನು ಕಳೆದುಕೊಂಡಂತಹ ನೋವನ್ನು ಅವನಿಗೆ ಒದಗಿಸಿಕೊಡಬೇಡ. ಮತ್ತೊಮ್ಮೆ ಹೇಳುತ್ತೇನೆ, ಮಗದೊಮ್ಮೆ ಹೇಳುತ್ತೇನೆ, ಇದು ನನ್ನ ಹಿತದ ನುಡಿ ನಿನಗೆ. ನನ್ನ ಅಪ್ಪನನ್ನು ಬದುಕಿಸಿಕೊಡು ನನಗೆ. ಬದುಕಿಸಿದ ಸತ್ತಿದ್ದಾನೆ, ಬದುಕಿಸುವುದೆಲ್ಲಿಂದ? ನಿನಗೆ ಆಯೋಚನೆ ಎಲ್ಲ ಬೇಡ. ಅವನ ಯೋಗ್ಯತೆ ಎಷ್ಟು ಅಷ್ಟು ಇಲ್ಲಿ ಇದ್ದ, ಆಮೇಲೆ ಸತ್ತಿದ್ದಾನೆ. ಅದಕ್ಕೆ ಹೊಣೆಗಾರಿಕೆ ನಾನಲ್ಲ. ಅವನಿಗಾದ್ರೆ ಹಿತ ನುಡಿಯನ್ನಾಡಿದ್ದೆ. ನೀನಾದ್ರೂ ಬುದ್ಧಿವಾದದ ಮಾತನ್ನು ಕೇಳಿದೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟೇನು. ಅದು ಅಲ್ಲ ಅಂತಾದ್ರೆ ಹಿಡಿದಿರುವ ವಜ್ರ ಇದುಂಟಲ್ವಾ? ದೇವೇಂದ್ರ, ಏನು ಒಂದು ವಿಚಾರ ಹೇಳಬೇಕಾ? ಏನು ಹೇಳು. ಅದೇ ಒಂದಾ ಕೇವಲ ಸರ್ಗದ್ದು ಮಾತ್ರ ಅಲ್ಲ, ಮೂರು ಲೋಕದ ಒಡೆತನ ನನ್ನ ಪಾಲಿಗಾಯ್ತು. ನಾನು ಒಡೆಯ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಕೊಂಡಾಡಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ಆ ಬ್ರಾಹ್ಮಣರನ್ನು ಮಾತನಾಡಿಸಿ ನಮಗೆ ಒಪ್ಪಿದ್ರೆ ಕೊಲ್ಲಬೇಡಿ. ಒಂದು ವೇಳೆ ಒಪ್ಪದಿದ್ರೆ ಅವರ ಶಿರ ಹೊರಡೋದಕ್ಕೆ ನೋಡ್ತಾ ಇದ್ದಾರೆ. ಸೂರ್ಯ ಚಂದ್ರರಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂಚರಿಸ ಹೋಗುದು ಗೊತ್ತಾಗ ಅಲ್ಲಿಗೆ ಬದಿಗೆ ಹೋಗಿ ಸಂಚರಿಸ್ತಾನ ಇಲ್ಲ. ಈಗ ಅಲ್ಲಿ ನಮ್ಮ ಆಡಳಿತವನ್ನು ಒಪ್ಪಿದ್ದಾರೆ ಎನ್ನುವುದಾಯ್ತಲ್ಲ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸುರದ ವೈದರು ಗೆಳೆದರು ನಮಗೆ ಮೆರೆಯುತ್ತ ಇರಲು ನಾಟದಲ್ಲಿ ಸುರರದ ನೊಡಗೊಂಡು ಹುರುಗುತನ ಜನ ಚರಿದುತ್ತ ಕಿರಿಕಾನನದಲ್ಲಿ. ನಮ್ಮವರೇ, ಗಿರಿ ಕಾರಣಗಳಲ್ಲಿ ಅಳೆದಾಡಿಕೊಂಡಿದ್ದೇವೆ. ದೇವಲೋಕವನ್ನು ನಾವು ಬಿಟ್ಟಾಗಿದೆ. ಹಾಗಾದರೆ ದೇವರ ಲೋಕದ ಪೀಠವನ್ನು ಏರಿದವನು ಮಹಿಷಾಕ್ಯ, ಅವನ ವಧೆಯಾಗಬೇಕು. ಮರಳಿ ನಾವು ದೇವಲೋಕದ ಪೀಠವನ್ನು ಪಡೆದುಕೊಳ್ಳಬೇಕಾದ್ರೆ ವಧೆ ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡುವಾಗ ಇವರೆಲ್ಲ ಇಷ್ಟು ಮೆರೆಯುವುದಕ್ಕೆ ಕಾರಣ ಯಾರು? ಬ್ರಹ್ಮದೇವರ ವರ ಕೊಟ್ಟವನು ಅವನು. ಆದಷ್ಟು ಬೇಗ ಸತ್ಯಲೋಕವೇ ಹೋಗೋಣ. ವಾಣಿನಾಥ ಅವಧರಿದು ಕಮಲ ತಂದ ತುರುಳನ ತುಳಿಯಲ್ಲ ಬರೆದು ಧರೆಯನ್ನು ಹೊರಬಲು ನೀನೋರ್ವ ಬಲ್ಲಿಗೆ ಹೊರೆಯಬೇಕು. ಮಹಿಷನ ಬಾಧೆ ಅಧಿಕವಾಗಿದೆ. ವರ ಕೊಟ್ಟವನು ನೀನು, ವಧೆಗೆ ಏನಾದರೂ ನೀನೇ ದಾರಿಯನ್ನು ತೋರಿಸು.
ಆದರೆ ತೋರುವೆ ಹಾದಿಯನ್ನುದನು ಮಾಧವನಲ್ಲಿಗೆ ಹೋಗುವ ಆಸುದನ ಮಧುಸೂದನ ನಡಿಯಲ್ಲಿ ಸಾದರದಲ್ಲಿ ವಿನಯಿಸುವ ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮಹಿಷನಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಸಮರ್ಥನಾಗಿದ್ದೇನೆ. ನಮಗೆ ದಾರಿ ಏನು ದೇವ? ಮಾಧವ ವೈಕುಂಠ ಕ್ಷೇತ್ರ ಬರೆದುಗಿನ ಬಲಿಯೊಳಗಿದಿರಾಗಿ ಮುರಗನದೆಂದರ ಚರಣಕ್ಕೆ ಬಂದಿದೆ ಹರಿಕರ ಒಂದಾಗಿ ತುರುಳ ನಗದನ ಮಾಧವ ಮಹಿಷನ ಬಾಧೆ ಅಧಿಕವಾಗಿದೆ. ಅವನನ್ನು ವಧಿಸುವಲ್ಲಿ ನೀನೇ ಒಂದು ದಾರಿಯನ್ನು ತೋರಿಸಬೇಕು. ಕಾಣುತ್ತಾ ಇರುವುದು ಚಂದ್ರಕಾಂತ ಶಿಲೆ. ಅಲ್ಲಿ ಕುಳಿತು ಯೋಚನೆ ಮಾಡಿ. ಉಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ಬದಿತು ಭಜನ ಯೋಜಿತು ದಜಿಲ ನಿತಂಗ ನುಡಿದ ತುರದ ನೋಡಕೊಂಡು ನೋಡಿಕೊಂಡು ವೈಕುಂಠನು ಕಾಣದೆ ವಾಣಿರಮಣ ಹರಿದರ್ಶನವನ್ನು ಬಯಸಿ ವೈಕುಂಠಕ್ಕೆ ಬಂದೆವು ಅಂತಾದ್ರೆ ಶ್ರೀಮನ್ನಾರಾಯಣ ಕಾಣುವುದಿಲ್ಲ. ಹೌದು. ಹಾಗೆಂದು ಕೈಲಾಸಕ್ಕೆ ಹೋದೆವು ಅಂತಾದ್ರೆ ಚಂದ್ರಶೇಖರ ಅಲ್ಲಿಲ್ಲ. ಮುಂದೇನು ಮಾಡೋಣ ಸ್ವಾಮಿ? ಕೇಳಿಸಿತಲ್ಲ ಏನಂತೆ? ಹಿನಾದ್ರಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರಂತೆ. ತಡ ಯಾಕೆ ಇನ್ನು? ಹರಿಗರ ಪದಗೆ ನಗಿದಗಲನು ದುರುಳ ಮಗಿದ ಬಾಧಯ ಹರಿಗರಿದುದಲಿ ನೀವೇ ಗೊಬ್ಬರು ಹೊರಬುದೆ ಎಲ್ಲವರು ಹೇಳಿ ಒಟ್ಟಾಗಿ ಬಂದದ್ದು ಯಾಕೆ ಅಂತ ಹೇಳಿ. ವೈಷ್ಣವ ಬಾಧೆ ಅಧಿಕವಾಗಿದೆ. ಅವನನ್ನು ಕೊಂದು ಲೋಕಕ್ಕೆ ನೆಮ್ಮದಿಯನ್ನು ಒದಗಿಸಬೇಕು. ವಧೆಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ಮಹಿಷನ ವಧೆಯಾಗಿ ನನ್ನ ದಿವ್ಯ ಶಕ್ತಿಯನ್ನು ಹೊರಗಡೆ ಇದ್ದೇನೆ. ಮಹಿಷನ ವಧೆಗಾಗಿ ನನ್ನ ಅಂತಸತ್ವವನ್ನು ಹೊರಗಡೆ ಇದ್ದೇನೆ. ಇದು ದೇವತೆಗಳ ತೇಜ. ಸುರರು ಜಯ ಜಯ ಬೆಂದು ಮುದಿಗೈದರು. ತಾಯೇನೋ ಮರೆಗೊಂಡೆ
ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ನಾಲಗೆ ತಡವರಿಸುತ್ತಿದೆ, ಕಾಯ ಭಯದಿಂದ ಕಂಪಿಸುತ್ತಿದೆ. ಯಾರಿಂದ ಏನು ಕಷ್ಟ ಒದಗಿತು ನನ್ನಲ್ಲಿ ಹೇಳಬಾರದೆ. ಮೊದಲಾಲಿಸು ಖಂಡ ಮುಗಿದ ವಿಧಾನ ಇದೀಗ ಮನಗೆ ಸುಳಬ್ರಾದ ಎಲ್ಲ ಬದ್ಧತೆಗೆಡಿಸಿದನು ನಿರ್ಭೀತಿಯೋ ಮಾಲಿನಿ ಸುತನಾದಂತಹ ಮಹಿಷದಾನವ ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕಕ್ಕೆ ದಾಳಿಯನ್ನು ಮಾಡಿದನು. ಧರ್ಮಾತ್ಮರು ಎಂದೆನಿಸಿಕೊಂಡಂತಹ ಸುಮನಸರನ್ನು ಕಾಳಗ ಮುಖೇನ ಬಡಿದು ಉಳಿಸಿದ. ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಡ್ತಾ ಇದ್ದಾನೆ ತಾಯಿ. ಅಂತಹ ದುಷ್ಟ ಶಕ್ತಿಯನ್ನು ದಮನಗೊಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ನಿಮ್ಮನ್ನೆಲ್ಲ ಸಲಹುತ್ತೇನೆ, ನಿರ್ಭೀತರಾಗಿರಿ. ಅವನಿಗೆ ಅನುಚರರಿದ್ದಾರೆ ತಾಯಿ. ದುರುಳರನ್ನು ಆದಷ್ಟು ಶೀಘ್ರವಾಗಿ ವಧಿಸಿಕೊಡ್ತೇನೆ ಅನ್ನುವ ಹಾಗೆ ಅಭಯವನ್ನಿತ್ತಿದ್ದಾಳೆ. ಅಮ್ಮ ನಿರಾಭರಣೆಯಾಗಿ ಹೋಗಬಾರದು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅದೋ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದು ಮಾತೆಯ ಪದ ತಳದಲ್ಲಿ ಅರ್ಪಿಸಿದವನಿದ್ದಾನೆ. ದೇವತಾ ನಾರಿಯರೆಲ್ಲ ಒಂದಾಗಿ ಸೇರಿ ಅಮ್ಮನ ಅಂಗಾಂಗಗಳನ್ನು ಶೃಂಗಾರ ಮಾಡಿದವರಿದ್ದಾರೆ. ಅವರೆಲ್ಲ ಅಷ್ಟು ಸೇವೆ ಮಾಡುವಾಗ ಒಂದು ಕಿಂಚಿತ್ತು ಸೇವೆ ನಮ್ಮಿಂದಾಗಿ ಬೇಡವೇ? ವನಜನಾಭನು ಕರದ ಚಕ್ರವನ ಸ್ವೀಕರಿಸಿ
ನಿರ್ಣಯನಗೆ ತ್ರಿಶೂಲವನು ಕನಕಗರ್ಭನು ಬ್ರಹ್ಮದಂಡವ ಇದು ವಂದಿತ ವಿನಯದಿಂದಲೇ ಸೊರಪ ಪುಲಿಗನವ ಅನಿಮಿಷರು ಜಗ್ಗೆಯುದವು ಮಣಿ ಮಾತೆಯ ಪದ ನುಡಿದಿದುದ ನುಡಿದಿದರು ಭಯವಿಗೆ ಜಯ 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 ನಮ್ಮೆಲ್ಲರ ಶಕ್ತಿಯಾಯುಧಗಳನ್ನು ಮಾತೆಗೆ ಕಾಣಿಕೆ ರೂಪವಾಗಿ ಅರ್ಪಿಸಿದವರಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ಬಿಟ್ಟದ್ದು. ಅಮ್ಮ ದುರುಳನ ವಧೆಗಾಗಿ ಹೋಗುವಾಗ ಬರೇ ಕಾಲ್ನಡಿಗೆಯಿಂದಲೇ ಹೋಗುವುದೇ. ಈ ಹಿಂದೆ ಮಾತು ಕೊಟ್ಟವ ಪರ್ವತರಾಜ ವಾಹನವಾಗಿ ಬರ್ತೇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಬಳು ನಾರಿ ಬಂದು ಚಂಕ ದುರ್ಗಾದ್ಯರನ್ನು ಕೊಂದಳಂತೆ. ವಿಚಾರಿಸ್ತೇನೆ ಅವಳನ್ನು.
ಕನಕ ದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ನನ್ನಲ್ಲಿ ಏನು ವೈರ? ಯಾರು ನೀನು? ಪಂಡಿತುರದ ನೆತ್ತಿಯಲ್ಲಿ ಕೋಡುಗಳನ್ನು ಹೊಂದಿರುವ ಮಾತ್ರಕ್ಕೆ 3 ಲೋಕಗಳು ನಿನ್ನ ಅಧೀನನು ಹಾಗೆ ತಿಳಿದೆಯೇನು? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಬೇಕಾಗಿ ಇನ್ನೊಂದು ಶಕ್ತಿ ಧರ್ಮ ಹಾಗೆ ನೆನಪಿರಲಿ. ನಿನ್ನ ಕುರಿತು ತಿಳಿದೇ ಬಂದವಳು ವಿದ್ಯಾವರ ಬಲದಿಂದ ಕಪ್ಪಿ ಹರಿ ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳಸಗಿದೆಯಾ? ಸುಮಾನಸರನ್ನು ಕೆಣಕಿದೆಯಾ? ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆಬಟ್ಟಿದೆಯಾ? ಹೇಳುತ್ತಿದ್ದೇನೆ, ನಿನ್ನ ಶಂಕ ದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸು. ಬದುಕುವ ಇಚ್ಛೆಯಲ್ಲಿ ಚರಣಕ್ಕೆ ಶರಣಾಗು. ಶಿರಹಾರಿಸಿ ವರಬಲ ಉಂಟು. ಬ್ರಹ್ಮದೇವ ಕೊಟ್ಟವರ ಕೆಣಕಿ ನೋಡು. ಸಾಮಾನ್ಯ ನಾರಿ ನೀನು. ನೋಡೋಣವಂತೆ 3 ಲೋಕದ ಅಧ್ಯಕ್ಷನಾರು. 4 ದಿವಸ ನಿನಗೆ ಬದುಕಬೇಕೆದ್ದಿದ್ರೆ ಕತ್ತಿಯನ್ನು ಕೆಳಗಿರಿಸು, ಸಿಂಹವನ್ನು ಕಾಡಿಗೆ ಕಳುಹಿಸು. ನನ್ನ ಮಾಮ ಭಾಗ ಬಡ ಹುಡುಗಿ ಎಂಬುದಾಗಿ ತಿಳಿದೆಯ ಭ್ರಷ್ಟ ಕಬ್ಬಳಿಸುವುದಕ್ಕೆ ಬೇಕಾಗಿ ಜಗನ್ಮಾತೆಯನ್ನು ಬಯಸಿದೆಯ ಮೂರ್ಖ. ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನ್ಯ ಗರ್ಭದಲ್ಲಿ ಹುಟ್ಟಿಕೊಂಡ ಉತ್ಪಾತ ನಿನ್ನ ನಾಶಕ್ಕಾಗಿ ಬಂದ ಮಾಡು. ಅಷ್ಟಭುಜೆ ಅಯೋ ನಿಜೆ ಸಿಂಹವಾಯಿ ನಿನ್ನ ಪ್ರತ್ಯುಪ ನೋಡುವ.
महिषासुरमर्दिनी नमामि सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी
ಸುಲಭ ಬಯದಿದಗಿಲ್ಲ ಮುನಗೆ ಹರುಣದಲ್ಲಿ ನಗವನು ಪಾಲಿದು ಮರೆಯದೆನ್ನಯ ಚರಣವರು ನೀ ನಿರತ ಮನದಿಗೆ ಮಗನೇ ಅಮ್ಮ ಮಹಿಷ ಮದುವೆಗಾಗಿ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ. ಧನ್ಯನಾದ ತಾಯಿ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಚಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಾಂತ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಕಳಮಹಿಷನನ್ನೇ ಮಾಡಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನನ್ನನ್ನು ನುತಿಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ತಾಯಿ, ಕೆಟ್ಟ ಬೀಜವೆನ್ನುವುದು ಸುಟ್ಟರು ಮತ್ತೆ ಮೊಳಕೆಯೊಡೆಯುವುದಂತೆ ದಾನವರ ದಾಳಿ ದೇವಲೋಕ ಕಾಯಿತು, ಕಷ್ಟ ಒದಗಿ ಬಂದಿತು ಅಂತಾದರೆ ಏನು ಮಾಡಲಿ ಅಮ್ಮ? ಖಳರ ಭೀತಿ ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಸಾಕಾರಗಳನ್ನು ರಕ್ಷಿಸುವುದಕ್ಕೆ ನಾನಿದ್ದೇನೆ. ನಿರ್ಭಯ ಶುಭದಾನದ ಅಧಿಕ ವಿಭವದಲ್ಲಿ
ಇರುವಂತಹ ಸ್ಥಳ ಸೋಲಿತೋ ಪರಕೇರಂತ ಕೇಳಿದ್ದೀರಿ. ತುಂಬಾ ಹತ್ರ ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟ್ಟು ಬಂದ ವಿಚಾರ ಒಲೆ ಕವಿದೆ ಮನೆಗೆ ತುಂಬದ ಸ್ವಾಮಿ ಕಾಪಾಡು. ತಮ್ಮ ನಿಶುಂಭ ಶುಂಭ ಬ್ರಹ್ಮ ನಿರ್ಮಿತವಾದಂತ ದಾನವ ವಂಶದಲ್ಲಿ ಕಶ್ಯಪರ ಕರುಣೆಯಿಂದಲಾಗಿ ಧನುದೇವಿಯ ಗರ್ಭಾವಧಿಯನ್ನೇ ಪಾವನಗೊಳಿಸುವುದಕ್ಕೆ ಬೇಕಾಗಿ ಹುಟ್ಟಿಕೊಂಡವರು ನಾವಿರುವರು. ನಿಜ. ತುಂಬಾ ನಿಶುಂಬೆಂಬಂತ ನಾಮಧೇಯಲ್ಲಿ ಮೆರೆದಾಡ್ತಾ ಇದ್ದೇವೆ. ಹೌದು. ಸೋಲಿತೋ ಬರದ ಓಲಗಚ್ಚಾವಣಿಯಲ್ಲೇ ಪ್ರವೇಶ ಮಾಡಿದ ಕ್ಷಣವೇ ನಮ್ಮವರೆಲ್ಲ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ನಿಜ. ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ. ತಮ್ಮ ರಜ. ನಾವಿಷ್ಟು ಉನ್ನತವಾದಂತ ಮಟ್ಟವನ್ನೇರ್ಬೇಕಾದ್ರೆ ನಾವು ಮಾಡಿದಂತ ಕಾರ್ಯ ಏನು ತಮ್ಮ? ರಜ. ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿ ಧರೆ ಯೋನಿತರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದೆವು. ಆ ಬಳಿಕ ದಿಗ್ವಿಜಯವನ್ನು ಕೈಗೊಂಡೆವು. ಪಾತಾಳ ಲೋಕವನ್ನು ಸ್ವಾಧೀನ ಮಾಡಿದ್ದೇವೆ. ಭೂಲೋಕವು ವಶವಾಗಿದೆ. ಇನ್ನು ಮುಂದಕ್ಕೆ ಉನ್ನತವಾದಂತ ಮಟ್ಟವನ್ನೇರ್ಬೇಕಂತ ಉದ್ದೇಶದಿಂದ ಬ್ರಹ್ಮದೇವರಿಂದ ಬೇಕಾದಂತ ಹೊರಲು ಮಾಡಿದ್ದೇವೆ. 2 ಲೋಕ ನಮ್ಮ ಸ್ವಾಧೀನವಾದರೆ ಸಾಲದು, ಆದರೆ ಉಳಿದ ಒಂದು ಲೋಕ, ಅದೇ ದೇವಲೋಕ.
ನಮ್ಮ ಕಿರಿಯಬ್ಬೆ ಮಗನಂತ ದೇವೇಂದ್ರ ಅಳುಕಿಯನ್ನು ಮಾಡ್ತಾ ಇದ್ದಾನೆ. ಅಂತಹ ಸುರಪರಲ್ಲೇ ಬರೆದಾಡ್ತಿ ಸುರಲೋಕ ನಮ್ಮ ಸ್ವಾಧೀನ ಆಗ್ಬೇಕು. ಏನು ನಿನ್ನ ಅಭಿಪ್ರಾಯ? ಸ್ವರ್ಗಲೋಕದ ಬಗ್ಗೆ ಚಿಂತಿಸುವಂತ ಅಗತ್ಯವಿಲ್ಲ. ಬ್ರಹ್ಮದೇವನ ಅನುಗ್ರಹ ನಮ್ಮ ಪಾಲಿಗೆ ಸದಾ ಉಂಟು. ಶೀಘ್ರವಾಗಿ ನಡೆಯುವ ಸಕಲ ಸೈನ್ಯವನ್ನೇ ಸಿದ್ಧತೆ ಮಾಡಿಕೊಂಡು ನಮ್ಮ ನಡೆ ಸ್ವರ್ಗಲೋಕ ತಾರಲ್ಲವಾ? ಏನು ವಿಶೇಷ? ಶಾಣಿತಾಪುರದ ಅಧಿಕಾರಿ ಅಧಿಕಾರಿ ಶುಂಭನ ತಮ್ಮ ನಿಶುಂಭ. ಓಹೋ, 2 ಲೋಕ ಸ್ವಾಧೀನವನ್ನಾಗಿಸಿದ್ದೇವೆ. ಉಳಿದಿಯ 4 ಲೋಕ ಬೆಟ್ಟುಗಳ ¡Vamos!
ದೇವತೆಗಳನ್ನು ಬಡಿಯೊಳಿಸುವಂತಹ ಸಮಯದಲ್ಲಿ ನನ್ನ ಎದುರಾಗಿ ಬಂದೆ. ಹೌದು, ನನ್ನ ಪರಿಚಯವಾಯ್ತಿರಿಗೆ ಇಲ್ಲ. ಸೋಲಿತಾಪುರದ ಅಧಿಕಾರಿ ಸುಂಬಾಸುರದ ನಾಳೆ. ಓಹೋ, ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ನೀನಲ್ಲ. ತೀರ್ಮಾನವನ್ನು ಕೈಗೊಂಡೇ ಬಂದಿದ್ದೇವೆ. ಓಹೋ, ಸುರಪೀಠವನ್ನು ನಮಗೆ ಬಿಡು. ಏನು ಅಷ್ಟು ಸುಲಭ? ಸಂಪತ್ತನ್ನು ಬಯಸುವುದು ಅದು ಪಾಷಾಣಕ್ಕೆ ಸದೃಶವಾಗುತ್ತದೆ. ಅದು ಯಾವತ್ತು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೋಗುವುದು ನಿನ್ನ ಪ್ರಾಣ ಮಾತ್ರ. ಏನು ಶೋನಿತಾಪುರದಲ್ಲಿ ಅಧಿಕಾರವನ್ನು ಮಾಡುತ್ತಾ ಇದ್ದೀಯಾ? ಹೋಗುವ ಬದುಕಕ್ಕೂ ನಾವು ಬೇಡ ಅಂತ ಹೇಳುವವರೇ ಅಲ್ಲ. ನಾವು ಸಂತೋಷವನ್ನೇ ಪಡುತ್ತೇವೆ. ಅಲ್ಲಿ ಆಳ್ವಿಕೆಯನ್ನು ಚಂದದಿಂದ ಮಾಡು. ಪ್ರಜೆಗಳನ್ನು ತನ್ನ ಮಕ್ಕಳ ರೀತಿಯಲ್ಲಿ ಪಾಲಿಸಿಕೊಂಡು ಬಂದಂತಾದರೆ ಅವರ ಆಶೀರ್ವಾದದಿಂದ ಆ ಶೋನಿತಾಪುರವನ್ನೇ ನಿನಗೆ ಸ್ವರ್ಗವನ್ನಾಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನ ಬಿಟ್ಟು ಈ ದೇವಲೋಕದ ಪೀಠವನ್ನು ಕೇಳುವುದಕ್ಕೆ ಬಂದೆ ಅಂತಾದ್ರೆ ನೋಡಿ, ವಜ್ರಾಯುಧ ಉಂಟಲ್ವಾ, ಇದು ಅಲಂಕಾರಕ್ಕಾಗಿರುವಂತಹದ್ದಲ್ಲ, ನಿನ್ನಂತವರ ತಲೆ ಪುಡಿ ಮಾಡುವುದಕ್ಕೆ. ಇಷ್ಟು ಹೇಳಿದ್ದೇನೆ, ನಗಾಡ್ತಾನೆ ಅವನು ಕೆಟ್ಟವ. ಸುರಾಪ, ಏನು ನಿನ್ನ ಪ್ರವಚನವನ್ನು ಕೇಳುವುದಕ್ಕೆ ಬಂದವ ಈ ಸುಮ್ಮನೇನು ಭಾವಿಸಬೇಡ. ಒಳ್ಳೇದಾಗುದಾದ್ರೆ ಆಗುವಂತ ಅಷ್ಟೇ. ಈ ಹಿಂದೆ ಅದೆಷ್ಟ ಮಂದಿ ಸ್ವರ್ಗವನ್ನು ಬಯಸಿ ದಾಳಿ ಮಾಡಿದ್ದಾರೆ. ಹೌದು, ಕೆಲವರನ್ನು ಮೋಸದಿಂದ ಬಡಿದೋಡಿಸಿದ್ದಿ, ಕೆಲವರನ್ನು ಕೊಂದಿದ್ದೇನೆಂಬ ಅಹಂಕಾರ ನಿನಗೆ ಉಂಟೇ ಉಂಟು. ನಿನ್ನಿಂದ ಯಾವುದೇ ಕಾರ್ಯವಾಗ್ಲಿಲ್ಲ. ನಿನಗೆ ಸಹಾಯ ಕೊಡುವುದು ಯಾರು? 3 ಮೂರ್ತಿಗಳಷ್ಟೇ. ಹೌದಪ್ಪ, 3 ಮೂರ್ತಿಗಳನ್ನು ಮೆಚ್ಚಿಸಿದ್ದೇನೆ. ಅವರಿಂದ ಪ್ರಸಾದ ರೂಪವಾಗಿ ಬರೆದಂತಹ ಸ್ವರ್ಗದ ಧಿಕ್ಕಾರ. ಒಂದು ಮನವಂತರವರಿಗೆ ನಿನ್ನ ಪಾಲಿಗೆ ಸ್ವರ್ಗದ ಧಿಕ್ಕಾರ. ಹೌದು, ಮಧ್ಯದಲ್ಲಿ ನಮ್ಮಂತವ್ರು ಬಂದು ಕುಳಿತುಕೊಳ್ಳಬಹುದಲ್ಲ? ಅದು ಮೊದಲೇ ಹೇಳಿದ್ಯಲ್ವಾ ನೀನು. ಏನು? 4 ದಿವಸ ಇಲ್ಲಿರ್ತಾರೆ, ನಿನಗೆ ಗೊತ್ತುಂಟಲ್ವಾ? ಮತ್ತೆ ಏನು ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕಾಗುತ್ತದ? ಈಗ ಯಾರು ದೇವಲೋಕದ ಪೀಠವನ್ನದಲ್ಲಿ ಕುಳಿತು ಬಲ್ಲಿರೇನೆ ಕೇಳುದು ಯಾರು? ನೋಡು, ನನ್ನದೇ ದೇವೇಂದ್ರ, ಬೇರೆ ಯಾರು ಅಲ್ಲ. 4 ದಿವಸ ಆದ್ರೂ ಕೂಡ ನೀನು ತಿರುಗಾಡ್ತಾ ಇದ್ಯಲ್ಲ. ಹೌದು, ಅದನ್ನು ನೋಡುವಂತ ಚಂದ ನಮಗೆ. ಹೌದು, ನಿನಗೆ ಬದುಕಬೇಕಾಗಿ ಆಸೆ ಇಲ್ಲ. ಇನ್ನೊಬ್ಬರ ಸುಖವನ್ನು ಕಾಣುವಂತ ಭಾವ ನಿನ್ನಲ್ಲಿಲ್ಲ. ಇನ್ನೊಬ್ಬರು ಒಂದು ಕಷ್ಟಪಟ್ಟರು ಅದನ್ನು ನೋಡಿ ಸಂತೋಷ ಪಡುವುದು. ನೋಡು, ಬೇಡ ಹೆಚ್ಚು ಮಾತು ಬೇಡ. ಕೇಳು, ನಿನ್ನಲ್ಲಿ 2 ಮಾತನ್ನು ಹೇಳ್ತಾ ಇದ್ದೇನೆ. ಕೇಳು. 1 2 ಸಾಮರ್ಥ್ಯ ಇದ್ರೆ ಹೋರಾಡು. ನಾವು ಮಾಡಿದಂತಹ ಸಾಧನೆಯ ಮೂಲಕ 3 ಲಕ್ಷ ಸ್ವಾಧೀನವಾಗಿದೆ. ನಿಜ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾನೋ? ಹೋಗಿದ್ದಾನೆ ಪಾಪಿ, ತಲೆಸರಿಲ್ಲದವ. ಯಾರು ಕಾಣುವುದಿಲ್ಲ. ಹೌದು, ಸುರಪೀಠವನ್ನು ಏರಿದವರು ನಾವಾಗಿದ್ದೇವೆ. ತಮ್ಮ, ಇನ್ನು ಮುಂದಕ್ಕೆ ಭೂಲೋಕದಲ್ಲಿದ್ದಂತ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಅದರ ಅವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ನಿಜ. ಇನ್ನು ಮುಂದೆ ಕೊಡಬಾರದು. ಮತ್ತೆ ಅರ್ಪಣ ತರ್ಪಣ, ಶುಂಭ ಅರ್ಪಣ ನಿಶುಂಭ ಅರ್ಪಣ ಆಗ್ಬೇಕು. ಒಂದು ವೇಳೆ ತಪ್ಪಿ ನಡೆದರೆ ಅಂತವರಿಗೆ ಸರಿಯಾದಂತಹ ಶಿಕ್ಷೆ ನೀಡಿಕೊಡ್ಬೇಕು.
ತಮ್ಮ ಅದ್ಯಾರು ಸಂಚಾರ ಮಾಡುದು? ಸೂರ್ಯಚಂದ್ರರು ಯಾವ ಕಡೆ ಸಂಚಾರ ಅಂತೆ? ಅವರಲ್ಲೇ ಇನ್ನು ಕೇಳಬೇಕು. ಸೂರ್ಯ ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದರೆ ನಮ್ಮ ಅನುಮತಿಯಲ್ಲಿ ಕೇಳಬೇಕು. ಹೌದು. ಒಂದು ವೇಳೆ ಕೇಳದೆ ಹೋದರೆ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ನಾವು ಕೊಡ್ತೇವೆ, ನಿಮಗೆ ಸರಿಯಾದಂತಹ ಶಿಕ್ಷಣ ಕೊಡ್ತೇವೆ. ಜಾತರಾಮ್ ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ. ಇದು ಸುಂಬನಾಜ್ಞ. ಒಪ್ಪಿಕೊಂಡಿದ್ದೇನೆ. ಆಜ್ಞೆ ಕೊಟ್ಟದ್ದೇ ತಡ. ಒಪ್ಪಿಕೊಂಡಾಯ್ತು. ಅವ ಒಪ್ಪಿಕೊಂಡಿದ್ದಾನೆ. ಅಲ್ಲಿ ಅರಾಠ್ಯ ಮಾಡ್ತಾ ಇದ್ದ ಮಕ್ಕಳು. ಅವರು ಕೂಡ ಕೊನೆಗೆ ಅವರು ಒಪ್ಪುವುದಿಲ್ಲ. ಒಪ್ಪುದಿಲ್ವಾ? ಅಂತವರಿಗೆ ಸರಿಯಾದ ಶಿಕ್ಷಣ ಮಾಡಬೇಕಾದ್ರೆ ನಡಿಬೇಕು ಭೂಲೋಕಕ್ಕೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡಿಬೇಕು ಈ ಸಮಯ. ದುರ್ನರೊಡನೆ ಹೋರಾಡುವುದರ ಮೂಲಕವಾಗಿ ಸೋಲು ನಮ್ಮ ಪಾಲಿಗೆ ಒದಗಿ ಬಂದಿದೆ. ದೇವಲೋಕವನ್ನು ಬಿಟ್ಟಿದ್ದೇವೆ, ಗಿರಿ ಕಾನನಗಳಲ್ಲಿ ಅಳೆದಾಡಿಕೊಂಡಿದ್ದೇವೆ. ಹೀಗೆ ಇದ್ದೇವು ಅಂತಾದರೆ ದುರುಳರ ವಧೆಯಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಏನು ಮಾಡೋಣ ಮುಂದೆ? ಹೌದು, ಮಹಿಷ ವಧೆಯ ಕಾಲದಲ್ಲಿ ತಾಯಿ ಆಡಿದಂತಹ ಅಭಯದ ಮಾತು ನೆನಪಿಗೆ ಬರ್ತಾ ಉಂಟು. ಕಷ್ಟ ಬಂದ ಕಾಲಕ್ಕೆ ತುಹಿನಾದ್ರಿಯ ತಪ್ಪಲೋಪದೇಶವನ್ನು ಸೇರಿ ನನ್ನನ್ನು ಭಕ್ತಿಯಿಂದ ಭಜಿಸಿದಿರಿ ಎಂದಾದರೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ತಡ ಮಾಡುವುದಲ್ಲ. ಭಯಗೊಂಡಂತಹ ದೇವತೆಗಳಿಗೆಲ್ಲ ಧೈರ್ಯದ ಮಾತುಗಳನ್ನು ಆಡಿದವನಿದ್ದೇನೆ. ತುಹಿನಾದ್ರಿಯ ತಪ್ಪಲೋಪದೇಶವನ್ನು ಬಂದು ಸೇರಿಕೊಂಡವರಿದ್ದೇವೆ. ತಡ ಮಾಡದೆ ತಾಯಿಯನ್ನೇ ಭಜಿಸುತ್ತೇವಂತೆ. ಜಯ ಜಯ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಜಯ. ಸುರಪತಿ ಅಮ್ಮ ಸೋಲಿಸಿ ನಾಗವ ಏಳಯ್ಯ ಸುರಪಾಲ ಎದ್ದೇಳು. ಅಮ್ಮ ಅಭಯಪ್ರದಳಾಗಿದ್ದೇನೆ. ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದು ಪಾದಕಾನತನಾಗಿ ಪರಾಜಯದಿಂದ ವಿಮುಕ್ತಿಯನ್ನು ಹೊಂದುವ ಭಾವವನ್ನೇ ಶುದ್ಧವಾದ ಸಂಕಲ್ಪವಾಗಿರಿಸಿಕೊಂಡು ಅಪರಾಜಿತ ಸ್ತೋತ್ರವನ್ನೇ ಪಠಿಸುವ ಮೂಲಕವಾಗಿ ಅಪರಾಜಿತಳಾಗಿರುವ ನನ್ನನ್ನೇ ಕಾಣುವುದಕ್ಕಾಗಿ ಮುಂದುವರೆದಿದ್ದೀರಿ. ಹೌದಮ್ಮ. ಇದು ನಾನೇ ಮೈದೋರಿದ್ದೇನೆ. ಧನ್ಯರಾದೇವು. ನೋಡಿದರೆ ಕಣ್ಣುಗಳು ಅಶ್ರುಪೂರಿತವಾಗಿವೆ. ಹೌದು ತಾಯಿ. ಕಷ್ಟ ಬಂತೆ. ಹೌದಮ್ಮ. ಈ ಹಿಂದಕ್ಕೆ ಕಳಮಹಿಷನನ್ನೇ ಮಡುಹಿ ದಿವ ಭೂಮಿಯನ್ನು ನಿಮ್ಮ ಪಾಲಿಗೆ ಸುಸ್ಥಿರಗೊಳಿಸಿದ್ದೆ. ನಿಜವಮ್ಮ. ಇಂದು ಯಾರಿಂದ ಭೀತಿ? ಜನನಿ ಜನನಿಗೆ ಭಿನ್ನಗೆ ಧನುಜಯ ಮಗಿಜೆ ಕನವರ ಕವಿ ಚುಂಬನು ಅನುಬರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಕಣನು ಜನನಿ. ನಮಗೆ ಬಂದಂತಹ ಕಷ್ಟವನ್ನು ಏನೆಂದು ಭಿನ್ನಹಿಸಿಕೊಳ್ಳಲಮ್ಮ. ಯಾಕಯ್ಯ ಏನಾಯ್ತು? ದೇವಲೋಕದ ಪೀಠ ನೀನೇ ಒದಗಿಸಿಕೊಟ್ಟಿದ್ದೆ. ಮಹಿಷ ವಧೆಯ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೆ ತಾಯಿ. ಆ ಕಾಲಕ್ಕೆ ಶುಂಭ ನಿಶುಂಭರೆನ್ನುವಂತ ದಾನವರ ದಾಳಿ ಅಲ್ಲಿಗಾಯಿತಮ್ಮ. ವಿರೋಧಿಗಳು ಸಹಜ. ಹೌದು. ಎದುರಿಸಬೇಕಿತ್ತು. ಹೋರಾಡಿದೆ ತಾಯಿ. ಪರಿಣಾಮ ಸೋಲು ನನ್ನ ಪಾಲಿಗೆ ಒದಗಿ ಬಂತು. ಅವರದಲ್ಲಿ ಸೋಲುಂಟಾಯಿತೆ. ದೇವಲೋಕವನ್ನು ಬಿಟ್ಟಿದ್ದೇನೆ. ಗಿರಿ ಕಾನನಗಳಲ್ಲಿ ಅಲೆದಾಡಿಕೊಂಡಿದ್ದೇವಮ್ಮ. ಸ್ಥಿರತೆಯನ್ನು ಕಳೆದುಕೊಂಡಿದ್ದೀರಿ ಅಂತ ಆಯ್ತು. ಹೌದು ತಾಯಿ. ಮನನೊಂದಿರೆ ಮುಂದೇನು ಮಾಡೋಣ? ಕರುಣಿಸುತ್ತ ಅಭಯವನ್ನು ನುಡಿದೆ ಹಿರಿದು ಸಮಯದಿ ತರಿದು ರವಿಯನು ಹೊರೆಯುವೆನು ನಿಮ್ಮನು ಮರೆಯವಾದ ಮರೆದು ನಿಜ ತುಗಿನ ಗಿರಿಯಳು ಇರುದ ನೋಡುವುದೇ
ಸರಿಗರುಗಿ ಶ್ರೀದೇವಿ ದೇವಿ ಕಿರಿದು ಸಮಯದೊಳಗೆ ನಿಶುಂಭರೆನ್ನುವ ಸಕಲ ಧನುಜರನ್ನು ತರಿದು ನಾಕ ಭೂಮಿಯನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ ಆಗದೆ. ತಾಯೇ, ಮುಂದೇನು ಮಾಡೋಣ ಎನ್ನುವುದೇ ಅರಿವಾಗದೆ ಹೀಗೆ ಇದ್ದೇವೆ ತಾಯೇ. ದುಷ್ಟರಿದ್ದಾರೆ, ಇಲ್ಲಿ ಇರುವುದು ಅಂತ ಗೊತ್ತಾಗುತ್ತಾ ಇಲ್ಲ. ಇರುವುದಕ್ಕೆ ಸುಸ್ಥಳ ಎನ್ನುವ ಹಾಗೆ ಭಾವಿಸಿಯೇ ನೀವು ಏರಿ ಬಂದಿದ್ದು ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಓಹೋ, ಏರಿ ಬಂದ ಈ ಪ್ರಾಂತ್ಯದಿಂದ ನಿಮ್ಮನ್ನು ಮತ್ತೊಮ್ಮೆ ಅಸ್ಥಿರತೆಯ ಕಡೆಗೆ ನಾನು ದೂಡುವುದಿಲ್ಲ. ಸರಿ ತಾಯಿ. ನಿಜ ರೂಪವನ್ನು ಮರೆಗೊಳಿಸಿ ಓಹೋ, ಇನ್ನೊಂದು ಬಗೆಯನ್ನು ತನದಾಗಿಸಿಕೊಂಡು ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಖಳಮರ್ಧನ ನಿಮ್ಮ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವೆಯಂತೆ ಇಂದ್ರ. ಜಯ 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 ಜಯ. ಅಳುವೆ ಮನದಲ್ಲಿಗೆ ಹೇಳುಗೆ ಬಲಿಗೆ ಶಕ್ತಿ ರೂಪಿಣಿಗೆ ಕಳರ ಬಳಿಗೈದು ಗೆಲುವದ ಆ ಕಳರ ಬಳಿಗೈದು ಗೆಲುವಡೆ ಅಸಾಧ್ಯ ಎಂದೆನು ತಿಳಿದಳ ಜನದೊಳಗೆ ಮೋಗದೆ ಬಲೆಗೆ ತಿಳುಗಿರಿ ಮೋಗದ ಬಲೆಗೆ ತಿಳುಗಿರಿ ಧನುಜರೆಲ್ಲರ ಕೊಡುವಾಗ ಸುಲಭ ಆ ಧನುಜರೆಲ್ಲರ ಕೊಡುವ ಕಾರ್ಯ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳು ಶಕ್ತಿ ರೂಪಿಣಿ. ಲೋಕಹಿತವನ್ನು ಸಾಧಿಸಬಹುದಾದಂತಹ ಹೊಣೆಯನ್ನು ಹೊತ್ತ ದೇವಾದಿ ದೇವತೆಗಳು ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದು ತಮ್ಮ ಗೊದಗಿ ಬಂದ ಕಷ್ಟ ಪರಂಪರೆಯನ್ನೆಲ್ಲ ನನ್ನಲ್ಲಿ ಅರಿವಿದ್ದಾಯಿತು. ಲೋಕನಾಯಕ ನೆಲೆಯಲ್ಲಿ ಧೈರ್ಯೋಕ್ತಿಗಳನ್ನಾಡಿ ಇಲ್ಲಿಂದ ಕಳುಹಿಸಿಕೊಟ್ಟೆ. ಆಡಿದ ಮಾತನ್ನ ಉಳಿಸಿಕೊಳ್ಳುವ ನೆಲೆಯಲ್ಲಿ ಮತ್ತೆ ಮತ್ತೆ ನಾನು ಆಡಿದ್ದು ಇಷ್ಟನ್ನೇ ಮರೆಯ ಮಾತಲ್ಲ, ಅಂದ್ರೆ ಸಟೆಯಲ್ಲ. ಆಡಿದನ್ನು ಪೂರೈಸುವುದಕ್ಕಿದ್ದೇನೆ. ಕಿರಿದು ಸಮಯದ ಅವಧಿಯನ್ನು ಬರೆದಾವಾಗ ತೃಪ್ತಮಾನಸರಾದವರಿದ್ದಾರೆ ದೇವತೆಗಳು. ಶುಭ ಫಲದ ನಿರೀಕ್ಷೆ ಅವರಿಗುಂಟು. ಒದಗಿಸಿಕೊಡುವಂತ ಚಿತ್ತವನ್ನು ನಾ ಹರಿಯಗೊಟ್ಟೇನಾದರೆ ಯಾವುದನ್ನು ಪುಣ್ಯ ಬಲದಿಂದ ಯಾವುದನ್ನು ತಪಶಕ್ತಿಯಿಂದ ಸಿದ್ಧಿಸಿಕೊಳ್ಳಬೇಕು ಅಂತಹ ಪುಣ್ಯಪ್ರದವಾದ ದೇವ ಭೂಮಿಯನ್ನು ಬಾಹುಬಲದ ವಿಕ್ರಯದಿಂದಲೇ ವರಬಲ ಪ್ರಮತ್ತನಾಗಿ ಗೆದ್ದು ಆಳುವುದಕ್ಕೆ ಮುಂದಾಗಿದ್ದಾನೆ ಶುಂಭದಾನವ. ಅವನನ್ನು ಹೊಂದಿಕೊಂಡ ಮಂದಿಗಳಿಗೆಲ್ಲ ಅವನು ಕ್ರಮಿಸಿ ಬಂದ ಪಥ ಆಕರ್ಷಣೀಯವಾಗಿ ಕಂಡಿದೆ. ಬೇಕು ಅನ್ನುವ ತುಡಿತ ಕೇವಲ ಮೋಹಜನ್ಯವಾದದ್ದು ಅನ್ನುವಂತಹ ಭ್ರಮೆಯ ಮನವರಿಕೆ ಅವರಿಗೆ ಆಗಬೇಕು ಅಂತಾದ್ರೆ ಮೋಹನಕಾರಳಾಗಿರುವ ನಾನು ಮೋಹದ ಬಲೆಯನ್ನೇ ಬೀಸಬೇಕು. ವಿಸ್ತರಿಸುವಲ್ಲಿ ಯೋಚಿಸಿದ್ರೆ ಮಗ ಮಾಗೆ ಮಗ ಮಾಯ ಈ ಪ್ರಪಂಚದಲ್ಲಿ ಸಾಧುವಾದುದೆಲ್ಲ ಸಾಧ್ಯತೆಯನ್ನು ಹೊಂದಿರುವುದಿಲ್ಲ, ಸಾಧಿಸಬಹುದಾದುದೆಲ್ಲ ಸಾಧುವೂ ಅಲ್ಲ. ಪ್ರಪಂಚಕ್ಕೆ
ಸಾಧುವಾದುದನ್ನೇ ಸಾಧ್ಯತೆಯ ರೂಪದಲ್ಲಿ ಒದಗಿಸಿಕೊಡುವುದಕ್ಕೆ ಬೇಕಾಗಿ ನಾನೇ ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗುವುದೇ ಸ್ವಕ್ಷೇತ್ರ, ಅಧಿಕವಾಗಿರುವ ಜನ ಬೆಂಬಲ, ಜೊತೆಗೆ ವಿದ್ಯೆಯ ವರಬಲ, ಹೀಗಿರುತ್ತಲೇ ಗೆಲುವು ಸುಲಭ ಸಾಧ್ಯವಲ್ಲ ಅನ್ನುವುದೇ ನನ್ನ ನಿರ್ಧಾರ. ಆದ್ದರಿಂದಲೇ ಖಳರನ್ನೆಲ್ಲ ನಾ ಇದ್ದರೆಗೆ ಬರಸಲೆದು ವಧಿಸಬೇಕೆಂಬುದೇ ತೀರ್ಮಾನ. ಹೇಗೆ ಬರಿಸಲಿ, ಯಾವ ರೀತಿಯಲ್ಲಿ ಮುಂದುವರಿಯಲಿ ಯೋಚಿಸಿದರೆ ಈ ಹಿಂದಕ್ಕಾದರೂ ಮಧುಕೈಟ ಭಾವದ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ದೈತ್ಯರಿರುವರನ್ನು ಆವರಿಸಿದ್ದ ಕಾಲ, ಅವರನ್ನು ಆವರಿಸಿದ ತಮೋಗುಣದ ಪ್ರಭಾವದಿಂದಲಾಗಿ ದೇವತಾ ಸನ್ನಿಧಾನದಲ್ಲಿ ದೀನತೆಯನ್ನು ಮರೆತು ಅಹಮಿಕೆಯಿಂದಲೇ ಪಡೆಯುವುದನ್ನು ಬಿಟ್ಟು ಕೊಡುವುದಕ್ಕೆ ಮುಂದಾದರಲ್ಲ ದಾನವರು. ಪರಿಣಾಮದಲ್ಲಿ ತನ್ನ ಹಸುವನ್ನೇ ಕಳೆದುಕೊಂಡರು. ಮಹಿಷವಧ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಿಂದಲೇ ನಾ ಪ್ರಕಟಗೊಂಡೆ. ಕಳ್ಳನನ್ನು ಆವರಿಸಿದ ರಾಜಸ ಪ್ರವೃತ್ತಿಯ ಪರಿಣಾಮ ಕೈಯಲ್ಲಿ ಹರಿತಗೊಂಡ ಕೈದುವನ್ನೇ ಧರಿಸಿ ಸಮರ ಭೂಮಿಯಲ್ಲಿ ಧಾವಂತದಿಂದಲೇ ನನ್ನ ಎದುರಿಸುವುದಕ್ಕಾಗಿ ತಾ ಮುಂದೆ ಸಾಗಿ ಬಂದ. ಶೂಲ ಘಾತಿಗೆ ಸಿಲುಕಿ ತನ್ನ ಹಸುವನ್ನೇ ಕಳೆದುಕೊಂಡ ಕಳ ಮಹಿಷ. ಆ ಮೂಲಕವಾಗಿ ಬದುಕಿನಲ್ಲಿ ಸಕಲ ಸಂಪದವನ್ನು ಕಳೆದುಕೊಂಡು ಕಣ್ಣೀರಿಳಿಸುತ್ತಿದ್ದ ದೇವತೆಗಳ ಉದ್ಧಾರಕ್ಕೆ ಬೇಕಾಗಿ ಮಗದೊಮ್ಮೆ ಸಕಲ ಸೌಖ್ಯ ಜೀವನವನ್ನು ಅವರ ಪಾಲಿಗೆ ಒಲಿದು ಅನುಗ್ರಹಿಸಿದ್ದವಳು ನಾನು. ಈಗಲಾದರೂ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದು ಅದೇ ಆಶಯವನ್ನು ಹೊಂದಿ ಬದುಕಿನಲ್ಲಿ ಉಂಟಾದ ಅಸ್ಥಿರತೆಯನ್ನು ಕಳೆದುಕೊಂಡು ಸುಖ ಪ್ರಾಪ್ತಿಗೆ ಬೇಕಾಗಿ ಕಣ್ಣೀರಿಳಿಸುತ್ತಲೇ ತೊದಲು ನುಡಿಯಿಂದಲೇ ಭಾವಪರವಶರಾಗಿ ನನ್ನ ಕುರಿತಾಗಿ ಧ್ಯಾನಾಸಕ್ತರಾಗಿದ್ದ ಕಾಲ, ಆಗಬೇಕಾದ ಪ್ರಕರಣವನ್ನು ಸಾಗಿಸುವುದಕ್ಕೆ ಬೇಕಾಗಿ ಸಾಧಿಸುವುದಕ್ಕೆ ಬೇಕಾಗಿ ಆ ಸಮಯವೇ ಪೂರಕ ಎನ್ನುವ ಹಾಗೆ ಭಾವಿಸಿ ಸನಿಹದಲ್ಲಿ ಪ್ರವಹಿಸುವ ಜಾಹ್ನವಿಯಲ್ಲಿ ಮೀಯುವುದಕ್ಕಾಗಿ ಸಾಗಿ ಬಂದ ಶಂಕರಿಯ ಶರೀರ ಕೋಶದಿಂದಲೇ ಉದ್ಭೂತಳಾಗಿ ನಾ ಕಾಣಿಸಿಕೊಂಡೆ. ಕೋಶ ಸಂಭವೆಯಾಗಿರುವ ನನ್ನನ್ನು ಪ್ರಪಂಚದ ಮಂದಿಗಳು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಯೋಚನೆ ಪೂರಕವಾದ ಯೋಜನೆ ಕಾರ್ಯ ಸಿದ್ಧಿಗದು ಅನುಕೂಲವೇ ಸರಿ. ಈ ಬಗೆಯಲ್ಲಿ ಧರಿಸಿಕೊಂಡಿರುವ ಈ ಸುಂದರಾಕಾರವೇ ಸುಸ್ಥಿರವಾಗಿರಲಿ. ಕಳ ವಧೆಯನ್ನು ಸಾಧ್ಯವಾಗಿಸುವುದಕ್ಕೆ ಅನುಕೂಲವಾಗುವಂತಹ ವೇದಿಕೆ ಯಾವುದು? ಈ ನಿಲುಮೆಯಿಂದಲೇ ಬಂದು ಸೇರಿದ್ದು ಕದಂಬ ಕಾಂತಾರ, ದಕ್ಷಿಣ ಪ್ರದೇಶ, ನಿರ್ಜನವಾದ ಪರಿಸರ. ಕಳ ವಧೆಯದು ಸಜ್ಜನರ ಪ್ರಾಣಕ್ಕಾಗಲಿ ಸಜ್ಜನರ ಬದುಕಿಗಾಗಲಿ ಕಷ್ಟವನ್ನು ಒದಗಿಸಿಕೊಡಕೂಡದು. ಈ ನಿರ್ಧಾರದಿಂದಲೇ ಬಂದು ಸೇರಿದವಳಿದ್ದೇನೆ. ನೋಡಿದರೆ ಕತ್ತಲಿನಿಂದಲೇ ಆವೃತಗೊಂಡಿದೆ ಈ ಪರಿಸರ. ದಟ್ಟವಾಗಿರುವ ಈ ಕಾನನವನ್ನು ಕಳರ ಬದುಕಿನಲ್ಲಿ ಆಕರ್ಷಣೀಯಗೊಳಿಸಬೇಕು ಅಂತಾದರೆ ಸರಿ, ತನುಪ್ರಭೆಯನ್ನು ಹೆಚ್ಚಿಸಿಕೊಳ್ಳಲೇಬೇಕು.
ಮನವ ಮುಗಿದು ಭಗಜನವ ಪಡುತ್ತ ಧನುಜನ ವಚಿಭಜನು ತಲೆ ಬಡಿಲು ದಿನಗರೆ ಅಂತರಂಗದಲ್ಲಿ ಜಾಗೃತ ಸ್ಥಿತಿಯನ್ನು ಹೊಂದಬೇಕು. ತನ್ಮೂಲಕವಾಗಿ ಪತಂಗವು ಉರಿಯುವ ಕಿಚ್ಚನ್ನು ಹನ್ನೆಂದು ಭ್ರಮಿಸಿ ಹೊಂದುವ ಆಶಯದಿಂದ ಸನಿಹಕ್ಕೆ ಆಯ್ತಂದ ಕಾಲದಲ್ಲಿ ಅದರ ಪ್ರಭಾವಕ್ಕೆ ಸಿಲುಕಿ ಸುಟ್ಟು ಕರಕರಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತೆ ನನ್ನನ್ನು ಹೊಂದುವ ಹೆಬ್ಬಯಕೆಯಿಂದ ಸಾಗಿ ಬಂದ ಖಳರಲ್ಲ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಸ್ಥಿತಿಯೊಂದು ನಿರ್ಮಾಣವಾಗಬೇಕು. ಉಳಿದುಕೊಳ್ಳುವುದಕ್ಕೊಂದು ಸುಸ್ಥಳ ಬೇಡುವೆ. ಯೋಚಿಸಿದೆ, ಸಂಕಲ್ಪಿಸಿಕೊಂಡೆ. ಅಂಬರದ ಆಚೆಯಿಂದಲೇ ಕುಂಭಿಣಿಗಿಲೆ ಬಿಟ್ಟ ಕನಕದ ಉಯ್ಯಾಲೆಯನ್ನು ಏರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯೋಣ. ಅದರ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನೇ ಹರಿಗೊಟ್ಟಾಗ ವನವಿಹಾರಕ್ಕೂ ಮೃಗಬೇಟೆಗೂ ಬಂದ ಕಳರು ಈ ಕಡೆಗೆ ಬರಲು ಸಾಕು. ನನ್ನ ಇರುವಿಕೆಯನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಸುಗ ತನ್ನ ಗಂಧವನ್ನು ಹೊತ್ತೊಯ್ಯುವುದಕ್ಕೆ ಆರಂಭಿಸಿದ್ದಾನೆ ಮಾರುತ. ಖಳ ವಧೆಯ ನಿರೀಕ್ಷೆ ನನಗುಂಟು. ದೇವ ಭೂಮಿಯನ್ನು ಸುರರ್ಕಳಿಗೆ ಒಪ್ಪಿಸಿ ಲೋಕದ ಮಂದಿಗಳಿಗೆ ಸೌಖ್ಯದ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಮೆರೆಯುತ್ತಿದೆ ಎಲ್ಲ ಕಾಂಚಿನ ದುಯ್ಯಾಲೆ ಏರಿ ಕುಳಿತುಕೊಳ್ಳೋಣವಂತೆ.
ಬಿರುಗಾಳಿಗಳು ಹುಟ್ಟಿದಾಕ್ಷಣ ಮಹತ್ತರವಾದ ಸಾಧನೆ ಹೌದಲ್ಲ ಮಾಡುವುದಕ್ಕಾಗಿ ಸೇರಿದೆವು ಕಾರಣ ನಿಜ ಅಜನ ಕುರಿತು ಭಜನ ಹೌದು ಒಲಿದ ವಿಧಾತ ಎರಡು ವರಗಳ ದಯ ಪಾಲಿಸಿದ ಹೌದಲ್ಲ ಒಂದು ಬ್ರಹ್ಮಚರ್ಯ ಇನ್ನೊಂದು ಮನೋವೇಗ ಶಕ್ತಿ ಉಕ್ಕೇರುವುದಕ್ಕೆ ಪ್ರಾರಂಭವಾಯಿತು. ತೋಳತೀಟ ನಿವಾರಣೆಗಾಗಿ ಮಾತಾಡ ಮೂಲಕ ಸ್ವಾಧೀನ ಏರಿದವು ನಾಕ ಶುಂಭನ ಆಳ್ವಿಕೆ ಶುಂಭನಾಗಲಿ ಬರಲಿ ಸಮರಗೆ ಬಂದ ನಾರದ ಸಂಧಿಯನ್ನು ಮಾಡಿಕೊಳ್ಳಿ ಎಂದ ಒಪ್ಪಿದ ಶುಂಭ ಬಿಗಿದಪ್ಪಿದ ಅರ್ಧಾಸರ ಇತ್ತ ತಮ್ಮಂದಿರಾಗಿ ಒಪ್ಪಿದ ಪಾಲಿಸಿದೆವು ನಿಜ ಲೋಕ ಸಂಚಾರ ಹೌದು ಹೊಗಳಿದವರು ನಮ್ಮ ಜೊತೆ ತೆಗಳಿದವರ ತಾಲೂಕ್ ಕಡಿದವರಿದ್ದೆ ತಿರುಗಾಟ ಹೆಚ್ಚಾಯಿತು.
ಕದಂಬವನದೆಡೆಗೆ ಕದಂಬವನದೆಡೆಗೆ ಎಲ್ಲ ಕರೆದು ಬಿಡ್ತು ಹಾಡ್ತಾರೆ ಪಾಪಿಗಳು ಒಂದು ಪ್ರಾಣಿ ಕೈಗೆ ಸಿಗುವುದಿಲ್ಲ ನೋಡ್ತಾವೆ ಕಣ್ಣು ಬಾಯಿ ಬಿಟ್ಟು ಅಣ್ಣ ಏ ಅಣ್ಣ ಅಣ್ಣ ಬದಲಾಯ್ತಾ ಹೇಗೆ ಹಾ ಒಮ್ಮೆಲೆ 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 ಬದಲಾಯಿಸಿದ್ದು ಎಲ್ಲಿದ್ಯಾ ಓ ಕೆಳಗಿದ್ದೇನಾ ಸ್ವಲ್ಪ ಮೇಲೆ ಬಾ ಅಣ್ಣ ಈ ಕಡೆ ಸ್ವಲ್ಪ ಏರಿದೆ ಈಗ ಕೇಳುವುದಿಲ್ವೋ ಅದ ಏರಿಸಿದ್ದು ಅಣ್ಣ ವ್ಯಾಪ್ತಿ ಪ್ರದೇಶದ ಹೊರಗೋದ್ಯೋ ಹೇಗೆ ನೀನ್ ಎಲ್ಲಿರುವೆ ನಾ ಇಲ್ಲಿರುವೆ ಸ್ವಲ್ಪ ಮೇಲೆ ಬಾ ಬರ್ಲಾ ಬಂದೆ ನಾ ಬಂದೆ ದೊರೆಯ ಮೇಲ್ ಕಣದ ಅಗ್ರಜನ ಕಂಡೆ ಕಂಡೆಯಾ ಹೌದು ಕಂಡೆ ನೀ ಬರುವಾಗಿರೋದು ಸುಂಕ ಕೊಟ್ಟೆ ಸುಂಕ ಇಲ್ಲ 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 ಸುಂಕ ಕೊಡುವವನಲ್ಲ ಅದ ಕೊಡದಿರುವವನು ಅಲ್ಲ ತಮ್ಮ ಏನೋ ಒಮ್ಮೆ ಕೈ ಕೊಡು ಏಯ್ ನಾ ಯಾರು ನೀ ಮುಂದ ಚಂದನ ತಮ್ಮ ಮುಂದ ಕೈ ಕೊಡುವ ಜಾತಿಯವಲ್ಲೇನು ನೀನು ಯಾವಾಗ ಮತ್ತೆ ಜಾತಿಗೆ ಸೇರುವುದು ಮತ್ತೆ ನೀನು ಜಾತಿಯವರಾಗಬೇಕು ಬಾ ಕೈ ಕೊಡು ಈಗ ಕೈ ಕೊಡ್ಲೇಬೇಕಾ ಈಗ ಕೊಟ್ಟೆ ಕೈ ಕೊಟ್ಟೆ ಕೈ ಆಯ್ತು ಏ ಭಾಷೆ ಗಟ್ಟವ ಏ ತಲೆ ಸರಿಲ್ಲ ನಿನ್ನಿಗೆ ಉಂಟ ಎಡದ ಕೈಯಲ್ಲಿ ಹೊಡಿಬೇಕು ಏ ಅಣ್ಣ ಬರುವಾಗ ಏನು ಹೇಳಿದ್ದೇನೋ ಏನು ಹೇಳಿದೆ ಎಷ್ಟು ಬೇಕು ಅಷ್ಟೇ ಕುಡಿಬೇಕು ಅಂತ ಹೇಳಿದ್ದೇನೋ ಇಲ್ವೋ ಹೌದೌದು ಮತ್ತೆ ಯಾಕೆ ಲೆಕ್ಕಕ್ಕಿಂತ ಹೆಚ್ಚು ಕುಡಿದ ಯಾಕೇನಾಗು ನೀ ಬರುವಾಗ ಹೇಳಿದ್ದೆಲ್ಲ ನೆನಪಿತ್ತು ನನಗೆ ಹೌದಾ ಇಲ್ಲಿಯ ವ್ಯವಸ್ಥೆ ನೋಡುವಾಗ ಯಾಕೆ ಬಿಡುವುದು ಅಂತ ಆಯ್ತು ಸರಿ ಕುಡಿದೆ ನಾಳೆ ಸಿಗುತ್ತದೋ ಇಲ್ವೋ ಅಂತ ಗೊತ್ತಿಲ್ಲ ಅಲ್ಲ ಅಣ್ಣ ಸಿಗುವಾಗ ಬಿಡಬಾರ್ದು ಧರ್ಮಕ್ಕೆ ಸಿಕ್ಕಿದ್ರೆ ಕುಡಿಯುವುದೇನೋ ಕುಡಿಯುವುದೇ ಕುಡಿಯುವುದು ಅಂತ ಹೇಳಿದ್ರ ರಕ್ತ ಮತ್ತೆ ಬೇರೆ ಏನು ಸಿಗುತ್ತೆ ಅದೇ ನಾ ಏನಾದ್ರೂ ಬೇರೆ ಭಾವಿಸಿದೆ ಮೂಗಿನವರೆಗೆ ಕುಡಿದಿದ್ದಿ ಇವತ್ತು ಒಂದು ಸತ್ಯ ಗೊತ್ತಾಯ್ತು ನನಗೆ. ಇನ್ನು ಯಾವತ್ತು ಕುಡಿಯುವಾಗ ಮೂಗಿನವರೆಗೆ ಕುಡಿಯಬಾರದು ಯಾಕದು ಬಾಯಿವರೆಗೆ ಮಾತ್ರ ಕುಡಿಬೇಕು ಅದಕ್ಕಿಂತ ಮೇಲೆ ಕುಡಿಲಿಕ್ಕೆ ಆಗ್ತದ ಕುಡಿದ್ರೆ ನೋಡಿ ಹೀಗಾಗಿದೆ ಎಲ್ಲ ಹೌದು ನೋಡು ಎಲ್ಲ ಬಿಟ್ಟು ತಮ್ಮ ಅಣ್ಣ ಹೇಗಾಯ್ತು ಬೇಟೆ ಭರ್ಜರಿ ಬೇಟೆ ನಾವೊಂದು ಹಾದಿ ನೀವೊಂದು ಹಾದಿಯಲ್ಲಿ ಹಿಡಿದು ಹೋದವರು ನಿಜ ಹೇಗಿದೆ ಬೇಟೆ ನೋಡು ಅಣ್ಣ ನೀನನ್ನು ಬಿಟ್ಟು ಈ ದಾರಿಯಲ್ಲಿ ಒಂದು ಹರಿದು ಹೋದೆ ಹ. ಕೋಣ ಕೋಣ ಅಣ್ಣ ಕೋಣ ತಮ್ಮ ಕೋಣ ಅಣ್ಣ ಕೋಣ ತಮ್ಮ ಏಯ್! ಏನೋ ಈಗ ಯಾರು ಕೋಣ ಯಾರು ಕೋಣ ಯಾರು ನೀನೆ ನಾನಲ್ಲ ನೀನಲ್ಲ ಮತ್ತೆ? ಕೋಣವನ್ನು ನಾ ಕಂಡ ನೀ ಕಂಡೆಯಾ ಕೋಣದ ಮಾಂಸ ಬಲ್ಲ ರುಚಿ ಹೌದೌದು. ಏನು ಉದ್ದೇಶದಿಂದ ಓಡಿ ಹೋದೆ ಹೋದೆಯಾ? ಓಡಿಗೆ ಕೈ ಹಾಕಿದೆ ಹಾಕಿದೆ. ಮೇಲಕ್ಕೆ ಬಿಸಾಡಿದೆ ಖಡ್ಗವನ್ನು ಎತ್ತಿದೆ ಉದರಕ್ಕೆ ಒಂದೇ ಪೆಟ್ಟು ಅದರ ಉದರವನ್ನು ಸೀಳಿ ರಕ್ತವನ್ನು ಕುಡಿದು ಮಾಂಸವನ್ನು ತಿಂದೆ ಎಲ್ಲ ತಿಂದ ತಿಂದೆ. ಆಗ ನಿನ್ನ ನೆನಪಾಯ್ತು ನೋಡು ತಿಂದಾದ ಮೇಲೆ ನನ್ನ ನೆನಪು ಯಾಕೆ ಹೌದು ಆಗುದು? ಸ್ವಲ್ಪ ತಿಂದಾಗುವ ನೆನಪಾಯ್ತು ಆಗ ಒಂದೇ ಹೊತ್ತು ಉಳಿದಿದ್ದದ್ದು ಯಾವುದದು? ನಿನಗೆ ಬಹಳ ಪ್ರಿಯವಾದದ್ದು ನೀನು ಬಹಳ ಇಷ್ಟಪಡುವಂತದ್ದು ಯಾವತ್ತು ಬಿಟ್ಟು ಕೊಡದಂತಹ ವಸ್ತು ಅದು ಯಾವುದು ಬಲ್ಲಯ್ಯ ಯಾವುದು? ಕೋಣದ ಕಿವಿ ಕಿವಿ ಹೌದು ಕಿವಿ ಅಲ್ಲ ಕಿವಿ 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 ನಾನು ತಿನ್ನುವುದಾ? ನಮ್ಮಲ್ಲಿ ಕಿವಿ ತಿನ್ನುವುದು ನೀನಲ್ವೇ ನನ್ನ ತಲೆ ತಿನ್ನುವಷ್ಟು ತಿಂದಾಗಿದೆ, ಈಗ ಕಿವಿ ತಿನ್ನುವುದ? ಅದಕ್ಕೆ ನಾ ಈ ಆದಿಯನ್ನು ಹಿಡಿದು ಮುಂದೆ ಹೋದೆ. ಹೋದ್ಯೋ? ಹೋದ ಕಾಲದಲ್ಲಿ ಕೆರಳಿದ ಕೇಸರಿ ಕೇಸರಿ ಸುಮ್ಮನೆ ಬಿಡುವೆನಾ? ಬಿಡುವವ ನೀನಲ್ಲ. ಆ ಕೇಸರಿಯ ಹೆಜಮಾಡಿ ಯಾವ್ದೇ ಮಾಡಿ ಅಲ್ವಾ, ಅದ ಹೆಡೆ ಮುರಿ ಬಂಧಿಸಿದ್ಯಾ? ನೆಲಕ್ಕೆ ಬಾಡಿದೆ. ಅದೇ ಒಂದು ಪೆಟ್ಟಿಗೆ ಬೇಕು ಅಂತ ಹೇಳಿ. ಪೆಟ್ಟಿಗೆ ಅಲ್ಲ ಒಂದೇ ಪೆಟ್ಟಿಗೆ, ಒಂದೇ ಪೆಟ್ಟಿಗೆ ಎಲ್ಲ ಬೇರೆ 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 ಅಂದ್ರೆ ಬೇರೆ 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 ರಕ್ತ ಬೇರೆ, ರಕ್ತ ಬೇರೆ, ಮಾಂಸ ಬೇರೆ, ಮಾಂಸ ಬೇರೆ, ಚರ್ಮ ಬೇರೆ, ಚರ್ಮ ಬೇರೆ. ರಕ್ತವನ್ನು ಕಟಕಟನೆ ಕುಡಿದೆ, ಮಾಂಸವನ್ನು ಯಮನೆ ಮೆದ್ದೆ, ಚರ್ಮವನ್ನು ಪರ್ರಾನೆ ಹರಿದೆ, ಎಲುಬನ್ನು ಕಟಕಟನೆ ಕಡಿದೆ, ಕಡಿದು ನುಂಗಿದ್ಯಾ? ಜೂರು ಜೀರ್ಣಿಸಿದೆ. ಒಳ್ಳೇದಾಯ್ತು. ಹೇಗಾಯ್ತು ನಮ್ಮ ಬೇಟೆ ನೋಡು. ನೋಡು 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 ನೋಡ, ಒಂದು ಪ್ರಾಣಿಗಳು ಇಲ್ಲ. ಎಲ್ಲಿ ಹೋದವು? ಎಲ್ಲಿ ಹೋದವು? ನೀನು ಉದರದ ಒಳ ಸೇರಿದವು. ಹೌದಾ? ಈ ಕಡೆ ನೀನಲ್ವ ಬೇಟೆ ಆಡಿದ? ಹೌದು. ನೋಡು, ಈ ಕಡೆ ಪ್ರಾಣಿಯೇ ಕಾಣುವುದಿಲ್ಲ. ನನ್ನ ಕಡೆ ಆದ್ರೂ ಸ್ವಲ್ಪ ಆದ್ರೂ ಉಂಟು. ಅಣ್ಣ, ನಾ ಹೋದ ಕಡೆ ಯಾವ್ದಾದ್ರು ಇರ್ತದ? ನೀ ಹೋದಲ್ಲಿ ನಿಂತವ ಪ್ರಾಣಿಗಳು. ಮತ್ತೆ ನಾವಿಬ್ಬರು ಒಂದೇ ಜಾತಿ ಅಲ್ವಾ? ತಮ್ಮ ಏನ ಅಕ್ಕ 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 ನೋಡಿ, ಇಲ್ಲಿ ಒಂದು ಮಂಗ. ಅಣ್ಣ,
ಈ ದಾರಿಯಲ್ಲಿ ಹೋದದ್ದು ಯಾರು ಯಾರು? ಅದನ್ನ ಯಾಕೆ ನಿಯಂತ್ರಿಸಲಿಲ್ಲ? ಒಂದೊಂದು ಕಡೆಗೆ ಹೋಗ್ತಾ ಉಂಟು. ಎರಡು ಹಾ. ಈ ಮಂಗನ ಮರಿಗಳಿಗೆ ಕುಳಿತಲ್ಲಿ ಓ ಇಲ್ಲೊಂದು ಸಣ್ಣದು ನೋಡು, ಆಲೋಚನೆ ಬರ್ತಾ ಉಂಟು. ಅದು ಮಂಗ ಅಲ್ಲ, ಅದು ಗೋಡಗ. ಮತ್ತೆ ಮರ್ಕಟ ಯಾವುದು? ಮರ್ಕಟವಾದಿ ಅದೇಯಾ? ಅದು ಸಿಂಗಲಿಕ್ಕನೆ ಹೇಗೆ? ಇರ್ಲಿ, ನನಗೆ ಗೊತ್ತಿಲ್ಲ ಅದೆಲ್ಲ. ಅಲ್ಲಿ ನೋಡಿ ಎರಡು ಕರಡಿ ಮರಿಗಳು ನೋಡು. ಅಣ್ಣ ಎರಡು ಪ್ರಾಣಿಗಳ ಆಲೋಚನೆ ಮಾಡ್ತಾ ಉಂಟು. ಏನು ಮಾಡುದು? ಈಗ ಹೋಗುದಾ ಮತ್ತೆ ಹೋಗುದಾ, ಈಗ ಹೋಗುದಾ ಮತ್ತೆ ಹೋಗುದಾ? ಎಲ್ಲಿಗೆ ಹೋಗುವುದು? ಎಲ್ಲಿಗೆ? ಚಂಡಮುಂಡರ ಬೇಟೆ ಪೂರ್ತಿ ಆಗದೆ ಹೋದರೆ ಜಾಗ್ರತೆ. ಹೌದು, ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಓ ಅಲ್ಲಿ ಒಂದು ಪ್ರಾಣಿ ಬಿದ್ದ ಅವಸ್ಥೆ ನೋಡು, ಹೇಳುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಹೊತ್ತಿಗೆ ಬೆಟ್ಟಾಗಿದೆ ತಮ್ಮ. ಅಣ್ಣ ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಏನು ಕೊಡುವುದಿಲ್ಲ, ಏನೇನು ಕೊಡುವುದಿಲ್ಲ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ತಮ್ಮ ಏನೋ ನೀ ಅಣ್ಣ ನಿನಗಿದು ಒಳ್ಳೆಯದು. ಯಾವುದು? ಸಂಗೀತ. ಸಂಗೀತ? ಹೌದಾ? ಅದು ಯಾಕೆ? ಹಾಡುವುದಕ್ಕೆ. ಅದಲ್ವಾಯ್ತು. ಮತ್ತೆ ಯಾವ್ದಾ? ನೀನು ಸನಿಹಕ್ಕೆ ಬಂದು ಗಾಳಿ ಹಾಕು. ಯಾಕೆ? ನಾವು ಉದ್ದ ಮಾತಾಡಬಾರ್ದು, ಅದಕ್ಕೆ ಸ್ವಲ್ಪ ಸಣ್ಣದು ಮಾಡಿದಕ್ಕ. ನಾ ಬಂದು ಗಾಳಿ ಹೇಗೆ ಹಾಕಲಿ? ನೀ ಹಾಕು. ಯಾಕೆ? ಯಾಕೆ? ನನಗೆ ಆಯಾಸ ಆಗಿದೆ. ನನಗೆ? ನಿನಗೆ ಯಾಕೆ? ಬೇಟೆ ಆಡಿದ್ದಾರೆ. ಎಲ್ಲಿ? ಓ ಇಲ್ಲಿ. ಅದಕ್ಕೆ ಆಯಾಸ ಆಗಿದೆ. ನಿನ್ನೆ ಕಾಣುವುದಿಲ್ಲ ನೋಡು, ಸಮಾಜ ಎಲ್ಲ ಇಳಿತಾ ಉಂಟು. ದುರು 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 ದುರು. ತಮ್ಮ ಏನೋ ಇರುವರು ಒಂದೇ ಸಮನಾಗಿ ದುಡಿದಿದ್ದೇವೆ. ನಿಜ. ನಿನಗೆ ನಾನು, ನನಗೆ ನೀನು. ಗಾಳಿ ಹಾಕಿಕೊಂಡೆ ಉಂಟು. ಆಯಾಸ ಮತ್ತೆ ಹೆಚ್ಚಾಗ್ತದೆ. ಹಾಗಾದ್ರೆ ಏನು ಮಾಡುವ? ಒಂದೇ ದಾರಿ. ಏನದು? ನಮ್ಮ ಅಡಿಯಾಳು ಇದ್ದಾನೆ ಮಾರುತ. ಎಲ್ಲಿದ್ದಾನೆ? ಅವನಿಗೆ ಒಂದು ಆಜ್ಞೆ ಹೊರಡಿಸುವ. ಹೊರಡಿಸು. ಎಲ್ಲಿದ್ದಾನೆ ಅವ? ಓ ಅಲ್ಲಿದ್ದಾನೆ. ಮಾರುತ ತಲೆ ಕೆಳಗೆ ಹಾಕಿದ್ದು ಸಾಕು. ಹೇಳು ಹೇಳು ಹೇಳು. ಮಾರುತ ಆ ಕಡೆ ಈ ಕಡೆ ನೋಡ್ತಾನೆ. ಮಾರುತ ಬಾರೋ. ಹಾಗೆ ಕರೆದ್ರೆ ಅವ ಬರ್ಲಿಕ್ಕೆ. ಅವನಿಗೆ ಆಜ್ಞೆ ಕೊಡಬೇಕು. ಆಜ್ಞಾ? ನೋಡು, ಹೇಳಿದ ಅಕ್ಷಣ ಎದ್ದು ನಿಂತಿದ್ದಾನೆ. ಇಲ್ಲಿಗೆಲ್ಲ ಆಯ್ತಾ? ಬೇಡ ಬೇಡ, ಇಲ್ಲಿ ಬರಬೇಡ. ಇಲ್ಲಿ ಬೇಡ, ಇದು ತಗ್ಗು ಪ್ರದೇಶ. ತಗ್ಗು ಪ್ರದೇಶ. ಎತ್ತರ ಸ್ಥಳ ಎಲ್ಲಿದೆ? ಎಲ್ಲಿದೆ? ಏನಾದ್ರೆ ಕೈ ಬೀಸಿ ಕಲಿತಾ ಉಂಟು. ಯಾರು? ಕುಳಿದು ಹೇಗೆ ಕುಳಿತು ಯಾಕೆ ಕುಳಿತ? ಕುಳಿತು ಏನೋ ಪಾಡುವ. ನೀ ಏನ ಪಾಡುವೆ? ಕುಳಿತು ಪಾಡುವ ನೀನಲ್ಲ. ದೇವಿಯು ಕುಳಿತು ಪಾಡುವ ಗಾಯನ. ಕುಳಿತು ಪಾಡುವ. ಕುಳಿತು ಪಾಡುವ. ಕುಳಿತು ಪಾಡುವ. ಆಲಿಸುತ್ತ ಆಲಿಸುತ್ತ ನೀನು. ನೀನು ಆಲಿಸುತ್ತ. ನೀನು. ಇಬ್ಬರು ಗಾಯನವ ಆಲಿಸುತ್ತ. ಹಾಯಾಗಿ ಬೀಸು, ಜೋರಾಗಿ ಬೀಸ. ಅಲೆ ಅಲೆಯಾಗಿ ಬೀಸು, ತಂಪು ತಂಪಾಗಿ ಬೀಸ. ಬೀಸು ಬೀಸ ಬೀಸು ಬೀಸ. ಏ ಬಿ ಎ ಬಿ ಸಿ. ಎ ಬಿ ಎ ಬಿ ಸಿ ಬಾ. ಬೀಸಿ ಬಾ. ಬಾ 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 ಬಾ. ಬೀಸಿ ಬಾ. ಎತ್ತ ಬಾ ಬಾ ಬಾರಲ್ಲ ಮಾರುತ ಬಾರೋ. ಸೇವಾಕರ್ತರಂದ್ರೆ ಈ ರೀತಿಯ ಸೇವಾಕರ್ತರು ಬೇಕು. ಹೌದು. ನಮ್ಮ ಆಜ್ಞೆಯನ್ನು ಪಾಲಿಸಿದ ವಾಯು ವಾಯು ಅಲೆ ಅಲೆಯಾಗಿ ಮಂದ ಮಂದವಾಗಿ ಬೀಸುತ್ತಾ ಇದ್ದಾನೆ. ತನ್ವಿಗೆ ಅಣಸಿದಂತ ಆಯಾಸ ಜರ್ರನೆ ಜಾರಿ ಹೋಗಿದೆ. ಮತ್ತೊಮ್ಮೆ ಕೆಳಗಿಳಿದು ಬೇಟೆ ಹಿಡಿಯಿರಿ, ಹೊಡಿ ಕಡೆಗಡಿ. ಆಡುವ ಬಾಬಾ. ಅಣ್ಣ ಅಣ್ಣ ಬೇಟೆ ಆಡುವ. ಬೇಟೆ ಬೇಟೆ. ನೀನು ನೀನು ನಾನ? ನೀನು ಆಡು ಆಡು. ಮತ್ತೆ ನೀನು? ನಾನು ನೋಡು. ಯಾಕೆ? ನಿನ್ನ ಬೇಟೆ ಹೇಗಾಗ? ನೋಡುವುದಕ್ಕೆ ಜನ ಉಂಟು, ನೀ ಆಡುವ. ಏ ಬೇಡ. ಯಾಕೆ ಬೇಡ? ಇವತ್ತಿಗೆ ಧಾರಾಳ ಸಾಕು. ಸಾಕಾ? ನಾಳೆ ಉಂಟಲ್ವಾ? ನೋಡುವ. ತಮ್ಮ ಅಣ್ಣ ಕಿವಿ ಉಂಟಾ? ಉಂಟು. ಯಾವುದು? ಕೋಣದ ಕಿವಿ. ಅದು ನಿನಗೆ ಆದೀತು. ನಿನ್ನ ಕಿವಿ ಉಂಟಾ? ಉಂಟು. ಒಮ್ಮೆ ಕೊಡು. ನನಗೆ ಬೇಕು. ಹಾಗಲ್ವಾ? ಮತ್ತೆ ಹೇಗೆ? ಗಾಳಿ ಬೀಸುವ ಕಡಿಮೆ ಕಿವಿ ಕೊಡು. ಕೊಟ್ಟೆ. ಆಲಿಸಿದೆ. ಆಲಿಸಿದೆ. ಸ್ವಿಂಗ್. ಟ್ವಿಂಕ್. ಗೊತ್ತಾಯ್ತಾ? ಗೊತ್ತಾಯ್ತು. ಏನದು? ಅದು ದುಂಬಿಗಳ ಜೇಂಕಾರ. ಟಾಯಿಂಗ್ 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 ಟಾಯಿಂಗ್. ದುಂಬಿಗಳಲ್ವಾ ಅದು? ಮತ್ತೆ ಯಾವುದು? ದುಂಬಿಗಳಾದ್ರೆ ಹೂವಿಂದ ಹೂವಿಗೆ ಹಾಡಿ ಮಕರಂದ ಹೀರಿ. ಹೀರಿ ಹೀರಿ. ಇದು ಅದಲ್ಲ. ಮತ್ತೆ ಯಾವುದು? ಬಹುಶಃ ಹೀಗಿರಬಹುದು. ಹೇಗೆ? ಕದಂಬ ಕಾಂತಾರಕ್ಕೆ ಚಂಡಮುಂಡರ ಪ್ರವೇಶವಾಗಿದೆ.
ಬೇಟೆ ಮಾಡಿ ಆಯಾಸಗೊಂಡಿದ್ದಾರೆ. ಪರಿಹಾರಕ್ಕಾಗಿ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದು. ಅಣ್ಣ, ಕೋಗಿಲೆಗಾನ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಮೇಲೆ ಹೋಗ್ತದೆ, ಕೆಳಗೆ ಕೇಳ್ತದೆ, ಮಧ್ಯಮ ಸ್ಥಾಯಿಯಲ್ಲಿಯೂ ಕೇಳ್ತದೆ. ಬೇಕಾದ್ರೆ ಇನ್ನು ಏರ್ತದ. ಏರಿಸಿದ್ರೆ ಈ ಶ್ವೇತವಂತ ಮತ್ತೆ ಏನು ಏರಿಸದೆ ಬೇಡ. ಬೇಡ. ಹಾಗಾದ್ರೆ ಅದು ಅಲ್ಲ. ಮತ್ತೆ ಯಾವುದು? ಇದು ಅಲ್ಲ. ಮತ್ತೆ ಯಾವುದು? ನನಗೆ ಗೊತ್ತಾಯ್ತು. ಯಾವ್ದಣ್ಣ? ಇದು ವಿನಯ ಬಿಡಿದ ವಾಣಿ, ವಿನಯ ಬಿಡಿದ ನಾನು ಸ್ವಲ್ಪ ಸ್ವಲ್ಪ ಅರಿವೆ. ಯಾವ್ದು ಅರಿವ? ಇದು ಬಹುಶಃ ಅವಳೇ ಇರಬೇಕು. ಯಾರವಳು? ಅವಳು. ಅವಳಂದ್ರ ಇವಳು. ಇವಳಂದ್ರ ಇವಳು ಅವಳು 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 ಇವಳು ಯಾರವಳು? ವೀಣಾಪಾಣಿ, ಪುಸ್ತಕ ಪಾಣಿ, ಮಣಿವೇಣಿ, ಕಲ್ಯಾಣಿ, ಶಾರದಾಮಣಿ, ಬ್ರಹ್ಮನ ರಾಣಿ, ಗಾನಾದಿ ದೇವಿ. ಅವಳ ಅವಳೇ ಅವಳೇ ಅಲ್ಲ. ಅವಳೆಯ ಅವಳಲ್ಲ. ಅವಳ ಕೈಯಲ್ಲಿ ವೀಣುಂಟು. ವೀಣೆ ಉಂಟು ಗೊತ್ತುಂಟು. ಅವಳಿಗೆ ನುಡಿಸಲಿಕ್ಕೆ ಗೊತ್ತುಂಟು. ಗೊತ್ತುಂಟು. ಇಲ್ಲಿಗೆ ಬಂದು ಹಾಯಾಗಿ ಹಾಡುತ್ತಾ ಇದ್ದಾಳೆ. ಅವಳಲ್ಲಿ ಎಲ್ಲ ಉಂಟು ಉಂಟು. ಆದ್ರೆ ಸ್ವಾತಂತ್ರ್ಯ ಒಂದು ಇಲ್ಲ. ಅವಳಿಗೆ ಸ್ವಾತಂತ್ರ್ಯ ಇಲ್ಲ. ಇಲ್ಲ 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 ಇಲ್ಲ. ಅದು ಯಾಕಿಲ್ಲ? ಯಾಕೆ ಬಲ್ಲೆಯ? ಬ್ರಹ್ಮದೇವನ ಸೃಷ್ಟಿಗೆ ಸ್ಫೂರ್ತಿ ದೇವತೆ ಯಾರು ಹೇಳು? ಯಾರು? ಅದು ಶಾರದಾ ಮಾತೆ. ಓಹೋ. ಅವ ಸೃಷ್ಟಿ ಮಾಡುವಾಗ ಅವಳ ಜೊತೆಯಲ್ಲೇ ಇಲ್ಲದೆ ಹೋದ್ರೆ ಸೃಷ್ಟಿಯಲ್ಲಿ ಅಸ್ತವ್ಯಸ್ತವಾಗ್ತದೆ. ಹೌದಾ? ಯಾಕೆ ಹೇಳಿದೆ? ಯಾಕೆ? ಒಂದು ವೇಳೆ ಅವ ಸೃಷ್ಟಿಯನ್ನು ಮಾಡುವುದಕ್ಕೆ ಹೊರಟ ಅಂತ ಆದ್ರೆ ಆ ಸೃಷ್ಟಿ ಹೇಗಿರ್ತದೆ? ಹೇಗಿರ್ತದೆ? ಕಣ್ಣು ಸರಿ ಇದ್ರೆ ಮೂಗು ಸರಿ ಇರುವುದಿಲ್ಲ, ಮೂಗು ಸರಿ ಇದ್ರೆ ಗಲ್ಲ ಸರಿ ಇರುವುದಿಲ್ಲ, ಗಲ್ಲ ಸರಿ ಇದ್ರೆ ಬಾಯಿ ಸರಿ ಇರುವುದಿಲ್ಲ. ಎಲ್ಲ ಸರಿ ಉಂಟಾ? ತಲೆ ಸರಿ ಇದ್ದದ್ದು ಸಿಗುವುದೇ ಇಲ್ಲ. ಏನ ಹುಡುಕುದ? ಸರಿ ಉಂಟು ಪುಣ್ಯ. ನಮ್ಮನ್ನಲ್ವಾ ಅವಳು ಇಲ್ಲದೆ ಹೋದ್ರೆ ಹಾಗಾಗಿ ಇಲ್ಲದೆ ಹೋದ್ರೆ ಹಾಗಾಗಿ ಅವಳು ಒಂದಲ್ಲ. ಅವಳಲ್ಲ. ಅವಳಲ್ಲ. ಹಾಗಾದ್ರೆ ಅವಳಲ್ಲ, ಇದು ಅವನು. ಅವನು ಅವನು ಅದು ಯಾರದು? ಹೆಣ್ಣು ಮಕ್ಕಳಲ್ವಾ? ಗಂಡು ಮಕ್ಕಳಿದ್ದಾರೆ. ಗಂಡು
ಹೌದಾ? ಯಾರವ? ತುಂಬುರ. ತುಂಬುರ? ಹೌದೌದೌದೌದು. ದೇವತೆಗಳ ಪಂಕ್ತಿಯಲ್ಲಿ ಒಬ್ಬ ಮಾತ್ರ ಇರುವುದಲ್ಲ. ಮತ್ತೆ ಯಾರಿದ್ದಾರೆ? ಅವನ ಜೊತೆಯಲ್ಲಿ ಚಿತ್ರಸೇನನು ಇದ್ದ. ಓ, ಇಬ್ಬರಿದ್ದಾರಾ? ಇಬ್ಬರಿದ್ದಾರೆ. ಒಬ್ಬ ಇಲ್ವಾ? ಇಬ್ಬರೇನು ಮಾಡುದಾ? ಇಬ್ಬರಿದ್ದಾರಂತ. ಇಬ್ಬರಿದ್ದಾರೆ. ಚಂಡಮುಂಡರ ಪ್ರವೇಶ ಆಗಿದೆ ಅಂತ ಗೊತ್ತಾದ್ರ ಈ ಕಡೆ ತಲೆ ಹಾಕಿಯೂ ನೋಡುವವನಲ್ಲ. ಹಾಗಾದ್ರೆ ಚಿತ್ರಸೇನ ಅಲ್ಲ. ಚಿತ್ರಸೇನ ಅಲ್ಲ, ತುಂಬುರನು ಅಲ್ಲ. ಹಾಗಾದ್ರೆ ತಿಳಿದೆ. ಯಾರದು? ಇದಾವ ನಾರದ. ನಾರದ ಕರೆದಲ್ಲಿಗೆ ಬಾರದ. ನಮ್ಮಲ್ಲಿ ದಯ ತೋರದ. ಗಾನವಿ ಶಾರದ. ಅವನವೇ ಶಾರದ. ನಿಂತಲ್ಲಿ ನಿಲ್ಲದ. ಅವನೇ ಆ ನಾರದ. ಬಂದ. ಅವ ಬರ್ಲಿಕ್ಕಿಲ್ಲ. ಅವಲ್ಲ. ಅವನೇ. ನಿನಗೆ ತಿರುಗಾಟವೇ ಬಗೆಯಲಿ. ಏನನ್ನು ಸುರಿದೆ? ತಿರುಗಾಟ ಬಗೆಯಲಿ. ಯಾಕೆ? ಮತ್ತೆ ಬರುವುದಿಲ್ಲ ಅಂತ ಹೇಳಿದಿ. ಮತ್ತೆ ನಾನಲ್ವಾ? ಮತ್ತೆ ನಾರದ ಬಂದದ್ದು. ನಾರದ ದೇವರ್ಷಿ. ಯಾರು? ದೇವಋಷಿಯ. ಅವನ ದೇವಋಷಿಯ. ದೇವಋಷಿ ಬಂದದ್ದ ನಾರದ. ದಕ್ಷ ಬ್ರಹ್ಮ ಅವನಿಗೆ ಶಾಪ ಕೊಟ್ಟಿದ್ದಾನೆ. ಹೇಗೆ? ನಿಂತಲ್ಲಿ ನಿಲ್ಲದೆ ಹೋಗು. ನೀನು ತಿರುಗಾಟವನ್ನೇ ಮಾಡು ಅಲ್ವಾ? ಜಗಳ ಪ್ರಿಯನಾಗು. ಹೌದು, ಸರಿಯಾಗಿ ಕಿವಿ ಕೊಡು. ಒಂದೇ ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ನಾರದನೇ ಹೌದಾಗಿರ್ತಿದ್ರ ಹೌದಾದ್ರೆ ಒಂದೊಂದು ಕಡೆಯಲ್ಲಿ ಕೇಳಬೇಕಿತ್ತು. ನಿನ್ನೆ, ಓ ಅಲ್ಲಿ, ಮೊನ್ನೆ, ಓ ಆ ಕಡೆ, ನಾಳೆ ಮತ್ತೊಂದು ಕಡೆ, ಇವತ್ತು. ಓ ಇಲ್ಲ ಇರ್ಬೇಕು. ಇಲ್ಲಿಯಾ? ಇವತ್ತಿಲ್ಲಿಯಾ? 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ನಾರದ. ನಾರದ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ವೀಣೆ ಪಿಡಿದಿರ್ಪ ವಾಣಿ ಅಲ್ಲ, ತುಂಬುರ ಅಲ್ಲ, ಚಿತ್ರಸೇನ ಅಲ್ಲ, ನಾರದ ಅಲ್ಲ, ಅಲ್ಲವೇ ಅಲ್ಲ. ಹಾಗಾದ್ರೆ ಇದು ತುಂಬುರು ನಾರದ. ತುಂಬುರು? ಹೌದು. ಅವರಲ್ಲ ಅಂತ ಹೇಳಿದಲ್ಲ. ಬೇರೆ ಬೇರೆ ಅಲ್ಲ. ಒಬ್ಬ ನಿನಗೆ ಗೊತ್ತಿಲ್ವಾ? ಕಶ್ಯಪ ಬ್ರಹ್ಮನ ಮಗ. ನನಗೆ ಗೊತ್ತಿತ್ತು, ಆದ್ರೆ ಅವನು ನೋಡುವಾಗ ಹೋಗುವ ಸಿಗ್ಲಿಲ್ಲ ನನಗೆ. ಯಾಕೆ ಸಿಗ್ಲಿಲ್ಲ? ಎಲ್ಲಿಯೋ ತಪ್ಪಿಸಿಕೊಂಡಿದ್ದ. ಯಾಕೆ ನೀನು ತಪ್ಪಿಸುವುದವ? ಚಂಡಾಸುರ ಬರ್ತಾನೆ ಅಂತ ಅವನಿಗೆ ಗೊತ್ತಿತ್ತು. ನೀನು ಬರುವಾಗ ಮಾತ್ರ ಹೆದರುದಾ? ಮತ್ತೆ ನನ್ನ ಹೆದರಿಕೆ ಇಲ್ವಾ? ನಾವು ಒಂದೇ ಅಲ್ವೇನೋ? ಇಬ್ಬರು ಒಂದೇ. ಮತ್ತೆ ಹಾಗಾದ್ರೆ ಅವ ಒಂದಲ್ಲ, ಅವಲ್ಲ, ಅವರು ಯಾರು ಅಲ್ಲ ಅಂತ ಆದ್ರೆ ಅಲ್ಲ. ಕೇಳ್ತದಲ್ಲ ಸ್ವರ? ಅದನ್ನೇ ಹೇಳಿ. ಸ್ವಾಮಿ
ಸ್ವರ ಬಿಡಿ ಪಿಡಿದು ನಡೆದರನು ಸ್ವರ ಬಿಡಿದು ನಡೆದರನು ತನುವಿನ ಪರಿಮಳ ಪರಿಮಳ ಇಲ್ಲಿ ಇರ್ಬೇಕು ಅಣ್ಣ. ಪರಿಮಳ ಎಲ್ಲಿ ಅದು? ಅಲ್ಲಿ ಅಲ್ಲಿ ಒಳ್ಳೆ ಪರಿಮಳ ಇರ್ಬೇಕಲ್ಲ ನೋಡು. ನನ್ನ ತಮ್ಮನಿಗೆ ಸೋಂಕು ಸೋಂಕು ಎಲ್ಲೆಲ್ಲಿ ಹೋಗಿ ಏನಾನು ಮೆಟ್ಟಿ ಬಂದದೆ. ಹ್ಞೂ ಪರಿಮಳನ ಅಡರಲು ಯಾರಿಗೆ ಅರರೆ ಕೌತುಕ ಕೌತುಕ ಎಂದ ಪರಿಮಾಣ ಬಿಡಿದು ಅಮ್ಮಮ್ಮ ಅದೆಲ್ಲ ಬಿಡಗಾರ ಎಂತ
ನಿನಗೆ ಮನಸ್ಸಿರ್ಬೋದು ಅನ್ನ ಆಗ್ಲಿಕ್ಕೆ. ಅಣ್ಣ ಆಗ್ಲಿಕ್ಕೆ ಮನಸ್ಸುಂಟ, ಆದ್ರೆ ಸ್ವರ ಏನೆಲ್ಲ ಬರ್ತದೆ ತಮ್ಮ. ಏನು ಸ್ವರ ಬಿಡಿದು ನಡೆ ತರಲ್ಲ ಮುಂದಕ್ಕೆ. ಏನು ಆಶ್ಚರ್ಯ, ಏನು ಆಶ್ಚರ್ಯ, ಏನು ಆಶ್ಚರ್ಯ, ಆಚಾರಿ ಆಶ್ಚರ್ಯ, ಆಶ್ಚರ್ಯ, ಪರಮಾಶ್ಚರ್ಯ, ಸಮಾಶ್ಚರ್ಯ. ಅಪ್ಪ ಏನು ತಮ್ಮ, ಏನಣ್ಣ ಇದು ಕದಂಬವನಲ್ಲ. ಹೌದು ಅಲ್ಲ, ಹೌದು ಕದಂಬವನ ಹೌದೇ ಆದ್ರೆ ನಾವು ಹೊಸತೇನು ಬರುವುದಲ್ಲವಲ್ಲ. ಅಲ್ಲ, ನಿನ್ನೆಯೂ ಬಂದಿದ್ದೇವೆ, ಮೊನ್ನೆಗೆ ಬಂದಿದ್ದೇವೆ, ನಾಳೆಯೂ ಬರಬಹುದು. ಆದ್ರೆ ಈ ರೀತಿಯ ವ್ಯವಸ್ಥೆ ಕದಂಬವನದಲ್ಲಿ ನಿನ್ನೆ ಇತ್ತ? ಇಂತಹ ಬೆಳಕಿನ ವ್ಯವಸ್ಥೆ ಯಾರಾದ್ರೂ ನೋಡಿದ್ದಾರೆ ಈ ತನಕ? ಯಾವಾಗ ಮಾಡಿದೆ? ಗೊತ್ತಾಯ್ತು, ಇದು ನಾವು ಬರ್ತೇವೆ ಅಂತ ಹೇಳಿ ಮಾಡಿದ್ದು. ಹೌದಾ? ಚಂಡ ಮುಂಡರ ಆಗಮನಕ್ಕೆ ಸುಸ್ವಾಗತ. ಬಹುಶಃ ವ್ಯವಸ್ಥಾಪಕರಿಗೆ ಗೊತ್ತಾಗಿದೆ. ಹೇಗೆ? ಚಂಡ ಮಂಡರು ದಿನ ಬರ್ತಾರ ರೈಸರನ್ನು ವಿಶೇಷ ಮಾಡುವ. ಅದುವೇ ಸಂಭ್ರಮ, ಸಂಭ್ರಮ, ಸಂಭ್ರಮ. ಅಣ್ಣ ಏನಣ್ಣ, ಬೆಳಕಿನ ಪಥವನ್ನು ಹಿಡಿದು ಮುಂದುವರಿದು ನೋಡಿದೆ ಅಂತ ಆದ್ರೆ ನೋಡಿದ್ರ ಒಬ್ಬಳಾಕೆ ಸೌಂದರ್ಯವತಿ ತರುಣಿ ಚಿನ್ನದ ಉಯ್ಯಾಲೆಯನ್ನು ಏರಿದ್ದಾಳೆ. ಆಕಾಶದಿಂದ ಪಾತಾಳಕ್ಕೆ, ಪಾತಾಳದಿಂದ ಆಕಾಶಕ್ಕೆ ಉಯ್ಯಾಲೆಯನ್ನು ತೂಗುತ್ತಾ ಶ್ರುತಿ ತಾಳ ಲಯಬದ್ಧವಾಗಿ ಹಾಡುವ ಚಂದವನ್ನು ನೋಡು. ನೋಡಿದೆ, ನೋಡಿದೆ, ನೋಡಿದ್ಯಾ? ಏನದು? ಎಲ್ಲೆಲ್ಲಿ ನೋಡಿದವರು ನಾವು, ಎಷ್ಟು ತಿರುಗಾಟ ಮಾಡಿದವರು. ನಿಜ, ಎಷ್ಟು ಸೌಂದರ್ಯವತಿಯನ್ನು ನೋಡಿದವರೇ ನಾವಲ್ಲ. ಅಲ್ಲ, ಹಾಗಾದ್ರೆ ಬಹುಶಃ ಇದು ಯಾರಿರ್ಬಹುದು? ಯಾರಿವಳು? ಇವಳು ಒಂದ ರಮೆ ಅಥವಾ ಉಮೆ. ಬಿಡು ರಮೆ ಉಮೆಯದ ಮಾತ ಬಿಡು, ನೀನು ಬಿಡು. ಅಣ್ಣ, ಯಾರನ್ನು ಬಿಡ್ಲಿಕ್ಕೆ ಹೇಳಿದ? ನೀ ಬಿಡ್ಲಿಕ್ಕೆ ಹೇಳಿದ, ನಾ ಬಿಟ್ಟೆ. ಬಿಟ್ಯಾ? ಯಾಕೆ ಬಿಟ್ಟದ್ದು? ಗೊತ್ತಾಗ್ಲಿಲ್ಲ. ಯಾರು ಬಿಡಬೇಕು? ನಿನ್ನ ಮಾತು ಬಿಡು. ಯಾಕೆ ಬಿಡಬೇಕು? ರಮೆ ಬರ್ತಾಳೆ ಅಂತ ನೀ ಹೇಳಿದೆ. ರಮೆ? ಅವಳು ಯಾರು?
ರಮೆ ಹರಿ ಅಕ್ಷತ ಇದ್ದಾಳೆ ರಮೆ ಅವಳು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಿಲ್ಲ, ಕಾರಣ ಉಂಟು. ಏನದು? ಸಮುದ್ರ ಮಥನ ಸಂದರ್ಭದಲ್ಲಿ ಉದಿಸಿದ ಆಕೆ ಹರಿಯ ಹೆದೆಯಲ್ಲೇ ಕುಳಿತಿದ್ದಾಳೆ. ಎದೆ ಬಿಟ್ಟು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಹೆಂಡತಿ ಹೆದೆಯಲ್ಲಿ ಕುಳಿತುಕೊಳ್ಳುವ ಕ್ರಮ ಉಂಟಾ? ಇಲ್ಲ. ಬಿಟ್ರೆ ತಲೆಯಲ್ಲಿ ಕುಳಿತುಕೊಳ್ತಾರೆ. ಹೌದೌದು. ಇವು ಎದೆಯಲ್ಲಿ ಜಾಗ ಕೊಟ್ಟಿದ್ದಾನೆ. ಅಷ್ಟಾದ್ರೂ ಸಿಕ್ಕಿದೆ ಅಲ್ವಾ ಅಂತ ಅವಳು ಅಲ್ಲೇ ಇದ್ದಾಳು. ಇರ್ಲಿ ಅವಳಲ್ವಾ? ಅವಳು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅಮ್ಮ ಏನೋ ಇದು ಅವಳೇ. ಯಾರವಳು? ಪಾರ್ವತಮ್ಮ. ಪಾರ್ವತಮ್ಮ. ಪಾರ್ವತಮ್ಮನ ನಾನೆಲ್ಲ ನೋಡಿ ಬರ್ತೇನೆ. ಇದು ಉಮೆ, ಮಹಾಲಿಂಗೇಶನ ಮಡದಿ. ಉಮಾವತಿ. ಯಾರ ಹೇಳೋ? ಇದು ಉಮಾವತಿ. ಉಮಾವತಿ ಅಂದ್ರ ಉಮೆ. ಉಮೆ ಪಾರ್ವತಮ್ಮ. ಇವಳು ಪಾರ್ವತಮ್ಮ ಅಲ್ಲ. ಇವಳೇ ಪಾರ್ವತಮ್ಮ ಅಲ್ಲ. ಯಾಕಲ್ಲ? ಕಾರಣ ಉಂಟು. ಹಣೆ ನೋಡಿದ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ. ಏನಾಯ್ತಾ ತಮ್ಮ? ಏನಣ್ಣ ನೀನೀಗ ದೊಡ್ಡ ಬೊಟ್ಟಿನ ಸುದ್ದಿಗೆ ಹೋದ? ಹೌದು, ಪಾರ್ವತಮ್ಮನ ಹಣೆಯಲ್ಲಿ ಕೆಂಪಿನ ಬೊಟ್ಟಿರ್ತದೆ. ಈಗ ದೊಡ್ಡ ಬೊಟ್ಟಿನ ಕಾಲ ಹೋಗಿದೆ ತಮ್ಮ. ಮಂದ್ರ ಈಗ ಬೊಟ್ಟೆಲ್ಲ ಸಣ್ಣದಾಗಿದೆ. ಕೆಲವರ ಹಣೆಯಲ್ಲಿ ಅದು ಕಾಣುವುದಿಲ್ಲ. ಬೊಟ್ಟಿನ ವಿಚಾರ ನಮಗೆ ಯಾಕೋ? ಹಾಗಲ್ಲ. ಮತ್ತೆ ಅವಳಲ್ಲ. ಅವಳಲ್ಲ. ಅವಳಲ್ಲದಿದ್ದರೆ ಹಾಗಾದ್ರೆ ಯಾರು? ಆರತಿ. ಆರತಿ. ಈರತಿ. ಆರತಿ. ನೀ ಎಲ್ಲಿಗೆ? ಅವ ಎಲ್ಲಿ ಹೋದ? ಆರತಿ ಅಂತ ಹೇಳುವಾಗ ಓಡ್ತಾನೆ ಅವ. ನಿನಗೊಮ್ಮೆ ಆರತಿ ಆಗಬೇಕು. ಅವ ಎಲ್ಲಿದ್ದಾನೆ? ಯಾರು? ಮನ್ಮಥ. ಮನ್ಮಥ. ಮಾರ. ಮಾರ. ಅನಂಗ. ಅವ ಇಲ್ಲಿಗೆ ಬಾರ. ಸ್ಮರ. ಸ್ಮರ. ಯಾಕೆ ಬರ್ಲಿಕ್ಕಿಲ್ಲ? ಯಾಕೆ ಬರ್ಲಿಕ್ಕಿಲ್ಲ? ಅವರದ್ದು ಪ್ರತ್ಯೇಕವಾದ ಮೇಳ ಉಂಟಲ್ವೇನೋ? ಹೇಗೆ? ರತಿಯ ಮೇಳದೊಳಿರ್ಪ ಕಾಮ. ಸತಿಯನ್ನು ಬಿಟ್ಟಿರಲಾರ ಸುಪ್ರೇಮ. ಮತ್ತೆ ಮೇಳ ಬಿಟ್ಟು ಇಲ್ಲಿಗೆ ಬಂದಾನವ. ಹಾಗಾದ್ರೆ ರತಿ ಬರ್ತಾಳ? ಹೌದಲ್ವಾ? ಅವರದ್ದು ಚಿಕ್ಕ ಮೇಳವ. ಚೊಕ್ಕ ಮೇಳ. ಚೊಕ್ಕ ಮೇಳ. ಇಬ್ಬರ ಜೊತೆಯಲ್ಲೇ ಇರ್ತಾರೆ. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಲ್ಲ. ಹಾಗಾದ್ರೆ ಅವಳಲ್ಲ. 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 ಯಾರಿರ್ಬೋದು? ಯಾರಿವಳು? ಇವಳು ರಂಬೆ. ನೀನೇನೆಂಬೆ? ಇವಳೊಂದು ಪುತ್ತಳಿಯ ಬೊಂಬೆ. ಗೊಂಬೆ. ಇದು ನಾಕದ ಸತಿಯ. ನಾಕದ ಸತಿಯ? ಏನು ನಾಕವನ್ನು ನೋಡದವರೇನು ನಾವಲ್ಲ. ಅಲ್ಲ. ನಾಕದ ಸತಿಯರನ್ನು ನೋಡಿದ್ದೇವೆ. ನೋಡಿದ್ದೇವೆ. ಅಂತವರಲ್ಲಿ ಯಾರು ಅಲ್ಲ ಇವಳು. ಹಾಗಾದ್ರೆ ಇವಳು ಯಾರು? ಯಾರಿವಳು? ಯಾರಿವಳು? ಬಹುಶಃ ಹೀಗಿರಬಹುದು. ಹೇಗೆ? 14 ಲೋಕವನ್ನು ಸಂಚರಿಸಿದ್ದಾರೆ ಚಂಡಮುಂಡರು. ಇಷ್ಟರವರೆಗೆ ಇಂಥ ಹೆಣ್ಣನ್ನು ನೋಡ್ಲಿಲ್ವಲ್ಲ? ಇಲ್ಲ. ಇಂಥ ಹೆಣ್ಣು ಒಬ್ಬಳು ಇದ್ದಾಳೆ ಎನ್ನುವುದನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಬಂದಿರಬಹುದು ಏನೋ. ಹಾಗಾದ್ರೆ ಚಂಡಮುಂಡರ ಭೇಟಿಗೆ ಬಂದವಳ ಇರಬಹುದು. ಭೇಟಿ ಅಂದ್ರೆ ಹೇಗೆ? ಯಾರು ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲ. ಸರಿಯಾಗಿ ಗೊತ್ತಾಗಬೇಕು ಅಂತಾದ್ರೆ ಅವಳ ಪರಿಚಯ ಆಗಬೇಕು. ಅವಳಲ್ಲಿ ನಾ ಮಾತನಾಡಿಸಿ ಬರುತ್ತೆ. ನೀ ಮಾತಾಡುವೆಯಾ? ನೋಡೊಮ್ಮೆ ಮಾತಾಡು. ನೀರಜಾಕ್ಷಿ ನೀರೇ ನಿನ್ನ ನೀರನಾರು ಬೇಳೋ ಬೇಗ ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ. ನಾರಿ ಬಲವಯ್ಯಾರಿ. ನಾ ಎಷ್ಟು ಮಾತಾಡಿದ್ರು ಮಾತಾಡುವುದಿಲ್ಲ. ಯಾಕೆ? ಬೇಡ ಬೇಡ ಮಾತಾಡಬೇಡ. ಮಾತಾಡಬೇಡ. ಯಾಕೆ ಮಾತಾಡುವೆ? ಏನು ಮಾತಾಡಿ ಸಾಹಿತ್ಯ? ಮಾತಾಡಿದ್ರೆ ಸಾಯುವುದಾದ್ರೆ ನಾವು ಈ ಮೊದಲೇ ಸಾಯ್ಬೇಕು. ಮಾತಾಡಿದ್ರೆ ಹೆಚ್ಚಾಯ್ತು. ಮಾತಾಡುವಾಗ ಮನಸ್ಸಲ್ಲಿ ಯಾವುದೋ ಒಂದು ಆಶೆ ಹುಟ್ಟುವುದಿಲ್ವ ನಿನಗೆ? ಅವಳು ಮಾತಾಡಿದ್ರೆ ಸಾಯುವುದಲ್ಲ, ನಾವು ಮಾತಾಡಿದ್ರೆ ಸಾಯುವುದಿಲ್ಲ. ಅವಳು ಮಾತಾಡಿದ್ರೆ ಸಾಯುವುದಿಲ್ಲ, ನಾವು ಮಾತಾಡಿದ್ರೆ ಸಾಯುವುದಿಲ್ಲ. ಆದ್ರೆ ಮಾತಾಡುವ ದಾಟಿಯಲ್ಲಿ ವ್ಯತ್ಯಾಸ ಮಾಡಬೇಕು. ಯಾಕೆ? ಇವಳನ್ನು ತಾಯಿಯ ಸ್ಥಾನದಲ್ಲಿಯೋ ಅಕ್ಕನ ಸ್ಥಾನದಲ್ಲಿಯೋ ತಂಗಿಯ ಸ್ಥಾನದಲ್ಲಿ ನೋಡಿ ಮಾತಾಡಿದ್ರೆ ನಮಗೇನಾಗುವುದಿಲ್ಲ. ಅದೆಲ್ಲ ನೋಡುವವರಲ್ಲ ಚಂಡಮುಂಡರು. ಮತ್ತೆ ಹಾಗೆ ಹೆಣ್ಣು ಹೆಣ್ಣು ಯಾವಾಗ ಸಿಗುತ್ತದೆ ಅಂತ ಕಾಯ್ತಾ ಭಾಷೆ ಅಲ್ವಾ ನಿನಗೆ? ಏನು ಸಾಹಿತ್ಯ? ಯಾಕೆ ಸಾಯುವುದು? ಬ್ರಹ್ಮದೇವನ ವರಬಲ ಹೇಗೆ? ಏನು ಹೇಳಿದ್ದಾನೆ? ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಎಂದಿನವರೆಗೆ ಪಾಲಿಸುವಿರೋ ಅಂದಿನವರೆಗೆ ಮರಣ ಎನ್ನುವುದು ನಿಮ್ಮ ಬಳಿಗೂ ಬರುವುದಿಲ್ಲ. ಒಂದು ವೇಳೆ ಮೀರಿದ್ದೇ ಹೌದಾದ್ರೆ ಮರಣವನ್ನು ಬಿಗಿದಪ್ಪಬೇಕಾದಂತಹ ಸಂದರ್ಭ ಬರ್ತದೆ ನಿಮಗೆ. ಇಲ್ಲಿಯವರೆಗೆ ಸರಿ ನೆನಪಿತ್ತು ನನಗೆ. ಹೌದಾ? ಇವಳ ಕುಳಿತ ಉಯ್ಯಾಲೆ ನೋಡುವಾಗ ಎಲ್ಲ ಮರ್ತು ಹೋಯ್ತು ನನಗೆ. ಮರ್ತು ಹೋಯ್ತು? ಸಕಾಲದಲ್ಲಿ ಎಲ್ಲವನ್ನು ನೆನಪಿಸಿದೆ ತಮ್ಮ. ನೆನಪಿಸಿದೆ. ಒಂದು ವೇಳೆ ನಿನ್ನನ್ನು ಬಿಟ್ಟು ನಾವೊಬ್ಬರೇ ಬರ್ತಿದ್ರ ಏನೋ ಒಂದಾಗುತ್ತೆ. ಇಬ್ಬರ ಕಥೆಯು ಮುಗಿತಾ ಇತ್ತು. ಹಾಗಾದ್ರೆ ಮದುವೆ ಬೇಡ. ಮದುವೆ ಬೇಡ. ಹಾಗಾದ್ರೆ ಏನು ಮಾಡುವ? ಏನು ಮಾಡುವ? ಇವಳನ್ನು ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಅಂದ್ರೆ ಬಗೆಯ ಬಗೆಗೆ ವರವು ಈ ವಿವರವ ಮೊರೆಯಲ್ ಅಣ್ಣನ ಮನೆಗೆ ಬಂದದಿಗೆ ತಾವಿಚಾರಿಸಿಕೊಳ್ಳಲಿ ಯಮಗೆ ವಾರೆ ನಮಗೆ ಯಾಕೆ ಇದೆಲ್ಲ ಸುಮ್ಮನೆ? ನಾನು
ಮೇಲೆ ಚಂಡಮುಂಡರೇ ನನ್ನಿಂದಲೇ ಅನುಮತಿಯನ್ನು ಪಡೆದು ಲೋಕಲೋಕವೇ ಸಂಚಾರಗೈದಂತ ನಿಮಗೆ ಏನಾದರೊಂದು ವಿಶೇಷವಾದಂತಹ ವಾರ್ತೆ ಇದ್ದಿರೋದನ್ನಲ್ಲಿ ಹೇಳಿರಯ್ಯ. ಧರಣಿಯ ನೆಲದ ಜೋದಿಸಿದೆವು ನಿನ್ನ ನಿರತ ಕೊಂಡಾಡುತ್ತ ಇರುವರು ಜಗದಿ ಅಣ್ಣದೇ. ಮೂರು ಲೋಕವನ್ನಲ್ಲದೆ ಉಳಿದೆಲ್ಲ ಲೋಕವನ್ನು ಸಂಚಾರ ಮಾಡಿ ಬಂದವರು ನಾವು. ಎಲ್ಲಿ ನೋಡಿದರೂ ತುಂಬಾ ಕರುಣ ಕುರಿತಾಗಿ ಹೊಗಳುವವರಿದ್ದಾರೆ ಬಿಟ್ರೆ ತೆಗಳುವವರು ಯಾರೂ ಇಲ್ಲ. ನಿನಗೆ ಜೋಡಿಲ್ಲ ಜೋಡಿಲ್ಲ ಏನು, ನಿನಗೆ ಸಮಾನರಾದವರು ಯಾರು ಇಲ್ಲ, ಸಮಾನತೆ ಉಳ್ಳವರು ಯಾರು ಇಲ್ಲ, ಯಾರಿಲ್ಲ. ಏನು ಹೀಗೆ ಇವರೆಲ್ಲ ಹೊಗಳುತ್ತಿರುವಾಗ ಮತ್ತೆ ನಮಗೇನು ಕೆಲಸ? ಬೇಟೆಯಾಡುವ ಅಂತ ತಮ್ಮ ಹೇಳಿದ. ಹಾಯಾಗಿ ಬೇಟೆಯನ್ನು ಆಡಿದೆವು, ಮೃಗಮಾಂಸವನ್ನು ಮೆದ್ದೆವು, ದೇಹಕ್ಕಾದ ಆಯಾಸ ಪರಿಹಾರಕ್ಕಾಗಿ ಕದಂಬ ಕಾಂತಾರವನ್ನು ಏರಿದೆವು. ಆ ಸಮಯದಲ್ಲಿ ಒಂದು ಸ್ವರ ಕೇಳಿ ಬಂದು ಅದನ್ನೇ ಹಿಡಿದು ಮುಂದುವರಿದ್ರ ಓರ್ವಾಗೆ ತರುಣಿ ಜನದ ಉಯ್ಯಾಲೆಯನ್ನು ಏರಿದ್ದಾಳೆ. ಶ್ರುತಿ ತಾಳ ಲಯಬದ್ಧವಾಗಿ ಹಾಡುವ ಆಕೆಯ ರೂಪವನ್ನು ನೋಡಬೇಕು. ಅಪ್ರತಿಮ ರೂಪಸಿಯಾಗಿದ್ದಾಳೆ. ಅಣ್ಣ ಅವಳನ್ನು ಮದುವೆಯಾಗಣ್ಣ. ಯದುವನುಡಿ ಲಾಲಿನುದ ಜುಮಲು ಮನೋತಿ ಜನ ಸ್ವರಗದಿಗೆ ವನಜನೆ ಜಯ ವರಿಸದಿರೆ ಎಂದನುದ ನಿಜೈದಿ ತಮ್ಮಂದಿರ ನೀವಾಡಿದಂತ ನುಡಿಯನ್ನು ಕೇಳಿದ ಅಕ್ಷರವೇ ನನ್ನ ಮನಸ್ಸಿನಲ್ಲಿ ಸಂತೋಷವಾಯಿತು. ಅದೇ ನಮ್ಮ ಉದ್ದೇಶ. ಆ ಮನ್ಮಥನ ಶರಾಘಾತಕ್ಕೆ ಸಿಲುಕಿದೆ ಪರಿಣಾಮ ಆ ತರುಣಿಯನ್ನು ಮದುವೆ ಆಗ್ಲಿ ಬೇಕೇ ಅನ್ನುತ್ತಾ ಇದೆ ಈಗ ಮನಸ್ಸಿನಲ್ಲಿ. ಹೌದೌದು, ಮದುವೆ ಮೊದಲು ನಿಶ್ಚಯ ಆಗಬೇಕು. ಏನು ಮಾಡುದೀಗ? ಕೆಲವು ಮದುವೆ ಆಗ್ಬೇಕಾಗಿರುವಾಗ ನೀ ಯಾಕೆ ಚಿಂತಿಸುವುದನ್ನ? ಯಾಕೆ ನಾ ಹೋಗಿ ಅವರನ್ನು ಕರೆತರಬೇಕಾ? ನೀವು ಹೋಗುದು ಸರಿಯಲ್ಲ. ಬೇಟೆಯಲ್ಲಾಡಿ ಆಯಾಸ ಪಟ್ಟವರು ನೀವಾಗಿದ್ದೀರಿ. ಸ್ವಲ್ಪ ಆಗಿದೆ, ಸ್ವಲ್ಪ ವಿಶ್ರಾಂತಿಯನ್ನು ನೀವು ಪಡೀರಿ. ಆಯ್ತಣ್ಣ, ನಿಮ್ಮನ್ನು ಬೇಕಾದಾಗ ನಾನೇ ಕರೆಯುತ್ತೇನೆ. ಹೋಗಿರಯ್ಯ. ಆ ತರುಣಿಯ ಬಳಿಗೆ ನಾನೇ ಹೋಗುದು ಸರಿಯಲ್ಲ. ಇದ್ದಾರಲ್ಲ ಸಚಿವ ಸುಗ್ರೀವ, ಸುಗ್ರೀವ ಒಮ್ಮೆ ಬಾರಯ್ಯ. ಜೀವ ಬೇಡುವುದಲ್ಲ ಜೀವ ಜಾಲವಲ್ಲೊಂದು ವಾರ್ತೆಯ ಒಂದು ವಾರ್ತೆ ಕೇಳಿದನು ಮಗದೊಳಗೆ ಉಯ್ಯಾಲೆಯಲ್ಲಿ ತನಿ ಮೇಲೆ ಬಳಂದೆ ಕೇಳಯ್ಯೋ. ಸುಗ್ರೀವ ಮಹಾಪ್ರಭು ವಂದಿಸಿಕೊಂಡಿದ್ದೇನೆ. ಎದ್ದೇಳಯ್ಯ. ಸರಿ, ವಯೋವೃದ್ಧನು ಜಾಲಗಳಂತ ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತ ಕಾರಣವಿದೆ. ಏನು ದೇವ್ರೆ? ಲೋಕಲೋಕವೇ ಸಂಚಾರಗೈದಂತ ಚಂಡಮುಂಡರು ಬೇಟೆಯನ್ನಾಡುವುದಕ್ಕೆ ಬೇಕಾಗಿ ನಮ್ಮದಂತ ಕದಂಬಾವನ್ನು ಸೇರಿರಂತೆ. ಹೌದೇ? ಬೇಟೆಯನ್ನಾಡುತ್ತಾ ಮುಂದೆ ಹೋದಂತ ಸಮಯದಲ್ಲಿ ಒಬ್ಬಲೋಕೆ ಸೌಂದರ್ಯವತಿ ಅಂತ ತರುಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ತನ್ನೊಳಗೆ ಸಂಗೀತವನ್ನು ಆಡ್ತಾ ಇದ್ದೆಂಬ ವರ್ತಮಾನವನ್ನು ಹೇಳಿದರು. ಹಾಡ್ಲಿಯಪ್ಪ, ಅಭ್ಯಾಸ ಮಾಡುವುದಕ್ಕಾಗಿ ಕಾಡಿಗೆ ಬಂದಿರಬಹುದು. ಕೊನೆಗೊಂದು ಮಾತನ್ನು ಹೇಳಿದ್ದಾರೆ. ಏನಂತೆ? ಆ ಕದಂಬಾವನದಲ್ಲಿರುವಂತ ಸೌಂದರ್ಯವತಿ ಅಂತ ತರುಣಿಯನ್ನು ನಾನೇ ಮದುವೆ ಆಗ್ಬೇಕಂತೆ. ನೀವು ಇನ್ನು ಈ ಪ್ರಾಯದಲ್ಲಿ ಮದುವೆ ಯೋಚನೆ ಮಾಡಿದ್ರ? ನಿಜ. ಆಯ್ತು. ಯಾವುದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ ಸುಗ್ರೀವ. ಜೊತೆಯಲ್ಲಿ ಬೇಕು ಕಾಲ. ಎರಡು ಜೊತೆಯಾಗಿ ಕೂಡಿ ಬಂದಿದ್ದೇನೆ. ಸರಿ ಸರಿ. ಆಕೆಯನ್ನು ಮದುವೆ ಆಗ್ಬೇಕಂತ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಆದೀತು. ನಿನ್ನಿಂದೊಂದು ಮಾತ್ರವಾದಂತಹ ಕಾರ್ಯ ಆಗ್ಬೇಕು. ಗೊತ್ತಾಯ್ತು. ಏನು? ಲೋಕದವರಿಗೆ ಹೋಗಿ ಎಲ್ಲ ಹೇಳಿಕೆ ಕೊಟ್ಟು ಬರಬೇಕು. ಆ ವಿಚಾರ ಕೊಡುವುದಕ್ಕೆ ನಮ್ಮಲ್ಲಿದ್ದಾರೆ. ನೀನು ಆ ರೀತಿ ಮಾಡುದು ಬೇಡ. ನೇರವಾಗಿ ಕದಂಬಾವನಕ್ಕೆ ತೆರಳಿ ನನ್ನ ಸಕಲ ವಿಚಾರ ಆಕೆಯಲ್ಲಿ ಹೇಳಿ ಸಂಧಾನ ಮೂಲಕ ಕರೆದುಕೊಂಡು ಬಾ. ಹೋಗಯ್ಯ. मेरे कदम बन बने श्री जगदम्बिके लावण्य बनु
ಸ್ಮರಿಸಲು ದಿವ ದಿವ ಸ್ಮರಣ ವಿಪುರ ಸಿಲುಕುತ್ತಲೇನು ಮಯ ಶುಭಗೆ ತಿಳಿದು ನೋಡಲು ಹೀಗೆ ಮಣಿನಿಯೇ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಶುಂಭನಾಜ್ಞೆಯನ್ನು ಪಡೆದು ಕದಂಬ ಕಾಂತಾರಕ್ಕೆ ಹೊರಟು ನಿಂತಾಗ ಚಂಡಮುಂಡರು ಕಂಡಂತಹ ತರುಣಿಯನ್ನು ಕರೆತರುವುದಕ್ಕೆ ನನ್ನ ಜೊತೆಯಲ್ಲಿ ಕಲಶ ಕನ್ನಡಿಯನ್ನು ಹಿಡಿದ ಹೆಂಗಳೆಯರು ಅದೆಷ್ಟು ಮಂದಿ ಹೊರಟು ನಿಂತರು. ತಾಮೊಂದು ಎನ್ನುವ ಹಾಗೆ ಹೊರಟು ನಿಂತ್ರಲ್ವಾ. ಕದಂಬವನ ಪ್ರವೇಶ ಮಾಡ್ತಾ ಇದ್ದೇನೆ, ಜೊತೆಯಲ್ಲಿ ಬಂದವರು ಒಬ್ರೂ ಕಾಣುವುದಿಲ್ಲ. ಹಬ್ಬಾ, ಏನ್ ಆಶ್ಚರ್ಯ! ಪ್ರತಿನಿತ್ಯವೂ ಕದಂಬ ಕಾಂತಾರದಲ್ಲಿ ಹೊಡೆದಾಡಿಕೊಂಡಿದ್ದಂತಹ ಮೃಗ ಪಕ್ಷಿಗಳೆಲ್ಲ ಸಖ್ಯತನದಿಂದ ಆಟವಾಡ್ತಾ ಉಂಟು. ಹೆಚ್ಚೇಕೆ ಒಂದೊಮ್ಮೆಗೆ ಸೂರ್ಯರಶ್ಮಿಯೇ ಪ್ರವೇಶಿಸುವುದಕ್ಕೂ ಅಸಾಧ್ಯವಾದಂತಹ ಘೋರ ಕಾಂತಾರ ಇದು ಇಂದು ಈ ರೀತಿಯ ಬೆಳಕಿನಿಂದ ಇಲ್ಲಿ ಗೋಚರಿಸ್ತಾ ಉಂಟು ಅಂತಾದ್ರೆ ಆಶ್ಚರ್ಯವೇ ಸರಿ. ಹಾಗಾದ್ರೆ ಚಂಡಮುಂಡರು ಕಂಡಂತಹ ತರುಣಿ ಎಲ್ಲಿ ಎನ್ನುವ ಹಾಗೆ ಒಂದು ಹೆಜ್ಜೆ ಮುಂದಿರಿಸುತ್ತಾ ಬಂದ್ರೆ ಅಬ್ಬಾ, ಆಕಾಶದಂಚಿನಿಂದಲೇ ಇಳಿಸಿಬಿಟ್ಟಂತಹ ಸ್ವರ್ಣದ ಇಯಾಲೆ ಇತ್ತಿಂದತ್ತ ಅತ್ತಿಂದಿತ್ತ ಸಂಚಾರ ಮಾಡ್ತಾ ಇದ್ದಾಳಲ್ಲ ಕುಳಿತು. ಚಂಡಮುಂಡರು ಕಂಡಂತಹ ತರುಣಿ ಈಕೆಯೂ ತರುಣಿಯೇ ಅಲ್ಲ, ಸಾಕ್ಷಾತ್ ತ್ರೈಜಗದಂಬಿಕೆಯೇ ಆಗಿದ್ದಾಳೆ. ಲೋಕ ಮೂರನ್ನು ರಕ್ಷಿಸುವಂತಹ ಭಕ್ತ ಜನರನ್ನು ಕಾಯುವಂತಹ ಜಗದಂಬಿಕೆ ಇದ್ದಾಳೆ, ಜಗನ್ಮಾತೆ ಇದ್ದಾಳೆ. ಈಕೆಯನ್ನು ನಮ್ಮ ಶುಂಭ ಬಯಸಿದನೇ, ಈಕೆಯನ್ನೂ ಶುಂಭ ಬಯಸಿದನಲ್ಲ. ಶುಂಭ ಕೆಟ್ಟು ಹೋದ. ಕೇವಲ ಶುಂಭ ಒಬ್ಬ ಕೆಟ್ಟದ್ದಲ್ಲ, ಇಡೀ ರಾಕ್ಷಸ ಸಮುದಾಯವೇ ಇದರಿಂದಾಗಿ ನಾಶವಾಗಿ ಹೋಗ್ತದೆ. ಶಿವನೇ, ಶುಂಭನ ಬಗ್ಗೆ ನಾವು ಮಾತಾಡುವುದೇ? 14 ಲೋಕದ ಒಡೆಯನಿದ್ದಾನೆ. ನಾವಾದರೂ ಆತನ ಉತ್ಪನ್ನವನ್ನುಂಡ ಕಾಲಾಳುಗಳು. ಬೆರಳೆತ್ತಿ ತೋರಿಸಿದ್ದಾನಲ್ಲ. ಕಾಡಿನಲ್ಲಿರುವ ತರುಣಿಯನ್ನು ಮನ ಒಲಿಸಿ ಕರೆದುಕೊಂಡು ಬಾ ಬಂದಿದ್ದೇನಲ್ಲ, ಮಾತನಾಡಿದ್ದೇನೆ. ಜನನಿಗೆ ವಿಲಪವನ್ನು ಕರುಣ ನೋಡಿದು ವನದಲ್ಲಿ ಕುಳಿತಿರುವುದೀಗೆ ಸನುಮದಗಲಿದು ನಿನಗೆ ಬೇಳುವೆ ಮೋದು ನಮಗೆ ಜಗುಪದ ವಯಗೆ ಜನನಿ. ಓ ಜಗಜ್ಜನನಿ, ಅಮ್ಮ ವಂದಿಸಿಕೊಂಡಿದ್ದೇನೆ ತಾಯೇ, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಶುಂಭದೇವನ ಮಂತ್ರಿ ಶೋಣಿತಾಪುರದಿಂದ ಬಂದವ. ಏನಯ್ಯ ಈ ಕಡೆಗೆ ಪ್ರಯಾಣ ಬೆಳೆಸಿದೆ? ಬೇರೇನೂ ಅಲ್ಲ, ಕಾಡಿಗೆ ಬೇಟೆಯಾಡುವುದಕ್ಕಾಗಿ ಬಂದಂತಹ ನಮ್ಮ ಇಬ್ಬರು ಹುಡುಗರು ಚಂಡಮುಂಡವರು ನಿಮ್ಮನ್ನು ನೋಡಿದ್ರಂತೆ. ದೂರದಿಂದಲೇ ಅವರ ಇರವನ್ನು ಗಮನಿಸಿದೆ. ನೋಡಿದ್ದು ಮಾತ್ರ ಅಲ್ಲ ತಾಯಿ, ನಮ್ಮ ಅರಮನೆಗೆ ನಮ್ಮ ಒಡೆಯನಲ್ಲಿ ಬಂದು ದೂರಿತ್ತಿದ್ದಾರೆ. ದೂರು? ಹೌದು. ನಾನು ಅಪರಾಧವನ್ನು ಎಸಗಿದ್ದೇನೆ? ಹಾಗಲ್ಲ ತಾಯಿ, ಮತ್ತೆ ನಿಮ್ಮ ಇರವನ್ನು ಅಲ್ಲಿ ತಿಳಿಸಿದ್ದಾರಷ್ಟೇ. ಅಪ್ರತಿಮ ಲಾವಣ್ಯವತಿ, ತುಂಬು ಯೌವನೆ, ಸೌಂದರ್ಯವತಿ ತರುಣಿಯೊಬ್ಬಳು ಏಕಾಂಗಿಯಾಗಿ ಕದಂಬ ಕಾಂತಾರದಲ್ಲಿ ಕುಳಿತಿದ್ದಾಳೆ ಎನ್ನುವುದಾಗಿ. ಏನಂತೆ ಈಗ? ಇದನ್ನು ತಿಳಿದಂತಹ ನಮ್ಮೊಡೆಯ ಶುಂಭ ಸ್ಮರಣ ಹತಿಗೆ ಸಿಲುಕಿ ಆತನ ಮನಸ್ಸಿನ ವಿಚಾರವನ್ನು ಹೇಳಿ ಕಳುಹಿಸುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಅಟ್ಟಿದ್ದಾನೆ. ಏನದು? ಬೇರೇನೂ ಅಲ್ಲ ತಾಯಿ, ನಮ್ಮೂರಿನೆಲ್ಲವೂ ಒಂದು ಸಂತೋಷದ ಆಚರಣೆಯ ಸಂಭ್ರಮವನ್ನು ಆಚರಿಸಬೇಕು ಅಂತ ಇದ್ದಾನೆ. ಒಡೆಯನಿಗೆ ಬಡಲಿಕ್ಕೆ, ಅವರಿಗೆ ಸಂಭ್ರಮ. ಇದುವರೆಗೆ ಕಂಡು ಕೇಳರಿಯದ ಸಂಭ್ರಮ ಶೋಣಿತಾಪುರದಲ್ಲಿ ಆಚರಿಸ್ತಾರಂತೆ. ಏನದು? ನಮ್ಮೊಡೆಯನಾದಂತಹ ಶುಂಭದೇವನಿಗೆ ನಿಮ್ಮನ್ನು ಮದುವೆ ಆಗಬೇಕು ಎಂದು ಬಯಕೆ. ಇದರೊಳಿದರೆ ಎನ್ನ ಕದನವ ಸುತ್ತ ತುಂಬ ದುರಗಿ ತಿಳಿದುವಾಗ ದುದವಿಲ್ಲೆಂದ ಬೀಸದೊಳಗಿದ್ದು. ಈತನು ಆಡಿದನ್ನ ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ನಗುವಿನ ಅಲೇ ಈತನಿಗೆ ದಗೆಯಾಯಿತಲ್ಲ. ಗದ ಪ್ರಾಣನಾಗಿ ಧರೆಗೊರಗಿದ್ದಾನೆ ಕಳ್ಳ. ಕರುಣಾರಸವನ್ನೇ ಬೀರಿದ್ದೇನೆ, ಎದ್ದೇಳು ಸುಗ್ರೀವ. ನಾನೆಲ್ಲಿದ್ದೇನೆ? ಸ್ವರ್ಗದಲ್ಲಿ ಇದ್ದ ಹಾಗಾಯಿತು. ದೂರದಲ್ಲಿ ಕುಳಿತಿದ್ದಂತಹ ನನ್ನ ಅಪ್ಪಯ್ಯ ಎದ್ದು ಹತ್ತಿರಕ್ಕೆ ಬಂದು ಕೇಳಿದ್ರಲ್ವ, ಸುಗ್ರೀವ ಇಷ್ಟು ಬೇಗ ಬಂದಿಯ ಮಗನೆ ಅಂತ.
ಅಪ್ಪಯ್ಯನಿಗೂ ಗೊತ್ತು ಸುಗ್ರೀವ ಎಷ್ಟು ಬೇಗ ಸಾಯುವವನಲ್ಲ. ಹಾಗಾದ್ರೆ ಯಾಕೆ ಸ್ವರ್ಗಕ್ಕೆ ಬಂದ? ನಾನು ಸತ್ತು ಅರೆಕ್ಷಣ ಸ್ವರ್ಗಕ್ಕೆ ಹೋದದ್ದಂತೂ ಸತ್ಯ. ಕಣ್ತೆರೆದು ನೋಡಿದ್ರೆ ಕದಂಬವನದಲ್ಲೇ ಇದ್ದೇನೆ. ಯಾಕೆ? ಹಾ 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 ಇದೆಲ್ಲವೂ ಈಕೆಯಿಂದ ಆಗಾಯಿತು. ಒಬ್ಬಾತನನ್ನು ನಿಗ್ರಹಿಸುವಂತಹ ಶಕ್ತಿ ಈಕೆಗೆ ಉಂಟು, ಒಬ್ಬಾತನಿಗೆ ಅನುಗ್ರಹ ಬೀರುವಂತಹ ಶಕ್ತಿ ಉಂಟು ಅಂತಾದ್ರೆ ನಾವು ತಪ್ಪು ಮಾಡ್ತಾ ಇದ್ದೇವೆ. ಇದಲ್ಲ, ಆಕೆಯ ಕಾಲು ಹಿಡಿದು ಬದುಕಿಕೊಳ್ತೇನೆ. ಅಮ್ಮ ನಗಾಡ್ಬೇಡಿ ತಾಯೇ, ನಗುವ ಹಕ್ಕು ನನಗಿಲ್ಲ. ಭಯವಾಗ್ತದಮ್ಮ. ಬೆದರಿದೆಯಾ? ಅನುರೂಪನಾದ ಗಂಡನ್ನು ಹೆಣ್ಣಾದವಳು ಬಯಸುವುದು ತಪ್ಪಲ್ಲವಲ್ಲ? ತಪ್ಪಲ್ಲ ತಾಯೇ. ಮದುವೆಯಾಗಬೇಕೆಂಬ ಹಂಬಲ ನನ್ನಲ್ಲಿಯೂ ಉಂಟು. ಹೌದೇ? ಆದರೆ ವರಿಸುವ ವರ್ಣ ಕುರಿತಾಗಿ ಪೂರ್ವದಲ್ಲಿಯೇ ನಾನೊಂದು ಆಗ್ರಹವನ್ನು ಹೊಂದಿದವಳಿದ್ದೇನೆ. ಪಣ ಉಂಟೆ? ಹೌದಯ್ಯ. ಏನಮ್ಮ? ಯೋಮಾಂ ಜಯತಿ ಸಂಗ್ರಾಮೆ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಬಲೋ ಲೋಕೆ ಸಮಯ ಭರ್ತಾ ಭವಿಷ್ಯತಿ. ಯಾವಾತನ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಧುರದಲ್ಲಿ ನನಗೆ ಸರಿ ಬಲನಾಗಿ ಕಾಣಿಸಿಕೊಳ್ಳುವನು, ಅವನನ್ನೇ ವರಿಸುವಲ್ಲಿ ನಾನು ಬದ್ಧಳಿದ್ದೇನೆ ಅಷ್ಟೇ. ಹಾಗಾದ್ರೆ ಶುಂಭನದ ಕುರಿತು ನಿಮಗೆ ತಿಳಿದಿಲ್ಲ ಅಂತ ಆಯಿತು. ಏನು ಮಹಾ? 14 ಲೋಕವನ್ನು ಗೆದ್ದುಕೊಂಡು ದಿಗ್ವಿಜಯದ ಮೂಲಕ ತನ್ನ ಅಂಕೆಯಲ್ಲಿರಿಸಿದಂತಹ ಮಹಾನ್ ಸಾಧಕನಿದ್ದಾನೆ. ಅಧಿಕನೇ ನಿನ್ನೊಡೆಯ ಶುಂಭ. ಅಧಿಕನೇ ತಾಯಿ. ಅವನ ತಮ್ಮನು ಶುಂಭ ಬಲಾಢ್ಯನಿದ್ದಾನೆ. ಪ್ರತ್ಯಕ್ಷ ಶಂಭುವೇ. ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನ ಒಡೆಯನಲ್ಲಿ. ಅಮ್ಮ ನನಗೇನಪ್ಪನೆ ತಾಯಿ? ಮನ ತುಂಬಿನ ನನ್ನ ಅಮ್ಮ ಎಂದು ಕರೆಯುತ್ತಿರುವೆ. ನಿಜ. ಜೀವನವನ್ನ ಕೊಡುವವಳು ತಾಯಿ. ಸತ್ಯ. ಸತ್ತು ಬಿದ್ದ ನೀನು ಬದುಕಿದೆ ಎಂಬಲ್ಲಿಗೆ ಮಾಡಿದ ಪಾಪ ಕರ್ಮಗಳೆಲ್ಲವನ್ನು ನನ್ನ ಹೊಂದಿಕೊಂಡಿದ್ದ ಸುಗ್ರೀವ. ಧನ್ಯನಾದೆ. ನಾನು ಬದುಕನ್ನು ಕೊಡಬಲ್ಲೆ, ಬದುಕಿನುದ್ದಕ್ಕೂ ಕೊಡಬಲ್ಲೆ, ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ಪಕ್ವಗಾಲ ಸನ್ನಿಹಿತಗೊಂಡಾಗ ಮೋಕ್ಷಗಾಮಿಯಾಗು ಸುಗ್ರೀವ. ಏನು ಅಸ್ತರಿವಿದು? ಕದಂಬಾವರದಲ್ಲಿ ಭಕ್ತ ತರುಣಿಯನ್ನು ಮದುವೆ ಆಗ್ಬೇಕಂತ ಉದ್ದೇಶದಲ್ಲಿ ಸಂಧಾನಕ್ಕೆ ಬೇಕಾಗಿ ನಾನು ಸುಗ್ರೀವನ ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನವನ್ನೇ ಮಾರಿದು ಸಂಗ್ರಾಮವನ್ನೇ ಬಯಸಲಂತೆ ಹಾಕಿ ಒಂದು ಮಾತನ್ನು ಹೇಳಿದ್ದಾಳೆ. ಶುಂಭಲಾಗಲಿ ನಿಶುಂಭಲಾಗಲಿ ಬರಲಿ ಸಮರಕ್ಕೆ. 14 ಲೋಕದ ಆಳ್ವಿಕೆಯನ್ನು ಮಾಡುವಂತಹ ನನ್ನಲ್ಲೇ ಪಂಥವನ್ನೊಡ್ಡಿದ್ದಾಳೆ. ಆಕೆಯನ್ನು ತರುವುದಕ್ಕೆ ಎಲ್ಲಿ ಧೂಮ್ರಾಕ್ಷ? ಅಷ್ಟಮಂತ್ರಗಳಲ್ಲಿ ಅವರೊಂದು ಧೂಮ್ರಲೋಚನ ಇತ್ತ ಕಡೆಗೆ ಬರ್ಲೆಂಬಂತಹ ದೀರ್ಘ ಕರೆ ಮರೆ ನಾಳಿಸಿ ಬಂದ ಇಲ್ಲಿನಿಂದ ಇನ್ನಾನ ಮುಂದೆ ಧೂಮ್ರಾಕ್ಷ ನಮ್ಮದಂತ ಕದಂಬಾವರದಲ್ಲಿ ಒಬ್ಬಲಾಕೆ ತರುಣ ಇದ್ದಾಳೆ. ಹಿಂದೆ ಮುಂದೆ ನೋಡ್ಬೇಡ, ಆಕೆಯನ್ನು ದರ ದರಲೆ ಎಳೆದುಕೊಂಡು
ಭಾರತ ಮೇರೆ 60,000 ಕೋಟಿ ಸೇನೆಗೆ ದಂಡನಾಯಕನು ನಾನೇ.
ಸೊಕ್ಕಿದ ಕುದುರೆಯ ಸೊಕ್ಕಲ್ಲೇ ಮುರಿದಕ್ಕೆ ಬೇಕಾಗಿ ಮಳಿ ರಥವಲ್ಲೇರಿ ನಾನೇ ತೆರಳುತ್ತೇನೆ.
ನಾನು ಹೊರಡಂತ ಕಾರ್ಯ ತಿಳಿಯದೆ ಹೋದ ನೀನು ಲೋಕ ಸಂಚಾರಕ್ಕೆ ಹೋದಂತ ಚಂಡಮುಂಡರು ಬೇಟೆಯನ್ನಾಡುವುದಕ್ಕೆ ಬೇಕಾಗಿ ನಮ್ಮದಂತ ಕದಂಬಾವನವನ್ನು ಸೇರಿದಂತೆ ಅಲ್ಲೊಬ್ಬಲೋಕೆ ಸೌಂದರ್ಯವತಿ ಅಂತ ತರುಣಿಯನ್ನು ಕಂಡರಂತೆ ನೋಡಿ ನನ್ನಲ್ಲಿ ಬಂದು ಹೇಳಿದ ಅಕ್ಷರವೇ ಮನ್ಮಥನ ಶರಾಘಾತಕ್ಕೆ ಸಿಲುಕಿ ಅಂತ ನಾನು ಆಕೆಯನ್ನು ಮದುವೆ ಆಗ್ಬೇಕಂತ ತೀರ್ಮಾನವನ್ನು ಕೈಗೊಂಡೆ. ಅದಕ್ಕಾಗಿ ಸಂಧಾನಕ್ಕೆ ಬೇಕಾಗಿ ಸುಗ್ರೀವರ ಕಳಿಸಿಕೊಟ್ಟೆ. ಪರಿಣಾಮ ಸುಗ್ರೀವರ ಸಂಧಾನವನ್ನೇ ಮಾಡಿದು ಸಂಗ್ರಾಮವನ್ನೇ ಬಯಸಲಂತ ಆಕೆ ನೀನೇನು ಉತ್ತರಿಸಿದೆ? ಆಕೆಯನ್ನು ತರುವುದಕ್ಕೆ ಬೇಕಾಗಿ ಧೂಮ್ರಾಕ್ಷ ಬಲವಚರನ್ನು ಕಳಿಸಿಕೊಟ್ಟೆ. ಏನಾಯ್ತು ಪ್ರಭು? ಧೂಮ್ರಾಕ್ಷರನ್ನು ಹುಂಕಾರದಿಂದ ಸುತ್ತಲಂತೆ ನಿಜ. ಮುಂದೆ ಆಕೆಯ ದಟ್ಟಲ್ಲೇ ಮುರಿದಕ್ಕೆ ಬೇಕಾಗಿ ಗಂಡುಗಳಿಗಳಂತ ಚಂಡಮುಂಡರನ್ನೇ ಕಳಿಸಿಕೊಟ್ಟೆ. ಚಂಡಮುಂಡರ ರುಂಡವನ್ನೇ ಚಂಡಮುಂಡರನ್ನು ಮತ್ತೆ ನೀನೀಗ ಹೊರಟದರ ಅರ್ಥ ಎಂತ? ಪ್ರಭು ಏನು ನಿನ್ನ ಅಂತರಂಗವನ್ನು ಅರಿತುಕೊಳ್ಳುವ ಉದ್ದೇಶಕ್ಕಾಗಿ ಬಂದನೇ ಹೊರತು ಪರಿಸ್ಥಿತಿ ಅರ್ಥವಾಗದೆ ನಿನ್ನ ಮುಂದೆ ಬಂದು ನಿಂತ ಮಲ್ಲ ರಕ್ತ ಬೀಜ ಆಡುವುದನ್ನು ಅವಧರಿಸಬೇಕು ಪ್ರಭು. ಒದಗಿಸಿಕೊಡದು ಚಂಡಮುಂಡರ ವಚನವನ್ನು ಆಲಿಸಿ ಕಾಮಿನಿಯ ಕುರಿತಾದಂತಹ ಮೋಹವಶತೆಯಿಂದ ಪರವಶನಾಗಿ ಆಕೆಯ ಕೈ ಹಿಡಿಯುವಂತಹ ನಿರ್ಣಯವನ್ನು ನೀನು ಅವಸರದಲ್ಲಿ ಆತುರದಲ್ಲೇ ಕೈಗೊಂಡಿರಬೇಕು ಎಂದು ನನಗನ್ನಿಸ್ತದೆ. ಕಾರ್ಯಕಾರಿಗಳ ವಿವೇಚನೆಯಿಂದ ಕೈಗೊಂಡಂತಹ ಕಾರ್ಯದ ಪರಿಣಾಮದ ಒಳಿತು ಕೆಡುಕುಗಳನ್ನು ಸಮಾಲೋಚಿಸಿ ಈ ತನಕ ಆಪ್ತರ ಸಲಹೆಯನ್ನೆಲ್ಲ ಕೈಗೊಂಡು ಒಂದು ನಿರ್ಧಾರವನ್ನು ಹೊಂದುತ್ತಿದ್ದಂತಹ ಪರಿಪಾಠ ನಿನ್ನ ಬದುಕಿನದ್ದು. ಆದರೆ ಇಂದು ಕೇವಲ ಚಂಡಮುಂಡರ ಮಾತಿನಿಂದಷ್ಟೇ ಕದಂಬ ಕಾಂತಾರದಲ್ಲಿ ನೆಲೆಸಿರುವ ಹೆಣ್ಣಿನ ಕುರಿತಾಗಿ ನೀನು ಕಾಮನೆಯನ್ನು ಪ್ರಕಟಿಸ್ತಿಂತಾದ್ರೆ ಏನಾಯ್ತು ನಿನ್ನ ನಿರ್ಧಾರದಲ್ಲಿ ನನಗೆ ಅರ್ಥವಾಗುವುದಿಲ್ಲ. ದಾನವ ಸಮುದಾಯ ಸುಪ್ರತಿಷ್ಠಿತವಾಗಿ ಇಂದಿನ ದಿನ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳುವಲ್ಲಿ ನೀನು ಕೈಗೊಂಡಂತಹ ಸಾಹಸದ ಕಾರ್ಯವೊಂದೇ ಆಧಾರವಾಗಿ ಕಾರಣವಾಗಿ ಉಳಿದಿರುವುದಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಳಿಸಿಕೊಂಡದ್ದನ್ನಾದ್ರೂ ವಿನಿಯೋಗಿಸುವಲ್ಲಿ ನಿನ್ನಲ್ಲಿದ್ದಂತಹ ತ್ಯಾಗಶೀಲವಾದಂತಹ ಬುದ್ಧಿ, ಕೇವಲ ಭೋಗಾಪೇಕ್ಷೆಯಿಂದ ಸಿಕ್ಕಿದ್ದನ್ನೆಲ್ಲ ಅನುಭವಿಸೋಣ ಈ ಭಾವವನ್ನಷ್ಟೇ ನೀನು ಹೊಂದುತ್ತಿದ್ದರೆ ಇಂತಹ ಒಂದು ಉತ್ಕರ್ಷವನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಗಳಿಸಿದಂತಹ ದ್ರವ್ಯವನ್ನು ವಿನಿಯೋಗ ಮಾಡುವಲ್ಲಿ ತನಗೆಷ್ಟು, ತನ್ನವರಿಗೆಷ್ಟು, ಪರರಿಗೆಷ್ಟು, ಉಳಿಸಬೇಕಾದಷ್ಟು, ಕೊಡಬೇಕಾದಷ್ಟು ಅನ್ನುವಂತಹ ವಿವೇಚನೆಯನ್ನು ಸರಿಯಾಗಿ ಮಾಡಿ ಸಂಪತ್ತನ್ನು 5 ವಿಭಾಗದಿಂದ ಈ ತನಕ ವಿನಿಯೋಗ ಮಾಡಿಕೊಂಡು ಬಂದದ್ದರಿಂದ ನಿನಗಿದು ಸಾಧ್ಯವಾಗಿದೆ. ಅದರಲ್ಲಿಯೂ ನಿನ್ನದ್ದಾದಂತಹ ತ್ಯಾಗ ಜೀವನವೇ ಅತ್ಯಧಿಕವಾಗಿ ಇದರಲ್ಲಿ ಕಾಣಿಸ್ತದೆ. ಅನುಭವಿಸುವುದಾದ 2 ಕೈಯಿಂದ ಮೊಗೆದು ಬಗೆದು ತೆಗೆದುಕೊಂಡು ನಿನಗೆ ಅನುಭವಿಸುವುದಕ್ಕೆ ಸಾಧ್ಯವಾಗ್ತಿತ್ತು. ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ. ಪಕ್ಕನೆ ನಿನ್ನ ಧಾವಂತದ ನಡಿಗೆಯನ್ನು ನೋಡುವ ಕಾಲಕ್ಕೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮೂಗಿನ ಮೇಲೆ ಬೆರಳೇರಿಸಿ ಅಬ್ಬಬ್ಬ ಇವನಿಗೆ 14 ಲೋಕ ಇದ್ರು
ಇನ್ನು ಸಾಕಾಗುವುದೇ ಇಲ್ವೇ ಅನ್ನುವಂತೆ ಭಾವಿಸಿಕೊಂಡಿದ್ದರು. ಆದ್ರೆ ಕೇವಲ ನಿನ್ನ ಸುಖಕ್ಕಾಗಿ ನೀನು ಅದನ್ನು ಗಳಿಸಿದ್ದಲ್ಲ, ಇಷ್ಟೊಂದು ಉದಾತ್ತವಾದ ಚರಿತೆಯನ್ನು ಹೊಂದಿದ್ದ, ವಿಶಾಲವಾದ ಮನಸ್ಸನ್ನು ಹೊಂದಿದ್ದ, ಆಲೋಚನಾ ಸಹಿತವಾದಂತಹ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತಿದ್ದ ಇಂದಿನ ದಿನ ಶುಂಭ ದೊರೆಯ ವ್ಯತ್ಯಸ್ತವಾದಂತಹ ಬಗೆಯನ್ನು ಗಮನಿಸಿದ್ರೆ ಏನೋ ಒಂದು ಭ್ರಮೆ ಆದಾಗ ಅನ್ನಿಸ್ತಾ ಉಂಟಲ್ಲ ಪ್ರಭೋ. ಏನಿದೆ ರಕ್ತ ಬೀಜ ಕದಂಬಾವನದಲ್ಲಿರುವ ಒಬ್ಬರಾಕೆ ಸಾಮಾನ್ಯ ತರುಣಿ ತರುಣಿ ಅಲ್ಲ ಪ್ರಭೋ, ತರುಣಿ ಅನ್ನುವುದನ್ನು ಅರಿತುಕೊಳ್ಳುವಲ್ಲೇ ನಾನು ಅಸಮರ್ಥನಾಗಿ ಹೋದನು. ಆಕೆ ಮಹತ್ತಿಗೆ ಉಳ್ಳವಳು ಅನ್ನುವುದಕ್ಕಾಗಿ ಸ್ಪರ್ಧಾ ಮನೋಭಾವದಿಂದ ಸ್ವೀಕರಿಸಿದೆಯಾ? ಅಲ್ಲ, ಒಬ್ಬಳಾಕೆ ಉಪೇಕ್ಷಿಸಬಹುದಾದ ಹೆಣ್ಣು ಅನ್ನುವ ಕಾರಣಕ್ಕಾಗಿ ನಮಗೆ ಹೇಳುವುದಕ್ಕೆ ಯಾರು ಅನ್ನುವ ಭಾವದಿಂದ ಆಕೆಯ ಕುರಿತಾದ ನಿರ್ಧಾರವನ್ನು ಕೈಗೆತ್ತಿಕೊಂಡೆಯ? ಇದನ್ನು ಅರ್ಥವಿಸಿಕೊಳ್ಳುವಲ್ಲೇ ನಾನು ಸೋತು ಹೋಗಿದ್ದೆ. ವೈಖರಿಯ ಮಾತ ಅಂತರಂಗದ ಮಾತು ನನಗೆ ತಿಳಿಯದು. ಆದ್ರೂ ಈಗ ನೀನು ಸ್ಫುಟಪಡಿಸಿದೀಯ ಆ ಸ್ಥಾನದಲ್ಲಿ ಒಬ್ಬಳಾಕೆ ಸಾಮಾನ್ಯ ತರುಣಿ. ಪ್ರಭೋ, ನಾನು ಮೊದಲು ಹೇಳಿದ ಪದದಲ್ಲಿಗೆ ಬಂದು ನಿಂತಿದ್ದೆ. ನೀನು ಭ್ರಮೆಗೆ ಒಳಗಾಗಿದ್ದಿ. ಅಲ್ಲದೆ ಹೋದರೆ ಆ ಹೆಣ್ಣನ್ನು ಸಾಮಾನ್ಯಳೆಂದು ತರ್ಕಿಸುವುದಕ್ಕೆ ಯಾವ ಆಧಾರವು ನನಗೆ ಕಾಣಿಸುವುದಿಲ್ಲ. ನೀನು ಯಾವ ಆಧಾರದಿಂದ ಆಕೆಯನ್ನು ಸಾಮಾನ್ಯಳೆಂದು ಭಾವಿಸಿದೆಯೋ ನನಗಂತೂ ಈ ತನಕ ತಿಳಿಯಲಿಲ್ಲ. ನನಗಂತೂ ಈ ತನಕ ಆಗಿ ಹೋದಂತಹ ಘಟನೆಗಳನ್ನೆಲ್ಲ ಮೆಲುಕು ಹಾಕಿ ಆಲೋಚಿಸಿದರೆ ಆಕೆಯದ್ದಾದಂತಹ ಸಾಮರ್ಥ್ಯ ವಿಶೇಷವನ್ನು ಪರೋಕ್ಷವಾಗಿ ನಾವು ಗುರುತಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬಂದಿದೆ ಅನ್ನುವಂತಹ ಅರಿವು ಮೂಡುತ್ತದೆ. ಪ್ರಭು, ತ್ರಿಲೋಕ ವಿಜಯಿಯಾಗಿ ಸ್ಥಾಪಿತನಾಗುವಂತಹ ನಿನ್ನ ಕಾರ್ಯಾವಸರದಲ್ಲಿ ನಮ್ಮಿಂದ ಆಗಿ ಹೋದಂತಹ ಅನಾಹುತಗಳ ಅನೇಕ ಸಜ್ಜನರ ಕಣ್ಣೀರಿಗೆ ಕಾರಣರಾದೆವು. ಸುಮನಸರನ್ನು ಹೊಡೆದು ಮಾತ್ರ ಅಲ್ಲ, ಅವರಿಗೆ ಬದುಕಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವ ಕಾರಣದಿಂದ ಕಂಡಲ್ಲಿ ಹೊಡೆಯಿರಿ, ಎಲ್ಲಿ ಸಿಕ್ಕಿದ್ರು ಆದಿತ್ತು ದೇವತೆಗಳನ್ನು ದಂಡಿಸಿ, ಹೀಗೆ ಚಂಡಮುಂಡರಂತಹ ಗಂಡುಗಳಿಗೆ ಆಜ್ಞಾಪಿಸಿ ಭೂಮಂಡಲದಲ್ಲಿ ಅಲೆಯುವಂತಹ ಕಾರ್ಯಕ್ಕೆ ನೀನು ಅವರನ್ನು ನಿಯೋಜಿಸಿ. ಹಾಗಿದ್ರೆ ಇದರ ಅರ್ಥ ಏನು? ದೇವತೆಗಳ ವಿರೋಧವನ್ನು ನೀನು ಇವತ್ತಿಗೂ ಊರ್ಜಿತದಲ್ಲಿ ಉಳಿಸಿಕೊಂಡಿದ್ದಿ. ಒಂದು ವಿಧದ ದ್ವೇಷ, ಒಂದು ವಿಧದ ವಿರೋಧ, ಒಂದು ವಿಧದ ಸ್ಪರ್ಧೆ ಎಲ್ಲಿಯ ತನಕ ಉಳಿಯುತ್ತದೆ ಪ್ರಪಂಚದಲ್ಲಿ ಕೇಳಿದ್ರೆ ಅವರನ್ನು ನಾವು ಒಮ್ಮೆಗೆ ಸೋಲಿಸಿ ಅವರಲ್ಲಿದ್ದದ್ದನ್ನು ನಾವು ಹೊಂದುವಲ್ಲಿವರೆಗೆ ಮಾತ್ರ. ಅಷ್ಟಾದ ಮೇಲೆ ಮತ್ತವರನ್ನು ವಿರೋಧಿಸಿದರೆ ಅದನ್ನು ಸ್ಪರ್ಧೆ ಅನ್ನುವುದಕ್ಕಿಲ್ಲ. ಯಾವುದೋ ಪೂರ್ವ ದ್ವೇಷವನ್ನು ಹಿಡಿದು ನೀನು ವ್ಯವಹರಿಸ್ತಾ ಇದ್ದ ದೇವತೆಗಳಲ್ಲಿ ಅನ್ನುವುದು ಸ್ಪಷ್ಟ. ಬಹುಶಃ 14 ಲೋಕಗಳನ್ನು ಕೈವಶ ಮಾಡಿಕೊಳ್ಳುವಂತಹ ನಿನ್ನ ಕಾರ್ಯವನ್ನು ಅರಿತರು ಮರೆಯ ಮಹಾಚೇತನ ಮೋರೆ ತೋರಿಸದೆ ಮರೆಯಲ್ಲೇ ಉಳಿದದ್ದು ಯಾಕೆ ಅನ್ನುವುದನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ. ಒಂದು ಸ್ಪರ್ಧಾ ಮನೋಭಾವದಿಂದ ನೀನು ಇದಕ್ಕೆ ಹೊರಟಿದ್ಯೆಂದಾದರೆ 4 ದಿನ ಆಳುತ್ತಿ, ಬೇಡ 4 ವರ್ಷ ಅನುಭವಿಸ್ತಿ, ಬೇಡ 400 ವರ್ಷ ಉತ್ತರಿಸ್ತಿ, ಬೇಡ 4,000 ಕಳಿ, ಆಮೇಲಾದ್ರೂ ಬಿಟ್ಟು ಕೊಡ್ತಿ.
ಈ ಭಾವವನ್ನು ಆಕೆ ಹೊಂದಿರಬೇಕು. ಯಾವಾಗ ದೇವತೆಗಳನ್ನು ಕಂಡಲ್ಲಿ ಬಡಿಯಿರಿ ಅವರನ್ನು ದಂಡಿಸಿ ಅನ್ನುವಂತಹ ಆಜ್ಞೆಯನ್ನು ನೀನು ಕೊಟ್ಟೆ. ಆಗ ನಿನ್ನ ಅಂತರಂಗದಲ್ಲಿ ದೇವತೆಗಳು ಕುರಿತಾಗಿರುವಂತಹ ವಿಚಾರ ಏನು ಅನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನೀನು ಅವರನ್ನು ಬದ್ಧವಾಗಿ ದ್ವೇಷಿಸ್ತಾ ಇದ್ದ. ಅವರ ಏಳಿಗೆಯನ್ನು ಯಾವ ಕಾಲಕ್ಕೂ ನೀನು ನಿರೀಕ್ಷಿಸುವುದಿಲ್ಲ, ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಲೋಕದ ಸಮತೋಲನವನ್ನು ಕಾಯಬೇಕಾದ ಹೊಣೆಯನ್ನು ಹೊಂದಿದ ಧರ್ಮಾಧರ್ಮಗಳನ್ನು ಸರಿಯಾಗಿ ವಿವೇಚಿಸಿ ಧರ್ಮವನ್ನು ಸ್ಥಿರಗೊಳಿಸಬೇಕಾದಂತಹ ಅವಶ್ಯಕತೆಯನ್ನು ಮನಗಂಡ ಮರೆಯ ಮಹಾಚೇತರ ಜಗದಾದಿ ಸ್ವರೂಪ ಆದಿಮಾಯೆ ಸಾಮಾನ್ಯ ಹೆಣ್ಣಿನಂತೆ ಆಕೃತಿಯನ್ನು ಧರಿಸಿ ನಮ್ಮ ಕದಂಬ ಕಾಂತಾರದಲ್ಲಿ ಬಂದು ನೆಲೆಸಿರಬೇಕು ಪ್ರಭು. ಆಕೆಯನ್ನು ಕೆಣಕಿದರೆ ನಮ್ಮ ಸರ್ವನಾಶವಾಗಿದೆ. ರಕ್ತ ಬೀಜ ದೇವತೆಗಳನ್ನು ಕಾಪಾಡುವುದಕ್ಕೋಸ್ಕರವೇ ಆಕೆ ಬಂದಿದ್ದಾಳೆ ಅಂತ ಆದ್ರೆ ಅದುವೇ ಬೇರೆ ಅನುಮಾನವೇ. ನೇರವಾಗಿ ಕದಂಬಾವರದಲ್ಲಿ ಕುಳಿತುವ ಬದಲು ನಲ್ಲಿ ಸೋಯಿತಾವರಕ್ಕೆ ಬರ್ಬೇಕಿತ್ತಲ್ಲ ಅವರಿಗೆ. ಯಾಕೆ ಬರಲಿಲ್ಲ ಅವಳು? ಬರಲಿಲ್ಲ ಅಲ್ಲ, ನಿನ್ನನ್ನು ಹೆದರಿಯಲ್ಲ ನಿನಗೆ. ಮತ್ತೆ ಆದ್ರೆ ಮತ್ತೆ ಅವಳು ನಿನಗೆ ಏನು ಹೇಳಿ ಕಳಿಸಿದಳು? ಅವಳು ಸಂಧಾನಕ್ಕೆ ಬೇಕಾಗಿ ನಾನು ಸುಗ್ರೀವರ ಕಳುಹಿಸಿಕೊಟ್ಟೆ. ಸುಗ್ರೀವರ ಸಂಧಾನವಲ್ಲೇ ಸಂಗ್ರಾಮವನ್ನು ಬಯಸಲಾಕಿ ಮದುವೆ ಆಗ್ಲಿಕ್ಕೆ ಮನಸ್ಸಿಲ್ಲ ನಿನ್ನ ಬೇಡ ಅಂತ ಆದ್ರೆ ನಾನು ಈ ವರ್ಷ ಮದುವೆ ಆಗುವ ಆಲೋಚನೆ ಇರಲಿಲ್ಲ ಅಂತ ಹೇಳಿದ್ರೆ ಮುಗೀತಿತ್ತಲ್ಲ. ಸಂಧಾನ ಮುರಿದು ಒಂದು ಪಣವನ್ನು ಮುಂದಿಟ್ಟು ಸುಂಬಲಾಗಲಿ ನಿಶುಂಬಲಾಗಲಿ ಬರಲಿ ಸಮರಕ್ಕೆ. ಇಲ್ಲಿ ವಿಷಯ ಇರುವುದು 14 ಲೋಕವನ್ನೇ ಆಳ್ವಿಕೆಯನ್ನು ಮಾಡುವಂತ ನನ್ನಲ್ಲೇ ಪಂಥವನ್ನು ಹೊಂದಿದ್ದಾಳೆ. ಆಕೆಯನ್ನು ಎಲೆ ತರುವುದಕ್ಕೆ ಬೇಕಾಗಿ ನಾನೇ ಧೂಮ್ರಾಕ್ಷ ಬಲಭದ್ರನ್ನು ಗಳಿಸಿಕೊಟ್ಟಿದ್ದೆ. ಪ್ರಭು ಏನೊಂದು ಭಾವಿಸಿದೆ ಧೂಮ್ರಾಕ್ಷನ ಸತ್ಯವನ್ನು. ಅಲ್ಪನೇ ಧೂಮ್ರಲೋಚನ ಅಲ್ಪನೇ ಭಿನ್ನ ಭಿನ್ನ ಸ್ಥಳಗಳಿಂದ ನಾವು ಯೋಚಿಸಬೇಕಾಗುತ್ತದೆ. ಯಾವುದೇ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳುವಲ್ಲಿ ಏಕಮುಖವಾದ ತೀರ್ಮಾನವನ್ನು ಒಂದೇ ದೃಷ್ಟಿಕೋನದಿಂದ ವಿಮರ್ಶೆಯನ್ನು ಒಬ್ಬ ಬುದ್ಧಿವಂತ ನಾವು ಮಾಡುವುದಿಲ್ಲ. ಲಾಭದ ಕುರಿತಾದಂತಹ ನಿರೀಕ್ಷೆ ಪ್ರತಿಯೊಬ್ಬರಲ್ಲಿಯೂ ಇರ್ತದೆ. ಲಾಭಾಲಾಭಗಳ ಸುಖ ದುಃಖಗಳ ಒಳಿತು ಕೆಡುಕುಗಳ ಪರಾಮರ್ಶೆಯನ್ನು ಸಕಾಲದಲ್ಲಿ ಆಪ್ತರೊಡಗೂಡಿ ಮಾಡದೆ ಹೋದರೆ ಒಂದು ದೇಶ ಭ್ರಷ್ಟ ಆಗಲಿಕ್ಕೆ, ಒಂದು ದೇಶ ನಷ್ಟ ಆಗಲಿಕ್ಕೆ ಕಟ್ಟಿದಷ್ಟು ಸಮಯ ಬೇಡ, 2 ನಿಮಿಷ ಸಾಕಾಗ್ತದೆ ಸಿಂಹಾಸನ ಉರುಳುವುದಕ್ಕೆ. ಪ್ರಭು ಧೂಮ್ರಾಕ್ಷನ ನೀನು ಕಳುಹಿಕೊಟ್ಟೆ, ಹೆಣ್ಣನ್ನು ಕರೆತರುವ ವಿಚಾರದಲ್ಲಿ ವಿವೇಕಿಯಾದ ಸುಗ್ರೀವನು ನೀನು ಕಳುಹಿಕೊಟ್ಟ ಕಾಲಕ್ಕೆ ನಮ್ಮ ಹೃದಯದಲ್ಲಿ ಆತಂಕ ಮೂಡ್ಲಿಲ್ಲ. ಏನಾದ್ರೂ ಬುದ್ಧಿವಂತ ಹೋದ್ರೆ ಏನಾದ್ರೂ ಒಂದು ಮಾಡದೆ ಬರುವವನಲ್ಲ ಸುಗ್ರೀವ, ವಿವೇಕ ಇದ್ದಾನೆ. ಈ ತನಕ ದಾನವ ಸಾಮ್ರಾಜ್ಯಕ್ಕಾಗಿ ಬಹುದೊಡ್ಡ ದೇಣಿಗೆಯನ್ನು ತನ್ನ ಬುದ್ಧಿಯ ಮೂಲಕವಾಗಿ ಒದಗಿಸಿಕೊಟ್ಟ. ನಮ್ಮ ಕೈಯಿಂದ ಗಂಟು ತಾರದೆ ಇರಬಹುದು, ರಟ್ಟೆ ತ್ರಾಣದಿಂದ ಹೋರಾಡದಿರಬಹುದು, ಆದ್ರೆ ಕೊರಳಿಂದ ಮೇಲೆ ಉಂಟಲ್ಲ ಸುಗ್ರೀವನದ್ದಾದಂತಹ ಕೊಡುಗೆ ನಮಗೆ ಅಲ್ಲಗಳೆಯುವುದಕ್ಕಿಲ್ಲ. ಅಂತಹ ಹಿರಿಯನ್ನು ನೀನು ಕಳುಹಿಸಿದ ಕಾಲಕ್ಕೆ ಚಂಡಮುಂಡರ ಆತುರದ ತೀರ್ಮಾನಕ್ಕೆ ಒಂದು ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ನೀವು ಮುಂದಾಗಿದ್ದಿ ಅಂತ ನಾವು ಭಾವಿಸಿದ್ವಿ. ಆದರೆ ಸುಗ್ರೀವನು ನೀನು ಕಳುಹಿಸಿಕೊಟ್ಟದ್ದು ಹೆಣ್ಣಿನ ವಿಚಾರವನ್ನು, ಹೆಣ್ಣಿನ ಮನಸ್ಸನ್ನು ತಿಳಿಯುವುದಕ್ಕಲ್ಲ, ನಿನ್ನ ಮನಸ್ಸನ್ನು ಹೆಣ್ಣಿಗೆ ಹೇಳುವುದಕ್ಕೆ. ಅದು ಆಮೇಲೆ ಗೊತ್ತಾದದ್ದು. ಮೊದಲಿಗೆ ನಾವು ಯೋಚಿಸಿದ್ದು ಹೆಣ್ಣಿನ ಮನಸ್ಸನ್ನು ತಿಳಿಯುವ ಉದ್ದೇಶಕ್ಕೆ ನೀನು ಸುಗ್ರೀವನನ್ನು ಕಳುಹಿಸಿಕೊಟ್ಟಿದ್ದಿ ಅಂತ. ಯಾಕೆ ನೀನು ನಿನ್ನ ಉದ್ದೇಶಕ್ಕಾಗಿ ಸುಗ್ರೀವನನ್ನು ಕಳುಹಿಕೊಟ್ಟಿದ್ದಿ ಅನ್ನೋದನ್ನು ನಾವು ತೀರ್ಮಾನಿಸಬೇಕಾಗಿ ಬಂತು. ಹೆಣ್ಣು ಹೇಳಿದ್ರು
ನಾನು ಹೋರಾಟದಲ್ಲಿ ಸೋಲಿಸಿದವನನ್ನು ಮಾತ್ರ ವಿವಾಹವಾಗುವಂತಹ ನಿರ್ಣಯಕ್ಕೆ ಬದ್ಧಳು. 14 ಲೋಕಗಳ ವಿಭುವೆ ಆದರೂ ಶುಂಭನು ಅವನ ತಮ್ಮ ನಿಶುಂಭನು ಇನ್ನು ಅವನನ್ನು ಅನುಸರಿಸುವ ಅನೇಕರು ಯಾರು ಬೇಕಾದ್ರೂ ಬರಲಿ, ನನ್ನನ್ನು ಕಾಳಗದಲ್ಲಿ ಕೈ ಸೋಲಿಸಿರಂತವರ ಕೊರಳಿಗೆ ಮಾಲೆ ಹಾಕುವುದಕ್ಕೆ ತಾನು ಸಿದ್ಧಳಿದ್ದೇನೆ. ಇದರ ನಿರ್ಣಯ ಏನು? ನಿನ್ನದಾದಂತಹ ಪ್ರಭುತ್ವವನ್ನು, ಅಧಿಕಾರವನ್ನು, ಸಾಹಸವನ್ನು, ಶೌರ್ಯವನ್ನು, ಸತ್ವವನ್ನು, ಸಾಮರ್ಥ್ಯವನ್ನು ಅರಿಯದೇ ಇದ್ದ ಒಬ್ಬಳಾಕೆ ಸಾಮಾನ್ಯ ಹೆಣ್ಣು ಅಲ್ಲವಲ್ಲ, ಏನು 6-7 ವರ್ಷ ವಯಸ್ಸಿನ ಹುಡುಗಿಯ ವಯಸ್ಸಿಗೆ ಬಂದಿದ್ದಾಳೆ ಅಂತ ನೀನು ಹೇಳುತ್ತೆ. ಲೋಕಾನುಭವವನ್ನು ಹೊಂದಿದವಳು ಮಾತ್ರವಲ್ಲ, ತನಗೆ ಹಿಂದು ಮುಂದಿಲ್ಲ ಅನ್ನೋ ಹಾಗೆ ಆಡಿದವಳು. ಹಾಗಿದ್ರೆ ಅರ್ಥ ಏನು? ಒಂಟಿಯಾಗಿ ಇಷ್ಟು ಕಾಲ ಬದುಕಿದ ಹೆಣ್ಣು ತನ್ನ ಸುತ್ತೆಲ್ಲ ದೃಷ್ಟಿಯನ್ನು ಹೊಂದಿರುತ್ತಾಳೆ. ತನ್ನ ಹಿಂದೆ ಮುಂದೆ ಪೂರ್ವಾಪರ ಒಳಿತು ಕೆಡುಕು ಭವಿಷ್ಯ ಭೂತ ಎಲ್ಲವನ್ನು ತರ್ಕಿಸುವ ಸಾಮರ್ಥ್ಯವನ್ನು ಅವಳು ಸದಾಕಾಲ ಊರ್ಜಿತದಲ್ಲಿ ಉಳಿಸಿಕೊಂಡಿರುತ್ತಾಳೆ. ಅರೆ ಕ್ಷಣ ಮೈ ಮರೆತರು ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಯೋಚಿಸುವ ಹೆಣ್ಣಿಗೆ ನೀನು 14 ಲೋಕಗಳ ವಿಭವವಾದದ್ದು ಕಟ್ಟೆಬಲದಿಂದ ಅನ್ನುವಂತಹ ಗುರುತು ತಿಳಿಯದೇ ಇರ್ತದೆ. ಅಷ್ಟಿದ್ದರೂ ನಿನ್ನನ್ನು ಕಾಳಗದ ಕಣಕ ಆಹ್ವಾನಿಸಿದಳು. ಅಲ್ಲಿಗೆ ನಾವು ಅರಿತುಕೊಳ್ಬೇಕಿತ್ತು. ಎಟಕದೆ ಇದ್ದಂತಹ ದ್ರಾಕ್ಷಿ ಹುಳಿ ಅಂತ ಹೇಳಿದನ ಹಾಗೆ ನಾವು ಮಾಡಬಹುದಿತ್ತು. ಹೌದಾ? ಮನಸ್ಸಿಲ್ಲದಿದ್ದ ಬೇಡ, ಹೆಣ್ಣಿಗೆ ಮನಸ್ಸಿಲ್ಲದಿದ್ದ ಸಂಬಂಧ. ಯಾಕೆಂದ್ರೆ ನೀವು ಕುಳಿತು ಕುಳಿತು ನಮ್ಮ ಮರ್ಯಾದೆ ಉಳಿಯುತ್ತೆ. ನೀನು ಅವನನ್ನು ಕಳುಹಿಸಿ ಅವ ಅಲ್ಲ ಹೇಳಬಾರ್ದು. ನಾನು ಮೂರ್ಖರಲ್ಲಿ ಮೂರ್ಖ ಮೂರಾಕ್ಷ, ವಿವೇಕದ ವಿಚಾರ ಗೊತ್ತಿಲ್ಲ ಅವನಿಗೆ. ಹೋದಲ್ಲಿ ಎಲ್ಲಿ ಜಗಳ ಮಾಡ್ಲಿಕ್ಕೆ ಸಿದ್ಧಂತೆ ಕಾಯುವ ಜಾತಿ ಅಂತ ನಮ್ಮ ಸೇನಾಧಿಪತಿಯನ್ನು ಕಳುಹಿಸಿದ್ರೆ ಅದಾದ್ರೂ ಒಂದು ಪ್ರಯೋಜನ ಆಯ್ತಾ? ಒಂದು ಕ್ಷಣಕ್ಕೆ ನಿಲ್ಲಿಲ್ಲ. ಎಲ್ಲಿ ಹೋಗಿದ್ದಾನೆ ಧೂಮ್ರಾಕ್ಷ, ಏನಾಗಿದ್ದಾನೆ ಅಂತ ಮತ್ತೊಬ್ಬರಿಗೆ ಗೊತ್ತೇ ಇಲ್ಲ. ಹಿಡಿ ಬೂದಿ ಮಾತ್ರ ಸಿಕ್ಕಿತ್ತು. ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಸ್ವಲ್ಪ ಹೋರಾಡಿದ್ರಂತೆ, ಬಗೆ ಬಗೆಯ ಸ್ವರೂಪವನ್ನು ಹೊಂದಬೇಕಾಗಿ ಬಂತಂತೆ. ಆದರೂ ಇವರ ತಲೆ ಉಳಿಯಲಿಲ್ಲ. ಅವಳ ಕಾಲ್ಚಂಡಾಟಕ್ಕೆ ವಿನಿಯೋಗವಾಯಿತು. ಚಂಡಮುಂಡರ ಧೂಮ್ರಾಕ್ಷನ ಮರಣ ನಮಗೆ ಸೂಚಿಸುವುದು ನಮ್ಮ ಪಾಳೆಯದಲ್ಲಿ ಕೋಟಿ ಸಂಖ್ಯೆಯ ರಾಕ್ಷಸರು ಕಡಿಮೆ ಆದ್ರು ಅಂತ ಮಾತ್ರ ಅಲ್ಲ, ಕೋಟಿ ಆಯುಷ್ಯವನ್ನು ಹೊಂದಿದಂತಹ ನಮ್ಮ ಆಯುಷ್ಯದಲ್ಲಿ ಒಂದೊಂದು ದಿನವೂ ಕಡಿಮೆ ಆಗ್ತಾ ಬಂದಿದೆ ಅನ್ನುವುದನ್ನು ನೀನು ಮರೆಯಕೂಡದು. ನಮ್ಮ ಅವಸಾನ ಕಾಲ ಕಾದೀತು, ಯಮನ ಮನೆಗೆ ಹೋಗ್ಬೇಕಾಗಿ ಬಂದಿತು. ರಕ್ತ ಬೀಜ ಮಾತಾಡಲಿಕ್ಕೆ ಬಿಟ್ಟರೆ ಬಹಳಷ್ಟು ಮಾತನಾಡ್ತಾ ಇದ್ಯಾ. ಮಾತಾಡುವಂತ ಏನು ಕದಂಬಾವನದಲ್ಲಿರುವಂತಹ ತರುಣಿಯರು ಹಲವು ರೀತಿಯಲ್ಲಿ ಹೋಗ್ತಾ ಇದ್ಯಾ. ನಿನ್ನ ಪಾಲಿಗೆ ಆಕೆ ದೇವಿ ಆದ್ರೂ ಕೂಡ 14 ಲೋಕಕ್ಕೆ ದೇವರೆಂದು ನಾನು ಕೊಂಡಾಡ್ತಾ ಇದ್ದಾರೆ. ಎಲ್ಲರೂ ರಕ್ತ ಬೀಜ ಕೊನೆಯದಾಗಿ ನಿನ್ನ ಮನದ ತೀರ್ಮಾನ ಅದನ್ನು ಹೇಳು. ಮನದ ಬಿಡು ಮನದ ಮೂಗದಯ ಭಕ್ತಿ ಪಡೆದ ಬಲ ಕಾರುಣ್ಯದಲ್ಲಿ ರಾತ್ರಿಯಲ್ಲಿ ಜಡಗ ಪೀಠನ ಮೊಲದ ದರದಲ್ಲಿ ಪಡೆದು ಸುಖವನ್ನು ಸುಖವಾಗಿ ಬಾಳೋಣ ಬಿಡುವ ಮನದ ಮೋಗದೆ ಪ್ರಭೋ ಪ್ರಭೋ ಬಿಡು ಪ್ರಭೋ ಬಿಡು ಆವೇಶ ಬಂದು ಸ್ವರ ಮೇಲೆ ಹೋಗ್ತದೆ ಅಂತ ಯೋಚನೆ ಮಾಡಿದೆ ನಾನು. ಆಗ ನನ್ನ ಸ್ಥಾನ ಗೌರವ ಎಚ್ಚರಗೊಳಿಸುವುದು ನನ್ನನ್ನು. ಕೂಡುದು ನಾ ಸ್ವರ ಏರಿಸುವುದಕ್ಕಿದ್ದವನಲ್ಲ, ನಿನಗೆ ಹೇಳಲಿಕ್ಕೆ ನಾನು ಜನವೇ ಅಲ್ಲ. ಆದ್ರೆ ನೀನು ಒತ್ತಾಯ ಮಾಡಿ ಹೇಳುತ್ತೆ ಅಂತ ಅದು ನಿನ್ನ ಅಭಿಪ್ರಾಯ ಅಂತ. ಈಗ ಇಷ್ಟು ಹೇಳಿದ ಮೇಲೆ 1-2 ವಾಕ್ಯ ಆದ್ರೂ ನನ್ನ ಅಭಿಪ್ರಾಯ ಹೇಳಿದ್ರೆ ನಾನು ಇಷ್ಟು ಮಾತಾಡಿ ಪ್ರಯೋಜನ ಇಲ್ಲ. ಹೇಳು, ಅಷ್ಟಕ್ಕಾಗಿ ಮಾತ್ರ ಹೇಳ್ತಾ ಇದ್ದೆ. ಏನು ಅಂದವಳು ತ್ರಿಲೋಕ ಜನನಿ ನಿರ್ವಿವಾದ, ಅನುಮಾನವೇ ಬೇಡ. ನೀನು ಎಂತದ್ದು ಅಂತ ಹೇಳು, ನಾನು ಅದನ್ನು ಒಪ್ಪುವುದೇ ಇಲ್ಲ. ಅವಳನ್ನು ಕೆಣಕಿದ್ರೆ ನಮಗೆ ಸಾವು ನಿಶ್ಚಿತ. ಬ್ರಹ್ಮ ಕೊಟ್ಟ ಆಯುಷ್ಯದಷ್ಟು ಕಾಲ ಬದುಕಿರುವುದಕ್ಕೆ ನಮಗಿರುವುದು ಒಂದೇ ದಾರಿ, ಆಕೆಯ ಕಾಲಿಗೆ ಫಲ ಮಾಡುವ. ಮುಂದೆ ಬಂದ್ರೆ ನೀ ಬಾರಿಸಬೇಕಾಯ್ತು, ಹಿಂದೆ ಹೋದ್ರೆ ಅವರು ಬಾರಿಸಬೇಕು. ನಾನು ಎತ್ಲ
ಒಳಗೆ ಹೋಗು. ಯಾರಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕಂತ ನಿನಗೆ ಪ್ರಜ್ಞೆ ಇಲ್ಲ. ಏನಿಷ್ಟು ದಿವಸ ಸಲುಗೆಯಿಂದ ಮಾತು ಕೇಳ್ತಿದ್ದೆ, ನಾನು ಮಾತಾಡಿದೆ. ಅಲಿಯಲೆಂಬ ಮಮಕಾರವನ್ನು ತೋರಿಸಿದ್ರೆ ತಲೆ ಮೇಲೆ ಕೈ ಇಟ್ಟು ಮಾತನಾಡ್ತಾ ಇದ್ದೀಯ. ನನಗೆ ಅದೇ ಅಲ್ವಾ ಧೈರ್ಯ, ನೀನು ಎಷ್ಟಾದ್ರೂ ನನ್ನ ಮಾಮ ಅಲ್ವಾ. ನಿನಗೆ ಸರಿಗೆ ಕೊಟ್ಟದ್ದು ಹೆಚ್ಚಾಯ್ತು ರಕ್ತ ಬೀಜ. ಅದು ಮೊದಲಿನಿಂದಲೂ ಸಿಕ್ಕಿದೆ, ಇವತ್ತಲ್ಲ. ಇದೇ ಜಾಗದಲ್ಲಿ ಬೇರೆ ರೀತಿ ಅವರ ಕೈಕಾಲು ಕತ್ತರಿಸ್ತಾ ಇದ್ದೆ ನಾನು. ಈಗ ಆ ಜಾಗದಲ್ಲಿ ಇನ್ನೊಬ್ಬರು ನನ್ನ ಒಂದು ಶಬ್ದ ಮಾತಾಡ್ತೇನೆ. ನನ್ನ ತಂಗಿ ಮಗನಾಗಿ ಇಷ್ಟರವರೆಗೆ ಉಳಿದವ ನೀನಾಗಿದ್ದೀಯ. ನನ್ನ ತಾಯಿ ಅಣ್ಣ ಅಂತಲೂ ನನಗೊಂದು ಸಲುಗೆ. ಮಾತಿ ಮಾತಿಗೆ ಉತ್ತರವನ್ನು ಕೊಡ್ತಾ ಇದ್ದೆ ಕೆಟ್ಟವನೇ. ಎಲ್ಲ ನೀನೇ ಕಲಿಸಿದ ಹತ್ತಿರ ಕೂತುಕೊಳ್ಳಿ. ರಕ್ತ ಬೀಜ, ಈ ಸುಮ್ಮನ ಜೀವನದಲ್ಲಿ ಗಂಡಾಗಿ ಹುಟ್ಟಿದ್ದೇನೆ, ಗಂಡಾಗಿ ಮೆರೆದಿದ್ದೇನೆ, ಗಂಡಾಗಿ 14 ಲೋಕವನ್ನೇ ತನ್ನ ಸ್ವಾಧೀನವಾಗಿ ಮಾಡಿದ್ದೇನೆ, ಗಂಡಾಗಿ ಸಾಯ್ತಾರೆ ಹೊರತು ಈ ಒಳ್ಳೆ ಸಮಯಕ್ಕೆ ಕೆಟ್ಟ ಶಬ್ದ ಎಲ್ಲ ಯಾಕೆ ಮಾವ. ಒಬ್ಬಲಾಕೆ ಸಾಮಾನ್ಯ ತರುಣಿಗೆ ಶರಣಾಗುವ ಸುಬ್ಬನೆಯನ್ನು ಭಾವಿಸಬೇಡ. ಬಾಲ್ಯದಲ್ಲಿ ಇದೇ ತೊಡೆ ಮೇಲೆ ಮಲಗಿಸಿ ನಿನ್ನನ್ನು ಜೋಗ್ರವನ್ನು ಆಡಿದ್ದೇನೆ, ನೆನಪಿದೆ ನಿನಗೆ. ಈಗ ನಾನು ತೊಡೆಯಲ್ಲಿ ಕುಳಿತುಕೊಳ್ಳುವ ವಯಸ್ಸು. ನಿನಗೆ ಕೈಕಾಲು ಕತ್ತರಿಸಿ ನೀನು ಏರುವುದಕ್ಕೆ ಬಂದರೆ ನೀನು ನಿನ್ನ ಅಂತರಂಗದ ಭಾವನೆಯನ್ನು ನಾನೀಗ ಅರ್ಥ ಮಾಡಿಕೊಂಡೆ. ರಕ್ತ ಬೀಜ, ನನ್ನಿಂದಲೇ ಅನುಮತಿಯನ್ನು ಪಡೆದುಬೋದಂತ ಅದೆಷ್ಟೋ ದಾನವೀರನ್ನು ಹಾಕಿ ಕೊಂದಿದ್ದಾನೆ ಎಲ್ಲರನ್ನು ಎಂಬಂತ ನಿನಗೆ ಮನದಲ್ಲಿ ಭಯ. ಒಂದು ವೇಳೆ ನೀನು ಹೋದ್ರು ಕೂಡ ನಿನಗೆ ಕೂಡ ಸಾವು ಖಚಿತವಾಗಿದೆ. ನಿನಗೆ ಮನಸ್ಸಿನಲ್ಲಿ ಭಯವಾಗ್ತಾ ಇದೆ. ರಕ್ತ ಬೀಜ, ಕೊನೆಯದಾಗಿ ಹೇಳುತ್ತಾ ಇದ್ದೇನೆ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಇಲ್ಲಿಂದ ತೊಲಗು. ಇವಳನು ತಿಳಿಯದೆ ಇನಿದ ಅಕಾಟ ಮಾಡಲೇ ನಗನು ಶುಂಭನ ಗೂಡೆ ಮಾಜೆಯ ಆಡಿ ಬಂದಿಗೆ ಬಂದಿಗೆ ಇವನು ಬಂದ ಆದರೂ ನುಡಿಸಿದವೆ ಮಾಡಿದನು ನಮನಗಳನ್ನು ಬೇಡಿದನು ಮೊದಲಿತ್ತು ಕಾಪಾಡು ಪಿರಿದು ಕೊಂಡಾಡಿದನು
ಹತ್ತಿಗಿಂತ ಹಗುರವಾದಂತಹ ಅನುಭವ. ಒಂದು ಕಾರ್ಯಾರ್ಥಿಯಾಗಿ ಹೊರಟು ಬಂದ ಕಾಲಕ್ಕೆ ಇಂತಹ ಒಂದು ಪೇಲವಾದಂತಹ ಸ್ಥಿತಿ ರಕ್ತಬೀಜನ ಬದುಕಿನಲ್ಲೇ ಬರಲಿಲ್ಲ. ದೃಢ ಮನಸ್ಕನಾಗಿ, ಧೃತವಚನನಾಗಿ, ಒಡೆಯನ ಆದೇಶವನ್ನು ಪಾಲಿಸುವುದಕ್ಕೆ ಸಿದ್ಧನಾಗಿ ನಾವು ಹೊರಟರೆ ನಮ್ಮ ಶರೀರದ ಆಯಾಸ ನಮಗೆ ಗೊತ್ತಾಗುತ್ತಿರಲಿಲ್ಲ. ಹಿಡಿದ ಕಾರ್ಯದಲ್ಲಿ ಯಶಸ್ಸು ಸಿದ್ಧಿಯಾಗುವ ತನಕವೂ ಬಿಡುವಿಲ್ಲದೆ ದುಡಿದು ಈ ತನಕ ವಿಜಯವನ್ನು ಗಳಿಸಿ ಬಂದಂತಹ ಇತಿಹಾಸವನ್ನು ಹೊಂದಿದ ರಾಕ್ಷಸರು ಇಂದಿನ ದಿನ ಮುಖ ನಿಸ್ತೇಜವಾಗಿ ಹೋಗಿದೆ. ಎಷ್ಟು ಉತ್ಸಾಹ ಇತ್ತು ಶೋಣಿತಾ ನಗರದಿಂದ ಹೊರಡುವ ಕಾಲಕ್ಕೆ ಇವರಿಗೆ. ರಕ್ತಬೀಜಾಸುರನಿಗೆ ವಿಜಯವಾಗಲಿ, ಶುಂಭದರೆಗೆ ಇಷ್ಟಾರ್ಥ ಕೈಗೂಡಲಿ, ಹೀಗೆ ಜಯಘೋಷವನ್ನು ಮಾಡುತ್ತಾ ನನ್ನನ್ನು ಅನುಸರಿಸಿಕೊಂಡು ಬಂದಂತಹ ರಾಕ್ಷಸರು ಇಲ್ಲಿಗೆ ಬಂದರೆ ನಾಳೆಗೆ ಬಿದ್ದು ಹೋದಾಗಿದೆ. ಯಾರ ಸ್ವರವೂ ಇಲ್ಲ, ತೆರೆದ ಕಣ್ಣು, ಬಿಟ್ಟ ಬಾಯಿ, ಹಾಗೆ ಇರುವಂತಹ ಸ್ಥಿತಿಯಾಗಿ ಹೋಗಿದೆ. ಏನು ಕದಂಬ ಕಾಂತಾರ ನಮಗೆ ಹೊಸ ಪ್ರದೇಶವೇ. ಈ ಮೊದಲು ಬಂದದ್ದುಂಟು, ದಿನ ಅಲ್ಲದಿದ್ರು ಆಗಾಗ ಈ ಕಡೆ ಆ ಕಡೆ ಹೋಗುವಾಗೆಲ್ಲ ಬಂದ ಜಾಗ ಇದು. ಆದರೆ ಎಂದಿಲ್ಲದೆ ಇದ್ದಂತಹ ಒಂದು ವಿಸ್ಮಯ, ವಿಚಿತ್ರ, ವೈಭವ ಈ ಕದಂಬ ಕಾಂತಾರದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಷ್ಟೆಲ್ಲಕ್ಕೆ ಕಾರಣ ಏನು? ಇಲ್ಲಿ ನೆಲೆಸಿದಂತಹ ಹೆಣ್ಣು. ಅದನ್ನು ಅರ್ಥ ಮಾಡಿಕೊಳ್ಳೋಣ ಅನ್ನುವ ಉದ್ದೇಶಕ್ಕಾಗಿ ಪ್ರಯತ್ನ ಬಹಳ ಬೇಕಾಗಲಿಲ್ಲ. ಅರಸುತ್ತ ಸ್ವಲ್ಪ ಸಾಗಿದರೆ ಕಾಂಚನದ ಉಯ್ಯಾಲೆಯಲ್ಲಿ ಏರಿ ಕುಳಿತ ಜಗದಂಬೆಯ ಸ್ವರೂಪ ಸ್ಪಷ್ಟವಾಗಿ ಗೋಚರಿಸ್ತದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನೋಡಿದರೆ ದೃಷ್ಟಿ ಕೀಳುವುದಕ್ಕೆ ಮನಸ್ಸು ಬರುವುದಿಲ್ಲ. ಯಾವುದೋ ಒಂದು ಭಕ್ತಿಯ ಪರವಶತೆಯಲ್ಲಿ ನಮ್ಮನ್ನು ನಾವು ಮೈಮರೆಯುವಂತಹ ಸ್ಥಿತಿಯಾಗಿ ಹೋಗುತ್ತದೆ. ಈ ತನಕದ ನಮ್ಮ ಬದುಕಿಗೊಂದು ಸಿಂಹಾವಲೋಕನವನ್ನು ನಡೆಸಿ ಅದರ ಒಳಿತು ಕಡುಕನ್ನು ವಿಮರ್ಶಿಸಬೇಕು ಅನ್ನುವಂತಹ ವಿವೇಕ ಪ್ರಥಮವಾಗಿ ನಮ್ಮ ಬದುಕಿನಲ್ಲಿ ಈ ಕ್ಷಣಕ್ಕೆ ಕಾಣುವುದಕ್ಕೆ ಪ್ರಾರಂಭವಾಗಿದೆ. ಹಾಗಿದ್ರೇನು? ಪಾಪದ ಪರ್ವತ ಕರ್ಪೂರದ ರಾಶಿ ಹಾಗೆ ಎಷ್ಟೇ ಎತ್ತರದಲ್ಲಿದ್ದು ಶಾಖದ ಸನಿಹವನ್ನು ಸೇರಿದ ಕಾಲಕ್ಕದು ಕರಗಲೇಬೇಕಾಗುತ್ತದೆ. ಬಹುಶಃ ನಮಗಾದದ್ದು ನಮ್ಮ ತಪ್ಪನ್ನು ತಪ್ಪೆಂದಾಡುವಷ್ಟು ಧೈರ್ಯ ಇದ್ದವರು ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ. ಒಂದೊಮ್ಮೆ ಯಾರಾದರೂ ಅಪ್ಪಿತಪ್ಪಿ ಬಾಯಿಯಿಂದ ಹೇಳಿದರೆ ಅಂಥವ್ರ ಬಾಯಿಂದ ಮತ್ತೆ ಬೇರೆ ಶಬ್ದ ಮಾತಾಡಲಿಕ್ಕೆ ನಾವು ಬಿಡ್ತಿರ್ಲಿಲ್ಲ. ಅಂಥವರ ನಾಲಿಗೆ ಕತ್ತರಿಸಿದ್ದೇವೆ, ಅಂಥವರನ್ನು ಹೊಡೆದುರುಳಿಸಿದ್ದೇವೆ. ಆದ್ದರಿಂದಲೇ ಗೊತ್ತಿದ್ದರೂ ಆಡಬೇಕು ಅನ್ನುವಂತಹ ಅವಕಾಶವಿದ್ದರೂ ಯಾರು ಆಡದೇ ಉಳಿದರು. ಇವರು ಆಡಬೇಕಾಗಿಲ್ಲ. ಇವಳನ್ನು ನಾವು ನೋಡಿದರೆ ನಮ್ಮ ತಪ್ಪಿನ ಅರಿವು ನಮಗಾಗಿ ಹೋಗುತ್ತದೆ. ಆದರೆ ಮಾಡಲೇನು ಶಿವನೇ, ಬೆಳಗಾಗಿ ಹೋಯ್ತಲ್ಲ. ರಾಕ್ಷಸರಿಗೆ ಅಭ್ಯುದಯದ ಬೆಳಕಾಯಿತು ಅಂದದ್ದಲ್ಲ. ನಾವು ಯೋಚಿಸುವ ಕಾಲಕ್ಕೆ ಸಮಯ ಬಹಳ ಕಳೆದು ಹೋಯಿತು. ಎಲ್ಲಿಯಾದರೂ ಸ್ವಲ್ಪ ಮೊದಲೇ ನಡುರಾತ್ರಿಗೆ ಆಲೋಚನೆ ಮಾಡ್ತಿದ್ರೆ ಬದುಕನ್ನು ಬದಲಿಸಿಕೊಳ್ಳಿಕ್ಕೆ ಅವಕಾಶ ಆಗುತ್ತಿತ್ತೋ ಏನು. ಇನ್ನೇನು ನಮಗೆ ವಸಂತಗಳೆಲ್ಲ ಮುಗಿದು ಹೋಗಿದೆ, ಹಳೆಯ ಕಾಲ ಆವರಿಸಿದೆ, ಆಯುಷ್ಯ ಮುಗಿಯುವ ಕ್ಷಣ ಬಂದಿದೆ. ಆದ್ದರಿಂದಲೇ ಒಡೆಯನ ಮನಸ್ಸಿನಲ್ಲಿ ಇಂತಹ ಒಂದು ವಿಪ್ಲವಕಾರಿಯಾದಂತಹ ನಿರ್ಣಯ ತಲೆದೋರಿದೆ. ಅಲ್ಲದಿದ್ದರೆ ಏನನ್ನು ಬೇಕು? ಯಾವನು ಈ ತನಕ ದಾನವ ಸಾಮ್ರಾಜ್ಯ ಕಾದಾರ ಸ್ತಂಭದಂತೆ ಸಕಲವನ್ನು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಸಂರಕ್ಷಿಸಿದನೋ ಅಂಥವನೇ ಎಲ್ಲವನ್ನೂ ಮರೆತು ತನ್ನ ಮರಣದತ್ತ ಕಣ್ಣಿಡ್ತಾನೆ ಅಂತಾದರೆ ಏನನ್ನು ಬೇಕು? ಕಾಲಾಯ ತಸ್ಮೈ ನಮಃ. ಯಾವುದು ಕಾಲ? ಕಾಲಾತೀತಳಾದಂತಹ ಇವಳ ಮುಂಭಾಗದಲ್ಲಿ ಯಾವ ಕಾಲವೂ ಇಲ್ಲ, ಎಲ್ಲ ಅವಳ ಸಂಕಲ್ಪ. ಆದರೆ ನಮಗಾಗಿ ಒಂದು ಕರ್ತವ್ಯ ಇದೆ ಎನ್ನುವುದನ್ನು ಮರೆಯಕೂಡದು. ಒಡೆಯನನ್ನು ಹೇಗೆ ಗೌರವ ಭಾವದಿಂದ ಮಾನಿಸಿ ಅಪ್ಪಣೆಯನ್ನು ಕೈಗೊಂಡಲ್ಲಿಂದ ಹೊರಟು ಬಂದಿದ್ದೇವೆ. ಯಾಕಂದ್ರೆ ಅದು ಅನ್ನದ ಋಣ. ಅನ್ನದ ಋಣಕ್ಕನುಗುಣವಾಗಿ ಇಷ್ಟವೋ ಅನಿಷ್ಟವೋ ಮಾಡಲೇಬೇಕಾಗ್ತದೆ ಎನ್ನುವ ನಿರ್ಣಯದಿಂದಲೂ ಹೊರಟು ಬಂದದ್ದು. ಅದೇ ಹೌದಾದರೆ ಜಗದೊಡತೆಯ ಮುಂಭಾಗದಲ್ಲಿ ನಮಗೆ ಋಣ ಇಲ್ಲವೇ? ನಮಗೆ ಬದುಕು ಕೊಟ್ಟವಳೇ ಅವಳು, ನಮ್ಮ ಶರೀರದಲ್ಲಿ ಒಂದು ಪ್ರಾಣವು ನಿಲ್ಲಿಸಿದವಳೇ ಅವಳು. ಆ ಋಣಕ್ಕನುಗುಣವಾಗಿ ವ್ಯವಹರಿಸಬೇಕೋ ಬೇಡೋ? ಪ್ರಾಣ ದೇಹದಿಂದ ಹೊರಟು ಹೋಗುವುದಕ್ಕಿಂತ ಮುನ್ನ ಒಂದಾದರೂ ಒಳ್ಳೆ ಕೆಲಸ ಮಾಡುವ, ದೇವಿಯ ಕಾಲಿಗೆ ಬೀಳುವ, ಏನಾದರೂ ಬದುಕಿನ ಮುಂದಿನ ಊರ್ಧ್ವಗತಿಗದು ಹೇತುವಾಗಿ ಪರಿಣಮಿಸಿತನ್ನುವ ವಿಶ್ವಾಸ ಉಂಟು. ನೋಡೋಣ. ಜಯ ಜಯ.
ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಶುಂಭಾಕ್ಯದ ಅಪೇಕ್ಷೆಯಂತೆ ಹೊನ್ನೊಂದಣದ ಒಂದಿಗೆ ಬಂದು ನಿಂತು ನಿನ್ನ ಮುಂಭಾಗದಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತಿರುವವನಿಗೆ ರಕ್ತ ಬೀಜನೆಂದು ಹೆಸರು. ಓಹೋ ಅಮ್ಮ, ಏನು ವಿದ್ಯೆ ವರಬಲವಿದೆ, ಬೇಕಾದ ದೇಹ ಬಲವಿದೆ, ಗಳಿಸಿದ ಸಂಪತ್ತಿದೆ, ಅಧಿಕಾರದ ಬಲವಿದೆ, ಜನಬಲವಿದೆ, ಬೆಂಬಲವಿದೆ, ಎಲ್ಲ ಇದ್ದರೆ ಹೇಳತೀರದ ಆರದ ಯಾವುದೋ ಒಂದು ಅಂತರಂಗದ ದಾರಿದ್ರ್ಯ ನಮ್ಮೊಡೆಯನಾದ ಶುಂಭನಲ್ಲಿದೆ. ಓಹೋ, ಅಲ್ಲದೆ ಹೋದ್ರೆ ಈ ಕ್ಷಣಕ್ಕೆ ಇಷ್ಟೆಲ್ಲವನ್ನು ಹೊಂದಿದ ಮೇಲೆ ಮತ್ತೊಂದು ಅಪೇಕ್ಷೆಯನ್ನು ಇರಿಸಿಕೊಂಡು ಅದಕ್ಕಾಗಿ ತನ್ನಲ್ಲಿದ್ದದನ್ನೆಲ್ಲ ಕಳಕೊಳ್ಳುವಂತಹ ದಾರಿಯಲ್ಲಿ ಅವ ಯಾಕೆ ಕ್ರಮಿಸ್ತಾನೆ ಅಲ್ವೇ? ಆದ್ರೆ ಅವನ ದಾರಿದ್ರ್ಯ ದೂರವಾಗಬೇಕು ಅಂತಾದರೆ ಯಾವ ಸಂಪದವನ್ನು ಗಳಿಸಿದ್ರೆ ಸಾಕಾಗುವುದಿಲ್ಲ ಅನ್ನುವುದು ಸ್ಪಷ್ಟವಾಗಿ ಹೋಯಿತು. ಯಾಕಂದ್ರೆ ಇದೆಲ್ಲ ಲೌಕಿಕವಾದ ಸಂಪತ್ತು. ದ್ರವ್ಯವಿರಬಹುದು, ಅಧಿಕಾರವಿರಬಹುದು, ಪದವಿ ಇರಬಹುದು, ಮನ್ನಣೆ ಇರಬಹುದು, ಸನ್ಮಾನ ಇರಬಹುದು, ಎಲ್ಲ ಲೌಕಿಕವಾದದ್ದು ಮಾತ್ರ. ಬಹುಶಃ ಪಾರಲೌಕಿಕವಾದ ದಾರಿದ್ರ್ಯ ಅವನಲ್ಲಿ ಇದ್ದಿರ್ಬೇಕು. ಓಹೋ, ಆದ್ದರಿಂದ ನಿನ್ನ ಕುರಿತಾದ ಅಪೇಕ್ಷೆ ಮೂಡಿತೋ ಏನು? ಬಹುಶಃ ಈ ಪ್ರಪಂಚದ ಸಕಲ ವಿಭೂತಿ ಸತ್ವಗಳಿಗೆ ಮೂಲ ಸ್ಥಾನವೇ ನೀನು ಅಂತ ನಾವು ಭಾವಿಸ್ತೇವೆ. ಅದಾದರೆ ಸಕಲ ಶ್ರೀಯನ್ನು ಒಳಗೊಂಡ ನೀನೇ ಅವನ ಸತಿಯಾಗಿ ಅವನ ಮನದ ಸಿರಿಯಾಗಿ ಬರಬೇಕು ಅನ್ನುವುದು ಅವನ ನಿರೀಕ್ಷೆ. ನಮ್ಮದೆಲ್ಲ ಹಾರೈಕೆ ಬರಬೇಕು, ಈ ಅಂದಣ ಇರಬೇಕು, ನಾನು ಅದಕ್ಕೆ ಹೆಗಲು ಕೊಡಬೇಕು, ನಿನ್ನನ್ನು ಹೊತ್ತುಕೊಂಡು ಹೋಗಬೇಕು, ನಮ್ಮೊಡೆಯನೊಂದಿಗೆ ನಿನ್ನ ಮದುವೆ ನಡೆಸಬೇಕು, ನಿನ್ನ ಪಾದ ಸೇವೆ ನಾವು ಮಾಡಬೇಕು, ನಿನ್ನ ಅನುಗ್ರಹ ನನಗಾಗಬೇಕು, ನಮಗೆ ಮುಕ್ತಿ ಸಿಗಬೇಕು. ಈ ಎಲ್ಲ ಬೇಕು ಬೇಕು ಬೇಕುಗಳ ಮಧ್ಯದಲ್ಲಿ ನಾನೀಗ ಕೈ ಮುಗಿದು ಕೇಳಿಕೊಳ್ಳುತ್ತಿರುವುದೊಂದೇ, ನೀನೊಂದು ದೊಡ್ಡ ಮನಸ್ಸು ಮಾಡಬೇಕು. ಸಾಕು ರಕ್ತ ಬೀಜ, ನನಗೆ ಸಾಕು ಅಂತ ಅನ್ನಿಸಿದೆ. ಮುಗಿಸುವುದಾ? ಆದ್ದರಿಂದಲೇ ಲೋಕದಲ್ಲಿ ಮಾರ್ತ ಶಕ್ತಿಗಳಾಗಿ ಗುರುತಿಸಿಕೊಂಡ ನಿಮ್ಮ ಬದುಕನ್ನು ಸಾಕುಗೊಳಿಸುವುದಕ್ಕಾಗಿ, ಮುಕ್ತಾಯಗೊಳಿಸುವುದಕ್ಕಾಗಿ ನಾನು ಸಾಕಾರಗೊಂಡಿದ್ದೆ. ನಾನು ಬೇಕು ಅಂತ ಇದ್ದಕ್ಕೆ ನೀನು ಸಾಕು ಅಂತ. ಬೇಕು ಅನ್ನುವ ತುಡಿತ ಪ್ರಪಂಚದ ಮಂದಿಗಳಿಗೆ ಸಂತೋಷವನ್ನು ಕೊಡಬೇಕೇ ಹೊರತು ಅವರಿಗೆ ಹೊರೆಯಾಗಬಾರದಲ್ಲ. ಗಳಿಸಿದ ವರ ಇಂದು ಸಜ್ಜನರಿಗೆ ಹೊರೆಯಾಗಿದೆ. ಆ ಹೊರೆಯನ್ನು ಇಳಿಸುವುದಕ್ಕಾಗಿ ನಾನು ಸಾಕಾರಗೊಂಡಿದ್ದೇನೆ. ನಿನ್ನನ್ನು ಗಮನಿಸಿದವಾಗ ಶ್ರುತಿಬದ್ಧವಾದ ನುಡಿ, ಅಚ್ಚುಕಟ್ಟಾದ ನಡೆ, ಲಯಮೀರದ ಗತಿ, ಜ್ಞಾನಕ್ಕೆ ಆವರಣ, ಆ ಆವರಣದ ಒಳಗೆ ನೀ ಬಿತ್ತರಿಸಿದ ಮಾತುಗಳು ಹಿಂದೆ ಬಂದವರಿಗಿಂತ ನೀನು ಭಿನ್ನ ಅನ್ನುವುದನ್ನು ಸ್ಪಷ್ಟಪಡಿಸಿದ್ದು. ನಿನ್ನಂತಹ ಅನರ್ಘ್ಯವಾದ ಸಂಪತ್ತನ್ನ ಹೊಂದಿದ್ದರು ಸರಿದಾರಿಯನ್ನು ಸ್ವೀಕರಿಸಿ ಆ ದಾರಿಯಲ್ಲಿ ಮುಂದೆ ಸಾಗುವುದಕ್ಕೆ ಶುಂಭನಿಗೆ ಮನಸ್ಸಾಗಲಿಲ್ಲ ನೋಡು. ತನ್ನವರನ್ನೆಲ್ಲ ಕಳುಹಿಕೊಟ್ಟ, ನನ್ನ ಕೈಯಿಂದಲೇ ಕೊಲ್ಲಿಸಿದ, ಕಾಲಕಾಮ ಕರ್ಮಗಳಿಂದ ಬಂಧಿತನಾಗಿರುವ ಆ ಹುಂಬನನ್ನ ಹೊಗಳುವ ರಣ ಹೇಳಿ
ರಕ್ತೇಶ್ವರಿ ಆಗ್ತೇನೆ. ಇನಿತ್ತ ಸೇವಾ ಕರ್ತುಲೆ ಸತ್ಯದ ಮಣ್ಣು, ಧರ್ಮದ ಮಣ್ಣು, ಪುಣ್ಯದ ಮಣ್ಣು, ಇಂಚಿನ ಪುಣ್ಯ ಜಾಗಣೆ ಲೋಕದ ಎಲ್ಲ ಸೇವೆ ಮಲ್ಪೊಂಡ ಪಟ್ಟದು ನೆರವರಿಕೆ ಮಲ್ತೊಂಡರಂತೆ. ಇನಿಕ್ಕಾನಗ ನಿಕ್ಕಲಯ್ಯಾನ ಕೈಗೂಡಾದ ಕೊರಿಯೇ ನಿಖಿಲ ಕೊಡ್ತಿಂಚೆ ಸೇವೇನು ಗೆಜ್ಜೆ ಸೇವೆ ರೂಪಡ್ಯಾರ ಸ್ವೀಕಾರ ಮಲ್ತೊಂಡೆ ಅಪ್ಪಾಯನಂಚ ಎಂಕ ನೆತ್ತಮಲ್ಲ ಸೇವೆ ಓಲಾಯ್ಚಾವೆ ತೃಪ್ತಿ ಆಂಡು ನೆಮ್ಮದಿ ಆಂಡು ಸೇವಾ ಕರ್ತುಲೇ ಮುಂಜಾನೆ ಕಾಲಡು ಕಷ್ಟ ಬರ್ಪಿಂಚಿ ಬರ್ತಡು ಅಪ್ಪೇದು ಬಣ್ಣದಲ್ಲಿ ಎತ್ತಿರತ್ತೆ ತೋಜಾನ ಕೈಗೊರದು ನಿಕ್ಲನ್ಯಾನ ರಕ್ಷಣೆ ಮಲ್ತೆ ನಿಕ್ಲ ಮಲ್ತಿ ಕಷ್ಟಲೇನು ಮಾತ ಮೈಂದ್ರ ಲೆಕ್ಕ ಪರಿಹಾರ ಮಲ್ತೆ ಯಾನುಲ್ಲೆ ಅವೇ ಕನದಿನ ಮಾಡಾಡೆ ಬೇಜಾರ ಮಲ್ಪಡ ನಿಕ್ಕ ನಾದಂಬು ಇದುವೇ ಜಾಗಡು ಎನ್ನ ಗೆಜ್ಜೆನಾದ ಏಪುಲಕೇನದಿಪ್ಪು ಸೇವಾ ಕರ್ತುಲೇ ನಮ್ಮೊಂದು ಬಲ್ಲೆ ನಮ್ಮ ನಾಡಿಗೆ ಪುಂಡು ಬಣ್ಣ ತೋಜಾದ ಕೊರುವೆ ನಮ್ಮೊಂದು ಬತ್ತಾರ್ದಾಂಡ ನಿಕ್ಕಲ ಎಲ್ಲ ಧನಲಕ್ಷ್ಮಿ ಆದು ಐಶ್ವರ್ಯ ಲಕ್ಷ್ಮಿ ಆದು ಭಾಗ್ಯಲಕ್ಷ್ಮಿ ಆದು ಅನ್ನಪೂರ್ಣೇಶ್ವರಿ ಆದು ಸಂತಾನ ಲಕ್ಷ್ಮಿ ಆದು ಮುಡಿತಿ ಭೂಬಾಡಾದ ಲೆಕ್ಕ ಒಂಜಿತ್ನ ಬತ್ತಾದು ಪತ್ತಿತ್ನ ನೂದಾದು ನೂದಿತ್ತ ಸಾರಾದು ನಿಕ್ಲೆ ತೋಜಾದ ಲೆಕ್ಕ ನಿಕ್ ತೋಜಾದ ಕೈಗೊರದು ನಿಕ್ಲೆ ಯಾರು ರಕ್ಷಣೆ ಮಲ್ತಾರೆ ಬರ್ಪೆ ನಮ್ಮೊಂದು ಬಲ್ಲೆ ನಮ್ಮೊಂದು ಬಲ್ಲೆ ನಮ್ಮೊಂದು ಬಲ್ಲೆ ನಮ್ಮ ನಾಡಿಗೆ ಇಂಪುಣ ತೋಜಾದ ಕೊರುವೆ ಪತ್ತೋರ್ಲೆ ಬೂಳಿಯ ಸಂತೋಷ ಆಂಡ್ ಅಪ್ಪೇರು ಬಾರಿ ಬರಲು ನೆನಪ ಇರುತ್ತೆ ಆಟ ಕೋಲ ನೇಮ ಜಾತ್ರೆ ಇಂಚಿತ್ರ ಪುಣ್ಯ ಜಾಗ ಹೋದು ನಿಕ್ಲೆ ದೇವರ ಸೇವೆ ಮಲ್ತದಿಲ್ಲಾರು ಇನಿ ಮುಟ್ಟಲ ನಿಕ್ಲೆ ಒಯ್ಕಲ ಕಮ್ಮಿ ಮಲ್ತದ್ ಯಾವೇ ನನದುಂಬಗಳಂಚನೆ ಕಮ್ಮಿ ಮಲ್ಪಾಯ ನೆನಪುದಿಯವರಲ್ಲೇ ರಾತ್ರಿ ಪಗಲು ಅರ್ಗಲ ಮರ್ಯಾದ ನಿರಂತರವಾದ ಕಾರ್ಯಕ್ರಮ ದಿಕ್ಕಲಕ್ಕೆ ಯಾರು ಅನುಗ್ರಹ ಮಲ್ಪೆ ಓವೇ ಒಂಜಿ ಪೊರ್ತುದು ಯಾವಾಡು ಅಪ್ಪೇದು ಬರಲಿ ಎತ್ತಾರ್ನಾಂಡ ನಿಕ್ಲೆ ಪಿರಾವಡು ಬರ್ತದೆ ನಿಕ್ಲೆ ಬರ್ತದೆ ಕಷ್ಟ ಮಾತ ಪರಿಹಾರ ಮಾಡ್ತದೆ ಜೀವನ ಸುಖ ಶಾಂತಿ ನಮ್ಮದು ಯಾರು ಕೊರಪೆ ಮತ್ತೊಂದಲೇ ಮೂಲ್ಯ ನಮ್ಮಲ್ಲೇ ಬರಲಿ ನಮ್ಮದು ಬರಲಿ ಭಗವಂತನೇ ಸಮಾಧಾನ ಬಾರಿ ಪೊರ್ಲುಡಿನ ಸೇವೆ ಮಲ್ತಾರತ್ತೆ ಈಗ ತೋಜಾಂದ ಲೆಕ್ಕ ಸರಸ್ವತಿ ದೇವಿ ಆದು ಈರ್ನ ನಾಲ್ಗಡಿ ಆದ ಕೊಳ್ಳದಿತ್ತೆ ನಮ್ಮೊಂದು ಬಲ್ಲೆ ನಮ್ಮೊಂದು ಬತ್ತ ಅಂತದನ್ನ ಕಷ್ಟ ಬರಂದ ಅವೇ ಜೀವನ ದುಡ್ಡಾಗಲ್ಲ ಸುಖದ ಯಾದ ಕೊರುವೆ ಅತ್ತಾಂದೆ ಧನಲಕ್ಷ್ಮಿ ಆದ
ಈರ್ನ ಕೈಟ್ ಏಪಳ ತೆಲ್ತೋದು ನೆಲ್ತೋದು ಯಾವ್ದು ಉಪ್ಪು ಯಾವೇ ಬತ್ತೋನ್ಲೇ ಒಳ್ಳೆ ಪರಂಪರೆ ಬತ್ತರಂಜ ಉದ್ಯೋಗ ಕೈ ಬಿಡಿಯಾರತ್ತೆ ಮುಂದುವರಿಸೋದು ಬತ್ತಾರೆ ಅಪ್ಪನ ಸೇವೆ ಮಲ್ತದಿಲ್ಲತ್ತೆ ಈರ್ನ ಸೇವೆ ಅಪ್ಪಗೆ ನನಲಾ ಮಾಡು ನಂಬೊಂದು ಬಲ್ಲೆ ನಂಬೊಂದು ಬತ್ತನಾಡಿಗೆ ಇನ್ಮುಂಡು ಬೇಡ ಧ್ವಜಾದ ಗುರುವೆ ಮುಡಿತ್ತೆಗೂ ಮಾಡಾದ ಲೆಕ್ಕ ಯಾರು ರಕ್ಷಣೆ ಮಲ್ತದ ಬರ್ಪೆ ಬತ್ತಗಾರ್ರೆ ಅಪ್ಪನ ಸೇವೆ ನಿರಂತರವಾದ ಶ್ರದ್ಧಾ ಭಕ್ತಿ ಮಲ್ತದಿಲ್ಲತ್ತೆ ನಮ್ಮ ನಾಡು ಇನಿಮುಟ್ಟಲ ಯಾರು ಕೈ ಬಿಡ್ತೀವಿ ನನ್ನ ನಂಬುಗಲ್ಲ ಅಂತೇಳಿ ನಂಬೊಂದು ಬತ್ತ ಅಂತ ಪೊಯ್ನಲ್ಲ ಬತ್ತಲು ಉಂತಲು ಕುಣ್ಣಲು ಓವೇ ಒಂಜಿ ತೊಂದರೆ ಬರೋದ ಲೆಕ್ಕ ಬರ್ಸ ಲೆಕ್ಕ ಬರ್ಪೇನಿ ಮೈಂದ ಲೆಕ್ಕ ಪರಿಹಾರ ಮಲ್ಪೆ ಕಣ್ಣಿಗೆ ಬರ್ಪೇನಿ ಕಣ್ಣ ಸೀಮೆ ಬರ್ಪ ಲೆಕ್ಕ ಮಲ್ಪೆ ನಂಬೊಂದು ಬಲ್ಲೆ ಬತ್ತೊಂದು ಸಹೋದರೇ ಬರ್ತಾಂಡತೆ ವಿಷಗಳಿಗೆ ಬರ್ತದುಂಡು ಅಮೃತಗಳಿಗೆ ಪೋವದುಂಡು ಐನಾದ ಬೇಗ ಮಣಿವಂಚಾವು ಸೇರ ನೋಡು ಐಕ್ಯ ದುಂಬು ಅಪ್ಪೆಗೆ ಪೇರ ಬಂಡ ವ್ಯವಸ್ಥೆ ಮಾಡ್ತಾರೆ ಅಂದತೆ ಸಂತೋಷ ಸ್ವೀಕಾರ ಮಾಡ್ತಾನೆ ಈ ತರುಣಿಯಲ್ಲಿ ಕಾಳಗವನ್ನು ಮಾಡಿದರೆ ಇವಳು ಚಂಡಿಗೆಯಾಗಿ ನನ್ನ ಎದುರಿಗೆ ಬರ್ತಿದ್ದಾಳೆ. ಇನ್ನೊಂದು ಬಾರಿ ಇವಳನ್ನು ಕೆಣಕುವುದಕ್ಕೆ ಹೋದವೆಂದಾದರೆ ಅರುಣಾಸುನಾದ ನನ್ನ ಸಾವು ಖಂಡಿತ. ಆದರೆ ಒಂದಲ್ಲ ಒಂದು ದಿನ ಅರುಣಾಸುನ ಯೋಗ್ಯತೆ ಏನುವೆಂದು ಅವಳಿಗೆ ತಿಳಿಸಲೇಬೇಕು. ಆದರೆ ಅಲ್ಲಿವರೆಗೆ ಬದುಕಿ ಉಳಿಬೇಕಲ್ಲ. ಓ ನನ್ನ ಗುರುಗಳಿದ್ದ ಶುಕ್ರಾಚಾರ್ಯರು ಗುರುಗಳೇ. ನಿನ್ನ ಮುಂದೆ Oh,
ಒಂದು ಹೆಜ್ಜೆ ಮುಂದೆ ಎತ್ತಿದ್ರೆ ನಿನ್ನ ಕೈಕಾಲನ್ನೇ ಕತ್ತರಿಸೇವು. ನಮ್ಮವರೆಲ್ಲ ಕೊಂದೆಯ. ಇನ್ನು ಮುಂದಕ್ಕೆ ನೀನು ಬದುಕಬೇಕಾದ್ರೆ 14 ಲೋಕದ ಒಡೆಯ ಅಂತ ಈ ಶುಂಭನ ನೀನು ಮದುವೆ ಸುರನಾದ ದೊಯ್ಟರ ರುಂಡವರು ಸಂಗ್ರಾಮದಲ್ಲಿ ಭೂಮಾನಲಗೆ ಎಡದಿರುವೆಯ ಅದನವ ತಂದವ ಕಂಡುಂಡೆಯ ಕದಂಬವನದಲ್ಲಿ ದೈತ್ಯರ ರುಂಡೆಗಳನ್ನು ಕುಂಭಿನಿಗೆ ಸೊಬಗನ್ನಾತು ಸಂತೋಷಗೊಂಡೇನು ನೀನು. ಹೌದು ತಾಯಿ. ಕಷ್ಟ ಬಂದ ಕಾಲಕ್ಕೆ ನಿಮ್ಮೊಳಗೆ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗ್ರಹಿ ನನ್ನನ್ನು ಸಾಕಾರಗೊಳಿಸಿ ಮಹಿಷವಾಧ್ಯೆಯನ್ನು ಸಾಧ್ಯವಾಗಿಸಿದ ಕಾಲ ಅಭಯಪ್ರದಳಾದೆ. ಮತ್ತೊದಗಿ ಬಂದ ಶುಂಭನ ಪುಡಲವನ್ನು ಕುಗ್ಗಿಸುವುದಕ್ಕೆ ಬೇಕಾಗಿ ನಾನೇ ಶಾಂಭವಿಯಾಗಿ ಕಾಣಿಸಿಕೊಂಡೆ. ಕಷ್ಟವಾದ ದೂರವಾಗಿದೆ. 4 ಲೋಕದ ಪೀಠ ನಿಮಗಾಗಿ ಸಿದ್ಧವಾಗಿದೆ. ಆದರೆ ಒಂದು ನೆನಪಿರಲಿ ಮಗನೇ, ಏನಮ್ಮ? ಅಸುರರ ಅಂತ್ಯವಾಯಿತು ಎಂಬಲಿಗೆ ಕಷ್ಟವಾದು ಅತಿ ದೂರವಾಯಿತು ಎನ್ನುವುದು ಅರ್ಥವಲ್ಲ. ವ್ಯಕ್ತಿಯೊಬ್ಬನ ಅಂತರಂಗದಲ್ಲಿ ಸುಪ್ತ ಸ್ಥಿತಿಯನ್ನು ಹೊಂದಿರಬಹುದಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಷಟ್ ವಿಕಾರಗಳು ಜಾಗೃತ ಸ್ಥಿತಿಯನ್ನು ಹೊಂದಿದವಾಗ ವ್ಯಕ್ತಿಯಾದವನು ಆ ಬಲೆಗೆ ಸುರುಕಿ ಜೀವನದಲ್ಲಿ ಪತನವನ್ನು ಹೊಂದುತ್ತಾನೆಯೇ ಹೊರತು ಉತ್ಕರ್ಷೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಆ ಕಾಲಕ್ಕೆ ನನ್ನ ಇರವನ್ನ ಬಯಸಿ ಲೋಕ ಸಂಚಾರವನ್ನ ಮಾಡಬೇಕೆನ್ನುವುದ ಅನಿವಾರ್ಯತೆ ನಿಮಗಿಲ್ಲ. ನಿಮ್ಮೊಳಗಿರುವ ನನ್ನನ್ನ ಕಾಣುವುದಕ್ಕೆ ಬೇಕಾಗಿ ಚಿತ್ತಕುಂಡವನ್ನೇ ಮಥಿಸಿದವಾಗ ಸೂಕ್ತವಾದ ಪರಿಹಾರವನ್ನ ಅಪ್ರತ್ಯಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ನಾವು ಒದಗಿಸಿಕೊಡುವುದಕ್ಕಿದ್ದೇನೆ ಕಂದ, ಭಯಗೊಳ್ಳಬೇಡ. ತಾಯಿ, ಇಷ್ಟರವರೆಗೆ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುತ್ತಾ ಆನಂದವನ್ನು ಹೊಂದುತ್ತಾ ಇದ್ದವರು ನಾವು ತಾಯಿ. ಆದರೆ ಇನ್ನು ಮುಂದಕ್ಕೂ ನಿನ್ನ ಸೇವೆಯನ್ನು ಮಾಡಬೇಕು, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣಬೇಕೆನ್ನುವಂತಹ ಆಸೆಯಾಯಿತು ಅಂತಾದರೆ ಏನು ಮಾಡಲಿ ತಾಯಿ? ಈ ಬಗೆಯಲ್ಲಿ ಕಾಣಸಿಗುವಳು ನಾನಲ್ಲ. ಆದರೂ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆ ಎಂಬ ಅಭಿಧಾನದಿಂದಲೇ ನಾವು ಹುಟ್ಟಿ ಬರುವುದಕ್ಕಿದ್ದೇನೆ. ಆ ವೇಳೆ ಶುಂಭ ನಿಶುಂಭರೆನ್ನುವ ಮತ್ತಿರುವರು ದಾನವರ ಸಂಹಾರವನ್ನೇ ವಿಂಧ್ಯಾಚಲ ಮಾಯಾಗಿ ನೆಲೆನಿಂತು ಭಕ್ತ ಸೋಮವನ್ನು ನಾವು ಧರಿಸುವುದಕ್ಕಿದ್ದೇನೆ. ಲೋಕದ ಸಜ್ಜನರಿಗೆ ಕಷ್ಟದ ಪರಂಪರೆಯನ್ನೇ ಕೊಡಬಹುದಾದ ವೈಪ್ರಚಿತ್ತ ನಾಮಕರಾದ ಅಸುರನ ಸಂಹಾರವನ್ನೇ ನಡೆಸಿ ರಕ್ತದಂತಿಕ ಈ ಅವತಾರದಿಂದಲೇ ನಾ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಆ ಬಳಿಕ 100 ವರ್ಷಗಳ ಕಾಲ ಪ್ರಪಂಚವನ್ನು ಕ್ಷಾಮ ಆವರಿಸುವುದಕ್ಕುಂಟು ಕಂದ. ನೊಂದು ಬೆಂದು ಕಣ್ಣೀರಿಳಿಸುವ ಮಂದಿಗಳ ಉದ್ಧಾರಕ್ಕೆ ಬೇಕಾಗಿ ಕರುಣೆಯ ಕಣ್ಣುಳ್ಳ ಶತಾಕ್ಷಿ
ಈ ಅವತಾರದಿಂದಲೇ ನಾ ಕಾಣಿಸಿಕೊಡುತ್ತೇನೆ. ಆ ವೇಳೆ ನನ್ನಿಂದ ಉತ್ಪನ್ನವಾಗಬಹುದಾದ ಕಾಯಿ ಪಲ್ಯಗಳಿಂದ ಲೋಕದ ಮಂದಿಗಳು ತಮ್ಮ ಉದರ ಪೋಷಣೆಯನ್ನು ನಡೆಸಲಿ. ತಪ್ತ ಮಾನಸರಾದ ಅವರೆಲ್ಲರೂ ನೆರಹಿ ಶಾಕಂಬರಿ ಈ ವಿಧದಲ್ಲಿ ನಿತ್ಯವೂ ನನ್ನನ್ನು ಆರಾಧಿಸಲಿ, ಪೂಜಿಸಲಿ. ಬಳಿಕ ಶತಾಕ್ಷಿ ಅವತಾರದಲ್ಲಿ ದುರ್ಗಮನಾಮಕನಾದ ಅಸುರನನ್ನೇ ಮಡುಹಿ ದುರ್ಗಾದೇವಿಯಾಗಿ ನಾ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಲೋಕದ ಋಷಿಗಳಿಗೆ ಕಷ್ಟವನ್ನ ಕೊಡಬಹುದಾದ ಘೋರ ದಾನವರ ಸಂಹಾರವನ್ನೇ ಭೀಮಾದೇವಿಯಾಗಿ ನಾ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ನೋಡಿದೆಯಾ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡಿದ್ದಾನೆ ಶುಂಭನಾಮಾತ್ಯರುಣ ದೈತ್ಯ. ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಷಟ್ಪದಿಯ ಭ್ರಮರದ ರೂಪದಲ್ಲಿ ಭ್ರಾಮರಿಯನ್ನು ಅಭಿಧಾನದಿಂದ ಅರುಣನ ಪ್ರಾಣವನ್ನೇ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ದೇವಾದಿ ದೇವತೆಗಳಾದ ನೀವೆಲ್ಲವರು ಒಂದಾಗಿ ಹರಿಹರ ಬ್ರಹ್ಮಾದಿಗಳು ನೆರಹಿ ಮನು ಮುನಿಗಳು ಸೇರಿ ವಿಧ ವಿಧವಾಗಿ ನನ್ನನ್ನು ಸ್ತೋತ್ರ ಮಾಡಿದ್ದೀರಿ, ಆರಾಧಿಸಿದಿರಿ. ಮುಂದಿನ ಪ್ರಪಂಚದ ಮಂದಿಗಳು ಇದೇ ತೆರನಾಗಿ ನಿತ್ಯವೂ ನನ್ನನ್ನು ಆರಾಧಿಸಿದ್ರು ಅಂತಾದ್ರೆ ಕಷ್ಟ ಬಂದ ಕಾಲಕ್ಕೆ ಕಾಳಿಕಾ ಸ್ವರೂಪದಿಂದಲೂ ನಷ್ಟ ಬಂದ ಕಾಲಕ್ಕೆ ಮಹಾಲಕ್ಷ್ಮಿಯ ರೂಪದಿಂದಲೂ ಜೀವನದಲ್ಲಿ ಪಥಹೀನರಾಗಿ ಮುಂದೆ ಸಾಗುವ ಕಾಲಕ್ಕೆ ಸರಸ್ವತಿ ರೂಪದಿಂದ ಅನುಗ್ರಹವನ್ನು ಬೀರಿ ಲೋಕಕ್ಕೆ ಮಂಗಳವನ್ನು ಒದಗಿಸಿಕೊಡುವುದಕ್ಕಾಗಿ ನಾ ಸಾಗಿ ಬರ್ತೇನೆ. ಲೋಕ ಸನ್ಮಂಗಳವನ್ನು ಹೊಂದಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಲೋಕಮುಖದಲ್ಲಿ ದುಷ್ಟರಾಗಿ ಕಾಣಿಸಿಕೊಂಡಂತಹ ದಾನವರನ್ನೆಲ್ಲ ವಧಿಸುವ ಕಾರಣಕ್ಕಾಗಿ ಜಗದಾದಿ ಮಾಯೆ ಅನೇಕ ರೂಪವನ್ನಂತೂ ದಾನವರನ್ನೆಲ್ಲ ವಧಿಸಿದವಳಿದ್ದಾಳೆ. ದೇವಲೋಕದ ಪೀಠವನ್ನು ಮರಳಿ ನಮಗೆ ಒದಗಿಸಿಕೊಟ್ಟಿದ್ದಾಳೆ. ಈ ಕಾಲಕ್ಕೆ ಸಂತೋಷಗೊಂಡಂತಹ ದೇವಾದಿ ದೇವತೆಗಳೆಲ್ಲ ಸಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಇದೇ ದೇವಿ ಮಹಾತ್ಮೆ. ದೇ ಎನ್ನಲು ದೇಹವು ಪವಿತ್ರ, ವಿ ಎನ್ನಲು ವಿದ್ಯಾ ಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಉಳಿವಳು, ಹಾ ಎನ್ನಲು ಹರಿಹರರ ಸಾಕ್ಷಾತ್ಕಾರ, ಮೇ ಎನ್ನಲು ತ್ರೈಲೋಕ್ಯ ಸಿದ್ಧಿಪುದು. ಇದೇ ದೇವಿ ಮಹಾತ್ಮೆ. ಈ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಮೃತವನ್ನು ಪ್ರತಿನಿತ್ಯ ಯಾರು ಪಾರಾಯಣ ಮಾಡುತ್ತಾರೋ ಅಥವಾ ಯಕ್ಷಗಾನ ರೂಪದಲ್ಲಿ ಆಡಿಸುತ್ತಾರೋ ಕಾಣುತ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಸಕಲರಿಗೂ ಸೌಭಾಗ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥಾನಕಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಭದ್ರ ಶುಭ ಮಂಗಳ. ಮಾತದ ಕೀರ್ತಿಯ ಬಗೆಗಿರು ಸರ್ವೇ ಜಗದಲ್ಲಿ ಬೆಳಗ್ಗೆ ಶೋಭಾನೆ. ಪರಪುರ ಕಡೆ ನೋಡು ಬೆದರಾದ ಪರಪುರ ಕಡೆ ನೋಡು ಸ್ಥಿರವಾಗಿ ನೆಲೆಯಾದ ಸಮರ ನಿಜ ಶರಣಾಗತ ಪರಿವಾರ ದುರ್ಗಾ ಪರಮೇಶ್ವರಿಗೆ